ಹೊರಟರು. ಚಲೋ ಆಯ್ತು. ರೊಕ್ಕ ಎಷ್ಟು ಒನ್ ಡೇ ತಗೊಳತ್ತಾನ ಅವ್ರು? ನಾವ್ ಏನು ಹೋಗಿಲ್ಲಪ್ಪ. ಪ್ರಶಾಂತ್ ಹುಡುಗಿದ್ ಸ್ವಲ್ಪ ಎಲ್ಲ ಬರೀ ಸಾಲ್ವ್ ಮಾಡ್ರಿ. ಹೆಂಗ್ ಮಾಡಮಂತ್ರಿ? ಏನಿಲ್ಲ ಮಾತಾಡ್ತೀನಿ. ಏನಿಲ್ಲ, ಜಸ್ಟ್ ಜೂಮ್ ಡೌನ್ಲೋಡ್ ಮಾಡನ್ರಿ, ಲಿಂಕ್ ಕಳಿಸ್ತಾ ಲಿಂಕ್ ಒಂದು ಕ್ಲಿಕ್ ಕೊಡೋದು ಅಷ್ಟೇ. ಅದು ಜಾಯ್ನ್ ಆಗಿರೋದಂತ. ಹಾ ಬಂತು. ಚಲೋ ಆಯ್ತು. ಲಿಂಕ್ ಇದು ನನ್ನ ಕಡೆ ಇದ್ದರೂ ಡುವಲ್ ಇರ್ತದೆ, ಅದಕ್ಕೆ ನಾವು ಅಲ್ಲಿ ಇದು ಮಾಡ್ತೇನೆ ಅಷ್ಟೇ. ಮ್ಯೂಟ್ ಮಾಡಿರ್ತೇನೆ, ಬೇರೆ ಕಡೆ ಎಲ್ಲ ಅನ್ಮ್ಯೂಟ್. ಇದನ್ನು ಲಿಂಕ್ ಕಳ್ಸಕ್ರಿ. ಪ್ರಿಯಾಂಕಾ ಒಂದ್ ನಿಮಿಷ ಮಾತಾಡ್ಬೋದ ಇಲ್ಲಿ? ಅದಕ್ಕೆ ಹೇಳ್ತಾರೆ ಝೂಮ್ ಡೌನ್ಲೋಡ್ ಮಾಡೋದು. ಝೂಮ್ ಈಗ ಆಗಲ್ಲ ಡೌನ್ಲೋಡ್. ಹಲೋ, ಸ್ಟೋರ್ನಾಗ ಹೋಗಿ ಹಾ ನೀವು ಝೂಮ್ ಡೌನ್ಲೋಡ್ ಮಾಡ್ಕೊಂಡ್ರಿಲ್ಲಮ್ಮ? ಅಲ್ಲ, ಎಲ್ಲಿ ಹೋಗಿ ಡೌನ್ಲೋಡ್ ಮಾಡ್ರಿ? ಪ್ಲೇ ಸ್ಟೋರಿಗೆ ಹೋಗಿ ಮಾಡ್ರಿ, ಇನ್ಸ್ಟಾಲ್ ಮಾಡ್ರಿ. ಮಾಡಿರಲ್ಲ ಈಗ ನೀವು ಮೊಬೈಲ್ನಾಗ ಅದು ಝೂಮಿಂದು ಇದು ಕಾಣ್ತದೆ ನಿಮ್ಗೆ ಸಿಂಬಲ್ ಎಲ್ರ? ಅದು ವಿಡಿಯೋ ಕಾಣ್ತಲ್ಲ, ನೀವು ಮೊಬೈಲ್ದಾಗ ಇನ್ಸ್ಟಾಲ್ ಮಾಡಿದ್ ನಿಮ್ಗೆ ಕಾಣ್ತದೆ ಅದು ಐಕಾನ್, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಏನಂತದ? ಹಾ ಹಾ, ಈಗ ಏನ್ ಮಾಡ್ತಾರ, ನಿಮ್ಗೊಂದು ಲಿಂಕ್ ಕಳಿಸ್ತಾರಮ್ಮ. ಲಿಂಕ್ ಕಳಿಸಿದ ಅದು ಟೈಮ್ ಇರ್ತದೆ. ಈಗ ನಾವು 10:30 ಮೀಟಿಂಗ್ ಶೆಡ್ಯೂಲ್ ಮಾಡ್ತೀವಿ ಅಂದ್ರೆ 10:30ಕ್ಕೆ ನೀವು ಆ ಟೈಮಿಗೆ ಕ್ಲಿಕ್ ಮಾಡ್ರಲ್ಲಿ. ಇಲ್ಲಿ ಇವರು ನಮ್ಮ ಕಡೆಯಿಂದ ಜಾಯಿನ್ ಮಾಡ್ತೀವಿ, ಜಾಯಿನ್ ಆದಾಗ ನಿಮ್ಗೆ ಕಾಣಿಸಮ್ಮ. ಹಾ ಹಾ ಆಕಿ ಈಗ ನೋಡ್ಲತ್ತಲ್ಲ, ಅದು ಯೂಟ್ಯೂಬ್ ಕಳ್ದ್ರಿ? ಲಿಂಕ್ ಕಳ್ಸೇನ್ರಿ ಪ್ರೆಸೆಂಟ್. ಇದೇ ಇರ್ತಲ್ಲ ಆಗ್ಲೂ ಎಲ್ಲ ಕಡೆ ಇದೆ ರೀ ಪೂರ. ಸರ್ ಅದು ಎಲ್ಲರಿಗೆ ಫ್ರೆಶ್ ಮಾಡಿ 11ಗೆ ಯೂಟ್ಯೂಬ್ ಲಿಂಕ್ ಅಷ್ಟೇ ಕಳ್ಸಿನ, ನಿಮ್ಗೆ ಅಷ್ಟೇ ಕಳ್ಸೀನಿ. ಏನ್ ಪ್ರಾಬ್ಲಮ್ ಇಲ್ಲ, ಇಲ್ಲಿ ಕಂಟ್ರೋಲ್ ಇಟ್. ಅದಕ್ಕೆ ಗೊತ್ತಾಗಬೇಕಲ್ಲ ಸರ್ ಯಾವ ಹುಡುಗರು ಹೆಂಗ. ಯಾವ ಹುಡುಗರು ಅಂತ ಈಗ ನಂಬಲ್ಲಿ 24-26 ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ, ಅವ್ರು ಸೀರಿಯಸ್ ಅದ. ನಾವು ಬೇರೆಯವ್ರಿಗೆ ಕಳ್ದೇವ್, ಸುಮ್ ಟೈಮ್ ಪಾಸಿಗೆ ಜಾಯ್ನ್ ಆದ್ರು ಮತ್ತೆ ಬಿಟ್ಟರು. ठीक है 11 ಎಲ್ಲ ಫಂಕ್ಷನ್ ಸ್ಟಾರ್ಟ್ ಆಯ್ತಲ್ಲ ಸರ್? 11:15 ಎದ್ರದ್ದು ಜೂಮ್ದ ನಾ ಟೀಮ್ BKIT ಹಾಕಿದ, ಅದು ಮೆಸೇಜ್ ಹಾಕ್ತಾನೆ ಅಂತ. ಎಲ್ಲೂ ಬರ್ಲತ್ತಾರ ಜೂಮ್ ಶೇರ್ ಮಾಡ್ಬೇಡ್ರಿ ಅಂತ. ಹಾ 11 ಆಗಲೇ ಹಾಕ್ತೀನಿ ಸರ್, शेयर ಮಾಡ್ತೀನಿ सर। मैं कैसा करूँ? अभी ये सेव कर लिया मैं, निर्मला हस्बैंड के अनुराधा भाग्यश्री, इन सबको सर मैं अभी ब्रॉडकास्ट कर रहा हूँ। हाँ, इन लोगों को जाएगा सर। ಇಲ್ಲ ಆಗಿದೆ, ನಾನು ಫಾರ್ವರ್ಡ್ ಮಾಡಿದ ಒಂದು ಸೆಕೆಂಡ್ ಅರ್ಥ ಈ ಟೈಮ್ ಅಲ್ಲಿ ಟೈಮ್
स्टार्ट वीडियो। ओके सर, ये मेरा वीडियो स्टार्ट हो गया अभी। मैं तो एक काम करता हूँ, अभी एक आपको एक्सेस पॉइंट बैठा के दूं क्या? नहीं तो अभी ऑलरेडी यूट्यूब पे चल रहा सर, यूट्यूब पे ऑलरेडी चल रहा है, हमारे कॉलेज के यूट्यूब पे चल रहा है। अब मेरा फेसबुक लॉगिन किया मैं, वो कैसे करते हैं वो एक बार बताओ। उन्होंने अलाउ कर दिया। ये आपको ये भी ज्यादा चलता ना मिक्सर का कौन सा भेजा थे? अभी यहाँ जो चला रहा प्रोग्राम, हाँ लाइव, वो प्रोग्राम आपके फेसबुक पे आता हाँ यार खत्म कर जूम नहीं आता, ये आ जाता। जूम बोले तो फिर एरर क्या करने को ये डिवाइस और करना पड़ता। डिवाइस मैं फेसबुक है तो बस मेरे को फेसबुक का यहाँ का चलता हम लोग आप मेरे को भेजा ना, मैं शेयर कर देता हूँ, सब लोग उसको शेयर कर दे, खत्म ही हो जाता। हाँ ಇಲ್ಲ ಸರ್ एक बार ಅದು ಮಿಕ್ಸರ್ ಅಲ್ಲಿ ಫಿಟ್ಟಿಂಗ್ ಮಂಜು ಎರಡು ಕ್ಯಾಮೆರಾ ಮಾಡ್ಕೋ ಸರ್, कैमरा ऑन कर लो, ಎರಡು ಕ್ಯಾಮೆರಾ हां ಅದು ಮಾಡ್ಲಿಕ್ಕೆ ನೋಡಿ। ये ऑन करे हां ऑन हो गया सर, वीडियो मेरा वीडियो ऑन है सर, उनका वीडियो ऑन नहीं है। हां सर हां सर मैं ऑर्डर कनेक्ट कर सर वो मिक्सर को आ रहा है देखिए कैमरा अभी एक सेकंड ಈಗ ಮಾಡ್ರ ಬಾ ಜೂಮ್ ಥ್ರೂ ಮಾಡ್ರಿ ಅದು ಅದಕ್ಕೆ ಜೂಮ್ ಥ್ರೂ ಮಾಡ್ರಿ। क्या हो रहा है, पुश मारो पुश। खाली दोनों कैमरा ये हो रहा है कि नहीं? अभी एक सेकंड, उनका वीडियो ऑन करने लगा हूं क्या? नहीं मेरा लगा हुआ है, डिवाइस आ जाना चाहिए। ये 3.0 है भाई, 3.0 वीडियो इन कटेगी लगा दूं। नहीं रहने दो अब खाली वीडियो चेक करें। ये वीडियो इन डिटेक्ट नहीं कर रहा है, फिर मैं चेंजेस करना पड़ता सर, आपका लैपटॉप का मैक एडिट डालना डिटेक्ट नहीं हो रहा आपका हार्ड डिस्क, डिवाइस डिटेक्ट नहीं कर रहा है। एक बार लगा के लगा क्या डिवाइस मैनेजर में देखिए ड्राइव होंगे। एक मिनट आपको, एक मिनट लगा है, डिटेक्ट हुआ होगा 3.0 होना। ये आपका वीडियो है ना? मेरा वीडियो यहाँ पे क्या है, क्लिक करते आ जा रहा है, नहीं आ रहा। यूट्यूब लाइव तो चलेगा, यूट्यूब लाइव तो है सर, हम लोग वीडियो ऑन कर लीजिए, हम लोग वीडियो ऑन हो रहा है। हाँ वो दोनों कैमरा का आउट होने के लिए आपको 3.0 चाहिए क्या? इसमें सेलेक्ट मारे थे, यहाँ पे कैमरा आता है, कैमरा लेता है, सेलेक्ट मारे थे, यहाँ पे मेरा डिवाइस आना। हाँ वो आपका इसके ये आना, आपका डिवाइस कैसा वाईफाई के थ्रू कनेक्ट करें? नहीं ये डिवाइस उसमें कनेक्टर है क्या? ये 3.0 से इन होता है। अब आपका लैपटॉप लगाना पड़ता, लगा लीजिए, मैं 2 मिनट में जाके आता हूँ, लगा लीजिए मेरे को उसका मैक आईडी दे दीजिए, मैं जाके आता हूँ, आपका लैपटॉप लगा लीजिए, हम जूम इसमें लॉग इन करेंगे। आप में जूम है ना आपके इसमें, मेरे को आपका मैक आईडी चाहिए, वो आप वो लैन केबल लगा लीजिए आपके लैपटॉप। मैं अभी मेरे वेबसाइट चेक कर लेंगे। ड्राइव से मत कीजिए, नहीं वो खाली टेस्टिंग के लिए मेरा लगा लेना।
आ गया सर आपको 3.2 चाहिए डाउनलोड होने देता नहीं रहता डाउनलोड कर लीजिए खाली हम लोग ज्वाइन होने का यहाँ पे जीमेल को लॉगिन नहीं ಒಂದೇ ಮಿನಿಟ್ ಸರ್ ಅವ್ರು ಮಾಡ್ಲತ್ತಾರೆ ಈಗ ಅವ್ರ ಲ್ಯಾಪ್ಟಾಪ್ ಹಚ್ಚ ಪಡೆಗೆ ಅವ್ರ ಲ್ಯಾಪ್ಟಾಪ್ ಇವಾಗ 3.0 ಇಲ್ಲ ಅವ್ರದ್ದು ಡ್ರೈವ್ 3.0 ಅದ ಇನ್ನೊಂದು ಕ್ಯಾಮ್ರಾ ಝೂಮ್ ತೆಗಿ ಲೈಟ್ ಬರ್ತದೆ ಲೈಟ್ नहीं आप वीडियो नहीं बना रहे वो एक सेकंड जरा इसमें चेकरिंग क्यों नहीं आ रहा क्या रिसेट पासवर्ड मार देना काम क्या है रिसेट पासवर्ड लिंक सेंड टू सेंड न्यू पासवर्ड आपके ईमेल आईडी का SVG88 क्या होता नहीं ये चाहिए Click here to change your password. ग्रीन कलर नया पासवर्ड नया पासवर्ड फ्रॉम पासवर्ड बोला कंफर्म पासवर्ड लीजिए यहाँ पे एक बार पासवर्ड टाइप करें कंफर्म पासवर्ड सेम पासवर्ड और टाइप ओके पासवर्ड डज नॉट मैच ऊपर और नीचे दोनों सेम है काम कर दीजिए मार दीजिए आप मार दीजिए आपको बाद में देख देता हूँ नहीं मैं यूज नहीं करता है फिर उसको रिसेट कर देता है कैसे ईमेल आईडी हाँ सर ಕೇಬಲ್ ಇಲ್ಲ ಸರ್ ಕೇಬಲ್ ಇಲ್ಲ ಸರ್ ನಮ್ಮಲ್ಲಿ ಯಾವುದು हाँ
हाँ बोलो मैं सर ले लीजिए, आ गए, लॉगिन हो गए। हेलो अब देखिए इसके थ्रू चेक कर लीजिए। इसका अभी भेज कर रहा मैं अभी 5 मिनट कर रहा हूँ जॉइन है मीटिंग, जॉइन है मीटिंग, ओके जॉइन है मीटिंग आईडी बोलो। डाउनलोड हो रहा हूँ डायरेक्ट कर देना दूसरा लैपटॉप यूज करना पड़ता है या फिर ये कनेक्शन तो है। Record TSL 1.1 and 1.2 open implementation advanced enable them. क्या बोल रहा हूँ? TSL 1 TSL 1 TPL HTTP TSL 1.1 and 1.2 आने देखिए। भेजा दो मैसेज 1.2 हाँ इसके नंबर आपको ग्राउंड फंक्शन चलेगा बोलो सीधा हाँ वेंटेज के बाद ಹಲೋ ಹಲೋ ಏನ್ ಬರಲ್ಲ ನನಗೆ 2 ತನಕ ಫೋನ್ ಹಚ್ಬೇಡ ಒಟ್ಟು ಇವತ್ತು ನಾ ಬಿಸಿ ಇದ್ದ ಹಚ್ಬೇಡ 2 ತನಕ ನಿನ್ ಫೋನ್ ನಂಗೆ ಸ್ವಿಚ್ ಆಫ್ ಮಾಡಕ್ ನಿನ್ ಫೋನ್ One, two, three, 4, 5, 6 पासवर्ड मार दीजिए। इसको स्क्रीन पे लेना है कैसे बोले? अरे इनको अलाउ करने के लिए बोलता हूँ। सिस्टम का नाम क्या है? सिस्टम का नाम लॉगिन का नाम क्या? लॉगिन का SVG underscore सर गोपे सर क्या पसंद करेंगे SVG लॉगिन ನೀವು ನಾ ಸಾರಿ ಹೇಳ್ತೀನಿ ಪರ್ಸೆಂಟ್ ತಗತ್ತೆ यूजर नेम क्या था SVG था ना SVG underscore @yahoo.com सर हेलो सर
ಅದು ಎಸ್ ವಿ ಜೆ ಅಂತ ಒಂದು ಲಾಗಿನ್ ನಾವು ಪಿಂಗ್ ಮಾಡ್ಲಿಕ್ಕೆ ಅಡ್ಮಿಟ್ ಮಾಡಿರೋದು. ಎಸ್ ವಿ _8 ಅದಕ್ಕೆ ಅಲೋ ಮಾಡಿ. ಜುಬಿಯಾ ಪಟೇಲ್ ಐ ಡೋಂಟ್ ನೋ ಸರ್. ಜುಬಿಯಾ ಪಟೇಲ್ ಆಗ್ತಾನೆ ಇಲ್ಲ, ಜುಬಿಯಾ ಪಟೇಲ್ ಎಸ್ ವಿ ಜೆ ಅಂತ ಅಲೋ ಮಾಡಿ. ಹಾಗಾಗಿ ನಾವು ಯಾಕಂದ್ರೆ ಥೋಡೆ ಚೇಂಜಸ್ ಇದೆ, ಯಾಕಂದ್ರೆ ಇಲ್ಲಿ ಲ್ಯಾಪ್ಟಾಪ್ ಚೇಂಜ್ ಆಯ್ತು, ರಾತ್ರಿ ಇಲ್ಲಿ ಲ್ಯಾಪ್ಟಾಪ್ ಇಲ್ಲಿ ಕಂಪ್ಯೂಟರ್ ಸದ್ಯಕ್ಕೆ ಏನು ಕಾಯಿಲೆ सर देख लीजिए आप। नहीं ये देखिए वीडियो चेक कर लीजिए, वीडियो डाल दिया एक सेकंड। वीडियो आया था अब आ जाता है। अरे नहीं वो वायरलेस बंद किया ना। कैमरा लेके आओ जरा, वो कैमरा ला लो जरा। सर कोई काम कीजिए आप अपने नहीं सर कैमरा इन कर दिया मैंने। देखिए ऐसा नहीं आपका नहीं, ये क्या है, ये है ना। हाँ ये मेरा कैप्चर डिवाइस 3.0 है आपका, ये 2.2 मालूम हो गया वो, दैट आई नो। अब क्या कीजिए, आप वो लैन केबल लगा लीजिए, हम जूम इसमें लॉगिन करके इसमें ज्वाइन कर, ठीक है। आप वो लैन केबल लगा लीजिए, मेरे को मैक एड्रेस दीजिए 2 मिनट। नहीं आपके जियो पे उतना स्ट्रीमिंग नहीं आएगा सर, जो स्पीड है वो स्पीड नहीं होगा। चलिए इससे आपको फेसबुक पे भेजा देता मैं आपको। उसके बाद में आप मेरे को फेसबुक पे भेजा दीजिए। मतलब फेसबुक पे ये नहीं, ये आएगा आपको। कौन सा चलेगा? खाली यहाँ का आएगा, यहाँ जो चलाना प्रोग्राम वो आएगा। चलेगा आपका। ये करने के बाद तो फिर और एक लैपटॉप होना पड़ता है। एक सेकंड फिर बाद में सेटिंग जैसी थी वैसी कर दी जाएगी। वाईफाई बाद में क्या है, माइक एड्रेस चेंज करे तो मेरा वाईफाई नहीं चलता। नहीं लास्ट में फिर मैं सेटिंग जैसे मैं वो कर देता हूँ आपको, वो कर दूंगा ले वो कोड मारो। हाँ अच्छा वाला लैपटॉप लाया मैं। अच्छा करे सर आप लाके लैन ಕೇಬಲ್ ಹಾಕುತ್ತೆ, ಇದಕ್ಕೆ ಲೈಟ್ ಬೀಳುತ್ತಿದೆ, ನೀವು ಕೇಬಲ್ ಹೆಚ್ಚಿರಲ್ಲ। ಹಾಂ वाईफाई ऑफ कर दीजिए मेरा। एक सेकंड साइन निम यूपीएस ಬಂದಾಗ ನೋಡಿ, हो गया नेट हो गया जल्दी सर। आप तब तक आपके वाईफाई आ गया बंद बिड़ करंट होगी।
सर हसीम भाई आपको क्या बोलिए ऑडियो से पे आप वीडियो क्यों नहीं आ रहा वीडियो वीडियो हाँ, नहीं उसको ऑफ कर दिया आप चलो नहीं ये अभी कैमरा मोड पे डालो शूट करो इसमें कौन सा है मेरा ये है क्या वाक मरे वन माइक कुड़ी अब पूरा जनरेटर में वाक वन माइक हो गया साथ वीडियो कर लीजिए अभी भी अच्छा आपका कनेक्ट नहीं हो रहा हो गया आ गया ना आई थिंक अभी आया था इससे पहले आ गया कौन सा है इसमें मेरा 3.0 तो ले लिया ये कौन सा है ये ले रहे हैं ऑडियो चेक करो बोलो जी गुड मॉर्निंग कहाँ पे बोल रहे सर ये मैं अभी वीडियो ऑडियो दिया ना हाँ। वीडियो तो मेरे को दिख रहा ऑडियो कहाँ देखना मैं उसको उनको बात करता हूँ ऑडियो हमारे माइक में कर दो माइक वही ऑडियो सर जो वहाँ पे बात कर रहे हैं ना वही ऑडियो हाँ नहीं वो नहीं बोला मैं हाँ। या आपका इंटरनल माइक है ये नहीं गुड मॉर्निंग माइक 1 2 3 1 2 3 टेस्टिंग कर रहे हैं हम आपके कैमरे का ऑडियो वॉइस क्लियर अदर चेक माइक 1 2 3 गुड मॉर्निंग टुडे वी हैव gathered for career guidance meet in the BKIT campus. There are many experts are coming and they are delivering motivational speech. ऑडियो वीडियो ओके कर ऑडियो कम होता है ओके सर आप ही क्या कर रहे हैं 2 मिनट ಹಿಂಗಾಗಿ ಪೂರಾ ಎಲ್ಲ ಸಿಸ್ಟಮ್ ರಿಸೆಟ್ ಇದು ಸರ್ವರ್ ಅನ್ಕೊಂಡು ರಿಸೆಟ್ ಆಗುತ್ತೆ ರನ್ ಮಾಡಿದ್ರು ಈ ಕಂಟಿನ್ಯೂ ಜನರೇಟರ್ ಮೇಲೆ ಈ ಜನರೇಟರ್ ಮೇಲೆ ಇರ್ತದೆ ಹೇಳಿ ಬಂದಿದೆ ಸರ್ ಫಿಕ್ಸ್ ಹೋಗ ಈಗ ನೀವು ಪೂರಾ ಪ್ರೋಗ್ರಾಮ್ ಮುಗಿತನ ಏನು ಮಾಡಬೇಡ್ರಿ ಈಗ ನನ್ನ ಮೇಲೆ ಹೋಗ್ತದ್ರಿ ನನ್ನ ಬಳಿ ನೆಟ್ ಬಿ ಹೋಗ್ತದ್ರಿ आपका वीडियो ठीक है सर ऑडियो वो मूव होना चाहिए मला सांग Hello. Good morning, all of you. Today we have gathered for careers guidance meet, and there are many experts. They will be delivering the motivational speech, and I hope all the PUC students would benefited from this speech, and they. Alright? Hello. Good morning, all of you.
First of all, I congratulate all the PU past students and on behalf of BKIT, I welcome all of you. Mike, kaidak bad antara. Good morning, good morning. First of all, I congratulate all the PUC science past students and on behalf of BKIT family, I would welcome all of you. Ara. हेलो 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 Hello. हेलो हेलो वो भी चालू कर रहे हैं हेलो 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 अंటుతుంది వచ్చి हेलो 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 अंటుతుంది వచ్చి हेलो 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 हे बाजूला ठेवू का लाईट नाही याच्यात लाईट नाही लाईट येणं गेली चालू गुड मॉर्निंग ऑल ऑफ यू गाना गाना नहीं आता हिंदी में बोले तो बोल सकते ಸಾಲದನು ಎರಡು ಮಾಡಿಕೊಂಡು सिस्टम रेडी आवाज आवाज इकडे हेलो हेलो गुड मॉर्निंग गुड मॉर्निंग हेलो रेडी है गुड मॉर्निंग गुड मॉर्निंग फर्स्ट ऑफ ऑल आई congratulate all the PU pass students and I would welcome all of you on behalf of the BKIT family आप सभी लोगों का यहाँ पर स्वागत है सभी को सुप्रभात यहाँ पर आज हम इकट्ठे हुए हैं कैरियर गाइडेंस मीट के लिए और सभी जो मेरे विद्यार्थी हैं जो PU पास हैं उन सभी को मेरी ओर से अभिनंदन करते हुए मैं BKIT की तरफ से आप लोगों का
आप सभी लोगों का स्वागत करता हूँ। आ रहा? दो माइक है बस। ये Check one. Check 1, 2. Check. Check 1, 1, 2. Check. Check. Check 1, 1, 1, 2. Check. 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 Line. Check. Check 1. Check 1. 1. 1, 2. Check. Check 1. 1. 1. Check. देखो Check. 1, 2. देखो Check. Check. हेलो चेक 1 2 3 1 2 3 चेक Check. 1. चेक ओके ना Hello. Check 1, 2. Check. 1, 2. Check. 1, 2, 3. Check. 1. Check 1. Check 1, 2. 1, 2. Check 1. सर इसको यहाँ पर रख के बोलेंगे तो आपको कम आएगा। इसको यहाँ पर रख के आप बोलेंगे ना तो कम आएगा। यहाँ पे ऐसे बोलना। Check 1. 2 घंटे तक तो ये लेपल बैग भी कॉलर को लगा इसको सेट कर दो। बट हाँ इसको हाथ में स्टैंड रखिए। सर यहाँ पर जो पोडियम माइक जो रहता है बंद हो रही पोडियम माइक नहीं है बस रहने दो पोडियम माइक नहीं है रहने दीजिए कितना जितना आएगा Check 1. नहीं सर डिस्टर्बेंस तो बोलो ಸರ್ ಹಿಂಗೂ ಮಾತಾಡ್ತಾರ ಈಗ ये मेरे ख्याल से यहाँ नजदीक रहे तो करो बोल रहा आप वहाँ नहीं सर वहाँ पर से आता इसको क्या है वहाँ से आप नहीं कर दो इसको डिसेबल करो आप इसको नहीं सर यहीं से बात करेंगे सर यहाँ पे डैश के ऊपर ये करियर डैश है ना यहाँ पे ये बैकग्राउंड आने का है सर इधर तो आके फिर ये सुनिए हाँ बात अब छोड़ दो थोड़ी देर में माइक इसको ये कर दीजिए Check 1, 2, 3. यस Check 1, 2, 3. ಇಲ್ಲ साउंड बहुत बूस्ट Check 1. तो इसको ऐसा कुछ ऐसा स्टैंड लगा के ऐसा रख दो ना ऐसा ब्रदर अब स्टैंडिंग है स्टैंड लगाओ ना अभी करें नहीं स्टैंड है ना नहीं तो साइड मुंह पे नहीं वो साइड वो नहीं सिंगल स्टैंड नहीं है वो जो फोटो फ्रेम पे पीछे स्टैंड है करेक्ट ಆಗ್ತದ್ರಿ ಇದು हां अभी सर पॉसिबल नहीं ये जो फ्रेम के पीछे जो स्टैंड है उसको आप साइड में रख के जो है ले ले सकते हो सिंगल स्टैंड मैं भी देखा वहाँ पर वो जो फ्रेम फोटो फ्रेम है आपका उसके पीछे स्टैंड है वो स्टैंड आप सक्सेस हो उदय भाई ऐसा नहीं है दोनों का अरेंजमेंट करना है वैसा करते बोल के नहीं है उनको दोनों को तुम अरेंजमेंट ನಾವೇ ಮಾಡ್ಬೇಕು ಸರ್ ಅದು ಇದು ಇದಲ್ಲ ಅವ್ರ ಬಳಿ ಇಲ್ಲ ನಾವು हाथ में पकड़ अब वो ठीक है ना हाथ में पकड़े तो चलो बस
ಮಾಡೀನಿ ವಿಡಿಯೋನ ಆನ್ ಮಾಡೀನಿ, ಇವನ್ ಆಡಿಯೋನ ಆನ್ ಆಯ್ತು. ನಿಮ್ದ್ರಿ? ಇಲ್ಲ, ನಜೀಮ್ ಜಾಯ್ನ್ ಆದ್ರ ಮಟ ಆಲ್ರೆಡಿ. ಸರ್ ಹೊರಗೆ ಬಂದಾರ. ಹಾ, ನಜೀಮ್ ಬಂದ್ರು ಮಾತಾಡ. ಹಾ, ಬಂದರು. हाँ सर, हाँ सर, श्योर सर, हाँ सर. Hello, hello, good morning to all. हाँ, good morning to all. Welcome to Career Guidance Meet organized by Bhimana Country Institute of Technology. The program will start at 10:45. Hello sir. Hello. हाँ sir. हाँ. Welcome to Bhimana Country Institute of Technology, Bhalki, and a warm welcome for this one-day career guidance meet for all PU aspirants. लेके जाके अपना वायर डालो अपने वो बैग में एक छोटे ग्रीन जाते हैं डिजिटल इंटर. Hello, am I audible?
Okay. Good morning to one and all. Welcome to Bhimana Khande Institute of Technology, Bhalki. And also welcome to Career Guidance Meet. We have total of 7 eminent personalities from different category, and all those will be guiding you to choose the right path for your career. Hello, hello. Hello, hello, mic check. Hello, hello. Hello, 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 hello. Come, करो जरा. Hello, hello, mic check. Hello, hello, hello. Mic on. Hello, mic on. Check, check, check. Hello, hello, hello. देखो. Check, 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 check. Mic on. Check, check, check. Check, mic on. Check, check, check. Hello. Right. 1, 2, 3. Hello. 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 Mac texting. Hello. 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 Right. Allah. Hello, mic check. Hello, hello. 1, 2, 3. Hello, hello.
ಹಲೋ, ನಂಗೆ ನೀವು ಮ್ಯೂಟ್ ಮಾಡಲ್ಲ ಹೋಗಿರಿ. ಸರ್
Hello, good morning to all.
order. Come. Hello. Hello. Hello, Rashika.
What's happening? लास्ट बिट बंद होता नंबर थोड़ा नंबर ले नंबर आगे बोलो कितना पड़ेगा Ya ya, kamu. काही बी ऐकू येणार नाही. प्रियंका कोण पार्टिसिपेट होते प्रगती माकावी आहे सर कृष्ण Hi everybody, this is Professor Mohan Kumar. Hi. Nepo, tabra. पाडव्याच्या दिवशी सांगायचे Tabra. Tai. Một thầm mồi. Không nghe thông cái tôi. Ai một thầm nghe cái sao? Nang là satu ui.
ये ना भी चले थे का Okay, okay. ಬಂದು ದಿನ ಇದು ಆಗಿದ ಅವನ್ನ ಸ್ಟಾರ್ಟ್ ಮಾಡಿದ और साउंड बोला है ಇಲ್ವಾದು ಅವ ಮಾತಾಡಿದ್ರೆ ಕಾಣಿಸ್ಬೇಕಲ್ಲ काय जी सर काय आपल्याला ಇಲ್ಲಿಂದ ಏನದ ಇದ್ರ ಹೆಸರು ಈಕೆ ಅದನ मंगा ಸರ್ ಇದ್ರ ಲಾಗಿನ್ ಹೆಸರಿಂದ ಒಂದೇ ಸಿಸ್ಟಮ್ ಬಂದಾಗ ಈಗ ಬಂದ್ರೆ ಕ್ಲೋಸ್ ಮಾಡಿ ಡೌನ್ಲೋಡ್ ಮಾಡೋದು ಕುಬುಲ್ ಯಾಕೆ ಮಾಡಿದ್ವಿ ನೀವು ಕರಿ ಸರ್ ಸ್ಟಾರ್ಟ್ ಮಾಡ್ರಿ ನೀವು ಕರಿಸಿ ಎರಡು ಕೆಲಸ ಅದ ಅವ್ರು ಬರ್ತಾನ ಆಗ್ತದೆ ಕರಿ ಅಂತ ಹೇಳಿ ಕರಿ 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 ಇದು ಶಾರ್ಟ್ಕಟ್ ಡಿಸ್ಟೇಬಲ್ ಹಾಕಿಟ್ಲ ಅದಕ್ಕೆ
ಲ್ಯಾಪ್ಟಾಪ್ ತರಿಸ್ಲೇ ಇಲ್ಲ ಬೇಡ ಸೈನ್ ಇನ್ ಕನ್ಫ್ಯೂಷನ್ ಅಲ್ಲ ಮೈ ಡೌನ್ಲೋಡ್ ಬೇರೆ ಕಡೆ ಬಂತು ಅನ್ಬೇಡಿ ಈಗ ಸೆಟ್ಟಿಂಗ್ ಏನಂತ ಸೈನ್ ಇನ್ ಸರಿ ಇಲ್ಲ ವಿಡಿಯೋ 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 ಮೇಲೆ ಆಯ್ತಾ ಜಾಯಿನ್ ಮೀಟಿಂಗ್ ಮಾಡಕ್ಕೆ ಮಾಡಿ ಜಾಯಿನ್ ಮೀಟಿಂಗ್ ಹೇಳಿ ಸರ್ ಪಾಸ್ವರ್ಡ್ ಯೂಸರ್ ಐಡಿ ಹೇಳಿ 862 2972 622972 2257 ಸರ್ ಪ್ರಶಾಂತ್ ಸರ್ 2257 ಹಾಂ ಸರ್ ಸರ್ ಪ್ರಶಾಂತ್ ಸರ್ಗೆ ಲೂಪ್ ರೆಡ್ಡಿ ಅಲೋ ಮಾಡೋಣ ಲೂಪ್ ರೆಡ್ಡಿ ಅಲೋ ಮಾಡೋಣ ಲೂಪ್ ರೆಡ್ಡಿ ಇದ್ದು ಅಲೋ ಮಾಡೋಣ ನಿಮ್ದು ಲೂಪ್ ರೆಡಿ ಹೋಗಿದ್ದೀವಿ ಅದು ಹೋಯ್ತು ಸರ್ ನಾನು ನಜೀಮ್ ಉಂಟಾಗಿ अब ये स्क्रीन आप यूज पे डाल अब जूम स्क्रीन शेयर करो बेटा ಜೂಮ್ ಸ್ಕ್ರೀನ್ Good morning all. Welcome to Career Guidance Meet organized by Bhimana Khandre Institute of Technology, Bhalki. Very soon we'll start the session. Please have patience and thank you for joining. The Career Guidance Meet organized today at BKIT Bhalki. We will be having seven different personalities from different areas, and they will be speaking on various career opportunities
and the forthcoming courses you can select for your right path. All the resource persons are already with us. And very shortly, a chairman sir is coming. Dr. Engineer Ishwar Khande sir is on the way. Yes, sir. Welcome to all. Today we all gathered here for career guidance meet organized by Bhimana Khande Institute of Technology. So everything is ready and the program will start within a few seconds. Please bear with us and please mute your audio. Thank you. ಸುರಕ್ಷಿತ स्पीकर ऑन करिए सर। सर साउंड नहीं आ रहा। ಲೈವ್ ನಲ್ಲಿ ನಮ್ಮ ಜೊತೆ ಪಾಲ್ಗೊಳ್ಳುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪಾಲಕರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಆಯೋಜಕರ ಪರವಾಗಿ. ವಾರ್ಮ್ ವೆಲ್ಕಮ್ ಟು ಯು ಆಲ್. ಪ್ರಿಯ ವಿದ್ಯಾರ್ಥಿಗಳೇ, ಮೊಟ್ಟ ಮೊದಲಿಗೆ ಕೋವಿಡ್ ಸಂಕಷ್ಟದಲ್ಲಿ ಪರೀಕ್ಷೆಗಳನ್ನೆಲ್ಲ ಎದುರಿಸಿ ಉತ್ತಮ ಫಲಿತಾಂಶವನ್ನು ಸಾಧಿಸಿದ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಜೀವನದ ಪ್ರಮುಖ ಘಟ್ಟದಲ್ಲಿ ನೀವಿದ್ದೀರಿ.
ಮುಂದಿನ ಆಯ್ಕೆ ಬಗ್ಗೆ ಸ್ಪಷ್ಟ ಚಿತ್ರಣ ನಿಮ್ಮಲ್ಲಿಲ್ಲ, ಗೊಂದಲದಲ್ಲಿ ಇದ್ದೀರಿ. ಯಾವ ಕೋರ್ಸ್ಗೆ ಹೋದರೆ ಭವಿಷ್ಯ ಉತ್ತಮ ಎನಿಸುತ್ತದೆ, ಆಯ್ಕೆ ಹೇಗೆ, ನಿಮ್ಮ ಕನಸು, ನಿಮ್ಮ ಕುಟುಂಬದವರ ನಿರೀಕ್ಷೆ ಸಾಧಿಸಲು ಆಗುತ್ತದಾ, ನಮ್ಮ ಕೈಯಲ್ಲಿ ಆಗುತ್ತದಾ ಅಂತ ಹೇಳೋ ನೂರಾರು ವಿಷಯಗಳು ನಿಮ್ಮನ್ನು ಕಾಡುತ್ತಿರುತ್ತವೆ. ಈ ಎಲ್ಲ ಗೊಂದಲ ಮತ್ತು ಸಮಸ್ಯೆಗಳನ್ನ ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಿ ನಿರ್ದಿಷ್ಟ ಗುರಿಯನ್ನು ನೀವು ಹೊಂದುವಿರಿ ಎಂದ ವಿಶ್ವಾಸ ನಮಗಿದೆ. ಈ ನೇರ ಸಂವಾದದ ಕಾರ್ಯಕ್ರಮದ ರೂವಾರಿಗಳಾದ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಬಾಲ್ಕಿಯ ಜನಪ್ರಿಯ ಶಾಸಕರು, ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಸದಾ ಚಿಂತನೆಯನ್ನ ಮಾಡುತ್ತಾ ಜಿಲ್ಲಾ ಮಟ್ಟದಲ್ಲಿ, ಸರ್ಕಾರದ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತಿರುವ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನ ಕೋರುತ್ತೇನೆ. ಅವರ ಜೊತೆ ನೇರ ಸಂವಾದವನ್ನ ಮಾಡಿ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳುತ್ತೀರಿ ಹಾಗೂ ಆಯ್ಕೆಯ ಬಗ್ಗೆ ಗೊಂದಲವನ್ನ ನಿವಾರಿಸಿಕೊಂಡು ಮುಂದಿನ ಸಾಧನೆಗೆ ಅವರು ಪ್ರೇರಣೆಯನ್ನ ಆಗಲಿದ್ದಾರೆ ಎಂಬ ದೃಢ ವಿಶ್ವಾಸ ನಮಗಿದೆ. ಈಗ ಅವರ ಜೊತೆ ಪಾಲ್ಗೊಳ್ಳುತ್ತಿರುವ ಇತರ ಗಣ್ಯರನ್ನ ಪರಿಚಯಿಸುವ ಸಮಯ. ಶ್ರೀ ರಿಷಿಕೇಶ್ ಬಹದ್ದೂರ್ ದೇಸಾಯಿ, ಹಿಂದೂ ಪತ್ರಿಕೆಯ ವಿಶೇಷ ವರದಿಗಾರರು, ನನ್ನ ಆತ್ಮೀಯ ಮಿತ್ರರು ಕೂಡ. ಬೀದರ್ನಲ್ಲಿ ಬಹಳ ವರ್ಷ ಕೆಲಸ ಮಾಡಿದ್ದಾರೆ. ಇಲ್ಲಿಯ ವಿದ್ಯಾರ್ಥಿಗಳು ಮತ್ತು ಪಾಲಕರ ಸಮಸ್ಯೆಗಳನ್ನ ಬಲ್ಲವರಾಗಿದ್ದಾರೆ. ಬೀದರ್ನಲ್ಲಿ ಅವರ ಪತ್ರಿಕೆಯ ವತಿಯಿಂದ ಪ್ರತಿ ವರ್ಷ ಕೆರಿಯರ್ ಗೈಡೆನ್ಸ್ ಮೀಟ್ ಅನ್ನು ಹಮ್ಮಿಕೊಳ್ಳುತ್ತಾ ಇದ್ದರು. ಬಹಳಷ್ಟು ವಿದ್ಯಾರ್ಥಿಗಳು ಅದರ ಪ್ರಯೋಜನವನ್ನು ಪಡೆದುಕೊಂಡಿದ್ದರು. ಈ ವರ್ಷ ಮೇ 24ರಲ್ಲಿ BKITಯಲ್ಲಿ ನಾವು ಅವರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಕೋವಿಡ್ ಕಾರಣಾಂತರದಿಂದ ಈ ಕಾರ್ಯಕ್ರಮ ಆಗಲಿಲ್ಲ. ಆದರೂ ನಮ್ಮ ಅದೃಷ್ಟ, ಅವರು ನಮ್ಮ ಕರೆಯನ್ನ ಸ್ವೀಕರಿಸಿ ಈ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಆಯೋಜಕರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. It's my privilege to welcome another expert panelist, Dr. S. Mohan Kumar, advisor, expert AICT Stanford, IFC member, MHRD NEET, who has accepted our invitation and agreed to interact with the students community and to motivate them. I extend a warm welcome to you, sir. It's an honor for all of us to interact with you, sir. Students are really have a fortunate enough to have your presence, sir. Thank you. ನಮ್ಮ ವಿಷಯ ತಜ್ಞದಲ್ಲಿ ಮತ್ತೊಬ್ಬರಾದಂಥ ಶ್ರೀ ಲಿಂಗರಾಜು, ಪ್ರಾಧ್ಯಾಪಕರು, ಎಮೆರಿಟಸ್ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಅವರು ಕೂಡ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ನಿಮ್ಮೊಂದಿಗೆ ಕೃಷಿ ವೃತ್ತಿಯ ಕೋರ್ಸ್ ಆಯ್ಕೆ, ಪ್ರಯೋಜನ, ಮುಂದಿನ ಸವಾಲುಗಳು ಮತ್ತು ಸೂಕ್ತ ದಾರಿಯ ಬಗ್ಗೆ ಮುಕ್ತವಾಗಿ ಸಂವಾದವನ್ನು ನಡೆಸುತ್ತಾರೆ. ಅವರ ಉಪಯೋಗವನ್ನು ತಾವು ಪಡೆದುಕೊಳ್ಳುವ ವಿಶ್ವಾಸ ನಮಗಿದೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮೀಯ ಸ್ವಾಗತವನ್ನ ಕೋರುತ್ತೇನೆ. ನಮ್ಮ ಜೊತೆ ಇನ್ನೋರ್ವ ವಿಷಯ ತಜ್ಞರಾದ ಶ್ರೀ ಅಣ್ಣಾರಾವ್ ಪಾಟೀಲ್, ಹಿರಿಯ ಪಶುವೈದ್ಯ ಅಧಿಕಾರಿಗಳು, ಕರ್ನಾಟಕ ಸರ್ಕಾರ ಇವರಿದ್ದಾರೆ. ಅವರ ಕೋರ್ಸ್ನ ಆಯ್ಕೆಯ ಬಗ್ಗೆ ಇಚ್ಛಿಸುವ ವಿದ್ಯಾರ್ಥಿಗಳು ತಮ್ಮ ಸಂಶಯವನ್ನ ನಿವಾರಿಸಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆಯಬೇಕಾಗಿ ಕೋರುತ್ತೆ. ಅವರಿಗೂ ಆಯೋಜಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಡಾಕ್ಟರ್ ಆರ್ ವೆಂಕಟರೆಡ್ಡಿ, ಪ್ರಾಧ್ಯಾಪಕರು, ಮನಃಶಾಸ್ತ್ರಜ್ಞರು, ಕಲಬುರಗಿ, ಇವರು ನಮ್ಮೊಡನೆ ಇದ್ದಾರೆ. 1500ಕ್ಕೂ ಹೆಚ್ಚು ಉಪನ್ಯಾಸಗಳನ್ನ ನೀಡಿ ವಿದ್ಯಾರ್ಥಿಗಳ ಮಾರ್ಗದರ್ಶನ ಪುಸ್ತಕಗಳನ್ನು ಬರೆದು ಹಲವಾರು PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ನೀಡುತ್ತಿದ್ದಾರೆ. ಇವರಿಂದ ತಾವು ತಮ್ಮ ಸಮಸ್ಯೆಗಳನ್ನ ಹಂಚಿಕೊಳ್ಳಬಹುದು. ಇವರಿಗೂ ಕೂಡ ಆಯೋಜಕರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. I take this opportunity to extend a warm welcome to the another expert panelist, Dr. Trupti Sakuja, psychotherapist, career counselor, parent coach, guest faculty of the various university, who has accepted our invitation and now with us to interact with you all. Once again, I welcome you, madam. It gives me an immense pleasure to welcome the another expert, Srimati Sulekha Yadav, psychologist, NCER counselor, parent coach, who has accepted our invitation and available for this career guidance meet. Madam, please accept our warm welcome. ಈ ನೇರ ಸಂವಾದ ಕಾರ್ಯಕ್ರಮದ ಸುದ್ದಿಯನ್ನ ಪ್ರಕಟ ಮಾಡಿ ಹಾಗೂ ಯಶಸ್ವಿಗೆ ಕಾರಣೀಭೂತರಾದಂತಹ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಗೆಳೆಯರು ಇಲ್ಲಿದ್ದಾರೆ. ಅವರ ಮಿತ್ರರೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಈ ಸಹಕರಿಸಿದ BKIT ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ, SVS
ಶಾಲಾ ಕಾಲೇಜುಗಳ ಮುಖ್ಯಸ್ಥರಿಗೂ, ಬೀದರ್ ಜಿಲ್ಲಾ ಶಿಕ್ಷಣಾಧಿಕಾರಿಗಳಿಗೂ, PUC ಕಾಲೇಜಿನ ಪ್ರಾಚಾರ್ಯರಿಗೂ, ನಮ್ಮ ಟೆಕ್ನಿಕಲ್ ಟೀಮಿಗೂ ಕೂಡ ಸ್ವಾಗತವನ್ನ ಕೋರುತ್ತೇನೆ. ಇನ್ನೊಮ್ಮೆ ಈ ನೇರ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪಾಲಕರಿಗೂ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಾ ಸದುಪಯೋಗವನ್ನ ಪಡೆದುಕೊಳ್ಳುತ್ತೀರಿ ಎಂಬ ಆಶಯದೊಂದಿಗೆ ನನ್ನ 2 ಮಾತನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Good morning, everybody.
Very warm welcome to all my dear students, parents, and also eminent personalities like Dr. S. Mohan Kumar, my friend Sri Rishikesh Bahadur Desai, Sri S. Lingarajo, Dr. Tripti Sakhuja, Sulekha Yadav, Dr. R. Venkat Reddy, Sri Annarao Patil, and also the organizers, BKIT principals, and all the technical staff, media friends, and those who are attending this career guidance meet via Zoom, YouTube, and Facebook. ನನ್ನ ಪ್ರೀತಿಯ ವಿದ್ಯಾರ್ಥಿನಿ ಸಹೋದರ ಸಹೋದರಿಯರೇ, ನೀವೆಲ್ಲರೂ ನಿಮ್ಮ ಜೀವನದ ಅತ್ಯಂತ ಮಹತ್ವದಾದಂತ ಒಂದು ಘಟ್ಟದಲ್ಲಿ ಇದ್ದೀರಿ. ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ಈ ಕೊರೋನಾ ಮಹಾಮಾರಿ ಇದ್ದಂತ ಸಂದರ್ಭದಲ್ಲಿನೂ ಬಹಳ ಆತಂಕ ಇತ್ತು, ಬಹಳ ಭಯ ಇತ್ತು. ಈ ಒಂದು ವಾತಾವರಣದಲ್ಲಿಯೂ ಬಹಳ ಧೈರ್ಯ ಮಾಡಿ ಪರೀಕ್ಷೆಯನ್ನು ಬರೆದಿದ್ದೀರಿ, ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡಿದ್ದೀರಿ, ಉತ್ತೀರ್ಣರಾಗಿದ್ದೀರಿ. ಹೀಗಾಗಿ ಪ್ರಪ್ರಥಮವಾಗಿ ನನ್ನ ಪರವಾಗಿ ಮತ್ತು ಭೀಮಣ್ಣ ಖಂಡ್ರೆ ತಾಂತ್ರಿಕ ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿಯವರ ಪರವಾಗಿ ನಿಮ್ಮೆಲ್ಲರಿಗೆ ಹಾರ್ದಿಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವಿದ್ಯಾರ್ಥಿಗಳೇ, ನಮ್ಮ ನಾಡಿನ ನಾಳಿನ ನಾಗರಿಕರು, ನಮ್ಮ ಆಸ್ತಿ, ನಮ್ಮ ಭವಿಷ್ಯ ಅಂದ್ರೆ ನೀವೇ ಇದ್ದೀರಿ. ಇವತ್ತು ನೀವೆಲ್ಲ ನಮ್ಮ ಜಿಲ್ಲೆಯ, ರಾಜ್ಯದ, ರಾಷ್ಟ್ರದ, ವಿಶ್ವದ ಭವಿಷ್ಯದ ಇಂಜಿನಿಯರ್ಗಳು ಆಗುವವರಿದ್ದೀರಿ, ವೈದ್ಯರಾಗುವವರಿದ್ದೀರಿ, ಉನ್ನತಾಧಿಕಾರಿಗಳಾಗುವವರಿದ್ದೀರಿ, ಉಪನ್ಯಾಸಕರಾಗುವವರಿದ್ದೀರಿ, ವಿಜ್ಞಾನಿಗಳಾಗುವವರಿದ್ದೀರಿ, IAS, IPS ಸರ್ಕಾರದ ಉನ್ನತ ಹುದ್ದೆ ಅಲಂಕರಿಸಿರುವ ಒಂದು ಅಪೇಕ್ಷೆ ಇಟ್ಕೊಂಡಿದ್ದೀರಿ. ಇವತ್ತು ಈ ದೇಶಕ್ಕೆ ಹೆಮ್ಮೆ ತರುವಂತ ಕ್ರೀಡಾಪಟುಗಳು ಆಗುವವರಿದ್ದೀರಿ, ಈ ದೇಶದ ಗಡಿ ಕಾಯುವಂತ ಯೋಧರಾಗುವವರು ಇದ್ದೀರಿ. ಹೀಗಾಗಿ ನಮ್ಮ ದೇಶದ ಸಂಪತ್ತಾದ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. 21ನೇ ಶತಮಾನ ಇದು ಭಾರತೀಯರ ಶತಮಾನ. ಇಡೀ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ. ಯಾಕೆ ನೋಡ್ತಾ ಇದೆ? ಆಲೋಚನೆ ಮಾಡಿ. ಏನ್ ನಮ್ಮ ದೇಶ ಇಡೀ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಆರ್ಥಿಕತೆಯಲ್ಲಿ ಮುಂಚೂಣಿಯಲ್ಲಿದೆ ಅಂತಲೇ ಅಲ್ಲ. ಇಡೀ ಜಗತ್ತು ನಮ್ಮ ಕಡೆ ಈ ಕಡೆ ನೋಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ದೇಶದಲ್ಲಿರುವಂತ ಮಾನವ ಸಂಪನ್ಮೂಲ, ನಮ್ಮ ಯುವಕರು, ನಮ್ಮ ಯುವತಿಯರು. ಇವತ್ತೇನು ಪ್ರತಿಭಾವಂತರಿದ್ದಾರೆ, ಕೌಶಲ್ಯ ಪಡೆದಿದ್ದಾರೆ, ನೈಪುಣ್ಯತೆ ಪಡೆದಿದ್ದಾರೆ, ಕಠಿಣ ಪರಿಶ್ರಮ ಜೀವಿಗಳಿದ್ದಾರೆ. ಅವರು ಬರೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಾದ್ಯಂತ ಲಂಡನ್ ಅಲ್ಲಿ, ಪ್ಯಾರಿಸ್ ಅಲ್ಲಿ, ಇವತ್ತು ಕೆನಡಾದಲ್ಲಿ, ಗಲ್ಫ್ ಅಲ್ಲಿ, ಇವತ್ತು ಅನೇಕ ವಿದೇಶಗಳಲ್ಲಿ ದೇಶೀಯ ದೊಡ್ಡ ದೊಡ್ಡ ಒಂದು ಸಂಸ್ಥೆಗಳಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗಿ ಇವತ್ತೇನು ರಾಜ್ಯ ಕಟ್ಟುವಂತ, ದೇಶ ಕಟ್ಟುವಂತ, ವಿಶ್ವ ಕಟ್ಟುವಂತ ಒಂದು ಕೆಲಸ ಏನು ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು
ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಪ್ರತಿಭಾವಂತರಿರ್ಬೋದು, ಯುವಕರಿರ್ಬೋದು. ಆ ಯುವಕರ ಸಂಖ್ಯೆ ಯಾವುದಾದ್ರೂ ರಾಷ್ಟ್ರದಲ್ಲಿ ಎಲ್ಲಕ್ಕಿಂತ ಹೆಚ್ಚಿಗೆ ಇದ್ದಾರೆ ಅಂತ ಹೇಳಿದ್ರೆ ಅದು ಭಾರತ ದೇಶದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮಲ್ಲಿ 35 ವರ್ಷಗಳ ಕೆಳಗೆ ಇರುವಂತಹ ಯುವಕರ ಸಂಖ್ಯೆ ಇವತ್ತು ಸುಮಾರು 65%, 75ರಿಂದ 80 ಕೋಟಿ ಜನ ಇದ್ದಾರೆ. ಇವತ್ತೇನು ಯಂಗ್ ಇಂಡಿಯಾ ಅಂತ ನಾವು ಕರ್ಕೊಳ್ತಾ ಇದ್ದೀವಿ, ಇಡೀ ಜಗತ್ತು ನಮಗೆ ಕರೀತಾ ಇದೆ. ಆ ಯಂಗ್ ಇಂಡಿಯಾ ಅಂತ ಕರೀಲಿಕ್ಕೆ ನೀವೆಲ್ಲ ಕಾರಣೀಭೂತರಾಗಿದ್ದೀರಿ ಅನ್ನುವಂತ ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೀವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ನಿಮ್ಮ ಭವಿಷ್ಯ ಬಹಳ ಉಜ್ವಲ ಇದೆ. ನೀವು ನಿಮ್ಮ ಇತಿಹಾಸನು ಸ್ವಲ್ಪ ಅವಲೋಕಿಸಿ. ನಾವು ನಡೆದು ಬಂದಂತ ದಾರಿ, ನಿನ್ನೆ 74ನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಿದ್ದೇವೆ. ನಮ್ಗೇನು ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿರಲಿಲ್ಲ. ಅನೇಕ ಜನ ಸ್ವಾತಂತ್ರ್ಯಕ್ಕಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅನೇಕ ರಾಷ್ಟ್ರೀಯ ನಾಯಕರ ಮುಖಂಡತ್ವದಲ್ಲಿ ಹೋರಾಟ ಮಾಡಿದ್ದಾರೆ. ಸ್ವಾತಂತ್ರ್ಯ ಸಿಕ್ಕಂತಹ ಸಂದರ್ಭದಲ್ಲಿ ಇಡೀ ರಾಷ್ಟ್ರದಲ್ಲಿ 32 ಕೋಟಿ ಜನಸಂಖ್ಯೆ. ಇವತ್ತು ನಮ್ಮಲ್ಲಿ ಏನೂ ಇರಲಿಲ್ಲ, ಯಾವುದೇ ಸಾಮರ್ಥ್ಯ ಇರಲಿಲ್ಲ. ಬಡತನ ಇತ್ತು, ನಿರುದ್ಯೋಗ ಇತ್ತು, ಅನಕ್ಷರತೆ ಇತ್ತು, ಕೈಗಾರಿಕೆಗಳಿರಲಿಲ್ಲ, ಹಸಿವಿನಿಂದ ಬಳಲ್ತಾ ಇದ್ರು, ದಾರಿದ್ರ್ಯ ಇತ್ತು, ಜಾತೀಯತೆ ಇತ್ತು. ಇಂಥ ಒಂದು ಪರಿಸ್ಥಿತಿಯಲ್ಲೇನು ನಮ್ಮ ರಾಷ್ಟ್ರೀಯ ನಾಯಕರು, ಮೊದಲನೇ ಪ್ರಧಾನಮಂತ್ರಿ ಆದಂತಹ ಜವಾಹರ್ಲಾಲ್ ನೆಹರೂಜಿಯವರ ದೂರದೃಷ್ಟಿತ್ವ, ಒಂದು ಪಂಚವಾರ್ಷಿಕ ಯೋಜನೆಗಳು, ಕೈಗಾರಿಕೆಗಳು, ಇವತ್ತೇನು ಹಸಿರು ಕ್ರಾಂತಿ ಮಾಡುವಂತದರ ಮುಖಾಂತರ, ನೀರಾವರಿ ಯೋಜನೆಗಳು ಮಾಡುವಂತದರ ಮುಖಾಂತರ, ಅದರ ಜೊತೆಯಲ್ಲಿ ಸರ್ಕಾರ ಜೊತೆಯಲ್ಲಿ ಸರಿ ಸಮಾನವಾಗಿ ಸಂಘ ಸಂಸ್ಥೆಗಳು, ಮಠಮಾನ್ಯಗಳು ಅನೇಕರು ಒಂದು ರೀತಿಯಲ್ಲಿ ಶಿಕ್ಷಣದಿಂದಲೇ ಪ್ರಗತಿ ಆಗಬಹುದು, ಶಿಕ್ಷಣವೇ ಶಕ್ತಿ, ನಾಲೆಜ್ ಇಸ್ ಪವರ್ ಅಂತ ಹೇಳಿ ಅನೇಕ ಕಡೆ ಎಲ್ಲಿ ಶಾಲೆಗಳಿರಲಿಲ್ಲ, ಕಾಲೇಜುಗಳಿರಲಿಲ್ಲ, ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು, ವೃತ್ತಿಪರ ಕೋರ್ಸ್ಗಳು, ಇವತ್ತು ವಿಶ್ವವಿದ್ಯಾಲಯಗಳು ಅನೇಕ ಪ್ರಾರಂಭ ಮಾಡಿ ಇಡೀ ದೇಶದಾದ್ಯಂತ ಏನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನೊಂದು ಕನಸಿತ್ತಪ್ಪ, ಎಲ್ಲಾ ರಾಷ್ಟ್ರೀಯ ನಾಯಕರುಗಳು, ವಲ್ಲಭಾಯ್ ಪಟೇಲ್ ಇರ್ಬೋದು, ಇನ್ನಿತರ ಇರ್ಬೋದು, ಇಲ್ಲಿರುವಂತ ಎಲ್ಲಾ ಜನರಿಗೆ ಸರಿ ಸಮಾನವಾಗಿ ಉಚಿತವಾಗಿ ಶಿಕ್ಷಣ ಸಿಗಬೇಕು ಅಂತೇಳಿ ಅವರೇನು ಒಂದು ದೂರದೃಷ್ಟಿ ಇಟ್ಕೊಂಡು ನೀತಿಗಳನ್ನು ಮಾಡಿದ್ರು. ಅದಕ್ಕಾಗಿ ಇವತ್ತು ಸಾಕ್ಷರತೆ ಹೆಚ್ಚಿಗೆ ಆಯಿತು, ಮಾನವ ಸಂಪನ್ಮೂಲ ಬೆಳೀತು, ಮತ್ತೆ ನಮ್ಮ ಯುವಕರು ಯುವತಿಯರು ಮೇಧಾವಿಗಳಾಗಿ, ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿ ಇವತ್ತು ಅನೇಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಹ್ಯಾಕಾಶದಲ್ಲಿ ತೆಗೆದುಕೊಳ್ರಿ, ನಾಸಾದಲ್ಲಿ ತೆಗೆದುಕೊಳ್ರಿ, ವಿಶ್ವಸಂಸ್ಥೆಯಲ್ಲಿ, IBM ಅಲ್ಲಿ, ಮೈಕ್ರೋಸಾಫ್ಟ್ ಅಲ್ಲಿ ಇವತ್ತು ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ ಅನೇಕ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳ ಮುಖ್ಯಸ್ಥರು ಇವತ್ತು ಭಾರತೀಯರಿದ್ದಾರೆ. ಮೈಕ್ರೋಸಾಫ್ಟ್ ಇರ್ಬೋದು, ಇನ್ನಿತರ ಅನೇಕ ಹೆಸರು ಹೇಳಿದ್ರೆ ಇನ್ನೂ ಬಹಳ ಸಮಯ ಆಗ್ತದೆ. ಹೀಗಾಗಿ ವಿಜ್ಞಾನ, ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಮಂಗಳಯಾನ, ಚಂದ್ರಯಾನ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಪ್ರತಿಭೆ ಕೊರತೆ ಇಲ್ಲ. ಒಂದಾನೊಂದು ಕಾಲದಲ್ಲಿ ಆಹಾರ ಉತ್ಪಾದನೆ ಇರಲಿಲ್ಲ 32 ಕೋಟಿ ಜನರಿಗೆ, 135 ಕೋಟಿ ಜನರಿಗೆ ಆಹಾರ ಉತ್ಪಾದನೆ ಮಾಡಿ ರಫ್ತು ಮಾಡುವಂತ ಸಾಮರ್ಥ್ಯ ಇವತ್ತು ನಮ್ಮಲ್ಲಿ ಇದೆ. ಎಲ್ಲಾ ರೀತಿಯ ಸಂಪನ್ಮೂಲಗಳಿದ್ದಾವೆ. ಹೀಗಾಗಿ ಎಂತ ಒಂದು ಪರಿಸ್ಥಿತಿಯಲ್ಲಿ ಭಾರತ ದೇಶದ ಹೆಮ್ಮೆಯಪ್ಪ ಅಂತ ಹೇಳಿ ಇವತ್ತು ನಾವು ಹೇಳಬಹುದು. ಇಡೀ ವಿಶ್ವದ ಪ್ರಗತಿಯಲ್ಲಿ, ಸಮಾಜದ ಪ್ರಗತಿಯಲ್ಲಿ, ಅಭಿವೃದ್ಧಿಯಲ್ಲಿ ಭಾರತೀಯರ ಕೊಡುಗೆ ಅಪಾರವಾದಂಥದ್ದು, ಅನನ್ಯವಾದಂಥದ್ದು, ಎಲ್ಲಕ್ಕಿಂತ ಇವತ್ತು ಜಾಸ್ತಿ ಇದೆ ಅಂತ ಹೇಳಿದ್ರೆ ಅತಿಶೋಕ್ತಿ ಆಗುದಿಲ್ಲ ಅನ್ನುವಂತ ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಇವತ್ತು ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರವರು ಹೇಳ್ತಾರೆ, ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಇಸ್ ಆಲ್ರೆಡಿ ಇನ್ ಮ್ಯಾನ್. ಅಂದ್ರೆ ಶಿಕ್ಷಣದ ಏನ್ ಮಹತ್ವ ಇದೆ ಅದೆಲ್ಲ ವಚನಕಾರರು ತೋರಿಸ್ಕೊಟ್ಟಿದ್ದಾರೆ. ಇವತ್ತಿನ ದಿನಮಾನಗಳಲ್ಲಿ, ಇವತ್ತಿನ ದಿವಸ ನಮ್ಮಲ್ಲಿ ಕವಿಗಳು, ದಾಸರು ಅನೇಕ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಬರೀ ವಿದ್ಯಾವಂತರಾದ್ರೆ ಅಷ್ಟೇ ಸಾಲದು, ಪದವೀಧರರಾದರೆ ಸಾಲದು. ನಮ್ಮ ವಿದ್ಯಾರ್ಥಿಗಳು ಕೌಶಲ್ಯವಂತರಾಗಬೇಕು, ಬುದ್ಧಿವಂತರಾಗಬೇಕು. ಅದಕ್ಕಾಗಿ
ಸರ್ವಜ್ಞ ಕವಿ ಹೇಳ್ತಾನೆ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ ಕಡು ವೈರಿಗಳು ಅಂತ. ಅಂದ್ರೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ವಿದ್ಯೆ ಕಲಿಸಬೇಕಾದ ಜವಾಬ್ದಾರಿ ತಂದೆದಾದರೆ ಬುದ್ಧಿ ಹೇಳಬೇಕಾದದ್ದು ಗುರುಗಳು. ಬರೀ ವಿದ್ಯಾರ್ಥಿಗಳು ಇವತ್ತು ಬುದ್ಧಿವಂತರ ಜೊತೆಯಲ್ಲಿ ಅವರು ಇವತ್ತು ನೀತಿವಂತರಾಗಬೇಕು ಅನ್ನುವಂಥದ್ದು ಇವತ್ತಿನ ಒಂದು ಅವಶ್ಯಕತೆ ಇದೆ ಅನ್ನುವಂತ ಒಂದು ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಇವತ್ತಿನ ದಿವಸ ನೈತಿಕ ಶಿಕ್ಷಣವು ಅಷ್ಟೇ ಒಂದು ಮಹತ್ವದಾದಂಥದ್ದು ಇದೆ. ನಮ್ಮೆಲ್ಲಾ ವಿದ್ಯಾರ್ಥಿಗಳು ಬಹಳ ಕಠಿಣವಾಗಿ ಮೇಧಾವಿಗಳಿದ್ದಾರೆ, ಆದ್ರೆ ಅನೇಕ ಸಲ ಬಹಳಷ್ಟು ರ್ಯಾಂಕ್ಗಳನ್ನು ಪಡಿತಾರೆ. ನೀವೆಲ್ಲ ರ್ಯಾಂಕ್ಗಳನ್ನು ಪಡೆದ್ರಪ್ಪ, ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಬೇಕಲ್ಲ, ನೈತಿಕ ಶಿಕ್ಷಣನೂ ಬೇಕು. ರ್ಯಾಂಕ್ ಪಡೆದು ಯಾವ ವಿದ್ಯಾರ್ಥಿ ತನ್ನ ತಂದೆ ತಾಯಿಯನ್ನು ಮರೀತಾನೆ, ಅವರನ್ನು ಕಡೆಗಣಿಸ್ತಾನೆ, ಅಂತ ವಿದ್ಯಾರ್ಥಿ ಎಷ್ಟೇ ವಿದ್ಯೆಯನ್ನು ಪಡೆದ್ರೆ ಏನು ಪ್ರಯೋಜನ ಇದೆ? ಯಾರು ಗುರುಹಿರಿಯರಿಗೆ ಗೌರವ ನೀಡಿದ ವ್ಯಕ್ತಿಗೆ ಎಂತ ವಿದ್ಯೆ ಇದ್ದರೆ ಏನು ಪ್ರಯೋಜನ ಆಗ್ತದೆ? ಅದಕ್ಕೆ ನಾವು ಗುರು ಹಿರಿಯರಿಗೆ ತಾವು ಗೌರವ ಕೊಡಬೇಕು, ದೇಶಭಕ್ತಿ ಬೆಳೆಸ್ಕೊಳ್ಬೇಕು, ಉಪಕಾರ ಮಾಡಿದವರನ್ನು ಸ್ಮರಿಸಬೇಕು. ಇಂಥ ಸದ್ಗುಣಗಳನ್ನು ಬೆಳೆಸಿಕೊಂಡು ಇವತ್ತಿನ ದಿವಸ ತಾವೆಲ್ಲರೂ ಮುಂದೆ ನಡಿಬೇಕಾಗಿದೆ. 100ಕ್ಕೆ 100 ಅಂಕ ಪಡೆದು ಸಾಮಾನ್ಯ ಜ್ಞಾನ ಇಲ್ಲದೆ ಇದ್ದರೆ ಫಸ್ಟ್ ರ್ಯಾಂಕ್ ಪಡೆದ್ರು, ಎಷ್ಟೇ ಮೇಧಾವಿ ಪಡೆದ್ರು ಏನ್ ಪ್ರಯೋಜನ ಆಗ್ತದೆ? ನಾವು ಆಲೋಚನೆ ಮಾಡಬೇಕಾಗ್ತದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೀವೆಲ್ಲರಲ್ಲಿ, ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಪ್ರಪ್ರಥಮವಾಗಿ ಏನ್ ಬೇಕಪ್ಪ? ಒಂದು ಗುರಿ ಬೇಕು. ಆ ಗುರಿ ಸಾಧನೆಗೆ ಏನ್ ಮಾಡಬೇಕಾಗಿದೆ? ನೀವು ಶ್ರಮಿಸಬೇಕಾಗಿದೆ. ಆ ಸಾಧಿಸುವ ಒಂದು ಛಲ ಬೇಕು. ಆ ಛಲ ಇಲ್ಲದೆ ಇದ್ದರೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಿಂದೆ ಗುರು, ಮುಂದೆ ಗುರಿ ಇರಬೇಕು ಅಂತ ಹೇಳ್ತಾರೆ, ಅದು ಸತ್ಯ ಇದೆ. ಇದು ಸ್ಪರ್ಧಾತ್ಮಕ ಯುಗ. ಈ ಸ್ಪರ್ಧೆಯಲ್ಲಿ ಯಾರಿವತ್ತು ಯೋಗ್ಯರಿದ್ದಾರೆ ಅವರೇ ಮುಂದೆ ಹೋಗ್ತಾರೆ, ಬೇರೆಯವರೆಲ್ಲ ಹಿಂದೆ ಬೀಳ್ತಾರೆ. ಸ್ಪರ್ಧೆ ಅನಿವಾರ್ಯತೆ ಇದೆ. ಈ ಸ್ಪರ್ಧೆಯಲ್ಲಿ ನೀವು ಭಾಗವಹಿಸದೇ ಇದ್ದರೆ ಇವತ್ತು ವಿದ್ಯಾರ್ಥಿಗಳು ಹೇಡಿಗಳಿದ್ದಾರಪ್ಪ ಅಂತ ಹೇಳಿ ಅಂತಾರೆ. ಹೀಗಾಗಿ ಇಂಥ ಒಂದು ಸ್ಪರ್ಧೆ ನಿಮ್ಗೆ ಆತಂಕ ಒಡ್ತದೆ, ನಿಮ್ಮಲ್ಲಿ ಒಂದು ಭಯ, ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಆದರೂ ಈಜಬೇಕು, ಈಜಿ ನೀವೆಲ್ಲರೂ ಗೆಲ್ಲಬೇಕಾಗಿದೆ. ಆ ಒಂದು ದೃಷ್ಟಿಯಿಂದ ಇವತ್ತಿಂದು ನೀವೆಲ್ಲ ನಮ್ಮ ವಿದ್ಯಾರ್ಥಿಗಳು ದೊಡ್ಡ ಉನ್ನತವಾದಂತ ಒಂದು ಗುರಿಯನ್ನು ಇಟ್ಕೊಳ್ಬೇಕು. ನಾವು ಮುಗಿಲು ಮುಟ್ಟುತ್ತೇವೆ ಅಂತ ಹೇಳಿ ನೀವು ಗುರಿ ಇಟ್ಕೊಂಡ್ರಿ ಅಂತ ಹೇಳಿದ್ರೆ, ಮುಗಿಲು ಮುಟ್ಟಲಾಗದಿದ್ದರೂ ಕನಿಷ್ಠ ಮರದ ತುದಿ ಏರಲಾದರೂ ಅದು ಸಾಧ್ಯವಾಗುತ್ತದೆ. ಆ ಗೆಲ್ಲುವ ಛಲ ನೀವೆಲ್ಲ ಮೂಡಿಸ್ಕೊಳ್ಬೇಕಾಗಿದೆ. ಸಮರ್ಪಣಾ ಭಾವ ಇರಬೇಕು. ಇದಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಶಿಕ್ಷಣ ಕಲಿಬೇಕು ಅನ್ನುವಂಥದ್ದು ನಿಮ್ಮಲ್ಲೊಂದು ಪ್ಯಾಷನ್ ಇರಬೇಕು. ಯಾರು ಇವತ್ತಿನ ನೀವೆಲ್ಲ ಮುಂದಿನ ಕೋರ್ಸ್ಗಳಿಗೆ ಹೋಗ್ತೀರಿ, ಇಲ್ಲಿವರೆಗೆ ಬಹಳ ಶಿಸ್ತಿನಿಂದ ಬಂದಿದ್ದೀರಿ, ನೀವು ನಿಮ್ಮ ಮುಂದಿನ ಭವಿಷ್ಯತ್ತಿನಲ್ಲಿ ನೀವು ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ 4 ಡಿಗಳು ಇರಬೇಕು. ಒಂದು ಡಿಸಿಪ್ಲಿನ್ ನಿಮ್ಮಲ್ಲಿ ಬಹಳ ಅತ್ಯಂತ ಮಹತ್ವದಾದಂಥದ್ದು. ಡೆಡಿಕೇಶನ್, ಡಿವೋಷನ್ ಅಂಡ್ ಡಿಟರ್ಮಿನೇಷನ್. ಇದರ ಅರ್ಥ ನಿಮ್ಮಲ್ಲಿ ಶಿಸ್ತಿರ್ಬೇಕು, ಸಂಯಮ ಇರಬೇಕು, ಸಮರ್ಪಣಾ ಮನೋಭಾವನೆ ಇರಬೇಕು, ಛಲ ಇರಬೇಕು ಅಂತ ಹೇಳಿ. ಎಲ್ಲಿ ಅಶಿಸ್ತಿರ್ತದೆ, ಅಶಿಸ್ತಿರುವಂಥದ್ದು. ಯಾಕೆಂದ್ರೆ ನೀವು PUC ಮುಗಿದ ತಕ್ಷಣ ವಿದ್ಯಾರ್ಥಿಗಳಲ್ಲಿ ಅಶಿಸ್ತು ಭಾವನೆ ಬೆಳೀತದೆ. ಮುಖ್ಯವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಎಕ್ಸ್ಪೋಜರ್ ಇರೋದಿಲ್ಲ. ಯಾವುದೇ ದುಶ್ಚಟ ದುರ್ಗುಣಗಳಿಗೆ ಇವತ್ತಿನ ದಿವಸ ಅವರು ಹೋಗುವಂಥದ್ದು, ಇಂಥವೆಲ್ಲ ಸಾಧ್ಯತೆಗಳಿರ್ತವೆ. ಆ ಒಂದು ನಿಟ್ಟಿನಲ್ಲಿ ನನ್ನ ಒಂದು ತಮಗೆ ಕಿವಿ ಮಾತಿದೆ, ನೀವೆಲ್ಲರೂ ನಿಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳುವಂತ ಒಂದು ಕೆಲಸ ತಾವು ಮಾಡಬೇಕಾಗಿದೆ. ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್, ಐ ವಿಲ್ ವಿನ್ ಎನ್ನುವಂತ ಒಂದು ಮಾತುಗಳು ಬರಬೇಕು. ಯಾರತ್ನ ಆತ್ಮವಿಶ್ವಾಸ ನಿಮ್ಮ ಪರ್ವತವನ್ನು ಚಲಿಸುವಂತೆ ಮಾಡ್ತದೆ ಅಂತ ಹೇಳ್ತಾರೆ. ಸೆಲ್ಫ್ ಕಾನ್ಫಿಡೆನ್ಸ್ ಕ್ಯಾನ್ ಮೂವ್ ದ ಮೌಂಟೇನ್ಸ್. ಅದಕ್ಕೆ ಇವತ್ತು ಯಾರ ಹತ್ರ ಎಳ್ಳಷ್ಟು ಆತ್ಮವಿಶ್ವಾಸ ಇದ್ದರೆ ಅಸಂಭವವಾದಂಥದ್ದು ಯಾವುದೇ ಇಲ್ಲ. ಯಾರೋ ಬರ್ತಾರೆ, ನನ್ನ ಉದ್ಧಾರ ಮಾಡ್ತಾರೆ ಅಂತ ಹೇಳಿ ನೀವೆಲ್ಲ ಸುಮ್ಮನೆ ಕಾಯುತ್ತಾ ಕುಳಿತುಕೊಳ್ಳುವಂಥದ್ದು ಮೂರ್ಖತನ. ನೀವೇ ಮುನ್ನಗ್ಗಬೇಕು.
ಏನೇ ಅಡೆತಡೆಗಳಿದ್ರೂ ಅದನ್ನು ನಿವಾರಣೆ ಮಾಡಬೇಕು. ನೀವೆಲ್ಲ ಬೆವರು ಸುರಿಸಬೇಕು, ನಿದ್ರೆಗೆಡಬೇಕು. ಅಂತಿಮವಾಗಿ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಸಾಧಿಸಬೇಕು. ಇವತ್ತು ಆ ಒಂದು ಕಾರಣದಿಂದ ಇವತ್ತಿನ ದಿವಸ ನೀವೆಲ್ಲರೂ ವಿಶೇಷವಾಗಿ ಈ ಭಾಗದವರು, ಉತ್ತರ ಕರ್ನಾಟಕದ ನಮ್ಮ ಏನು ವಿದ್ಯಾರ್ಥಿಗಳಿದ್ದೀರಿ, ಕಲ್ಯಾಣ ಕರ್ನಾಟಕದ ಏನೊಂದು ವಿದ್ಯಾರ್ಥಿಗಳಿದ್ದೀರಿ, ಇಲ್ಲಿವರೆಗೆ ನಿಮ್ಮಲ್ಲೆಲ್ಲ ಒಂದು ಭಾವನೆ ಇದೆಯಪ್ಪ, ನಾವು ಇವತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸ್ತೀವೋ ಇಲ್ಲವೋ ಅನ್ನುವಂಥದ್ದು. ಅದರಲ್ಲಿ ಒಂದೇ ಒಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ವಿದ್ಯಾರ್ಥಿಗಳು ಎಲ್ಲೂ ಕಡಿಮೆ ಇಲ್ಲ. ಎಲ್ಲಿಯವರು ಗ್ರಾಮೀಣ ಭಾಗದಲ್ಲಿ ಬಡವರ ಮಕ್ಕಳೇನಿದ್ದಾರೆ, ಗುಡಿಸಲಿರುವಂತಹ ಮಕ್ಕಳಿದ್ದಾರೆ, ಅನಕ್ಷರಸ್ಥರ ಮಕ್ಕಳಿದ್ದಾರೆ, ಇವರು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದಂಥವ್ರು ಇದ್ದಾರೆ, ಕನ್ನಡ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡಿದಂಥವ್ರು ಇದ್ದಾರೆ, ಉತ್ತುಂಗ ಸ್ಥಾನಕ್ಕೆ ಹೋಗಿದ್ದಾರೆ. ಅನೇಕ ಉದಾಹರಣೆಗಳಿದ್ದಾವೆ. ಇವತ್ತು ವಿಶೇಷವಾಗಿ ಒಂದು ಬಳ್ಳಾರಿ ಜಿಲ್ಲೆಯ ಪುಟ್ಟ ಪಟ್ಟಣ ಕೊಟ್ಟೂರಿನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ ಬಗ್ಗೆ ಇವತ್ತು ತಿಳಿಸಲು ಬಯಸುತ್ತೇನೆ. ಸಾಮಾನ್ಯವಾಗಿ SLC PUC ಸೇರಿದಂತೆ ಪಬ್ಲಿಕ್ ಪರೀಕ್ಷೆಗಳ ಫಲಿತಾಂಶಗಳು ಹೊರಬಿದ್ದಾಗ ನಾವು ನೋಡ್ತೀವಿ 1ನೇ 2ನೇ ರ್ಯಾಂಕ್ ಬೆಂಗಳೂರು, ಮೈಸೂರು, ಮಂಗಳೂರು ಕೆಲವೇ ಪ್ರತಿಷ್ಠಿತ ಕಾಲೇಜುಗಳು ರ್ಯಾಂಕ್ ಪಡೆದವರ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದುದು. ಆದರೆ ದ್ವಿತೀಯ PUC ಕಲಾ ವಿಭಾಗದಲ್ಲಿ ಕೊಟ್ಟೂರಿನ ಈ ಕಾಲೇಜ್ ಕಳೆದ 6 ವರ್ಷಗಳಿಂದ ಸತತವಾಗಿ ಮೊದಲನೇ ರ್ಯಾಂಕ್ ಗಳಿಸುತ್ತಿದೆ. ಜೊತೆಗೆ ಪ್ರಥಮ 10 ಸ್ಥಾನಗಳನ್ನು ತಾನೇ ಪಡೆಯುತ್ತಿದೆ. ಇವತ್ತು ಈ ಕಾಲೇಜಿನಲ್ಲಿ ಇರುವಂತ ಏನು 32 ವಿದ್ಯಾರ್ಥಿಗಳು ಇದನ್ನು ಹಂಚಿಕೊಂಡಿದ್ದಾರೆ. ಇದರ ಅರ್ಥ ಏನ್ ತೋರಿಸ್ಕೊಡ್ತದೆ? ಕನ್ನಡ ಮಾಧ್ಯಮದ ಶಾಲೆ, ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿರುವಂತ ಒಂದು ಶಾಲೆ ವಿದ್ಯಾರ್ಥಿಗಳು ಸತತವಾಗಿ 6 ವರ್ಷದಿಂದ ಅವರು ಸಾಧನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಯಾರಿಗೂ ಕಡಿಮೆ ಇಲ್ಲ ಅನ್ನುವಂತ ಒಂದು ಮಾತನ್ನು ಇದೆ. ಇವತ್ತೇ ಬೀದರ್ನಲ್ಲಿ ನೋಡಿ, ಕಲಬುರಗಿಯಲ್ಲಿ ನೋಡಿ, ಅನೇಕ ಕಡೆ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿದಂತಹ ವಿದ್ಯಾರ್ಥಿಗಳು ಇವತ್ತು ಅತ್ಯಂತ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಸಾಧನೆಯನ್ನು ಇವತ್ತು ಮಾಡಿದ್ದಾರೆ. ಹೀಗಾಗಿ ಇವತ್ತು ವಿದ್ಯಾರ್ಥಿಗಳು ಏನ್ ನಮ್ಮಲ್ಲಿ ನೋಡ್ತಾ ಇದ್ದೀರಿ ನೀವೆಲ್ಲ, ಒಂದು ಕಡೆ ಕರೋನಾ ಇದೆ, ಒಂದು ಕಡೆ ಪರಿಸರ ಇವತ್ತು ಸಂರಕ್ಷಣೆ ಮಾಡುವಂಥದ್ದು ಇದೆ, ನಿಮ್ ಮುಂದೇನೂ ಅನೇಕ ಸವಾಲುಗಳಿದ್ದಾವೆ. ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ಯಾಕೆ ಇಂತ ಮಹಾಮಾರಿಗಳು ಬರ್ತಾ ಇದೆ? ನಾವು ಆಧುನಿಕ ಯುಗದಲ್ಲಿ ನಾವೆಲ್ಲ ಆಲೋಚನೆ ಮಾಡಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಯಾವುದೇ ರೀತಿಯಲ್ಲಿ ಬಹಳ ಮುಂದುವರೆದಿದ್ದೇವೆ, ಸಂಶೋಧನೆ ಮಾಡಿದ್ದೇವೆ, ಏನ್ ಬೇಕು ಅದನ್ನು ಸಾಧನೆ ಮಾಡಿದ್ದೇವೆ, ನಮ್ಗೆ ಏನೂ ಆಗೋದಿಲ್ಲ, ಭೌತಿಕ ಎಲ್ಲಾ ಸುಖಗಳು ಸಿಗ್ತವೆ ಅಂತೇಳಿ ಹೇಳಿ. ಆದರೆ ಇವತ್ತು ಜಗತ್ತಿಗೆ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಇವತ್ತು ಆಹಾರದಲ್ಲಿ ಮಾಲಿನ್ಯ, ಗಾಳಿಯಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ, ಜಾಗತಿಕ ತಾಪಮಾನ, ಇವತ್ತು ಪರಿಸರ ಸಂರಕ್ಷಣೆ ಮಾಡುವಂತ ಒಂದು ಗುರಿನೂ ತಾವೆಲ್ಲ ಇಟ್ಕೊಳ್ಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ನಮ್ಮ ಭಾಗದ ವಿಶೇಷವಾಗಿ ಉತ್ತರ ಕರ್ನಾಟಕ ಇರಬಹುದು, ಮತ್ತೆ ಕಲ್ಯಾಣ ಕರ್ನಾಟಕಕ್ಕೆ ಸಂವಿಧಾನ ಪರಿಚ್ಛೇದ 371ರಲ್ಲಿ ತಿದ್ದುಪಡಿ ತಂದು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಈಗಾಗಲೇ ಕೊಡಲಾಗಿದೆ. ಅನೇಕ ಜನರಿಗೆ ಇದರಿಂದ ಲಾಭ ಆಗ್ತಾ ಇದೆ. ಇದರ ಸಂಪೂರ್ಣವಾಗಿ ನೀವು ಫಲ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರೆ ನೀವು ಮುಂಬರುವಂತಹ ದಿನಮಾನಗಳಲ್ಲಿ ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸಿಕೊಳ್ಬೇಕಾಗ್ತದೆ. ಯಾರಿಗೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇದ್ರೆ ನಿಮಗೆ ಭವಿಷ್ಯದ ಮೇಲೆ ವಿಶ್ವಾಸ ಇರ್ತದೆ. ಆ ಒಂದು ದೃಷ್ಟಿಯಿಂದ ಇವತ್ತು ಹಿಂದಕ್ಕೆ ತಿರುಗಿ ನೋಡಬೇಡಿ. ಅನಂತ ಶಕ್ತಿ, ಅನಂತ ಉತ್ಸಾಹ, ಅನಂತ ತಾಳ್ಮೆಗಳಿದ್ರೆ ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಇವತ್ತು ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನೀವೆಲ್ಲ ಈ ದೇಶಕ್ಕಾಗಿ ಪುರುಷ ಸಿಂಹರಾಗರಿ, ಬಂಡೆಯಂತೆ ಸ್ಥಿರವಾಗಿ ನಿಲ್ಲಿ. ಇವತ್ತು ಸತ್ಯವು ಯಾವಾಗಲೂ ಜಯಿಸ್ತದೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ರಾಷ್ಟ್ರೀಯತೆ, ದೇಶಭಕ್ತಿ ಇವೆಲ್ಲವನ್ನು ನೀವು ಮೈಗೂಡಿಸಿಕೊಂಡು ಇವತ್ತು ಮುಂಬರುವಂತಹ ದಿನಮಾನಗಳಲ್ಲಿ ಆಸ್ ನಾಟ್ ವಾಟ್ ದ ಕಂಟ್ರಿ ಹಸ್ ಡನ್ ಫಾರ್ ಯು, ಆಸ್ ವಾಟ್ ಯು ಹ್ಯಾವ್ ಡನ್ ಫಾರ್ ಯುವರ್ ಕಂಟ್ರಿ ಅನ್ನುವಂತ ರೀತಿಯಲ್ಲಿ ನೀವು ನಿಮಗೆ ಯಾವುದು ಇವತ್ತು ಸಮಾಜ ನಿಮ್ಗೆ ಎಲ್ಲವನ್ನೂ ಕೊಟ್ಟಿದೆ, ನೀವು ಸಮಾಜಕ್ಕೆ ಏನಾದ್ರೂ ಒಂದು ಕೊಡಬೇಕು ಅನ್ನುವಂತ ಒಂದು ಗುರಿಯನ್ನು ಇಟ್ಟುಕೊಂಡು ನೀವೇನು ಎಲ್ಲವೂ ಸಮರ್ಪಣೆ ಮಾಡಬೇಕು ಅಂತಲ್ಲ. ಆದರೆ ಇವತ್ತು ಇದು ನಿಮ್ಮ ಏನೊಂದು ಜವಾಬ್ದಾರಿ ಇದೆ, ಎಲ್ಲವನ್ನು ತೆಗೆದುಕೊಂಡು ನನ್ನ ಕಡೆಯಿಂದ ನಾನು ಏನಾದ್ರೂ ಸಮಾಜದ ಒಳಿತಿಗಾಗಿ ಕೊಡ್ತೀನಿ ಅನ್ನುವಂತ ಒಂದು ಮನೋಭಾವನೆ ಇವತ್ತು ತಮ್ಮಲ್ಲೆಲ್ಲ ಬರಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ಭಾಗದ ವಿದ್ಯಾರ್ಥಿನಿಯರು ತಾವೆಲ್ಲರೂ ಏನಿದ್ದೀರಿ, ಇವತ್ತು ವಿಶೇಷವಾಗಿ ಏನು ನಿಮ್ಮಲ್ಲಿ
ಯಾವುದೇ ಕೀಳರಿಮೆ ಇಲ್ಲದೆ ಬಹಳಷ್ಟು ಜನರಿಗೆ ನಾನು ನೋಡ್ತೀನಿ, ವಿದ್ಯಾರ್ಥಿನಿಯರಿಗೆ, ಏನಪ್ಪ ನಮಗೆ ಇಂಗ್ಲಿಷ್ ಬಹಳ ಫ್ಲೂಯೆನ್ಸಿ ಇಲ್ಲ, ಏನ್ ಮಾಡೋದು ಅನ್ನುವಂಥ ಒಂದು ಕೀಳರಿಮೆಯಿಂದ ಇರ್ತಾರೆ. ಇಂಗ್ಲಿಷ್ ಪುಸ್ತಕಗಳನ್ನು, ಸಾಹಿತ್ಯವನ್ನು ಓದಿ, ಇಂಗ್ಲಿಷ್ ಪೇಪರ್ಗಳನ್ನು ಓದಿ. ದ ಹಿಂದೂ ಇದೆ, ಡೆಕ್ಕನಲ್ಡ್ ಇದೆ. ಡಿಕ್ಷನರಿಯಲ್ಲಿ ಪ್ರತಿ ತಿಂಗಳು, ಪ್ರತಿ ದಿವಸ ಒಂದು 5-10 ಇವತ್ತಿನ ದಿವಸ ಪದ ಕಲಿಯುವ ಪ್ರಯತ್ನ ಮಾಡಿ. ಆಗ ನಿಮ್ಮ ಶಬ್ದ ಭಂಡಾರ ಬೆಳೆಯುತ್ತದೆ. ಪ್ರಯತ್ನದಿಂದ ಏನ್ ಬೇಕಾಗಿದ್ದು ಮಾಡುವಂತ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಬೆಳೀತದೆ. ಒಂದು ಮಾತು ಆಲೋಚನೆ ಮಾಡಿ. ಇವತ್ತು ಕನ್ನಡ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡಿದಂತ ಅನೇಕ ಜನ ವಿದ್ಯಾರ್ಥಿಗಳು ಇವತ್ತು IAS, IPS, IFS ಅಲ್ಲಿ ಪಾಸ್ ಮಾಡಿದ್ದಾರೆ, ದೇಶ ವಿದೇಶಗಳಲ್ಲಿ ಸಾಧನೆ ಮಾಡಿದ್ದಾರೆ. ಕೇವಲ ಹಣ ಗಳಿಕೆ ಅಷ್ಟೇ ಅಲ್ಲ, ನೀವು ಮನಸ್ಸು ಮಾಡಿ ದೃಢ ನಿಶ್ಚಯದಿಂದ ಗೆಲ್ಲುವ ಒಂದು ಗುರಿ ಇಟ್ಕೊಳ್ಳಿ. ನಿಮಗೆ ಯಾವತ್ತಿಗೂ ಯಾವುದೇ ಒತ್ತಡದಲ್ಲಿ ಬರಬೇಡ್ರಿ. ಯಾವ ಕೋರ್ಸ್ ತೆಗೆದುಕೊಳ್ಬೇಕಪ್ಪ, PUC ನಂತರ ವಿಪುಲವಾದಂತ ಅವಕಾಶಗಳಿದ್ದಾವೆ ನಿಮಗೆ. ಇವತ್ತು ಆ ಅವಕಾಶಗಳಂತ ಹೇಳಿದ್ರೆ ನೀವು ವಿಜ್ಞಾನ ತೆಗೆದುಕೊಳ್ಳಬಹುದು, ವಾಣಿಜ್ಯ ತೆಗೆದುಕೊಳ್ಳಬಹುದು, ಕಲಾ ತೆಗೆದುಕೊಳ್ಳಬಹುದು, ಪಾಲಿಟೆಕ್ನಿಕ್ ಹೋಗಬಹುದು, ವೃತ್ತಿಪರ ಕೋರ್ಸ್ಗಳು ತೆಗೆದುಕೊಳ್ಳಬಹುದು, ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ತೆಗೆದುಕೊಳ್ಳಬಹುದು. ಅನೇಕ ನಿಮಗೆ ಇವತ್ತು ಯಾವುದರಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಆಸಕ್ತಿ ಇದೆ, ಕೌಶಲ್ಯ ಪಡಿಬಹುದು ನೀವೆಲ್ಲ. ಅಂಥದ್ರಲ್ಲಿ ಯಾವುದೇ ನಮ್ಮ ತಂದೆ ತಾಯಿಗಳು ಬಂದಿದ್ದೀರಿ ಬಹಳಷ್ಟು ಜನ, ಅವರಿಗೂ ನಾನೊಂದು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಮಗ ಇಂಜಿನಿಯರೇ ಆಗ್ಬೇಕು, ನನ್ನ ಮಗ ಡಾಕ್ಟ್ರೇ ಆಗ್ಬೇಕು, ಅದೆಲ್ಲವನ್ನೂ ಇರ್ಲಿ, ಪಾಪ ಇರ್ತದೆ ತಂದೆ ತಾಯಿಗಳಿಗೆ, ಇರಬಾರ್ದು ಅಂತೇನಲ್ಲ. ಆದ್ರೆ ಅದರ ಜೊತೆಯಲ್ಲಿ ನಿಮ್ಮ ಮಗನ ಆಸಕ್ತಿ ಯಾವುದ್ರಲ್ಲಿದೆ, ನಿಮ್ಮ ಮಗಳ ಆಸಕ್ತಿ ಯಾವುದ್ರಲ್ಲಿದೆ, ಅವರವರ ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವರವರಿಗೆ ನೀವು ಒಂದು ಅವಕಾಶ ಕೊಟ್ರಿ ಅಂತ ಹೇಳಿದ್ರೆ ಇವತ್ತು ಬಹಳ ಅದರಿಂದ ಬಹಳ ಒಳ್ಳೇದಾಗ್ತದೆ ಅನ್ನುವಂತ ಒಂದು ಮಾತನ್ನು ಇಲ್ಲಿ ನಾನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತೆಲ್ಲರಿಗೆ ಯಾರು ಇಲ್ಲಿರುವಂತ ಅನೇಕ ಜನ ವಿದ್ಯಾರ್ಥಿಗಳು ನೀವು ಇಲ್ಲಿ ಬಂದಿದ್ದೀರಿ, 100 ಜನ ವಿದ್ಯಾರ್ಥಿಗಳು ಈ ಒಂದು ನಮ್ಮ ಕರಿಯರ್ ಗೈಡೆನ್ಸ್ ಮೀಟ್ ಅಲ್ಲಿ ಭಾಗವಹಿಸಿದ್ದೀರಿ. ಇನ್ನೂ ಅನೇಕ ಜನ ಆನ್ಲೈನ್ ಮುಖಾಂತರ, ಫೇಸ್ಬುಕ್ ಮುಖಾಂತರ ನೋಡ್ತಾ ಇದ್ದೀರಿ. ವಿಷಯ ತಜ್ಞರಿದ್ದಾರೆ, ನಮ್ಮ ಏನೇ ತಜ್ಞರು ಇದ್ದಾರೆ. ಹೀಗಾಗಿ ನಿಮ್ದೇನೇ ಸಂಕಷ್ಟಗಳಿದ್ರೆ, ನಿಮ್ಮೇನೇ ಪ್ರಶ್ನೆಗಳಿದ್ರೆ, ಏನಾದರೂ ಶಂಕೆಗಳಿದ್ರೆ ಅದಕ್ಕೆ ಅವರು ಉತ್ತರ ಕೊಡ್ತಾರೆ. ಈಗ ನೀವು ಅತ್ಯಂತ ಒಂದು ಮಹತ್ವದಾದಂಥ ಒಂದು ತೀರ್ಮಾನ, ಒಂದು ನಿರ್ಣಯ ಮಾಡಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಿಮ್ಮೆಲ್ಲರಿಗೆ ಈ ಒಂದು ನಿಮ್ಮ ಬಾಳು ಮುಂಬಾಳು ಹಸನಾಗಲಿ, ನಿಮ್ಮೆಲ್ಲರಿಗೂ ಶುಭವಾಗಲಿ. ಈ ಪರೀಕ್ಷೆಯಲ್ಲಿ ಬಹಳಷ್ಟು ಜನ ಉತ್ತೀರ್ಣರಾಗಿದ್ದಾರೆ. ಅನುತ್ತೀರ್ಣವಾಗಿರುವವರು ಧತ್ತಿಗೆಡಬಾರದು. ಪರೀಕ್ಷೆಯ ಸೋಲು ಜೀವನದ ಸೋಲಲ್ಲ, ಸೋಲೇ ಗೆಲುವಿನ ಮೆಟ್ಟಿಲು. ಮರಳಿ ಯತ್ನ ಮಾಡಿ, ಸಾಧಕರಾಗಲು ಪ್ರಯತ್ನ ಮಾಡಿ. ಗಾಂಧೀಜಿ, ನೆಹರೂಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸ್ವಾಮಿ ವಿವೇಕಾನಂದರಂತರ ಸಾಧಕರ, ಬಸವಣ್ಣನವರ, ಅಂಬೇಡ್ಕರ್ ಅವರ ನೀವೇನು ಸಾಧಕರಿದ್ದಾರೆ, ಈ ಸಾಧಕರ ಜೀವನ ಚರಿತ್ರೆ ಓದಿ ನಿಮ್ಮಲ್ಲಿ ಹೊಸ ಹುಮ್ಮಸ್ಸು ಮೂಡುತ್ತದೆ, ಬದುಕಿನಲ್ಲಿ ಛಲ ಮೂಡುತ್ತದೆ, ಗೆಲ್ಲುವ ಚೈತನ್ಯ ಬರುತ್ತದೆ. ನಿಮ್ಮೆಲ್ಲರಿಗೆ ಇವತ್ತು ಶುಭವಾಗಲಿ ಅಂತೇಳಿ ಹೇಳುತ್ತಾ, ಬೀಜವಾಗಿಯೇ ಇರಬೇಡಿ, ಮರವಾಗಿ ಸಾವಿರಾರು ಬೀಜಗಳನ್ನು ಉದುರಿಸಿ, ಆ ಬೀಜಗಳಿಂದ ಸಾವಿರಾರು ಮರಗಳು ಹುಟ್ಟುಕೊಳ್ಳಲಿ. ಇವತ್ತು ಒಂದು ಬೀಜಕ್ಕೆ ಮರವನ್ನು, ಅರಣ್ಯವನ್ನು ನಿರ್ಮಿಸುವ ಶಕ್ತಿ ಇದೆ ಎಂಬುದು ತಮಗೆಲ್ಲರಿಗೆ ಗೊತ್ತಿರಲಿ. ನೀವು ಅಂತಹ ಬೀಜ ಎಂದು ಅರ್ಥ ಮಾಡಿಕೊಳ್ಳಿ. ನೋ ಮ್ಯಾಟರ್ ಹೂ ಯು ಆರ್, ನೋ ಮ್ಯಾಟರ್ ಡೂ ವಾಟ್ ಯು ಡಿಡ್, ನೋ ಮ್ಯಾಟರ್ ಡೂ ವೆನ್ ಯು ಹ್ಯಾವ್ come from, you can always be successful. ಈ ಮಾತನ್ನು ಇಲ್ಲಿ ಹೇಳುತ್ತಾ, ಇವತ್ತಿನ ದಿವಸ ನಮ್ಮಲ್ಲಿ ಏನು BKIT ಕಾಲೇಜ್ ಪ್ರಾಚಾರ್ಯರಾದಂಥ ಬಿರಾದರ್ ಅವರು, ಅವರ ಒಂದು ತಂಡದವರು ವಿಶೇಷವಾಗಿ ಇಲ್ಲಿ ವಿಷಯ ತಜ್ಞರಾಗಿ ಸುಮಾರು 7 ಜನ ಭಾಗಿಯಾಗ್ತಾ ಇದ್ದಾರೆ. ಅವರ ಮಾತುಗಳನ್ನು ಕೇಳುವಂಥದ್ದು ಭಾಳ ಎಲ್ಲರೂ ಆಸಕ್ತಿಯಲ್ಲಿದ್ದೀರಿ. ಹೀಗಾಗಿ ನನಗೆ ಆಹ್ವಾನ ಮಾಡಿ, ನೀವೇನು ಯಾವ ಕಾಲೇಜ್ ಆಯ್ಕೆ ಮಾಡಬೇಕು, ಹೊಸ ಹೊಸ ಕೋರ್ಸ್ಗಳು ಪ್ರಾರಂಭ ಆಗಿದೆ. ನಿಮ್ಮನ್ನ ಕಂಡ್ರೆ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿನೂ ಇಂದು ಸುಮಾರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ಅಂತ ಹೇಳಿ ಆ್ಯಂಡ್ ಮಷಿನ್ ಲರ್ನಿಂಗ್ ಕೋರ್ಸ್ ಈ ವರ್ಷ ಪ್ರಾರಂಭ ಆಗಿದೆ. ಸಂಪನ್ಮೂಲ ನಮ್ಮೇನು ತಜ್ಞರಿದ್ದಾರೆ ಅವರ
ಅವರು ಇವತ್ತಿನ ದಿವಸ ನೇಮಕ ಆಗಿದ್ದಾರೆ. ಅದರೆಲ್ಲದರ ಸದುಪಯೋಗ ತಾವೆಲ್ಲರೂ ಪಡೆದುಕೊಳ್ಳಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಹೇಳುತ್ತಾ, ನಿಮ್ಮ ಭವಿಷ್ಯ ಉಜ್ವಲ ಆಗಲಿ. ದ ಹಾರ್ಡರ್ ಯು ವರ್ಕ್ ದ ಲಕ್ಕಿಯರ್ ಯು ವಿಲ್ ಗೆಟ್ ಅಂತ ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ಕಠಿಣವಾದಂತಹ ಒಂದು ಪರಿಶ್ರಮ ಮಾಡಿ ಇವತ್ತು ತಾವೆಲ್ಲರೂ ನಿಮ್ಮ ಜೀವನದಲ್ಲಿ ಯಶಸ್ಸು ನಿಮಗೆ ಸಿಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸಿ ಈ ಎಲ್ಲ ಆಯೋಜಕರಿಗೂ ಅಭಿನಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿ PUC ಪಾಸ್ ಆದಂತಹ ವಿದ್ಯಾರ್ಥಿಗಳು ಹಾಗೂ ಪಾಲಕರಿಗೆ ಪ್ರೋತ್ಸಾಹಿಸಿದಂತಹ ನಮ್ಮ ಮಾನ್ಯ ಅಧ್ಯಕ್ಷರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ, ಈಗ ನಮ್ಮ ಮೊದಲ ವಿಷಯ ತಜ್ಞರಾದಂತಹ ಡಾಕ್ಟರ್ ಎಸ್ ಮೋಹನ್ ಕುಮಾರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರ ಬಗ್ಗೆ ಒಂದು ಕಿರು ಪರಿಚಯ. It is my privilege to introduce Dr. S. Mohan Kumar. Dr. Mohan Kumar recently retired as Paramount Professor in Karnataka State from Mechanical Engineering Department of Malad College of Engineering, Hassan, and had served at SPM College of Engineering Technology, Harvard as a principal during May 2011, July to 2014. Dr. S. Mohan received the honor of Sri C.V. Raman Young Scientist Award in recognition of outstanding contribution to engineering science by Government of Karnataka. Professor Mohan completed his engineering education from University of Mysore, master degree from IIT Kanpur, and doctoral from IIT Kharagpur. May I now request Professor Prashant to give the mic and camera to Dr. S. Mohan Kumar, sir. Hello, good morning, everybody. Hello, good morning, everybody. This is really a privilege for the North Karnataka students and particularly students of Karnataka that a motivational speech and career guidance program, first time in Karnataka being organized from Bhimana Khandre Institute of Technology, Bhalki, for which we are all grateful. It's a privilege for us, and I really, congratulate Engineer Ishwar Khandre, the President, SV Society, Bhalki, for bringing up this excellent institution to a reasonably high standard in the state of Karnataka and in the platform of India. Anyway, it's a real honor. Today, I just don't want to, go for introductory thing lot. I'll have to get into the topic of career guidance. Let us think, basically, I'm a thinker from the original quotes. I start always seeing the meanings in words. If you start, worrying about what is career, if you start thinking, it is, in Kannada, we call it as Jaivika. Jaivika means the lifespan, Anki Amshagala Mahiti. That means the data and information sheet of a person. Now you are going to mold your career because you have come out of a critical point of life of study, that is 12th standard, and you are choosing your career. Career, Kannadadalli ನಾನು ಹೇಳಬೇಕು ಅಂದ್ರೆ it is nothing but ಒಬ್ಬ ವ್ಯಕ್ತಿಯ ಜೀವನದ ದೀರ್ಘಕಾಲಾವಧಿಯ ಉದ್ಯಮ ಮತ್ತು ಪ್ರಗತಿಯ ಮಾಹಿತಿ. ಇದು ತುಂಬಾ ಕಷ್ಟ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ. ಇಂಗ್ಲಿಷಲ್ಲೂ ಅಷ್ಟೇ, if you start explaining an occupation undertaken for a significant period of one's life and with opportunities, information for progress of his life. So, ಇದನ್ನ ನೀವು ರೂಢಿಸೋದಕ್ಕೆ ಹೋಗ್ತಾ ಇದ್ದೀರಾ. ಯು ಆರ್ ಜಸ್ಟ್ ಗೋಯಿಂಗ್ ಟು ಮೌಲ್ಡ್ ಯುವರ್ ಕೆರಿಯರ್ ಮೌಲ್ಡ್ ಮಾಡಬೇಕು ಅಂದಾಗ ವಾಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್ ಈಸ್ ಮೇಕಿಂಗ್ ಯುವರ್ ಓನ್ ಬಯೋಡೇಟಾ. ಸೊ ಬಯೋಡೇಟಾ ನೀವು ಮಾಡಬೇಕು ಅಂದ್ರೆ
ತುಂಬಾ ಯೋಚನೆ ಮಾಡ್ಬೇಕು. ಈಗ ಬಯೋಡೇಟಾ ಅಂದ್ರೆ ಜೈವಿಕ. ಇದನ್ನ ನೀವು ಮಾಡಬೇಕಾದ್ರೆ ಒನ್ ಶುಡ್ ಬಿ ಸೆಲ್ಫ್ ರಿಲಯಂಟ್, ಸೆಲ್ಫ್ ಸಸ್ಟೈನಬಲ್. ನಾನು ಅದನ್ನು ಮುಂದೆ ಆಗ್ತೀನಾ, ನಾನು ನನ್ನ ಕಾಲ್ ಮೇಲೆ ನಿಲ್ತೀನಾ, ವೆದರ್ ಐ ವಿಲ್ ಬಿ ಏಬಲ್ ಟು ಸ್ಟ್ಯಾಂಡ್ ಆನ್ ಮೈ ಫೀಟ್ ಇನ್ ಫ್ಯೂಚರ್ and I will be able to lead a life. This is very, very important. So Kandreji, in his speech, told many things and given a lot of advices for molding your career. It's a very significant part of your life where career has to be molded and you have to do a lot of things. So if you start thinking about these things, initially you must be seeing, I made a chat when we were having a lot of time, breathing time. I gave it to the students that, think about the meanings of career, arts, science, engineering, and biodata. So these are the things I was just asking. Now, you must be wondering, what is an arts? What is a science? What is engineering? These things. If you start thinking about science, science is nothing but systematic study of anything, See, even during my teaching tenure, I have observed that the students who have, gone out of engineering, when we ask about the definitions of engineering, they will not be able to tell properly. It is nothing but the application of science is engineering. So if you understand these basic things, and if you want to be really self-reliant, I am reminded about a particular English economist of 18th century by name Adam Smith, very great economist of 18th century, who said, nowadays, it is Modi ji who is really, speaking about self-reliancy, then Stand Up India, Make in India, Make Up India, all these things he is doing, but for which a strong foundation has to be laid. And it is coming from this principles of the economist Adam Smith, which in his 4-volume masterpiece, he quoted that masterpiece was titled An Investigation into Nature and Wealth of Nations. This is a real, masterpiece by him, and which had a beautiful meaning about self-reliancy. That's what I am going to say. So what he said is, any country which has to be self-reliant, any country which has a natural resource, the natural resource, more than that, it is the people who are involved, the people's ideas, innovations they generate, and these are going to be the natural resources of the country, not the resources, because natural resources in India, it was, most of that was looted by the invading nations earlier, which you must be knowing that the British invention, invasion, which took a lot of, natural resources of India. But if our country is having the creative people who can generate ideas, innovations, and produce products and contribute, India is going to be self-reliant. Amidst of this COVID-19, we have a lot of problems regarding this reliancy. That is the reason we all have to be. In America, what is happening? Because of it is a non-self-reliance country which depends on many countries, it is facing a lot of problems in mitigating COVID-19. So this we have to understand. So now, dear students, I am speaking about all this because you are going to be the basic elements for self-reliancy of our country. You must be knowing that today the new education policy is also going to come up, and it has been put already on the launch. And earlier, actually, it was a national policy of education which was giving access and equity earlier, and it was in 1986 which was formed. Then it was really, reframed, and 1992, you must be remembering, there was right to education which has come here, and after that there is a booming momentous on education and making people educated in the country, the citizens educated. Dear parents, what I have to say is that all of you should leave the career in the hands of the students, that is your sons and daughters, and don't decide yourself. Before deciding a career, one has to really think about what kind of profession,
what kind of, the employment he is going to take on a long term, what kind of progress he is going to do based on the opportunities which is going to be available in future. This has to be predicted. Then only you can get a lot of things. It is said that, because of this COVID-19 and during this amidst of this COVID-19, there are two milestone activities and contributions made by two very, very big companies. Google, Sundar Pichai recently announced that it's going to be really a 5-year grant to India of about an investment for making India digital. It was really, I think it was $10 billion investment by Google, and which amounts to rupees 75,000 crores. And also recently the European Union, which also assured that there's going to be an investment of nearly $91 billion in India, which is almost 9 times these rupees 75,000 crores of Google. So there are lots of employment opportunities coming up, and it is predicted that in the year 2022, that is within another 2 years, you're going to have nearly 50 lakh openings in the field of technology and engineering. Not only that, everyone is going to lead to what is called as contribution of products. This is what you are going to see. And in this perspective, I really congratulate the Bhimanda Country Institute of Technology for having got a course opened on artificial intelligence and machine learning systems, which is a really good course, which is going to get a lot of things happening and fetch employment, a sure employment, a research outside India and in India also. So there are a lot of things happening. Now coming to my job of really giving the hints about the career planning, what you have to do in engineering and technology, I can just go on quoting some of them. First of all, you have to, all the students, you have to understand what your real strengths and weaknesses are. You have to make a SWOT analysis, strength, weakness analysis, and then find out where is your interest, where is your attitude, where is your personality, which is going to lie. And after that, what you have to do is, after understanding your, the aptitudes, interests, personality, everything, you have to narrow down your research, because as I find from the statistics, there are nearly 1.5 crore learners in India as on today, and about 3,500 courses which are running. It's a huge bandwidth of, the courses, where you will definitely get confused to choose a career of your own and make a very, very contributing living later on. So after I was telling you about the basic steps which was involved in career planning, is that find out your weakness, find out your aptitudes, interests, personality traits, etc. Narrow down your searches, and a few clusters of careers that are the best in future for you. Then afterwards, it is better to consult a guide whom you can trust upon, and then discuss all these things with him, and then go to that expert, then get informed about all the activities in future that you are going to make a career. Now what is very important is, see, to make a career, you have to have a very, very strong biodata which has to be built. Every sentence, every word in the biodata has to be written with lot of efforts and contributions and dedications. That has to come from you. So coming to this engineering, there are plenty of opportunities in engineering. There are core courses: mechanical, chemical, civil, metallurgical, then computers, science, electronics, communication, electrical engineering, energy engineering, and all this. If you are going for exciting futuristic engineering career options, then it's going to be data science and engineering, artificial intelligence and machine learning, mechatronics engineering, bioengineering, robotics, etc. If you're going to go for real good career options, then industrial design, product design, architecture, planning, then mathematics, statistics, commercial pilot license,
nautical science, merchant navy training, all these are going to come up. So these careers which you have to think about and then do it based on your real interest and aptitude in that area. Now, I just want to say certain things like this COVID-19, which has come due to this coronavirus or the Chinese virus, which has come here. It is really, making or creating an awareness in the humankind, and it is making you to become self-reliant. That means it is testing your personality. So in this context, what I can say is that the government of India should have, by this time, made completely India digital India. Modi ji was telling, since many years that India has to be digital, but the digital power, which was really, made as an infrastructure here, has not been utilized or deployed properly, and because of that, the physical distancing principles of COVID-19 could not be followed properly, and we are having a widespread of corona here, and there is an explosion of corona due to this. And even now, the government of India is not having a satisfactory intelligent supply chain management to make India totally digital. And it could have, if India were to be at least 80% digital, in the sense, we would have really made this COVID to drive out of the country. That is not happening. Now, coming to some of the personal, some of the courses in the area of, when you are choosing a career of, physics, chemistry, and biology in this sense, then you're going to have options in medical sciences, MBBS, then that is medicine and surgery, then BAMS, Ayurvedic medicine and surgery, BHMS, homeopathic medicine and surgery, BNMS, BNYS, naturopathy and yogic sciences, and BDS, dental science. So this is also one of them. And options in allied medical sciences would have been BSc nursing, BSc radiology, and BSc dialysis technology, BSc medical laboratory, bachelor in occupational therapy. Then basic options in biological sciences could have been biochemistry, microbiology, biotechnology, botany, zoology, anthropology, and fisheries science, etc. And opportunities in pharmaceutical science is a very big thing. One must not forget pharmaceutical companies are the companies which rule any country by its, major financial decisions, which is going to take up in a country, which is happening almost everywhere, and they rule a government. That's what we see. And if you come to the entire career with PCM as the subject, physics, chemistry, maths, you have lot of things wide opening. Actually, I had a screen sharing thing, which I do not know whether I'll be able to put it here because of the short time which has been given. During discussions, maybe I'll ask the organizers to put out this 12 science people who have what kind of opportunities will be there. The opportunities can be a 3-year NDA program, National Defense Academy program, which will be Army, Navy, Air Force careers, or a 5-year BR course in Diploma in Interior, Landscape Designs, then Bachelor in Planning and Design, then it's a 3-year course, then Technical Entry in Indian Army, then you can have BE courses, BTech courses, BSc in engineering courses, which can come up in a traditional way, which will lead to further higher studies, which I'll take up later on, which is not needed as the time of the hour. And you'll have MSc integrated 5-year courses, which will lead to, MSc studies in the national technologies, and integrated MSc courses will be there in NITs, IITs, etc., which will also be there, which gives a potential, courses for employment. You can have 3-year BCS, BCA, BSc, physics courses, MCA courses, MCS, MCM, MBA, all these BBA courses, everything is going to be there, which will lead to wide open, employment opportunities later. Then if you come to another set of courses, which will be film and television diploma, it may be film editing, cinematography, film processing, job in film production and TV channels is a major avenue for these people. And there can be a hotel management degree courses. What I am telling you is that
There are plenty of courses, and choosing a right career path depends upon what kind of, the courses which you're going to take, what kind of entrance exam which you're going to write. That's all very, very important. So you're going to take CET, you have taken already NEET exam. Then in addition to that, there are plenty of exams which will really give to way to the careers in design careers. And I'm going to tell you that the like computer science, which has emerged as a major branch of employment in IT sector, design is going to be a self-reliant branch which will make all the individuals and the students to become self-reliant, design, work upon a model, design a solution, get a production, and do all these things. It is going to be a major, changeover which you're going to see within a few years, and design course will get a due importance, for which you will have to take some of the exams like NID, National Institute of Design course, then NIFT, National Institute of Fashion Technology, for which UCID, undergraduate common entrance exam for design will be there, common entrance exam for design, School of Planning and Architecture. Then all these courses can be taken up, and they are going to have very, very lucrative professional, employment, which is going to come up in shortly. So these are the courses. If you come to this, the new education policy, what they are trying to do, I do not know how it is going to be, get a success, because the implementation of new education policy is going to depend on the students, the youth India, which rightly said by Dr. Yusuf Khandre, that around 70% of India is the youth. Youth are going to take up the entire, scenario of self-reliance in India, which will lead to a lot of things. Apart from this, what I see, if you start thinking about, the earlier steel making industries in India, there are plenty of steel making industries which had lot of capabilities. Even the present day technologies could not match those kind of technologies. If you think about, the temples, the ancient temples built in India, like Belur, Halabid, the architecture involved there, it is highly impossible to surpass with this digital, skill which you have, with lot of, collaborative activities. If you are going to do building a temple like, Belur, Halabid, it is really a dream in the present modern technology. You can see what is the kind of advancement, why those kind of, temples with high quality and high design infrastructure was built. It is only the dedication. So dedication and the kind of, concentration, perseverance which you're going to put in your career is going to put out these products. What I say here is the entire career in engineering can, lead to, in future, a doctor becoming an engineer becoming a doctor, or you see what India basically lacks, or most of the countries lacks, is metallurgy scientists, biochemists, which are there. Engineering is in some way is losing its, vigor, only because the engineers are not thinking rudimentarily on basics, concentrating on that and producing the products. Manufacturing of the products is lagged, only because their originality in thinking is lost, their innovation is lost. So now we have to make earnest efforts to pursue, educational careers in metallurgy, in particularly in steel making and other industries. And you can think about, there are opportunities or wide kind of, variety of courses which are going to come within a short years, that there may be a course called as food engineering. Food engineering, if you start thinking, whatever the food you are going to take, how it has come, what is the physics involved, what is the chemistry of that, what engineering applications, how can be produced, how it can be manufactured. If you start thinking about that itself is going to become a real engineering course. And there is a trend which is going to come up nearly in future, very shortly, that the transdisciplinary courses which are going to come in future. You must be knowing that the entire efficiency of human being is going to depend upon how efficiently he manages the waste, So waste management, recycling is going to be the order of the day
which will evoke a huge, panorama of openings of engineering career. Sorry to disturb you. Yeah. Can we shorten our? Yes. I'm going to, complete it with a note that there are plenty of emerging areas which are really coming up, and every individual, every student has to think about his career based on the scope of the activities and the kind of, demands or the opportunities one is going to be exposed in near future. Based on that, the planning has to be done. So anyway, so I will leave it to the other fellow colleagues and the expert members who have joined me. And I thank for the patient hearing of all of you. And we have an interactive session where we'll be definitely doing it with a note of thanks to BKIT and to Dr. Ishwar Khandre for his remarkable presidential speech. Thank you. Thank you, Dr. S. Mohan Kumar sir. ಎಲ್ಲ ವಿಷಯ ತಜ್ಞರಿಗೂ ವಿಶೇಷ ಕಳಕಳಿ. ಒಂದು ವೇಳೆ ತಮಗೆ ಕನ್ನಡದಲ್ಲಿ ಮಾತನಾಡಲು ಬಂದರೆ ನಮ್ಮ ವಿದ್ಯಾರ್ಥಿಗಳು ಹಾಗೂ ಪಾಲಕರಿಗೆ ಕನ್ನಡದಲ್ಲಿಯೇ ತಮ್ಮ ಸಲಹೆ ಸೂಚನೆಗಳು ಕೊಟ್ಟರೆ ತುಂಬಾ ಉಪಯೋಗವಾಗುವುದೆಂದು ಕೇಳಿಕೊಳ್ಳುತ್ತೇನೆ. ಸಮಯದ ಅಭಾವದ ಕಾರಣ ಎಲ್ಲ ವಿಷಯ ತಜ್ಞರಿಗೂ 10 ನಿಮಿಷ ಸಮಯ ನಿಗದಿಪಡಿಸಲಾಗಿದೆ. ಆದುದರಿಂದ ಎಲ್ಲ ವಿಷಯ ತಜ್ಞರು ಇದರ ಬಗ್ಗೆ ನೋಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಎರಡನೇದಾಗಿ ಶ್ರೀ ರಿಷಿಕೇಶ್ ಬಹದ್ದೂರ್ ದೇಸಾಯಿ, ವಿಷಯ ತಜ್ಞರಾದ ಶ್ರೀ ರಿಷಿಕೇಶ್ ಬಹದ್ದೂರ್ ದೇಸಾಯಿ ಅವರು ಪೋಸ್ಟ್ ಕೋವಿಡ್ ಕರಿಯರ್ ಅಪಾರ್ಚುನಿಟೀಸ್ ಇದರ ಬಗ್ಗೆ ನಮ್ಮ PUC ಮುಗಿದಂತ ವಿದ್ಯಾರ್ಥಿಗಳು ಪಾಲಕರ ಬಗ್ಗೆ ತಿಳಿ ಹೇಳಿದ್ದಾರೆ. ಅವರ ಕಿರುಪರಿಚಯ ಈ ರೀತಿ ಇದೆ. ಶ್ರೀ ರಿಷಿಕೇಶ್ ಬಹದ್ದೂರ್ ದೇಸಾಯಿ, ಸ್ಪೆಷಲ್ ಕರೆಸ್ಪಾಂಡೆಂಟ್ ದ ಹಿಂದೂ in Belgavi and Bidar, Principal Correspondent Times of India, Bangalore and Hubli, Chief of Bureau, Vijay Times, Mysore, Senior Political Correspondent, Vijay Times, Bangalore, Senior Reporter, The Asian Age, Bangalore, started as a staff reporter with Vijay Karnataka. Sri Rishikesh Bahadur sir, may I now request Prashant to switch over to Sri Rishikesh Bahadur Desai sir. Rishikesh sir, you can start sir. Hello, can you hear me now please? Yes sir, we can hear you sir. You can continue sir. ಎಲ್ಲರಿಗೂ ನಮಸ್ಕಾರ. ಈ ಕಾಲದಲ್ಲಿ ಇಂಥ ಕಾರ್ಯಕ್ರಮ ಮಾಡಿದ್ದಕ್ಕೆ BKIT ಕಾಲೇಜಿನ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರು ಆದ ಈಶ್ವರ್ ಖಂಡ್ರೆ ಅವರಿಗೆ ಮತ್ತು ಅಲ್ಲಿನ ಸಿಬ್ಬಂದಿ, ಪ್ರಿನ್ಸಿಪಾಲರು, ಸಿಬ್ಬಂದಿ ಎಲ್ಲರಿಗೂ ಇವಾಗ ಹೇಳ್ತೇನೆ. ಗ್ಲಾಡ್ಸ್ಟನ್ ಅಂತ ಒಬ್ಬ ಇಂಗ್ಲೆಂಡಿನ ಮೇಯರ್ ಇರ್ತಾನೆ. ಅವನು ಒಂದ್ಸರಿ ಅವನಿಗೆ ಎಲ್ಲರೂ ಅಭಿನಂದನೆ ಕೋರಿಬೇಕಂತ ಊರಿನಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಅದು ಬಹಳ ಹೊತ್ತು ನಡೀತದೆ. ಆಮೇಲೆ ಕೊನೆಗೆ ಅವನಿಗೆ ಮಾತಾಡ್ಲಿಕ್ಕೆ ಹೇಳ್ತಾರ. ಅವಾಗ ಅವ ಹೊರಗಡೆ ಬಂದು ಮೈಕ್ ತಗೊಂಡು ಸ್ಟೇಜಿನ ಮೇಲೆ ಬಂದು, ಸ್ನೇಹಿತರೆ, ನಾನು ಎಲ್ಲರಿಗೂ ಸಮಾಧಾನ ಆಗುವಂತ ಒಂದು ವಿಷಯ ಹೇಳ್ತೇನೆ. ಏನಂದ್ರೆ, ನಾನ್ ಮಾತಾಡಿದ ಮೇಲೆ ಎಲ್ಲರೂ ಮನೆಗೆ ಹೋಗ್ಬೋದು ಅಂತ ಹೇಳ್ತಾನೆ. ಈ ಕರಿಯರ್ ಗೈಡೆನ್ಸ್ ಅಥವಾ ವೃತ್ತಿ ಆಯ್ಕೆ ಕಾರ್ಯಕ್ರಮಗಳನ್ನ ನಾವು ನೋಡಿದಾಗ ನಮ್ಗೆ ಅನ್ಸೋದೇನಂದ್ರೆ, ಅದನ್ನೆಲ್ಲ ನಾವು ಬಹಳ ಗಂಭೀರವಾಗಿ ತಗೊಂಡಿರ್ತೇವೆ. ಹಿಂಗಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ನನ್ನ ಮೊದಲನೆಯ ಸಂದೇಶ ಏನಂದ್ರೆ, ಅದನ್ನ ಗಂಭೀರವಾಗಿ ತಗೊಳ್ಬೇಡ್ರಿ. ಅದು ಭಯಂಕರ ಗಂಭೀರವಾಗಿ ತಗೊಳ್ಳುವಂತ ವಿಷಯ ಅಲ್ಲ. ಯಾಕೆ ಅಂತ ಅನ್ಲಿಕ್ಕೆ ನಾನು ನಿಮ್ಗೊಂದು ತಾಜಾ ಉದಾಹರಣೆ ಕೊಡ್ತೇನೆ. ಇವತ್ತಿನ ಉದಾಹರಣೆ, ಇವತ್ತಿನ ಅತಿ ದೊಡ್ಡ ಸುದ್ದಿ, ಭಾರತದ ಅತಿ ದೊಡ್ಡ ಸುದ್ದಿ ಏನು?
ಕಳೆದ ಸುಮಾರು 100 ದಿವಸದಿಂದ ಅಥವಾ 120 ದಿವಸದಿಂದ ಭಾರತದಲ್ಲಿ ಸುದ್ದಿ ಆಗ್ತಾ ಇರೋದಂದ್ರೆ ಬರೀ ಕೊರೋನಾ ವೈರಸ್ ಒಂದೇ, ಕೋವಿಡ್ ಅಲ್ಲ. ಆದ್ರೆ ಇವತ್ತಿನ ಅತಿ ದೊಡ್ಡ ಸುದ್ದಿ ಏನಂದ್ರೆ ಮಹೇಂದ್ರ ಸಿಂಗ್ ಧೋನಿ ಅವರು ಕ್ರಿಕೆಟ್ ನಿಂದ ನಿವೃತ್ತಿ ಘೋಷಿಸಿ ಹೋದ್ರು. ಅವ್ರು ಇನ್ಮೇಲೆ ಒನ್ ಡೇನು ಆಡೋದಿಲ್ಲ, ಟೆಸ್ಟ್ ಆಡೋದಿಲ್ಲ, 2020 ಆಡೋದಿಲ್ಲ. ಅವರು ತಮ್ಮ ಊರಾದ ರಾಂಚಿಯಲ್ಲಿ ಒಂದು ಕ್ರಿಕೆಟ್ ಅಕಾಡೆಮಿ ಮಾಡ್ತೇನೆ ಅಂತ ಘೋಷಣೆ ಮಾಡಿ ಹೋದ್ರು ಅನ್ನೋದು ಇವತ್ತಿನ ದೊಡ್ಡ ಸುದ್ದಿ ಅಲ್ಲ. ಮಹೇಂದ್ರ ಸಿಂಗ್ ಧೋನಿ ಅವರು ಏನು ಓದಿದ್ರು ಅಂತ ಎಷ್ಟು ಜನರಿಗೆ ಗೊತ್ತಿದೆ ನಿಮಗೆ? ಮಹೇಂದ್ರ ಸಿಂಗ್ ಧೋನಿ ಅವರ ಶೈಕ್ಷಣಿಕ ಅರ್ಹತೆ ಏನಾಗಿತ್ತು, ಅವ್ರು ಯಾವ ಕಾಲೇಜಿಗೆ ಹೋಗಿದ್ರು, ಯಾವ ಯೂನಿವರ್ಸಿಟಿಗೆ ಹೋಗಿದ್ರು ಅಂತ ಯಾರಿಗಾರು ಗೊತ್ತಿದೆ? ಬಹಳ ಜನ ನೀವು ಅವ್ರ ಬಗ್ಗೆ ಮಾಡಿದ್ದ ಫಿಲ್ಮ್ ಅನ್ನ ನೋಡಿರ್ತೀರಿ. ವಿದ್ಯಾರ್ಥಿಗಳಿಗೆ ನಾನು ಈ ಮಾತು ಹೇಳ್ತೇನೆ. ಅದರಲ್ಲಿ ದುರದೃಷ್ಟವಶಾತ್ ಮೊನ್ನೆ ಮೃತಪಟ್ಟ ಸುಶಾಂತ್ ಸಿಂಗ್ ಅವರು ಅಭಿನಯ ಮಾಡಿದ್ರು. ಅದರ ಹಾಗೆ ತೋರಿಸಿದ್ರೆ ನೀವೇ ಅವ್ರು ಏನು ಓದಿದ್ದಾರೆ? ಹೋಗ್ಲಿ, ಸಚಿನ್ ತೆಂಡೂಲ್ಕರ್ ಅವ್ರು ಏನು ಓದಿದ್ದಾರೆ? ನಾವೆಲ್ಲರೂ ತುಂಬಾ ಗೌರವಿಸುವ ಮದರ್ ತೆರೆಸಾ ಅವರು ಏನು ಓದಿದ್ರು? ಅಥವಾ ಎಲ್ಲರ ಹೃದಯದಲ್ಲಿರುವ ಅಬ್ದುಲ್ ಕಲಾಂ ಅವ್ರು ಏನು ಓದಿದ್ರು? ನಾನು ಯಾರನ್ನು ಅವಮಾನ ಮಾಡ್ಲಿಕ್ಕೆ ಈ ಮಾತು ಹೇಳ್ತಾ ಇಲ್ಲ. ನಾನು ನಿಮ್ಗೇನ್ ಹೇಳಿಕತ್ತೇನೆ ಅಂದ್ರೆ, ಜನ ನಮ್ಮನ್ನ ಗುರುತು ಹಿಡಿಯೋದು, ಜನ ನಮ್ಮ ಜೊತೆ ಸಂಬಂಧ ಇಟ್ಕೊಳ್ಳೋದು, ನಾವೇನ್ ಕೆಲಸ ಮಾಡ್ತೇವೆ ಅಂತಲ್ಲ, ನಾವ್ ಎಂತ ಮನುಷ್ಯರು ಅನ್ನೋದ್ರ ಬಗ್ಗೆ. ಭಾರತದಲ್ಲಿ ಅನೇಕ ಜನ ಅಧ್ಯಕ್ಷರು ಆಗಿ ಹೋಗಿದ್ದಾರೆ. ಇಸ್ರೋದಲ್ಲಿ 100 ಜನ ವಿಜ್ಞಾನಿಗಳು ಆಗಿ ಹೋಗಿದ್ದಾರೆ. DRDOದಲ್ಲಿ 1000 ಜನ ಟೆಕ್ನಿಕಲ್ ಅಸಿಸ್ಟೆಂಟ್. ಅಬ್ದುಲ್ ಕಲಾಂ ಅವರು ಮೊದಲು ಸೇರ್ಕೊಂಡಿದ್ದು ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ. ಅವ್ರು ಬರೀ ಡಿಪ್ಲೊಮಾ ಓದಿದ್ರು, ಅವ್ರು ಡಿಗ್ರಿ ಸಹಿತ ಮಾಡಿದ್ದಿಲ್ಲ. ಆದ್ರೆ ನಾವು ಅವ್ರನ್ನ ಯಾಕೆ ನೆನ್ಪಿಟ್ಕೋತೇವೆ ಅಂದ್ರೆ ಅವರು ವ್ಯಕ್ತಿತ್ವದಿಂದಾಗಿ. ಹಿಂಗಾಗಿ ಕರಿಯರ್ ಅನ್ನೋದನ್ನ ಬಹಳ ಗಂಭೀರವಾಗಿ ತಗೊಂಡು ಅದನ್ನ ಮಾನಸಿಕ ಸಮಸ್ಯೆ ಮಾಡ್ಕೊಂಡು, ಅಪ್ಪ ಅಮ್ಮ ಹುಡುಗರ ಮೇಲೆ ಒತ್ತಡ ಹೇರಿ ಅಥವಾ ಹುಡುಗರು ತಮ್ಮ ಸ್ನೇಹಿತರನ್ನ ನೋಡಿ ಒತ್ತಡ ಮಾಡ್ಕೊಂಡು SLC ರಿಸಲ್ಟ್ ಅಲ್ಲೋ PUC ರಿಸಲ್ಟ್ ಅಲ್ಲೋ ಇಷ್ಟು ಬರ್ಬೇಕಾಗಿತ್ತು, ಇಷ್ಟು ಬಂದಿಲ್ಲ ಅಂತ ಹೇಳಿ ಸಂಕಟ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಮಂಗಳೂರಿನ ಒಂದು ಹುಡುಗಿ SLC ಅಲ್ಲಿ 625ಕ್ಕೆ 624 ಅಂಕ ಬಂದಿದ್ದಕ್ಕೆ ರಿವ್ಯಾಲ್ಯೂಯೇಷನ್ ಹಾಕ್ತೇನೆ, ಇಲ್ಲಾಂದ್ರೆ ಕೋರ್ಟಿಗೆ ಹೋಗ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಆತ್ಮವಿಶ್ವಾಸಕ್ಕೆ ನಾನು ಬೆಂಬಲ ವ್ಯಕ್ತಪಡಿಸ್ತೇನೆ. ಆದ್ರೆ ಅದು ನಮ್ಮನ್ನ ತಲೆಯಲ್ಲಿ ಕೊರೆಯೋ ಹುಳ ಆಗ್ಬಾರ್ದು. ಯಾಕೆ ಅಂತಂದ್ರೆ, ಮೊದಲನೇದಾಗಿ ಯಾವಾಗಿನಿಂದನೂ ಕೂಡ ವೃತ್ತಿಗೂ ವ್ಯಕ್ತಿತ್ವಕ್ಕೂ ಸಂಬಂಧ ಇಲ್ಲ. ಈಗಂತೂ ಕೊರೋನಾ ಬಂದು ನಾವು ತಿಳಿದ ಎಲ್ಲಾ ಕ್ಷೇತ್ರದಲ್ಲೂ ಬದಲಾವಣೆ ಆಗಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಬದಲಾವಣೆ ಆಗಿದೆ, ಆರೋಗ್ಯ ಕ್ಷೇತ್ರದಲ್ಲಿ ಬದಲಾವಣೆ ಆಗಿದೆ. ಉದಾಹರಣೆಗೆ ನಿಮ್ಗೆ ಹೇಳ್ತೇನೆ ನಾನು, ಗೊಬ್ಬರ ಪ್ಯಾಕ್ ಮಾಡುವ ಸಿಮೆಂಟಿನ ಚೀಲ ಇರ್ತಾ ಇತ್ತು, ನೀವು ಯಾರು ಗಮನಿಸಿದ್ರೆ. ಆ ಸಿಮೆಂಟಿನ ಚೀಲಕ್ಕೆ ಬಂಗಾರದ ಬೆಲೆ ಬಂದ್ಬಿಡ್ತು ಕೊರೋನಾದಲ್ಲಿ. ಯಾಕೆ ಅಂತ ವಿಚಾರ ಮಾಡ್ತೀರಿ? ಯಾಕೆಂದ್ರೆ ಅದರಿಂದ PPE ಕಿಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಹಮದಾಬಾದಿನ ಒಂದು ಕಂಪನಿ ಬರೀ 100 ದಿನದಲ್ಲಿ 25 ಲಕ್ಷ PPE ಕಿಟ್ ಅನ್ನ ಹೊರದೇಶಕ್ಕೆ ಕಳಿಸಿದೆ. ಹಿಂಗಾಗಿ ಇವತ್ತು ಯಾವ ಕ್ಷೇತ್ರಕ್ಕೆ ಉದ್ಯೋಗದ ಬೇಡಿಕೆ ಇರ್ತದೋ ಅದೇ ಕ್ಷೇತ್ರಕ್ಕೆ 5 ವರ್ಷ ಆದ್ಮೇಲೆ ಉದ್ಯೋಗದ ಬೇಡಿಕೆ ಇರ್ತದೆ ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದು ಭವಿಷ್ಯ ಹೇಳುವ ಪ್ರಯತ್ನ ಆಗ್ತದೆ. ಎರಡನೇದು, ಮನುಷ್ಯನಿಗೆ ನಾನು ಇದನ್ನ ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಬುದ್ಧಿಶಕ್ತಿಗಿಂತ ಆಸಕ್ತಿ ಮುಖ್ಯ. ನಾನು ಐ ವಾಸ್ ಅ beneficiary of a international scholarship by the Rotary International. It's called TRF GSC scholarship. I went to America. I was in Bidar at the time. I went to America in 2006. I met a professor in America and I asked him that in 1950 and 60 there were cowboys roaming around in America riding horses. But in 2006, this country is a developed country with advanced technologies and stable finance. What is the secret behind this transformation ಅಂತ ನಾನು ಅವರನ್ನು ಕೇಳಿದೆ. ಅಂದ್ರೆ 1950-60ರ ದಶಕದಲ್ಲಿ ನಾವೇನ್ ನೋಡ್ತಿದ್ವಿ ಫಿಲ್ಮ್ಗಳಲ್ಲಿ, ಕೌಬಾಯ್ಗಳು ಬಂದು
ಬ್ಯಾಂಕ್ ದರೋಡೆ ಮಾಡೋದನ್ನ ಮತ್ತು ದೊಡ್ಡ ದೊಡ್ಡ ತಂಬಾಕು ಮತ್ತು ಹತ್ತಿಯ ಕೃಷಿಕರು ದೊಡ್ಡ ದೊಡ್ಡ ಜಮೀನಲ್ಲಿ ಗುಲಾಮರನ್ನ ಇಟ್ಕೊಳ್ಳೋ ಚಿತ್ರಗಳನ್ನ ನಾವು ಕಾಣ್ತಿದ್ವು. ಆದ್ರೆ 2006ರಲ್ಲಿ ಇಡೀ ಜಗತ್ತನ್ನು ಮುನ್ನಡೆಸುವಂತ ತಂತ್ರಜ್ಞಾನ ಮತ್ತು ಆರ್ಥಿಕ ವ್ಯವಸ್ಥೆ ಅಮೆರಿಕದಲ್ಲಿದೆ. ಇದಕ್ಕೆ ಏನ್ ಕಾರಣ ಅಂತ ಅವ್ರು ಅದಕ್ಕೆ ನನಗೆ ಒಂದು ಅಕಾಡೆಮಿಕ್ ಆಗಿ ಉತ್ತರ ಕೊಟ್ರು. ಅಂದ್ರೆ ಅವ್ರು ಹೇಳಿದ್ರು, ನೀವು ಒಂದೇ ಬುಕ್ ಅಲ್ಲ 5-6 ಪುಸ್ತಕ ಓದಬೇಕಾಗ್ತದೆ. ಉದಾಹರಣೆಗೆ ಕೀನ್ಸ್ ಅಂತ ಒಬ್ಬ ದೊಡ್ಡ ಅರ್ಥಶಾಸ್ತ್ರಜ್ಞ ಇದ್ದ. ಅವನು ಬೇಡಿಕೆಯನ್ನು ಸೃಷ್ಟಿಸುವುದು ಹೇಗೆ ಅಂದ್ರೆ ಯಾವುದೋ ಒಂದು ಸಾಮಾನು ಮಾರಾಟ ಮಾಡೋದ್ರ ಹಿಂದೆ ಅದನ್ನ ತಯಾರಿ ಮಾಡೋದು ಎಷ್ಟು ಮುಖ್ಯವೋ ಖರೀದಿ ಮಾಡೋದು ಅಷ್ಟು ಮುಖ್ಯ ಅಂತ. ಅಂದ್ರೆ ಈಗ ರೈತರಿಗೆ ಸಮಸ್ಯೆ ಇದೆ ನೋಡ್ರಿ, ರೈತರಿಗಿರೋ ಸಮಸ್ಯೆ ಬೆಳೆಯೋದಲ್ಲ, ಬೆಳೆಯನ್ನ ಮಾರುಕಟ್ಟೆಗೆ ತಗೊಂಡು ಹೋಗೋದು ಮತ್ತು ಅದಕ್ಕೆ ಒಳ್ಳೆ ಬೆಲೆ ಸಿಗೋದಲ್ಲ. ಹಂಗೆ ಅದು ಕೀನ್ಸ್ ಇಕಾನಮಿಕ್ಸ್ ಪ್ಲಸ್ ಹೊಸ ಇಕಾನಮಿಕ್ಸ್ ನೀವು ಓದ್ಕೋಬೇಕು ಅಂತ ಒಂದು ಹೇಳಿದ್ರು. ಇನ್ನೊಂದು ಅವ್ರು ನಗ್ತಾ ನನಗೇನ್ ಹೇಳಿದ್ರು ಅಂದ್ರೆ, in a simple language I will tell you why America has succeeded. It is because people do what they like ಅಂತ. ಅಮೆರಿಕನ್ನರು ತಮಗೆ ಇಷ್ಟವಾದ ವಿಷಯವನ್ನ ಕಲಿತಾರೆ, ಇಷ್ಟವಾದ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ನಮ್ಮ ದೇಶ ಹಿಂಗಾಗಿದೆ ಅಂತ. ಇದಕ್ಕೆ ನಾನು ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ರೆಡ್ ಅಡೇರ್ ಅಂತ ಒಬ್ರು ಇದ್ದಾರೆ. ಅವರು ಅಮೆರಿಕದ ಏರ್ಫೋರ್ಸ್ನಲ್ಲಿ ಪೈಲಟ್ ಆಗಿದ್ರು, ಯುದ್ಧ ವಿಮಾನಗಳನ್ನು ಹಾರಿಸ್ತಾ ಇದ್ರು. ಒಂದು ದಿವಸ ಅವರಿಗೆ ಏನು ಬೇಸರಾಗಿ ಎಲ್ಲಾ ಕೆಲಸ ರಾಜೀನಾಮೆ ಕೊಟ್ಟು ಬೆಂಕಿ ಆರಿಸುವ ಪ್ರೈವೇಟ್ ಕಂಪನಿ ಶುರು ಮಾಡಿದ್ರು. ಅಮೆರಿಕದಲ್ಲಿ ಬೆಂಕಿ ಆರಿಸುವ ಕೆಲಸವನ್ನ ಖಾಸಗಿ ಕಂಪನಿಗಳು ಮಾಡ್ತವೆ. ಇವತ್ತು ಅವರು ಬೆಂಕಿ ಆರಿಸುವ ಕ್ಷೇತ್ರದಲ್ಲಿ ದೊಡ್ಡ ಪ್ರಸಿದ್ಧ ತಂತ್ರಜ್ಞ. ಭಾರತದಲ್ಲಿ ONGC ಬೆಂಕಿ ಹತ್ಕೊಂಡಿತ್ತು ಅಸ್ಸಾಂನಲ್ಲಿ, ಅವಾಗ ಅವರು ರೆಡ್ ಅಡೇರ್ನ ಕರೆಸಿದ್ರು. ನಾನು ನಿಮ್ಗೆ ಇದು ಯಾಕೆ ಹೇಳ್ತೇನೆ ಅಂದ್ರೆ, ನಮ್ಮ ದೇಶದಲ್ಲಿ ಇದು ಸಣ್ಣ ಕೆಲಸ, ಇದು ದೊಡ್ಡ ಕೆಲಸ ಅಂತ ನಾವು ಬಹಳ ಅದನ್ನ ಮನಸ್ಸಿಗೆ ಹಚ್ಕೋತೇವೆ. ಯಾವ ಕೆಲಸವೂ ಸಣ್ಣದಲ್ಲ, ಯಾವ ಕೆಲಸವೂ ದೊಡ್ಡದಲ್ಲ. ಒಬ್ಬ ಜಿಲ್ಲಾ ಮಂತ್ರಿ ಅಥವಾ ಜಿಲ್ಲಾಧಿಕಾರಿ ದೊಡ್ಡ ಕೆಲಸ ಮಾಡ್ತಾನೆ, ಜನರ ಒಳ್ಳೇದ್ ಕೆಲಸ ಮಾಡ್ತಾನೆ ಅಂದ್ರೆ, ಅವರ ಮಕ್ಕಳನ್ನ ದಿವಸ ಸಾಲಿಗೆ ಕರ್ಕೊಂಡು ಹೋಗುವ ಆಟೋ ಡ್ರೈವರ್ ಕೂಡ ಅಷ್ಟೇ ಮುಖ್ಯವಾದ ಕೆಲಸವನ್ನ ಮಾಡ್ತಾರೆ. ಒಬ್ಬ ಯೋಧ ಗಡಿಯೊಳಗೆ ಹೋಗಿ ದೇಶ ಕಾಯ್ತಾನೆ ಅಂತಂದ್ರೆ ಅವನ ಹೆಂಡತಿ ಅವನ ಮಕ್ಕಳನ್ನ ಸಾಕುವ, ಮನೆ ನಡೆಸುವ, ಕಾಯಿಪಲ್ಯ ಖರೀದಿ ಮಾಡೋ, ಅಡಿಗೆ ಮಾಡೋ ಕೆಲಸ ಮಾಡ್ತಿರ್ತಾಳ. ಅದು ಅಷ್ಟೇ ಮುಖ್ಯವಾದ ಕೆಲಸ ಅಂತ ನಾವು ತಿಳ್ಕೊಬೇಕು. ಇದು ಒಂದನೇದ್ದು. ಎರಡನೇದ್ದು, ಇಷ್ಟು ದಿನದ ಆರ್ಥಿಕ ಪರಿಸ್ಥಿತಿ ಅಂದ್ರೆ ನಾವು ಅದನ್ನ ಮ್ಯಾಕ್ರೋ ಎಕಾನಮಿಕ್ಸ್ ಅಂತ ಹೇಳ್ತೇವೆ. ನಮ್ಮ ದೇಶದಲ್ಲಿ ಉದಾಹರಣೆಗೆ IT ರಿಲೇಟೆಡ್ ಕಂಪನಿಗಳು ತುಂಬಾ ಜೋರಾಗಿ ಬೆಳೆದವು. ಸುಮಾರು 20 ವರ್ಷಗಳ ಅವು 15-20% ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಗೆ ಕೊಡುಗೆ ನೀಡಿದವು. ಆದ್ರೆ ಅದು ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು. ಹಿಂಗಾಗಿ ಇಮರ್ಜಿಂಗ್ ಟೆಕ್ನಾಲಜಿ ಅಂತ ನಾವು ಮಾತಾಡ್ತೇವಲ್ಲ, ಅದ್ರ ಬಗ್ಗೆ ಒಂದು ಕಣ್ಣು ಇಟ್ಕೊಂಡಿರ್ಬೇಕು. ಆಸಕ್ತಿ ಇದ್ದವರು ಮಾಡ್ಬೇಕು. ಇನ್ನೊಂದು ಸರಳ ವಿಚಾರ ನಿಮಗೆ ಹೇಳ್ತೇನೆ ನಾನು. SSLC ಆದ್ಮೇಲೆ ಸುಮಾರು 16 ವರ್ಷದವರಿದ್ದಾಗ ನಮ್ಮ ಮುಂದೆ ಒಂದು ಆಯ್ಕೆ ಬರ್ತದೆ. ನಾವು ಆರ್ಟ್ಸ್ ತಗೋಬೇಕು, ಸೈನ್ಸ್ ತಗೋಬೇಕು, ಕಾಮರ್ಸ್ ತಗೋಬೇಕು ಅಂತ. ಸೈನ್ಸ್ ತಗೊಂಡವ್ರು ಬುದ್ಧಿವಂತರು ಅನ್ನುವ ಒಂದು ವಿಚಾರ ನಮ್ಮ ಸಮಾಜದಲ್ಲಿ ಹರಡಿಬಿಟ್ಟಿದೆ. ಹಿಂಗಾಗಿ ಬುದ್ಧಿವಂತ ಹುಡುಗರನ್ನ ನಾವು ಸೈನ್ಸಿಗೆ ಹಾಕ್ತೇವೆ. ನಾನು ಒಂದು ಯಾವಾಗ್ಲೂ ಮಾತು ಹೇಳ್ತಿರ್ತೇನೆ, ಒಂದು ಹುಡುಗಿ ಬಹಳ ಬುದ್ಧಿವಂತಿದ್ದಾಳೆ, 90% PUC ತಗೋತಾಳೆ ಸೈನ್ಸ್ ಅಂತ ತಿಳ್ಕೊರಿ. ಆದ್ರಕ್ಕೆ ಭರತನಾಟ್ಯ ಓದಬೇಕು, ಇದನ್ನೇ ಫುಲ್ ಟೈಮ್ ಅಂತ ಮನ್ಸು ಮಾಡ್ತಾಳೆ. ಯಾವ ಪೇರೆಂಟ್ಸ್ ಬಿಡ್ತಾರೆ ಅಂತ. ಇದನ್ನ ನಾವು ಚೈನೀಸ್ ಭಾಷೆಯಲ್ಲಿ ಸಮಸ್ಯೆ ಮತ್ತು ಸವಾಲು ಅನ್ನೋದಕ್ಕೆ ಒಂದೇ ಶಬ್ದ ಅದಂತ. ಹಂಗ ಕೊರೋನಾ ಅನ್ನೋದು ದೊಡ್ಡ ಸಮಸ್ಯೆನೂ ಇರ್ಬೋದು, ಆದ್ರೆ ಕೊರೋನಾ ಅನ್ನೋದು ನಮ್ಗೆ ದೊಡ್ಡ ಸವಾಲು ಹೌದು. ಇದರಿಂದ ನಮಗೆ ಹೊಸ ಪರಿಹಾರಗಳು ಸಿಗ್ತಾ ಹೋಗ್ತವೆ. ಸೊ ಕೊರೋನಾ ಕಾಲವನ್ನ ನಾವು ವಾಪಸ್ ನಮ್ಮ ಶೈಕ್ಷಣಿಕ ಮತ್ತು ವೃತ್ತಿ ಆಯ್ಕೆಗಳ ಬಗ್ಗೆ ಮರು ಚಿಂತನೆ ಮಾಡ್ಲಿಕ್ಕೆ ಉಪಯೋಗಿಸ್ಬೇಕಂತ ನನಗೆ ಅನಿಸ್ತದೆ. ಮೊದಲನೇದಾಗಿ ವಿದ್ಯಾರ್ಥಿಗಳು ಅಂತ ಹೇಳಿದಾಗ ವಿದ್ಯಾರ್ಥಿನಿಯರು ಸೇರ್ತದೆ. ವಿದ್ಯಾರ್ಥಿನಿಯರು ಸ್ವಂತ ವಿಚಾರ ಮಾಡುವುದನ್ನ ರೂಢಿಸ್ಕೊಳ್ರಿ. ನೀವು ನಿಮಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಅನ್ನೋದನ್ನ ನೀವು ಕಂಡುಕೊರಿ. ಎಷ್ಟೋ ಸರಿ ಈ ಭಾರತದಲ್ಲಿ 1990ರಿಂದ ಮನಮೋಹನ್ ಸಿಂಗ್ ಅವರು ಆರ್ಥಿಕ ಮಂತ್ರಿ ಆಗಿದ್ರಿಂದಾಗಿ ಏನ್ ಬದಲಾವಣೆ ಆಗ್ತಾ ಇದೆ, ಖಾಸಗೀಕರಣ ಮತ್ತು ಟೆಕ್ನಾಲಜಿ ಇಂಪ್ಲಿಮೆಂಟೇಷನ್, ಅದರಿಂದಾಗಿ ನಾವು ಬುದ್ಧಿವಂತ ಹುಡುಗರನ್ನ ವಿಜ್ಞಾನಕ್ಕೆ, ಅದರಲ್ಲೂ ಇಂಜಿನಿಯರಿಂಗಿಗೆ ಕಳಿಸಿ
ಇತರ ಕ್ಷೇತ್ರಗಳಲ್ಲಿ ಬುದ್ಧಿವಂತ ಹುಡುಗರು ಬರಲಾರದಂತ ಪರಿಸ್ಥಿತಿ ನಮ್ಮಲ್ಲಿ ಬಂದಿದೆ. ಉದಾಹರಣೆಗೆ ಭಾಲ್ಕಿ ಅಂತ ಊರಲ್ಲೋ, ಬೀದರ್ನಂತ ಊರಲ್ಲೋ, ಬೆಳಗಾವಿ ಅಂತ ಊರಲ್ಲೂ ಸಹಿತ ಪ್ರೈಮರಿ ಶಾಲೆಗೆ ಒಳ್ಳೆಯ ಇಂಗ್ಲಿಷ್ ಹೇಳಿಕೊಡುವ ಶಿಕ್ಷಕರು ಸಿಗೋದು ಬಹಳ ದುರ್ಲಭ ಆಗಿದೆ. ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ವಿಭಾಗೀಯ ಕೇಂದ್ರಗಳಲ್ಲಿ ಹೈಕೋರ್ಟ್ನಲ್ಲಿ ವಾದ ಮಾಡುವಂತಹ ಒಬ್ಬ ಒಳ್ಳೆಯ ವಕೀಲರು ಸಿಗೋದು ಬಹಳ ಕಷ್ಟ ಆಗಿದೆ. ಹೈಸ್ಕೂಲ್ ಮಟ್ಟದಲ್ಲಿ ಸೈನ್ಸ್ ಹೇಳಿಕೊಡುವ ಶಿಕ್ಷಕರು ಸಿಗೋದು ಕಷ್ಟ ಆಗಿದೆ. ಇನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ಎಲ್ಲಿ ನಾವು ರಾಜಕೀಯ ನಾಯಕರನ್ನು ಹುಡುಕ್ತೇವಲ್ಲ, ಅದರಲ್ಲಿ ಬಹಳ ಓದಿಕೊಂಡು ಜನಸಾಮಾನ್ಯರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು 2-3 ಭಾಷೆ ಮಾತಾಡುವಂತಹ, ದೇಶಾದ್ಯಂತ ತಿರುಗಾಡುವಂತಹ, ಪಾರ್ಲಿಮೆಂಟಿನಲ್ಲೂ ಮಾತನಾಡುವಂತಹ ಯುವ ನಾಯಕರ ಕೊರತೆ ಕೂಡ ಇದೆ. ಇದು ನಿಮ್ಗೆ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ನಾವು ಕಳೆದ ಒಂದು 20-25 ವರ್ಷದಲ್ಲಿ ಕೇವಲ ಸೀಮಿತ ವೃತ್ತಿ ಬಗ್ಗೆ ವಿಚಾರ ಮಾಡ್ತಾ ಇದ್ದೇವೆ. ಮೆಡಿಸಿನ್ ಮತ್ತು ಇಂಜಿನಿಯರಿಂಗ್ ಅಂತ. ಮೆಡಿಸಿನ್ ಇಂಜಿನಿಯರಿಂಗ್ ತಪ್ಪು ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಅದ್ ಸಿಕ್ಕರೆ ನೀವು ತಗೊಳ್ರಿ, ಅದರಲ್ಲಿ ಬಹಳ ಒಳ್ಳೆಯ ಅವಕಾಶ ಇದೆ ಮತ್ತು ಜನರಿಗೆ ಅನುಕೂಲ ಮಾಡುವ ಸಾಧ್ಯತೆ ಇದೆ. ಆದ್ರೆ ಅದು ಸಿಗದೆ ಇದ್ರೆ ಮನಸ್ಸಿಗೆ ಬೇಜಾರು ಮಾಡಿಕೊಳ್ಳುವ ಯಾವ ಕಾರಣನೂ ಇಲ್ಲ. ಒಂದೇ ಉದಾಹರಣೆ ಕೊಡ್ತೇನೆ ನಾನು. ಬೀದರ್ನಲ್ಲಿ ವೆಟರ್ನರಿ ಯೂನಿವರ್ಸಿಟಿ ಇದೆ. 1 ವರ್ಷ ವೆಟರ್ನರಿಯಲ್ಲಿ ಕಟ್ ಆಫ್ ಪರ್ಸೆಂಟೇಜ್ ಬರ್ತದಲ್ಲ ಹುಡುಗರಿಗೆ, ಅದು ಕರ್ನಾಟಕದ ಕೆಲವು ಕಾಲೇಜಿನ ಮೆಡಿಕಲ್ ಕಾಲೇಜಿನ ಕಟ್ ಆಫ್ ಗಿಂತ ಜಾಸ್ತಿ ಇತ್ತು. ಅಂದ್ರೆ ಬುದ್ಧಿವಂತ ಹುಡುಗರು ಹುಡುಗಿಯರು ಆ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ತಾ ಇದ್ರು. ಇನ್ನು ಆರ್ಟ್ಸ್ ಹ್ಯುಮ್ಯಾನಿಟಿ ಕ್ಷೇತ್ರಕ್ಕೆ ಬರೋಣ. ಮುಂದಿನ ದಿನಮಾನಗಳಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತ ಮತ್ತು ಬೇರೆಯವರಿಗೆ ತಿಳಿಸಿ ಹೇಳುವಂತಹ ಮತ್ತು ನೀತಿ ನಿರೂಪಣೆ, ಪಾಲಿಸಿ ಫಾರ್ಮುಲೇಷನ್ ಮಾಡುವಂತವರ ಬಹಳ ತುರ್ತು ಅಗತ್ಯ ಇದೆ. ಭಾರತದಲ್ಲಿ ಇಕಾನಮಿಕ್ಸ್ ಅನ್ನೋದನ್ನ ಕಡೆಗಣಿಸಲಾಗಿದೆ. ಅದು ಬಹಳ ಬುದ್ಧಿವಂತರು ತಗೊಳ್ಳುವ ಕ್ಷೇತ್ರ ಅಲ್ಲ ಅಂತ ಆಗ್ಬಿಟ್ಟಿದೆ. ಈಗ ಅಂದ್ರೆ ಮನಮೋಹನ್ ಸಿಂಗ್ ಅವರ ಕೊನೆಯ ವರ್ಷದಲ್ಲಿ IIT-ಗಳಲ್ಲಿ ಆರ್ಟ್ಸ್ ಶುರು ಮಾಡಬಹುದು ಅಂತ ಪರ್ಮಿಷನ್ ಕೊಟ್ಟ ಮೇಲೆ ಈಗ ಎಷ್ಟೋ IIT-ಗಳಲ್ಲಿ ಇಕಾನಮಿಕ್ಸ್, ಹಿಸ್ಟ್ರಿ ಈ ವಿಭಾಗಗಳನ್ನ ತೆಗೆಯಲಾಗಿದೆ. ಹೌದಾ? ಇದು ನಮ್ಮ ತಲೆಯಲ್ಲಿ ಇರ್ಬೇಕು. ನಾವು ಎಷ್ಟೋ ಸರಿ ಏನು ವಿಚಾರ ಮಾಡ್ತೇವೆ ಅಂದ್ರೆ IIT ಅಂದ್ರೆ ಬರೀ ಟೆಕ್ನಾಲಜಿ ಅಂತ ವಿಚಾರ ಮಾಡ್ತೇವೆ. ಹಂಗೇನಿಲ್ಲ. ಇಲ್ಲೇ ಬೀದರ್ನಿಂದ ಹತ್ತಿರ ಇರುವ ಹೈದರಾಬಾದ್ IIT-ಯಲ್ಲಿ ಅಲ್ಲಿ ಆರ್ಟ್ಸ್ ಕೂಡ ಇದೆ. ಎರಡನೇದು MBA ಅನ್ನೋದು ಕಳೆದ 20-25 ವರ್ಷದಲ್ಲಿ ಈ ದೇಶದ ಆರ್ಥಿಕ ಪರಿಸ್ಥಿತಿಯ ಬಹಳ ಮುಖ್ಯ ಅಂಗವಾಗಿ ಪರಿಣಮಿಸಿದೆ. ನೀವು ಯಾವುದೇ ಆಫೀಸಿನಲ್ಲಿ, ಉದಾಹರಣೆಗೆ ಒಂದು ದೊಡ್ಡ ವಿಪ್ರೋ ಅಥವಾ ಇನ್ಫೋಸಿಸ್ ನಂತ ದೊಡ್ಡ ಕಂಪನಿಯಲ್ಲಿ, ಟೆಕ್ನಾಲಜಿ ಕಂಪನಿಯಲ್ಲಿ ಹೋದ್ರೂ ಸಹಿತ ಅಲ್ಲಿ ಇಂಜಿನಿಯರ್ಗಳಿಗಿಂತ ಮೇಲಿನ ಸ್ಥಾನದಲ್ಲಿ ಇರೋರು MBA-ದವರು. ಇದು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ತಿಳಿಸಿ ಹೇಳ್ಬೇಕಾಗಿದೆ. ಮೂರನೇದು ಸಹಜ ಮತ್ತು ಸರಳವಾಗಿರುವ ಕ್ಷೇತ್ರಗಳನ್ನು ನೀವು ನೋಡ್ರಿ. ಉದಾಹರಣೆಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಚೇರಿಯಲ್ಲಿ ಸುಮಾರು 100 ಜನ ಜರ್ನಲಿಸ್ಟ್ಗಳಿದ್ದಾರೆ. ಅವರು ಅವರ ಟ್ವಿಟ್ಟರ್, ಫೇಸ್ಬುಕ್, ವಾಟ್ಸಪ್ ಮುಂತಾದ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳನ್ನ ನೋಡ್ಕೊಳ್ತಾರೆ. ಕೇಂದ್ರ ಸರ್ಕಾರದ ಸುಮಾರು 60 ಜನ ಮಿನಿಸ್ಟರ್ಸ್ಗೆ ಅವ್ರದೇ ಆದ ಸೋಷಿಯಲ್ ಮೀಡಿಯಾ ಟೀಮ್ಗಳಿದೆ. ಅವರೆಲ್ಲರೂ ಮೀಡಿಯಾ ಬ್ಯಾಕ್ ಗ್ರೌಂಡ್ ನಿಂದ ಬಂದವರು, ಜರ್ನಲಿಸ್ಟ್ಗಳು, ಮಾಜಿ ಅಥವಾ ಹಾಲಿ ಪತ್ರಕರ್ತರು. ಇದು ಒಂದು 10 ವರ್ಷದ ಹಿಂದೆ ಈ ತರ ಒಂದು ಕ್ಷೇತ್ರ ಇರ್ತದೆ ಅಂತ ಯಾರು ಕಲ್ಪನೆಯನ್ನ ಮಾಡಿದ್ದಿಲ್ಲ. ಮೀಡಿಯಾ ಅಡ್ವೈಸರ್ ಅಂತ ಇರ್ತಾ ಇದ್ರು, ಕೇವಲ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿಗೆ ಇರ್ತಾ ಇದ್ರು, ಒಬ್ಬರೇ ಇರ್ತಾ ಇದ್ರು. ತಂತ್ರಜ್ಞಾನ ಮತ್ತು ಸುದ್ದಿ ಮಾಧ್ಯಮ ಎರಡನ್ನೂ ಓದಿದವರು ಬೇಕಾಗ್ತಾರೆ. ಹೊಸ ಎಜುಕೇಶನ್ ಪಾಲಿಸಿ ಬರ್ತಾ ಇದೆ, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ನ್ಯೂ ಎಜುಕೇಶನ್ ಪಾಲಿಸಿ. ಅದರ ಪ್ರಕಾರ 9ನೇತೆ ಆದ್ಮೇಲೆ 11ನೇತೆಯಿಂದ ಡಿಗ್ರಿ ಶುರು ಆಗ್ತದೆ. 9ರಿಂದ 11 2 ವರ್ಷ ವಿದ್ಯಾರ್ಥಿಗಳು ವೈಡ್ ರೇಂಜ್, ತುಂಬಾ ವಿವಿಧ ರೀತಿಯ ಕ್ಷೇತ್ರಗಳನ್ನು ಓದ್ತಾರೆ. ನಂತರ ಅವರು ಆರ್ಟ್ಸ್ನಾಗ ಒಂದು ಸಬ್ಜೆಕ್ಟು, ಸೈನ್ಸ್ನಾಗ ಒಂದು ಸಬ್ಜೆಕ್ಟು, ಕಾಮರ್ಸ್ನಾಗ ಒಂದು ಸಬ್ಜೆಕ್ಟ್ ತಗೋಬಹುದು. ಆ ತರ ಅವಕಾಶ ಸಿಗ್ತದೆ ಹೊಸ ಶಿಕ್ಷಣ ನೀತಿಯೊಳಗೆ. ಹಿಂಗಾಗಿ PUC ಸೈನ್ಸ್ ಕಾಲೇಜ್ ಅನ್ನುವ ಕಾಲೇಜುಗಳೇ ಉಳಿಯಂಗಿಲ್ಲ, PUC ಕಾಲೇಜ್ ಅಷ್ಟೇ ಆಗ್ಬಿಡ್ತಾವ. ಅವಾಗ ಒಂದು ಹುಡುಗ, ಉದಾಹರಣೆಗೆ ಒಬ್ಬನಿಗೆ ಕಾಮರ್ಸ್, ಅಕೌಂಟೆನ್ಸಿ ಒಂದು ಇಷ್ಟ ಇದೆ,
ಬಯಾಲಜಿ ಒಂದಿಷ್ಟ ಇದೆ, ಫಿಸಿಕ್ಸ್, ಇಂಗ್ಲಿಷ್ ಲಿಟರೇಚರ್ ಅಂದ್ರೆ ಎಲ್ಲ ಸೇರಿ ಅವನು ತಗೋಬಹುದು. ಈ ರೀತಿಯ ಹೊಸ ಕ್ಷೇತ್ರಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಇದು ನಾವು ತಲೆಯಲ್ಲಿ ಇಟ್ಕೋಬೇಕು. ಎರಡನೇ ವಿಷಯ. ಮೂರನೇ ವಿಷಯ ಅಂದ್ರೆ ಪೋಸ್ಟ್ ಕೋವಿಡ್ ಇಕಾನಮಿ ಅಂತ ಒಂದು ದೊಡ್ಡ ರಿಸರ್ಚ್ ಸಂಶೋಧನೆ ನಡೀತಾ ಇದೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರು ಅದ್ರ ಬಗ್ಗೆ ಒಂದು ಪೇಪರ್ ಪ್ರೆಸೆಂಟ್ ಅಂದ್ರೆ ಒಂದು ನೋಟನ್ನ ಬಿಡುಗಡೆ ಮಾಡಿದ್ದಾರೆ. ಪ್ಲಸ್ ಅದ್ರ ಬಗ್ಗೆ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನಿಮಗೊಂದು ವಿಷಯ ನಾನು ಹೇಳ್ತೇನೆ. ವ್ಯಾಕ್ಸಿನ್ ಡೆವಲಪ್ಮೆಂಟಿನ ಬಗ್ಗೆ ನಾವು ಕೇಳಿದಾಗ ವ್ಯಾಕ್ಸಿನ್ ಟ್ರಯಲ್ ಅಂತ ಒಂದು ಹೊಸ ಪದ ನಾವು ಕೇಳಿದ್ವಿ. ಭಾರತದಲ್ಲಿ 13 ಕಡೆಗಳಲ್ಲಿ ಹೊಸ 2 ವ್ಯಾಕ್ಸಿನ್ಗಳನ್ನು ಟ್ರಯಲ್ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರ ವ್ಯಾಕ್ಸಿನ್ ಟ್ರಯಲ್ ಅನ್ನೋ ಕ್ಷೇತ್ರ ಮುಂಚೆ ಬಹಳ ನೆಗ್ಲೆಕ್ಟ್ ಆಗಿತ್ತು. ಇದು ನಮ್ಗೆ ಗೊತ್ತಿರಲೇ ಇಲ್ಲ. ಒಂದ್ ಸಣ್ಣ ಮಷಿನ್ ಆಕ್ಸಿಮೀಟರ್ ಅಂತ ಹೇಳ್ತಾರೆ, ಪಲ್ಸ್ ಆಕ್ಸಿಮೀಟರ್. ಅದು ಸುಮಾರು 2,000 ರಿಂದ 2,500 ರೂಪಾಯಿಗೆ ಸಿಗ್ತದೆ. ಇಡೀ ಜಗತ್ತಿನಲ್ಲಿ ಪಲ್ಸ್ ಆಕ್ಸಿಮೀಟರ್ ಅನ್ನೋದು ಕೇವಲ 2-3 ದೇಶಗಳಲ್ಲಿ ಮಾತ್ರ ಮಾಡ್ತಾ ಇದ್ರು. ಈಗ ಕೊರೋನಾ ಬಂದಿದ್ದಕ್ಕೆ ಭಾರತದ ಇಡೀ ಜಗತ್ತಿನ 3ನೇ ಅತಿ ದೊಡ್ಡ ಪಲ್ಸ್ ಆಕ್ಸಿಮೀಟರ್ ಮಾಡುವ ದೇಶವಾಗಿ ಹೊರಹೊಮ್ಮಿದೆ. ಹಿಂಗಾಗಿ ಈಗಿನ ಟ್ರೆಂಡ್ ಗಳನ್ನ ನಾವು ನೋಡ್ತಾ ಇದ್ದೇವೆ. ನಾಳೆ ಮುಂದೆ ಏನಾಗ್ಬಹುದು ಮತ್ತು ಆ ಬದಲಾವಣೆಗಳು ಟೆಂಪರರಿ ಆಗ್ತಾವೋ ಅಥವಾ ಪರ್ಮನೆಂಟ್ ಆಗ್ತಾವೋ ಅದನ್ನು ನಾವೊಂದು ತಿಳ್ಕೊಬೇಕು. ಇದು ನನ್ನ 3ನೇ ಪಾಯಿಂಟ್. 4ನೇ ಪಾಯಿಂಟ್, ಯಾವತ್ತು ಮಾರ್ಕೆಟ್ ಬೇಸ್ ಮೇಲೆ ವೃತ್ತಿಯನ್ನು ಚೂಸ್ ಮಾಡಬೇಡ್ರಿ. ನೆವರ್ ಡಿಸೈಡ್ ವಾಟ್ ಯು ವಾಂಟ್ ಟು ಡೂ ವಿತ್ ಯುವರ್ ಲೈಫ್ ಡಿಸೈಡಿಂಗ್ ಬೇಸ್ಡ್ ಆನ್ ದಿ ಮಾರ್ಕೆಟ್ ಟ್ರೆಂಡ್ಸ್ ಆಫ್ ಟುಡೇ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಅಡ್ಮಿಷನ್ ಟು a particular engineering course or a particular commerce course or particular science course, thinking that you will get a job tomorrow when you complete the course, you may be wrong. It is always easier to study something that you like. ನಿಮ್ಗೆ ಯಾವ ಕ್ಷೇತ್ರ ಇಷ್ಟ ಆಗ್ತದೋ ಅದನ್ನ ನೀವು ಓದ್ಲಿಕ್ಕೆ ಹೋದಂದ್ರೆ ಆ ಕ್ಷೇತ್ರದ ಎಲ್ಲಾ ಆಯಾಮಗಳನ್ನು ನೀವು ತಿಳ್ಕೊಳ್ತೀರಿ. ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಧಾರವಾಡದಲ್ಲಿ ಒಬ್ಬ ಹುಡುಗ ಹಿಮಾಂಶು ಅಂತ ಅವನ ಹೆಸರು. ಅವನ SLC ಆದ್ಮೇಲೆ ಏನೋ ಬೇಸರಾಗಿ ನಾವು ಓದಂಗೆಲ್ಲ ಮುಂದಂತ ಹೇಳಿ 1 ವರ್ಷ ಅವ್ರ ಮನೆಯಲ್ಲಿ ಹೇಳಿ ಅವನ ಸ್ನೇಹಿತನೊಂದಿಗೆ ಇಡೀ ಭಾರತ ದರ್ಶನ ಮಾಡ್ತೇನೆ ಅಂತ ಅಡ್ಡಾಡಿದ. ಆಮೇಲೆ ಅವನಿಗೆ ಎಲ್ಲೋ ಒಂದ್ ಕಡೆ ಬಾಂಬೆಯಲ್ಲಿ ಒಬ್ರು ಸಂಗೀತಗಾರರು ಭೇಟಿಯಾದ್ರು. ಆಮೇಲೆ ಅವ ಹಂಗಾರ ನಾ ಸಂಗೀತ ಕಲಿತೀನಿ ಅಂತ ಡಿಸೈಡ್ ಮಾಡಿದ. ವಾಪಸ್ ಬಂದ. ಬೆಂಗಳೂರಿನಲ್ಲಿ ಹಂಸಲೇಖ ಅವರು ನಡೆಸೋ ಒಂದು ಸಂಗೀತ ಅಕಾಡೆಮಿ ಸೇರ್ಕೊಂಡ. ನಂತರ ಬಾಂಬೆ ಅಲ್ಲಿ ಒಂದು ಮುಂಬೈ ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್ ಅಂತಿದೆ, ಅಲ್ಲಿ ಸೇರ್ಕೊಂಡ. ಆ ನಂತರ ಅವನು ಈ ಕೆಲಸ ಮಾಡಿ ಈಗ ನೀವು ಕೇಳಿರ್ತೀರಿ, ನೆಟ್ಫ್ಲಿಕ್ಸ್ ನಲ್ಲಿ ಬಂದಿಶ್ ಬ್ಯಾಂಡಿಟ್ಸ್ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇದೆ. ಅದರ ಉಪ ಸಂಗೀತ ನಿರ್ದೇಶಕ ಅವನು, ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇದ್ದಾನೆ. ಹಾರ್ಡ್ಲಿ 25, 22, 23 ಇಯರ್ಸ್ ಓಲ್ಡ್. ಇದು ಯಾಕೆ ನಾನು ನಿಮ್ಗೆ ಹೇಳ್ತೇನೆ ಅಂತಂದ್ರೆ, ನಾವು ಎಷ್ಟೋ ಸಾರಿ ನಮ್ಮ ಕಣ್ಣಿ ಎದುರಿಗಿನ ಅವಕಾಶಗಳನ್ನು ಮಾತ್ರ ನೋಡ್ತಿರ್ತೇವೆ. ನಾವು ಅದನ್ನು ಮೀರಿ ವಿಚಾರ ಮಾಡ್ಲಿಕ್ಕೆ ಕಲಿಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಬಸವಣ್ಣ ಮತ್ತು ಇತರ ಶರಣರು ಹೇಳ್ದಂಗೆ ಕೆಲಸವನ್ನ ಕಾಯಕ ಅಂತ ನಾವು ನೋಡ್ಲಿಕ್ಕೆ ಶುರು ಮಾಡಿದ್ರೆ ಇದು ಸಣ್ಣ ಕೆಲಸ, ಅದು ದೊಡ್ಡ ಕೆಲಸ ಅನ್ನೋದು ನಮ್ಮ ತಲೆಯೊಳಗಿಂದ ಹೋಗ್ಬಿಡ್ತು. ನಿಮ್ಗೆಲ್ಲರಿಗೂ ಒಂದು ನೆನಪು ಮಾಡ್ಕೊಡ್ತೇನೆ. ನಾನು ಬೀದರ್ನಲ್ಲಿ ಒಬ್ರು ಅಸಿಸ್ಟೆಂಟ್ ಕಮಿಷನರ್ ಇದ್ರು, IAS ಆಫೀಸರ್, ಅನಿಸ್ ಜಾಯ್ ಅಂತ ಅವ್ರ ಹೆಸರು. ಅವ್ರೀಗ ಮಡಿಕೇರಿ ಜಿಲ್ಲಾಧಿಕಾರಿ. ಅವರು ಓದಿದ್ದು BSc ನರ್ಸಿಂಗ್. ಅವ್ರು ನರ್ಸ್ ಆಗ್ಬೇಕಂತ ಹೇಳಿ BSc ಮಾಡಿದ್ರು. ಆದ್ರೆ ಅವ್ರು ಫೈನಲ್ ಇಯರ್ ಓದುವಾಗ ಟ್ರೈನ್ ಅಲ್ಲಿ ಹೋಗುವಾಗ ಯಾರೋ ಪರಿಚಯ ಆಗಿ, ಇಲ್ಲ IAS ಅಂತ ಒಂದು ಎಕ್ಸಾಮ್ ಇರ್ತದೆ ಬರೀ ಅಂದಾಗ, ಅವ್ರು ಫೈನಲ್ ಇಯರ್ ಇದ್ದಾಗ ಕೂತ್ಕೊಂಡು ಓದಿ ಅವರು ಡಿಗ್ರಿ ಮುಗಿಸಿ 1 ವರ್ಷದಲ್ಲಿ ಅವ್ರು ಪಾಸ್ ಆದ್ರು. BSc ನರ್ಸಿಂಗ್ ಮಾಡಿದ್ದು ಯಾವ ಉದ್ದೇಶಕ್ಕೆ ಮತ್ತು ನಂತರ ಪಾಸ್ ಆಗಿದ್ದು ಯಾವ ಉದ್ದೇಶಕ್ಕೆ ಅಂತ ನೀವು ಅನ್ಕೊಂಡ್ರೆ ಇದ್ರಾಗಿ ನಮ್ಗೆ ಏನ್ ಗೊತ್ತಾಗ್ತಂದ್ರೆ, ಯಾರು ಏನನ್ನು ಸಾಧಿಸಬಲ್ಲರು. ಸಾಧನೆ ಅನ್ನೋದು ಮನುಷ್ಯನ ಆಸಕ್ತಿ ಮತ್ತು ನಿರಂತರ ಪ್ರಯತ್ನಕ್ಕೆ ಸಂಬಂಧ ಇರ್ತದೆ. ಅದು ನಿಮ್ಮ ಕ್ಷೇತ್ರಕ್ಕೆ ಸಂಬಂಧ ಇಲ್ಲ. ಇದನ್ನ ನಾವು ಇಷ್ಟು ದಿವಸ ಸಾಂಪ್ರದಾಯಿಕ ಆರ್ಥಿಕ ವ್ಯವಸ್ಥೆ ನೋಡ್ತಾ ಬಂದವರಿಗೆ ಅರಗಿಸ್ಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ. ಆದ್ರೆ ಯಾವುದನ್ನ ನಾವು ಇದೇ ಕರೆಕ್ಟ್ ಅಂತ ತಿಳ್ಕೊಂಡಿದ್ವಿ, ಇದು ಕೊನೆಯ ತನಕನೂ ಬರ್ತದೆ ಅಂತ ತಿಳ್ಕೊಂಡಿದ್ವಿ, ಅದೆಲ್ಲವನ್ನು ಕೊರೋನಾ ವೈರಸ್ ಬದಲು ಮಾಡಿಬಿಟ್ಟಿದೆ. ಹಿಂಗಾಗಿ ನಾವು 2-3 ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಅರ್ಥ ಮಾಡ್ಕೋಬೇಕಿದೆ. ಒಂದನೇದ್ದು, ಎಲ್ಲಕ್ಕಿಂತ ದೊಡ್ಡದು ಅಂದ್ರೆ ಜೀವನ. ಜೀವಂತ ಇದ್ರೆ ಮುಂದೆ ಏನಾದ್ರು ಸಾಧ್ಯ ಆಗ್ತದೆ. ಹಿಂಗಾಗಿ ಯಾವುದೇ ದೊಡ್ಡ ರಿಸ್ಕ್ ತಗೊಳ್ಳಾರದೆ ನಮ್ಮ ಆಸಕ್ತಿಗೆ ಅನುಗುಣವಾಗಿ, ನಮ್ಮ
ಬುದ್ಧಿಶಕ್ತಿಯ ಮಿತಿಗೆ ಅನುಗುಣವಾಗಿ ನಾವು ವಿಚಾರ ಮಾಡೋದನ್ನು ನಾವು ಕಲಿತಾ ಹೋಗ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಇದನ್ನ ಗಂಭೀರವಾಗಿ ಮನಸ್ಸಿಗೆ ಹಚ್ಕೊಂಡು ತೊಂದರೆ ಮಾಡ್ಕೊಂಡು ತಾಪ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಈ ಜಗತ್ತಿನಲ್ಲಿ ಸುಮಾರು 700 ಕೋಟಿ ಜನ ಇದ್ದಾರೆ. ಭಾರತದಲ್ಲಿ ಸುಮಾರು 130 ಕೋಟಿ ಜನ ಇದ್ದಾರೆ. ಎಲ್ಲರೂ ಏನೋ ಒಂದು ಕೆಲಸ ಮಾಡಿಕೊಂಡು ತಮ್ಮಷ್ಟಕ್ಕೆ ತಾವು ಇದ್ದಾರೆ. ಅವರ ವ್ಯಕ್ತಿತ್ವ ಮುಖ್ಯವಾಗ್ತದೆ ಹೊರತು ಅವ್ರ ಕೆಲಸ ಮುಖ್ಯವಾಗುವುದಿಲ್ಲ. ಇದನ್ನು ಪಾಲಕರು ತಿಳ್ಕೊಳ್ಬೇಕು. ಪಾಲಕರಿಗೆ ಏನಿರ್ತದೆ ಅಂದ್ರೆ ಸದುದ್ದೇಶದಿಂದ ನನ್ಕಿಂತ ನನ್ನ ಮಕ್ಕಳು ಆರಾಮಿರ್ಲಿ ಅನ್ನುವ ಮಾತು ಅವ್ರಿಗಿರ್ತದೆ. ಆದರೆ ಯಾರೂ ನಿಯಂತ್ರಣ ಮಾಡಲಾರದಂತ ಅನೇಕ ಕಾರಣಗಳಿಂದಾಗಿ ನಮ್ಮ ಉದ್ಯೋಗ ಮಾರುಕಟ್ಟೆ ಬದಲಾಗ್ತದೆ. ಜಾಬ್ ಮಾರ್ಕೆಟ್ ಚೇಂಜ್ ಆಗ್ತದೆ. ನಾವು ಇಷ್ಟು ವರ್ಷ ಕಲ್ತಿದ್ದು ನಾಳೆ ಅರ್ಥಹೀನ ಆಗಿ ಹೋಗ್ಬಿಡ್ಬೋದು, ಅಥವಾ ನಾವು ನಿರ್ಲಕ್ಷ್ಯ ಮಾಡಿದ್ದೇ ಬಹಳ ದೊಡ್ಡ ಕ್ಷೇತ್ರವಾಗಿ ಬೆಳೆದ್ಬಿಡ್ಬೋದು. ಇದ್ರ ಹಿಂದೆ ನಾವು ನಮ್ಮ ಹುಡುಗಿಯರನ್ನ ಮತ್ತು ನಮ್ಮ ಸರೀಕರನ್ನ ಎಲ್ಲರನ್ನ ಬಹಳ ನಿರ್ಲಿಪ್ತವಾಗಿ ನೋಡುವ ಅವಶ್ಯಕತೆ ಇದೆ. ಇಷ್ಟು ದಿವಸ ಉದಾಹರಣೆಗೆ ನೀವು UGC ಮತ್ತು AICT ಒಂದು ಸ್ಟಡಿ ಇದೆ, ಭಾರತದಲ್ಲಿ ಅತಿ ಜಾಸ್ತಿ ಕೆಲಸ ಸಿಗುವಂತಹ ಕೋರ್ಸ್ಗಳು ಅಂತ. ಇದು ಒಂದು 10 ವರ್ಷದ ಹಿಂದೆ ಬಂದಿತ್ತು. ಅದು ಇನ್ನೊಂದು 5 ವರ್ಷದ ಹಿಂದೆ ಮತ್ತೆ ರಿವೈಸ್ ಆಯ್ತು. ಐ ಥಿಂಕ್ 2013 ಅಲ್ಲಿ ರಿವೈಸ್ ಆಯ್ತು. ಆದ್ರೆ ನೀವು ಅದನ್ನ ಈಗ ನೋಡ್ಲಿಕ್ಕೆ ಹೋದ್ರೆ ಆ ಶಿಕ್ಷಣ ಪಡೆದವರಿಗೆ ಈಗ ಯಾವುದೇ ಕೆಲಸ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಂಗಂತ ಹೇಳಿ ಸರ್ಕಾರದವರು ಬೇಕು ಅಂತ ಮಾಡಿದ್ದಲ್ಲ ಅಥವಾ ನಿರ್ಲಕ್ಷ್ಯದಿಂದ ಮಾಡಿದ್ದಲ್ಲ. ಇದು ಅಂತಾರಾಷ್ಟ್ರೀಯ ಮಟ್ಟದ ಕೆಲವು ಬೆಳವಣಿಗೆಗಳಿಂದ ಹಿಂಗಾಗಿ ಹೋಗಿದೆ. ನಾವು ಏನ್ ತಿಳ್ಕೊಳ್ಬೇಕಂತ ಬಹಳ ಜನ ಪಂಡಿತರು ವಿದ್ವಾಂಸರು ಇವತ್ತು ನಿಮ್ಗೆ ಬೇರೆ ಬೇರೆ ಕ್ಷೇತ್ರಗಳ ಪರಿಚಯ ಮಾಡಿಕೊಡ್ತಾರೆ. ಒಂದ್ ಏನ್ ತಿಳ್ಕೊಳ್ಬೇಕಂತಂದ್ರೆ, ನಾವು ತಿಳ್ಕೊಂಡಷ್ಟು ವೃತ್ತಿ ಶಿಕ್ಷಣ ಸಣ್ಣದಲ್ಲ. ನಮ್ಮ ಅಳವಿಗೆ ಮೀರಿದಕ್ಕಿಂತ ಬಹಳ ದೊಡ್ಡ ಅವಕಾಶಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತವೆ. ಆಮೇಲೆ ಯಾವುದೇ ಕ್ಷೇತ್ರದಲ್ಲಿ ಆದ್ರೂ ನಾವು ಆ ಕ್ಷೇತ್ರದಲ್ಲಿ ಉನ್ನತಿ ಸಾಧಿಸಿದ್ರೆ ಸಾಕು, ಬೇರೆ ಕ್ಷೇತ್ರದಲ್ಲಿ ಇರ್ಬೇಕಂತಲ್ಲ. ಬಿ ಅ ಥೀಫ್ ಬಿ ದ ಬೆಸ್ಟ್ ಅಂತ ಒಂದು ಮಾತಿದೆ. ಏನೇ ಮಾಡಿದ್ರು ಅದರಲ್ಲಿ ಉನ್ನತಿ ಪಡೆದ್ರೆ, ಉತ್ಕೃಷ್ಟವಾಗಿ ನಾವು ಕೆಲಸ ಮಾಡಿದ್ರೆ, ನಾವು ಎಕ್ಸಲೆನ್ಸ್ ಸಾಧಿಸ್ಲಿಕ್ಕೆ ಸಾಧ್ಯ ಆದ್ರೆ ನಮಗೆ ನಮ್ಮ ಸಮಾಧಾನದ ಮಟ್ಟಿಗೆ ಯಾವುದೇ ವೃತ್ತಿ ಕೂಡ ತೃಪ್ತಿ ತರಬಲ್ಲದು. ಇದನ್ನ ನಾನು ನಿಮಗೆ ಹೇಳ್ಬೇಕಂತ ಮಾಡಿದ್ದೆ. I am only trying to end with the point that all developing economies, including India, we have built our economies based on family pressures and parental advice. It is time that we move back and let young people choose what they want to do. Because when I was growing up, I had no source of information. The only source of information was my family, my friends, and my teachers. Most of us, we chose higher education according to what our teachers advised us. For example, I was a very good student. I stood first to my center and to my examination or to college in various levels. When I passed my degree, I was a student with the highest marks in my subject in the history of the university. But I had no idea what to do after my graduation. But that is not the case with students today. Today's students have very clear idea of what they want to do. We should only have the large heartedness to let them do. ಈಗಿನ ಯುವಕರಿಗೆ ಬಹಳ ಮಾಹಿತಿ ಇದೆ. ಅವರು ಮೊಬೈಲ್ ಫೋನ್ ನಲ್ಲಿ, ಕಂಪ್ಯೂಟರ್ ನಲ್ಲಿ ಟೈಮ್ ವೇಸ್ಟ್ ಮಾಡ್ತಾರಂತ ನಿಮ್ಗೆ ಅನಿಸ್ತಿರ್ಬೋದು. ಅವರು ಅನಗತ್ಯವಾಗಿ ಏನೇನೋ ನೋಡ್ತಾರಂತ ನಿಮ್ಗೆ ಅನಿಸ್ತಿರ್ಬೋದು. ಆದ್ರೆ ಅನಗತ್ಯವಾಗಿ ನೋಡೋದ್ರೊಳಗೂ ಕೆಲವು ಅಗತ್ಯ ಮಾಹಿತಿ ಅವ್ರಿಗೆ ಸಿಕ್ಕಿರ್ತದೆ. ನಾವು ಅವರನ್ನು ನಂಬುವ ದೊಡ್ಡತನ ಮಾಡಬೇಕು. ಅವರವರ ಮನಸ್ಸಿನ ಆಯ್ಕೆಗಳನ್ನ ನಾವು ಗೌರವಿಸಬೇಕು. ಅವ್ರು ತಪ್ಪು ಕೆಲಸ ಮಾಡುವಾಗ ಅವ್ರನ್ನ ತಿದ್ದೋದಷ್ಟು ನಮ್ ಕೆಲಸ ಹೊರತು ಪ್ರತಿ ಮಾತಿಗೂ ನಾವು ಹೇಳ್ದಂಗೆ ಅವ್ರು ಕೇಳ್ಬೇಕು ಅಂತ ಅನ್ನೋದನ್ನ ನಾವು ನಿಲ್ಲಿಸ್ಬೇಕು. ಯಾಕೆಂದ್ರೆ ಎಷ್ಟೋ ಸಾರಿ ಒಂದು ವಯಸ್ಸು ಆದ್ಮೇಲೆ ಅವ್ರಿಗೆ ಇದು ನಮಗೆ ಆಸಕ್ತಿಕರ ವಿಷಯ ಅಂತ ಅನ್ಸ್ಲಿಕ್ಕೆ ಶುರುವಾಗ್ತದೆ. ಅಷ್ಟೊತ್ತಿಗೆ ಬಹಳ ಲೇಟ್ ಆಗಿ ಹೋಗ್ಬಿಡ್ತದೆ. ಒಂದ್ ಸಣ್ಣ ಉದಾಹರಣೆ ಕೊಡ್ತೇನೆ ನಿಮಗೆ. ಭಾರತದ ಕೃಷಿ ವಿಶ್ವವಿದ್ಯಾಲಯಗಳು ಗ್ರೇಡಿಂಗ್ ವ್ಯವಸ್ಥೆಯನ್ನ ಶುರು ಮಾಡಿದ್ರು 1960ರಲ್ಲಿ. ಅಂದ್ರೆ ABCD ಅಂತ ಮಾಡ್ತಿದ್ರು ಅವರು. ಅದು ಪರ್ಸೆಂಟೇಜಿಗೆ ಕನ್ವರ್ಟ್ ಆದಾಗ 90-80 ಆಗ್ಬಿಡ್ತಿತ್ತು. ಹಿಂಗಾಗಿ ಇತರ ವಿಶ್ವವಿದ್ಯಾಲಯಗಳು ಬರೀ 60-70 ಮಾರ್ಕ್ಸ್ ಕೊಡ್ತಿದ್ರಲ್ಲ, ಅವರೆಲ್ಲರಿಗಿಂತ
ಕೃಷಿ ವಿಶ್ವವಿದ್ಯಾಲಯದ ಹುಡುಗರು ಮಾರ್ಕ್ಸ್ ಜಾಸ್ತಿ ಇರ್ತಿತ್ತು. ಅಫ್ಕೋರ್ಸ್ 5 ವರ್ಷ ರೆಸಿಡೆನ್ಷಿಯಲ್ ಕೋರ್ಸ್ ಆದ್ರಿಂದ ಕೃಷಿ ವಿಶ್ವವಿದ್ಯಾಲಯದ ಹುಡುಗರು ಬಹಳ ಆತ್ಮವಿಶ್ವಾಸದಿಂದನೂ ಮತ್ತು ಬಹಳ ಬುದ್ಧಿಶಕ್ತಿಯಿಂದನೂ ಇರ್ತಿದ್ರು, ಸತತ ಪ್ರಯತ್ನ ಮಾಡ್ತಿದ್ರು. ಕೃಷಿ ಓದಿದವರು ಬೇರೆ ಬೇರೆ ಕ್ಷೇತ್ರಗಳು ಅಂದ್ರೆ ಬ್ಯಾಂಕ್, ರೈಲ್ವೆ ಇಂಥ ಕ್ಷೇತ್ರಗಳಲ್ಲಿ ಸೇರ್ಕೊಂಡ್ಬಿಟ್ರು. ಎಷ್ಟೋ ಸಾರಿ ನನಗನ್ಸ್ತದೆ, ಅವ್ರಿಗೂ ಅನ್ಸಿರ್ಬಹುದು, ಏನಂದ್ರೆ ನಾನು ಓದಿದ್ದೇನು, ನಾನು ಏನ್ ಕೆಲಸ ಮಾಡ್ತಿದ್ದೇನೆ ಅಂತ ಅವ್ರಿಗೆ ಅನ್ಸಿರ್ಬಹುದು. ಇನ್ನೊಂದು, ಅವರಿಗೆ ಆಸಕ್ತಿಕರವಾದ ಕ್ಷೇತ್ರ ಬಿಟ್ಟು ದೂರ ಹೋಗ್ಬಿಟ್ಟೇವೆ ಅಂತ ಅವ್ರಿಗೆ ಅನ್ಸಿರ್ಬಹುದು. ಆದ್ರೆ ಒಂದ್ಸರಿ ಒಂದ್ ಕೆಲಸದಲ್ಲಿ ಸೆಟ್ಲ್ ಆದ್ಮೇಲೆ ವಾಪಸ್ ಬರೋದು ಕಷ್ಟ ಆಗ್ಬಿಡ್ತದೆ. ಇದೆಲ್ಲ ಹಿನ್ನೆಲೆ ಇಟ್ಕೊಂಡು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮಾಡಲಾಗಿದೆ. ಉದಾಹರಣೆಗೆ ಅದ್ರಲ್ಲಿ ಒಂದು ಪ್ರಾವಿಷನ್ ಇದೆ, ನೀವು ಡಿಗ್ರಿ ಬಿಟ್ಟು ಹೋಗಿರ್ತೀರಿ, ಬೇರೆ ಕೆಲಸ ಮಾಡ್ತಿರ್ತೀರಿ, ನೀವು 20 ವರ್ಷ ಆದ್ರೂ ವಾಪಸ್ ಬಂದು ಡಿಗ್ರಿ ಮುಗಿಸಬಹುದು ಅನ್ನೋ ಪ್ರಾವಿಷನ್ ಅನ್ನು ಹೊಸದಾಗಿ ತರಲಾಗಿದೆ. ಅಂದ್ರೆ ಈ ಎಲ್ಲಾ ಬದಲಾವಣೆಗಳ ಹಿನ್ನೆಲೆಯಲ್ಲಿ ನಾವು ಏನನ್ನು ವಿಚಾರ ಮಾಡ್ಬೇಕಂತಂದ್ರೆ, ಬೇರೆ ಯಾರೋ ಒಬ್ರು ತಮ್ಮ ಮಕ್ಕಳನ್ನ ಒಂದು ಕ್ಷೇತ್ರಕ್ಕೆ ಇಂಜಿನಿಯರಿಂಗೋ, ಮೆಡಿಸಿನೋ, ಲಾಯರೋ, ಕಾಮರ್ಸೋ ಇಂಥದಕ್ಕೆ ಹಾಕಿ ಅವರು ಯಶಸ್ಸಾಗಿದ್ದಾರೆ ಅಂದ್ರೆ ನಮ್ಮ ಹುಡುಗರು ಆಗ್ತಾರೆ ಅನ್ನೋದಲ್ಲ. ಮತ್ತು ಈಗಿನ ಹುಡುಗರ ಸ್ನೇಹಿತೆಯರು ಹೆಂಗಿದ್ದಾರೆ ಅಂತಂದ್ರೆ, ಅವರು ಇಂಥ ಗಂಭೀರ ವಿಷಯಗಳನ್ನು ಚರ್ಚೆ ಮಾಡ್ತಿರ್ತಾರೆ. ಅವ್ರಿಗೆ ನಾಳೆ ಈ ಇಕಾನಮಿ ಹೆಂಗಿದೆ, ಯಾವ ಕಡೆ ಹೋಗ್ಬೋದು ಅನ್ನೋದು ಒಂದು ಟ್ರೆಂಡ್ ಗೊತ್ತಿರ್ತದೆ. ಹಿಂಗಾಗಿ ನಮ್ಮ ಹುಡುಗರ ಆಸಕ್ತಿಗಳನ್ನು ಬೆಳೆಸುವ, ಅವರಿಗೆ ಆ ಸ್ವಾತಂತ್ರ್ಯ ಕೊಡುವ ದಿಕ್ಕಿನಲ್ಲಿ ಪಾಲಕರು ವಿಚಾರ ಮಾಡಬೇಕು. ಇನ್ನು ವಿದ್ಯಾರ್ಥಿಗಳು, you have to focus on what you like and you will never be tired of reading about it. For example, if you pick up a book on a particular subject, you should not do it for your examination. You should do it to understand it and take it up as a passion. I have met many people who told me that just one of their examination papers helped them sail through all their life. Engineering alli assessment anta ಒಂದು ಬರ್ತದೆ ಸಬ್ಜೆಕ್ಟ್. ಅಂದ್ರೆ ಒಂದು ಯಾವ್ದೋ ಬಿಲ್ಡಿಂಗು ಅಥವಾ ಮನೇನು ಅದು ಇನ್ನು ಎಷ್ಟು ವರ್ಷ ಬಾಳಬಹುದು ಅಥವಾ ಇದಕ್ಕೆ ಎಷ್ಟು ಬೆಲೆ ಕಟ್ಟಬಹುದು ಅನ್ನೋದು. ಸಿವಿಲ್ ಇಂಜಿನಿಯರಿಂಗು, ಆರ್ಕಿಟೆಕ್ಚರ್ ಇಂಥ ಗಂಭೀರ ವಿಷಯಗಳನ್ನು ಓದಿದವರು ಸಹಿತ ಕೊನೆಗೆ ಕೇವಲ ಇವ್ಯಾಲ್ಯುಯೇಟರ್ಸ್ ಆಗಿ ಅದೊಂದು ಸಬ್ಜೆಕ್ಟ್ ಮೇಲೆ ಅದರಿಂದನೇ ನಾನು ಇವತ್ತು ಸೆಟ್ಲ್ ಆಗೇನೆ ಅಂತ ಬಹಳ ಜನ ಹೇಳ್ತಿರ್ತಾರೆ. ಹಿಂಗೆ ನಮಗೆ ಯಾವುದೋ ಕ್ಷಣದಲ್ಲಿ ನಮಗೆ ಇಷ್ಟವಾಗುವ ಮತ್ತು ನಮಗೆ ಕೆಲಸ ಸಿಗುವ ವಿಷಯಗಳು ನಮ್ಗೆ ಗೊತ್ತಾಗ್ತಾ ಹೋಗ್ತಾವು. ಹಿಂಗಾಗಿ ವಿದ್ಯಾರ್ಥಿಗಳು ಕೇವಲ ಟೆಕ್ಸ್ಟ್ ಬುಕ್ ಓದ್ಲಾರ್ದೆ ಹೊರಗಿನ ವಿಷಯಗಳನ್ನ ಲೈಬ್ರರಿಗೆ ನಿಯಮಿತವಾಗಿ ಭೇಟಿ ಕೊಡೋದು. ಈಗಂತೂ ಇಂಟರ್ನೆಟ್ ಇದೆ, ನಿಮಗೆ ಇಂಟರ್ನೆಟ್ ನಲ್ಲಿ ಒಳ್ಳೆಯ ವಿಷಯಗಳನ್ನ ಬಳಸ್ಕೊಳ್ಳೋದು. ನಾ ಯಾವಾಗ್ಲೂ ಒಂದ್ ಮಾತು ಹೇಳ್ತಿರ್ತೇನೆ, ದೇರ್ ಆರ್ 2 W's ಇನ್ ಯುವರ್ ಫೋನ್ ಅಂಡ್ ಯುವರ್ ಲೈಫ್ ಡಿಪೆಂಡ್ಸ್ ಅಪಾನ್ ವಿಚ್ W ಯು ಯೂಸ್ ಅಂತ. ಅದು ಯಾವ W ಅಂದ್ರೆ, ಒಂದು ವಿಕಿಪೀಡಿಯಾ, ಒಂದು ವಾಟ್ಸಪ್. ವಿಕಿಪೀಡಿಯಾ ಉಪಯೋಗಿಸಿ ನಾವು ಜಾಸ್ತಿ ಅದ್ರ ಮೇಲೆ ಸಮಯ ಕಳೆದ್ರೆ ನಾವು ಗಂಭೀರವಾಗ್ತೇವೆ. ವಾಟ್ಸಪ್ಪಿನ ಮೇಲೆ ನಾವು ಜಾಸ್ತಿ ಸಮಯ ಕಳೆದ್ರೆ ನಾವು ಕ್ಷುಲ್ಲಕರಾಗ್ತೇವೆ. ಇದೇ ವ್ಯತ್ಯಾಸ. ಇದನ್ನ ಸಣ್ಣ ವಯಸ್ಸಿನ ಹುಡುಗರು ಕೂಡ ಅದನ್ನ ಬಹಳ ಏನೋ ಜೀವನ ಮರಣದ ಪ್ರಶ್ನೆ ಅಂತ ತಗೊಳ್ಳೋದು ಅಗತ್ಯ ಇಲ್ಲ. ಆದ್ರೆ ವಿವಿಧ ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ನೀವು ಬೆಳೆಸ್ಕೊಂಡಾಗ ನಿಮ್ಗೆ ಗೊತ್ತಾಗ್ತದೆ, ಇದು ನಮಗ್ ಬೇಕು, ಇದು ನಮಗ್ ಬೇಡ, ಇದ್ರಲ್ಲಿ ನಾನು ಒಳ್ಳೆಯ ವಿದ್ಯಾರ್ಥಿ ಆಗ್ತೇನೆ, ಇದ್ರಲ್ಲಿ ನಾನು ಒಳ್ಳೆಯ ವಿದ್ಯಾರ್ಥಿ ಆಗಂಗಿಲ್ಲ. ಆಮೇಲೆ ಅದನ್ನ ನಿಮ್ ಪಾಲಕರ ಎದುರುಗಡೆ, ನಿಮ್ ಶಿಕ್ಷಕರ ಎದುರುಗಡೆ, ನಿಮ್ ಸ್ನೇಹಿತರ ಎದುರುಗಡೆ ನೇರವಾಗಿ ಹೇಳುವ ಧೈರ್ಯವನ್ನು ನೀವು ಬೆಳೆಸ್ಕೊರಿ. ಇದು ನನಗ್ ಬೇಕು, ಇದು ನನಗ್ ಬೇಡ, ಇದು ನನಗೆ ಇಷ್ಟ ಆಗ್ತದೆ, ಇದು ನನಗೆ ಇಷ್ಟ ಆಗೋದಿಲ್ಲ ಅನ್ನೋದನ್ನ. ಇದು ಬಹಳ ತತ್ವಜ್ಞಾನಿಕ ಫಿಲಾಸಫಿಕಲ್ ಮಾತು ಅಂತ ನಿಮ್ಗೆ ಅನ್ಸಿದ್ರು ಕೂಡ, ದಿಸ್ ಈಸ್ ದಿ ವೇ ವಿ ಹ್ಯಾವ್ ಟು ಮೂವ್ ಫಾರ್ವರ್ಡ್ ಆಸ್ ಅ ಕಂಟ್ರಿ. ಅಂಡ್ ಐ ಆಮ್ ವೆರಿ ವೆರಿ sure that the changes brought in by corona will lead us to an economy where every profession gets respected. In the 100 days of lockdown, if you remember, it was the vegetable seller who we were all waiting for and not anybody else. So you never know when some epidemic comes up tomorrow, or you never know when another economic problem comes up tomorrow. So we should all be ready to face another exigency just by being very flexible about what we want to do. I will not give you any particular advice as to what you should do. I'm only trying to introduce you various sections of economic that we can all be part of. I thank the BKIT for organizing this program, and thank you for coming out to the college in such large numbers, and to the people who are watching it on various social media handles and other
channels. I'll be very, very happy if you have any query. I can take a query later when all the panelists are finished. Thank you very much and wish you all the very best. Any sir, any Lingraju sir है तो बोले नहीं तितले. Thank you, sir. Bhadur Desai. Thank you. Sir, नहीं है मजा. ಪಾಲಕರು ಮತ್ತು PUC ಮುಗಿಸಿದ ವಿದ್ಯಾರ್ಥಿಗಳು ಯಾವ ರೀತಿ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಅವರ ಬುದ್ಧಿಶಕ್ತಿ ಅವರ ಆಸಕ್ತಿ ಮೇರೆಗೆ ಹೇಗೆ ಮಾಡಬೇಕೆಂದು ಕೂಲಂಕುಷವಾಗಿ ಹೇಳಿದಕ್ಕಾಗಿ ಧನ್ಯವಾದಗಳು. ಈಗ ಡಾಕ್ಟರ್ ಎಸ್ ಲಿಂಗರಾಜು ಅವರ ಮುಂದೆ ಡಾಕ್ಟರ್ ಎಸ್ ಲಿಂಗರಾಜು ಸರ್ ಅವರು ಮಾತನಾಡಲಿದ್ದಾರೆ. ಅವರ ಬಗ್ಗೆ ಸಂಕ್ಷಿಪ್ತವಾದ ಅವರ ಪರಿಚಯ. ಡಾಕ್ಟರ್ ಎಸ್ ಲಿಂಗರಾಜು ICR Professor Emeritus at University of Agriculture Science, Dharwad, Karnataka, where he served for 38 years in different positions in the Department of Plant Pathology, as an inspector, assistant professor, associate professor, professor, and HOD. So I request Professor Prashant to give the mic and camera to Professor S. Lingaraju, sir. Okay, sir. I request all the speakers to take maximum 15 minutes for speaking on respective field. Kindly follow it and do the needful as we are falling short of time. Thank you. Dr. S. Lingaraju sir will be speaking on education and opportunities in agriculture and allied science. I request Lingaraju sir to unmute, please. Unmuted. Yes, sir. Now you are audible, sir. Audible? Yes, sir. Okay, 1 second. I would. ಎಲ್ಲರಿಗೂ ನಮಸ್ಕಾರ. ಭೀಮಣ್ಣ ಖಂಡ್ರೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಕಲ್ ಸೈನ್ಸಸ್ನ ಅಧ್ಯಕ್ಷರಾದ ಶ್ರೀ ಈಶ್ವರ್ ಖಂಡ್ರೆ ಅವರೇ, ಸಹ ಭಾಷಣಕಾರರೇ, ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಪೋಷಕರೇ, ನನಗೆ ಕೊಟ್ಟಿರುವಂತಹ 10-15 ನಿಮಿಷದಲ್ಲಿ ತಾವು ತಮ್ಮ PUC ಆದ ಮೇಲೆ ಅಥವಾ +2 ಲೆವೆಲ್ ಕ್ಲಿಯರ್ ಮಾಡಿದ ಮೇಲೆ ಅಥವಾ ಮಾಡಲಿಲ್ಲದಿದ್ದರೂ ಕೂಡ ತಾವುಗಳು ಏನು ಮಾಡಬೇಕು ಅನ್ನೋದರ ಬಗ್ಗೆ ಬಹಳ ಸೀಮಿತವಾಗಿ ಮಾತನಾಡಬೇಕಂತ ಉದ್ದೇಶಿಸಿದ್ದೇನೆ. ಈಗ ಕಾರ್ಯಕರ್ತರು ಹೇಳಿದ ಹಾಗೆ ನನ್ನ ಭಾಷಣದ ವಿಷಯ, ಸಣ್ಣ ಭಾಷಣ, ಕಿರು ಭಾಷಣದ ವಿಷಯ ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರದಲ್ಲಿ ಮತ್ತು ಕೃಷಿಗೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ಶಿಕ್ಷಣ ಮತ್ತು ಅವಕಾಶಗಳು. ಇದು ನಾನು ಹೇಳಬೇಕಂದಿರುವಂತಹ ಒಂದು ಭಾಷಣದ ಶೀರ್ಷಿಕೆ. ಈಗ ತಾವು PUC ಪಾಸ್ ಆಗಿದ್ದೀರಿ ಅಂತಲೇ ತಿಳ್ಕೊಳ್ಳೋಣ. ಅದೃಷ್ಟವಶಾತ್ ಅಥವಾ ತಮ್ಮ ಒಂದು ಪರಿಶ್ರಮದ ಫಲವಾಗಿ ಉತ್ತಮ ಅಂಕಗಳನ್ನು ಪಡೆದುಕೊಂಡು ಉತ್ತಮ ಶ್ರೇಣಿಯಲ್ಲಿ ಪಾಸ್ ಆಗಿದ್ದೀರಿ ಅಂತಲೇ, ತೇರ್ಗಡೆ ಆಗಿದ್ದೀರಿ ಅಂತಲೇ ತಿಳಿದುಕೊಳ್ಳೋಣ. ಹಾಗಿದ್ದಾಗ ನಾನು ತಮಗೆ ಇದು ನೇರವಾಗಿ ವಿದ್ಯಾರ್ಥಿಗಳಿಗೆ, ಅಂದರೆ ಈಗ ಏನು PUC ಪಾಸ್ ಆಗಿದ್ದಾರೆ ಅಥವಾ ಆಗದಲೇ ಇದ್ದವರಿಗೆ ನೇರವಾಗಿ ಸಂಬಂಧಿಸಿರುವಂಥ ವಿಚಾರ. ಬಹಳ ಅಂಕಗಳನ್ನ ತೆಗೆದುಕೊಂಡು ಪಾಸ್ ಆಗಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂಥವರು ತಾವು ತಮಗೆ ಎಲ್ಲರೂ ಏನು ಇಂಜಿನಿಯರಿಂಗು, ಮೆಡಿಸಿನ್ನು, ಆಯುರ್ವೇದಿಕ್ ವಿಷಯಗಳು ಹೀಗೆ ಮಾಡ್ತಾ ಇರುವಂಥ ಇಂಥ ಕಾಲದಲ್ಲಿ ತಮಗೆ ಆ ವಿಷಯಗಳಲ್ಲಿ ಆಸ್ಥೆ ಇಲ್ಲದಿದ್ದರೆ ತಾವು ಹೆಚ್ಚಿಗೆ ಪರ್ಸೆಂಟೇಜ್ ತಗೊಂಡಿದ್ದೀರಿ ಅನ್ನೋದನ್ನು ಗಮನದಲ್ಲಿ ಇಟ್ಟುಕೊಂಡು ನಾನು ನಿಮಗೆ ಏನು ಹೇಳ ಬಯಸ್ತೀನಿ ಅಂತಂದ್ರೆ, ನಿಮಗೆ ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರದಲ್ಲಿ ಬಹಳ ಬಹಳ ಉತ್ತಮವಾದ ಪದವಿ ಕೋರ್ಸ್ಗಳಿದ್ದಾವೆ. ಏನಪ್ಪಾ ಅಂತಂದ್ರೆ, ಇದೇ ನಿಮ್ಮ ಬಾಲ್ಕಿಯಿಂದ ಬಹಳ ದೂರ ಇಲ್ಲ, ಬೀದರ್ನಲ್ಲಿರುವಂಥ ವೆಟರ್ನರಿ ಕೋರ್ಸ್ ಇರಬಹುದು. ಅದು ರಾಜ್ಯದಲ್ಲಿ ಬೇರೆ ಬೇರೆ ಕಡೆನೂ ಇದೆ. ನಾನು ಹೇಳ್ತಿರೋ ಉದ್ದೇಶ, ಯಾಕೆಂತ ನಾವು ಕಲ್ಯಾಣ ಕರ್ನಾಟಕದ ಜನಗಳಿಗೆ
ಅಥವಾ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ನಾವು ಸಂಬೋಧಿಸ್ತಾ ಇದ್ದೀವಿ. ಈ ಸಭೆ ಅವರಿಗೆ ಇರೋದು. ಹೀಗಿದ್ದಾಗ ವೆಟರ್ನರಿ ಮತ್ತು ಅನಿಮಲ್ ಹಸ್ಬೆಂಡ್ರಿ ಪದವಿ ಕೋರ್ಸ್ ಆಗಲಿ, ಅದಕ್ಕೆ ಹೆಚ್ಚಾಗಿ 90-95% ಬೇಕಾಗಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಹೆಚ್ಚಿಗೆ ಪರ್ಸೆಂಟೇಜ್ ಇಂಜಿನಿಯರಿಂಗು, ಮೆಡಿಸಿನ್ನು ಅಥವಾ ಬೇರೆ ಇಂಥವು ಹೋಗೋದಿಲ್ಲ ಅಂದ್ರೆ ಇದುವರೆಗೆ ನಮ್ಮ ಜನಗಳಿಗೆ ಏನಪ್ಪ ಮನೋಧಾರಣೆ ಅಂತಂದ್ರೆ ವೆಟರ್ನರಿ ಇಸ್ ದ ಬೆಸ್ಟ್ ಚಾಯ್ಸ್. ನೆಕ್ಸ್ಟ್ ವೆಟರ್ನರಿನಲ್ಲಿ ನಿಮ್ಗೇನು ಇಷ್ಟ ಇರಲಿಲ್ಲ ಅಂತಂದ್ರೂ, ಆದರೆ ತಾವು ಕೃಷಿಯಲ್ಲಿ ಮುಂದುವರಿಬೇಕಂತಂದ್ರೆ BSc ಕೃಷಿ, BSc ತೋಟಗಾರಿಕೆ, BSc ಕೃಷಿ ಮತ್ತು ತೋಟಗಾರಿಕೆ, BSc ಅರಣ್ಯ ವಿಷಯಗಳು, BSc ರೇಷ್ಮೆ ಕೃಷಿ ವಿಷಯಗಳು ಹೀಗೆಲ್ಲ ಲಭ್ಯ ಇದೆ. ತಾವು ತಮ್ಮ ಒಂದು ಸಂಸಾರದ ಬ್ಯಾಕ್ಗ್ರೌಂಡ್ ಅನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು, ಯಾಕಂದ್ರೆ ಹೆಚ್ಚಾಗಿ ನಾನೇನ್ ತಿಳ್ಕೊಂಡಿದ್ದೀನಿ, ಹೆಚ್ಚಾಗಿ ರೈತರ ಕುಟುಂಬದಿಂದ ಬಂದಿದ್ದಾರೆ ಇದ್ರೆ ತಾವು ಆ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಥವಾ ಸಂಸಾರದ ಒಂದು ಹಿನ್ನೆಲೆಯನ್ನು ಗಮನದಲ್ಲಿ ಇಟ್ಟುಕೊಂಡು ವೆಟರ್ನರಿ ಇಲ್ಲದಿದ್ದರೂ ಕೂಡ ಕೃಷಿ, ತೋಟಗಾರಿಕೆ, ಅರಣ್ಯ ಪದವಿ ಕೋರ್ಸ್ಗಳು ಅಥವಾ ರೇಷ್ಮೆ ಪದವಿ ಕೋರ್ಸ್ಗಳು ಲಭ್ಯ ಇದ್ದಾವೆ. ತಾವು ಅದರ ಬಗ್ಗೆ ಗಮನ ಹರಿಸೋದು ಸೂಕ್ತ ಅಂತ ನನಗನ್ನಿಸ್ತದೆ. ಅಲ್ಲದೆ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಇನ್ನೊಂದು ಪದವಿ ಕೋರ್ಸ್ಗಳು ಕೂಡ ಲಭ್ಯ ಇದೆ. ಅದಕ್ಕೆ ನಾವು ಸಮೂಹ ವಿಜ್ಞಾನ ಅಂತ ಹೇಳ್ತಾರೆ, ಕಮ್ಯುನಿಟಿ ಸೈನ್ಸ್. ಹಿಂದೆ ಅದಕ್ಕೆ ಏನು ಹೇಳ್ತಿದ್ರು, ಹೋಮ್ ಸೈನ್ಸ್ ಅಥವಾ ರೂರಲ್ ಹೋಮ್ ಸೈನ್ಸ್ ಅಂತ ಹೇಳ್ತಿದ್ರು. ಅದಕ್ಕೆ ಪ್ರವೇಶ ಹುಡುಗಿಯರಿಗಲ್ದಲ್ಲೇ ಹುಡುಗರಿಗೂ ಕೂಡ ಇರೋದ್ರಿಂದ ಅದಕ್ಕೂ ಕೂಡ ತಾವು ಪ್ರವೇಶ ಪಡೆದುಕೊಳ್ಳಬಹುದು. ಆಯ್ತಾ? ಈಗ ತಾವೊಂದು ಮಾತು ಕೇಳಬಹುದು, ಹೌದು ಇವೆಲ್ಲ ನಾವು ಓದ್ತೀವಿ ಅಂತ ತಿಳ್ಕೊಳ್ಳೋಣ, ಒಂದು ಡಿಗ್ರಿ ಸಂಪಾದಿಸ್ತೀವಿ ಅಂತ ತಿಳ್ಕೊಳ್ಳೋಣ, ಮುಂದೆ ಏನಪ್ಪ ಅಂತಂತಂದ್ರೆ ತಮಗೆ ಆಯಾ ಪದವಿ ಕೋರ್ಸ್ಗೆ ಸೀಮಿತವಾದ ಅಥವಾ ಅಲ್ಲದೆ ಇರುವಂತಹ ಇಲಾಖೆಗಳಿದೆ. ಕೃಷಿ ಇಲಾಖೆ ಅನ್ಕೊಳ್ಳಿ, ತೋಟಗಾರಿಕೆ ಇಲಾಖೆ ಅನ್ಕೊಳ್ಳಿ, ಅಥವಾ ವೆಟರ್ನರಿ ಮತ್ತು ಅನಿಮಲ್ ಹಸ್ಬೆಂಡ್ರಿ ಇಲಾಖೆ ಅನ್ಕೊಳ್ಳಿ, ಅಥವಾ ಅರಣ್ಯ ಇಲಾಖೆ ಅನ್ಕೊಳ್ಳಿ. ಇಲ್ಲೆಲ್ಲ ತಾವು ಕೆಲಸ ಸಂಪಾದಿಸೋದಕ್ಕೆ ವಿಪುಲ ಅವಕಾಶಗಳಿವೆ. ಈಗ ಒಂದು ಸ್ವಲ್ಪ ವಿಷಯನ ನಾನು ಡಿವಿಯೇಟ್ ಮಾಡ್ತೀನಿ. ಹೌದಪ್ಪ, ನಾವು PUC ಹೆಚ್ಚಿಗೆ ಪರ್ಸೆಂಟೇಜ್ ತಗೊಳ್ಳಿಕ್ಕೆ ಆಗಲಿಲ್ಲ ಅಥವಾ PUC ಪಾಸೇ ಆಗಲಿಲ್ಲ ಅಂತ ತಿಳ್ಕೊಳ್ಳೋಣ. ಯಾಕೆಂದ್ರೆ PUCನೇ ಇಟ್ಸ್ ನಾಟ್ ಬಿ ಆಲ್ ಅಂಡ್ ಎಂಡ್ ಆಲ್. ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, PUC ನೀವು ಪಾಸೇ ಆಗಿಲ್ಲ ಅಂತ ತಿಳ್ಕೊಳ್ಳಿ ಅಂದ್ರೆ ಏನಾಯ್ತು, ನಿಮ್ದು ಬೇಸ್ ಎಜುಕೇಶನ್ SSLC ಪಾಸ್ ಆಗಿದ್ದೀರಾ, 10ನೇ ಕ್ಲಾಸ್ ಪಾಸ್ ಆಗಿದ್ದೀರಾ. 10ನೇ ಕ್ಲಾಸ್ನಲ್ಲಿ ಅನ್ಕೊಳ್ಳೋಣ ತಮಗೆ ಹೆಚ್ಚಿಗೆ ಒಂದು ಅಂಕಗಳು ಕೂಡ ಬಂದಿತ್ತು ಅಂತ ಅನ್ಕೊಳ್ಳೋಣ. ಆದ್ರೆ ದುರಾದೃಷ್ಟವಶಾತ್ ಯಾವುದೇ ಕಾರಣಕ್ಕಾಗ್ಲಿ ನೀವು PUC ಹೆಚ್ಚಿಗೆ ಅಂಕ ಗಳಿಸ್ಲಿಕ್ಕಾಗ್ಲಿಲ್ಲ ಅಥವಾ PUC ಪಾಸೇ ಆಗಲಿಲ್ಲ ಅಂತ ತಿಳ್ಕೊಳ್ಳೋಣ. ಆದರೂ ಕೂಡ ತಾವು ಕೃಷಿ ವಿಶ್ವವಿದ್ಯಾನಿಲಯ ಆಗಲಿ, ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಆಗಲಿ, ಅಥವಾ ಕೃಷಿ ಮತ್ತು ತೋಟಗಾರಿಕೆ ಶಿವಮೊಗ್ಗದಲ್ಲಿ ಏನಿದೆಯಲ್ಲ ಅದು ಕೃಷಿ ಮತ್ತು ತೋಟಗಾರಿಕೆ ವಿದ್ಯಾಲಯ, ಕೃಷಿ ವಿಶ್ವವಿದ್ಯಾನಿಲಯ, ಇಂಥದಕ್ಕೆ ತಾವು ಪ್ರವೇಶ ಪಡೆದುಕೊಳ್ಳಬಹುದು. ಹೇಗೆ? ಪದವಿ ಕೋರ್ಸ್ಗೆ ಅಲ್ಲ, ಆದರೆ ಡಿಪ್ಲೊಮಾ ಕೋರ್ಸ್ಗೆ ತಾವು ಪ್ರವೇಶ ಪಡೆದುಕೊಂಡು, ಇದಕ್ಕೆ ತಾವು ರೈತರ ಮಕ್ಕಳಾಗಿದ್ದರೆ ಮತ್ತೆ ನಾವು ಈ ಡಿಪ್ಲೊಮಾ ಈ 2 ವರ್ಷ, ಯಾಕಂದ್ರೆ ಡಿಪ್ಲೊಮಾದ 2 ವರ್ಷದ ಒಂದು ಅವಧಿ ಇದೆ. ಈ 2 ವರ್ಷ ಅಥವಾ 4 ಸೆಮಿಸ್ಟರ್ಗಳ ಅಭ್ಯಾಸದ ನಂತರ ತಾವು ತಮ್ಮ ಹೊಲಗಳಿಗೆ ತಮ್ಮ ತಂದೆ ತಾಯಿಗಳನ್ನ ಮತ್ತೆ ಸೇರ್ಕೊಳ್ಳೋದಾದ್ರೆ ಇದು ಬಹಳ ಉತ್ತಮವಾದಂತಹ ಒಂದು ಅವಕಾಶ. 4 ಸೆಮಿಸ್ಟರ್ದಿದೆ, ಕೃಷಿನಲ್ಲಿದೆ, ತೋಟಗಾರಿಕೆನಲ್ಲಿದೆ, ಕೃಷಿ ತಾಂತ್ರಿಕತೆ, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಬಹಳ ದೂರ ಹೋಗಬೇಕಾಗಿಲ್ಲ. ರಾಯಚೂರಿನಲ್ಲಿರುವ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ತಾಂತ್ರಿಕತೆಯ ಡಿಪ್ಲೊಮಾ ಕೋರ್ಸ್ ಇದೆ. ಕೃಷಿ ಆಯಿತು, ತೋಟಗಾರಿಕೆ ಆಯಿತು, ಕೃಷಿ ತಾಂತ್ರಿಕತೆ ಆಯಿತು, ಇದರ ಡಿಪ್ಲೊಮಾ ಕೋರ್ಸ್ಗಳು ಇದೆ. ಅದೇ ರೀತಿ ನಾವು ವೆಟರ್ನಲ್ಲಿ ಇದೆ ಅಂತ ತಿಳ್ಕೊಂಡಿದ್ದೀನಿ. ನಾನು ಹೇಳೋದು ಇಷ್ಟೇನೆ, PUC ಪಾಸ್ ಆಗಲಿಲ್ಲ ಅಥವಾ ಕಡಿಮೆ ಅಂಕ ತಗೊಂಡಿದೆ ಅಂತೂ ಇದಕ್ಕೆ ತಾವು ಪ್ರವೇಶ ಬಯಸಿದ್ದಲ್ಲಿ, ತಮಗೆ ಆ ಪ್ರವೇಶ ಪಡೆದುಕೊಂಡಿದ್ದಲ್ಲಿ ಕರ್ನಾಟಕ ಸರ್ಕಾರದವರು ಕೂಡ ಪ್ರವೇಶ ಪಡೆದಂತ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಪ್ರತಿ ತಿಂಗಳಿಗೆ ಸ್ಟೈಪೆಂಡ್ ಕೊಡುವಂತಹ ಒಂದು ಯೋಜನೆ ಕೂಡ ಇದೆ. ಸ್ಟೈಪೆಂಡ್ ಇದೆ, ಇದಕ್ಕಿಂತ ಹೆಚ್ಚಿಗೆ ಬೇಕಾ? ಸ್ಟೈಪೆಂಡ್ ಪ್ರವೇಶ ಪಡೆದುಕೊಂಡಂತ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸ್ಟೈಪೆಂಡ್ ಇದೆ. ಕೃಷಿ ಡಿಪ್ಲೊಮಾ ಇರಬಹುದು, ಅರಣ್ಯಗಾರಿಕೆ ಡಿಪ್ಲೊಮಾ ಇರಬಹುದು, ತೋಟಗಾರಿಕೆ ಡಿಪ್ಲೊಮಾ ಇರಬಹುದು, ಕೃಷಿ ತಾಂತ್ರಿಕತೆ ಡಿಪ್ಲೊಮಾ ಇರಬಹುದು.
ಆದರೆ ಒಂದೊಂದು ಡಿಪ್ಲೊಮಾ ಏನು ಇನ್ಸ್ಟಿಟ್ಯೂಟ್ ಅಥವಾ ಕಾಲೇಜು ಅಥವಾ ವಿದ್ಯಾಲಯ ಅಂತ ಹೇಳ್ತೀವಲ್ಲ, ಅಲ್ಲಿ 30 ಸೀಟ್ಗಳಿಗೆ ಮಾತ್ರ ಅವಕಾಶ. ಅಂದ್ರೆ ತಾವು ಈ 4 ಸೆಮಿಸ್ಟರ್ನಲ್ಲಿ ಪಡೆದುಕೊಳ್ಳುವಂತಹ ಜ್ಞಾನ ಸಾಕಷ್ಟಿದೆ, ಸಾಕಷ್ಟು ಇರುತ್ತೆ. ತಾವು ಮತ್ತೆ ತಮ್ಮ ತಂದೆ ತಾಯಿಗಳ ಹೊಲಕ್ಕೆ ತಮ್ಮ ಹೊಲಕ್ಕೆ ಹೋಗಿ ತಾವು ಒಂದು ತಮ್ಮ ಉದ್ಯಮವನ್ನು ಮುಂದುವರಿಸಬಹುದು. ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, BSc ಕೃಷಿ ಪದವಿ ಇರಬಹುದು, ಅಥವಾ ತೋಟಗಾರಿಕೆ ಪದವಿ ಇರಬಹುದು, ಅಥವಾ ಡಿಪ್ಲೊಮಾ ಇರಬಹುದು. ತಾವು ರೈತರೇ ಆಗಬೇಕು ಅಂತ ಬಯಸಿದಲ್ಲಿ ಇದು ಬಹಳ ಉತ್ತಮ ಅವಕಾಶ. ರೈತರ ಆಯ್ತಂತಂದ್ರೆ ನಿಮಗೆ ಗೊತ್ತು, ನೀವು ಅನ್ನದಾತರಾಗ್ತೀರಿ, ನಮ್ಗೆಲ್ಲರಿಗೂ ಅನ್ನದಾತರಾಗ್ತೀರಿ ಬಹಳ ಚೆನ್ನಾಗಿ. ಯಾಕೆಂತಂದ್ರೆ ನೀವು ಇಷ್ಟು ಶಿಕ್ಷಣ ಅಥವಾ ಇಷ್ಟು ಜ್ಞಾನ ಮತ್ತು ಇಷ್ಟು ಕೌಶಲ್ಯಗಳನ್ನು ಪಡೆದುಕೊಂಡ್ರೆ ತಾವು ಉತ್ತಮ ಕೃಷಿ ಮಾಡಿಕೊಂಡು ಒಂದು ಕೃಷಿ ಆಧಾರಿತ ಒಂದು ಕೆಲಸ ಕೌಶಲ್ಯಗಳನ್ನ ತಾವು ಮಾಡಿಕೊಂಡು ಮುಂದುವರಿಯಬಹುದು ಅಂತ ಹೇಳ್ಬೋದು. ಈಗ ಇದು ಬಹಳ ಕಾಲದಿಂದ ರೈತರ ಮಕ್ಕಳಿಗೆ, ಅಂದ್ರೆ ರೈತರಿಗೆ ಮಕ್ಕಳಿಗೆ ಪ್ರತಿಯೊಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ 40% ಸೀಟುಗಳು ಅವರಿಗೆ ಮೀಸಲಾಗಿದೆ. 40%, ಇನ್ನು ಉಳಿದಿದ್ದ 60 ಬೇರೆಯವರಿಗೆ ಮಾತ್ರ. ಬೇರೆಯವರಿಗೆ ರೈತರ ಮಕ್ಕಳಿಗೆ 40% ಸೀಟುಗಳು ಅವರಿಗೆ ಸೀಮಿತವಾಗಿದೆ. ಒಂದು ಸಣ್ಣ ಸಾಮಾನ್ಯ ಪರೀಕ್ಷೆ ಇರಬಹುದು, ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇರಬಹುದು, ಅದನ್ನು ಮಾಡಬೇಕಾಗ್ತದೆ. ಅದು ಈ ವರ್ಷ ನಾನು ಕೇಳಿದ್ದೀನಿ, ಅದು ಕೂಡ ಇಲ್ಲ. ತಾವು ತಮ್ಮ ರೈತರ ಮಕ್ಕಳು ಅಂತ ಹೇಳಿ ಪ್ರೂವ್ ಮಾಡಿದ್ರು ಮುಗಿದೋಯ್ತು, ದಾಖಲೆ ಸಮೇತ ಪ್ರೂವ್ ಮಾಡಿದ್ರು ಮುಗಿದೋಯ್ತು. ತಮ್ಮಲ್ಲಿ ಹೇಗಿದೆ ಪರ್ಸೆಂಟೇಜ್ ಇದೆ, ಆ ರೋಸ್ಟರ್ ಪ್ರಕಾರ ತಮಗೆ BSc ಅಗ್ರಿಕಲ್ಚರ್ ಇರಬಹುದು, BSc ಕೃಷಿ ಇರಬಹುದು, BSc ತೋಟಗಾರಿಕೆ ಇರಬಹುದು, BSc ಕೃಷಿ ಮತ್ತು ತೋಟಗಾರಿಕೆ ಇರಬಹುದು, ಅರಣ್ಯ, ಇವೇನು ನಾನೇನು ಹೇಳ್ತಾ ಇದ್ದೀನಿ, ಎಲ್ಲ ಪದವಿ ಕೋರ್ಸ್ಗಳಿಗೆ ತಾವು ಬಾಧ್ಯಸ್ಥರಾಗ್ತೀರಿ. ಅಂದ್ರೆ 4 ವರ್ಷದ ಪದವಿ ಕೋರ್ಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ನಿಮಗೆ. ಅಂದ್ರೆ ನೀವು ಹೈ ಪರ್ಸೆಂಟೇಜ್ ಬರ್ಲಿಲ್ಲ ಅಂತ ಅನ್ಕೊಂಡ್ರು ಕೂಡ ರೈತರ ಮಕ್ಕಳಾಗಿದ್ದಾಗ, ನಾನು ಇದನ್ನ ಯಾತಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನಾನು ಯಾವ ಸಾಮಾನ್ಯವಾದ ವ್ಯಾಖ್ಯಾನ ಕೊಡ್ತಾ ಇಲ್ಲ, ಸಾಮಾನ್ಯವಾದ ವ್ಯಾಖ್ಯಾನ ಬೇಕಾಗಿಲ್ಲ ಅಂತ ಅನ್ಕೊಂಡೆ. ನಾವು ವಿ ಆರ್ ರಿಕ್ವೈರ್ಡ್ ಟು ಟಾಕ್ ಪಾಯಿಂಟೆಡ್ಲಿ ಟು ದಿ ಅವರ್ ಕ್ಲೈಂಟೇಲ್ ಹೂ ಆರ್ ನನ್ ಅದರ್ ದ್ಯಾನ್ ದ PUC ಪಾಸ್ಟ್ ಆರ್ PUC ಫೇಲ್ಡ್ ಸ್ಟೂಡೆಂಟ್ಸ್. ಆಫ್ಟರ್ PUC ವಾಟ್ ಅಂತ ಶೀರ್ಷಿಕೆ ಹೇಳಿದ್ದಾರೆ ಕಾರ್ಯಕರ್ತರು ಇರಲಿ, ಆಗದಿದ್ದರೂ ಕೂಡ ಏನು ಅನ್ನೋದೊಂದು ನಾನು ಆಪರ್ಚುನಿಟಿ ಹೇಳ್ತಾ ಇದ್ದೀನಿ. 40% ಮೀಸಲಾತಿ ಕಡಿಮೆ ಅಲ್ಲ, ಖಂಡಿತ ಕಡಿಮೆ ಅಲ್ಲ. ಅದನ್ನು ತಾವು ಪಡೆದುಕೊಂಡು, ಯಾಕೆಂತಂದ್ರೆ ಇಷ್ಟೆಲ್ಲ ಆಯ್ತಲ್ಲ, ಈ ಇಲಾಖೆಗಳಲ್ಲಿ ತಮಗೆ ಕಾಲಾನುಕಾಲಕ್ಕೆ ಈ ಇಲಾಖೆಗಳು ತಮ್ಮ ಇಲಾಖೆಗಳಲ್ಲಿ ಲಭ್ಯವಿರುವಂತ ಕೃಷಿ ಅಧಿಕಾರಿ ಇರಬಹುದು, ಹಾಗೆ 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 ಮುಂದುವರಿತಾ ನೀವು ಕೃಷಿ ನಿರ್ದೇಶಕರಾಗಬಹುದು. ಅಂದ್ರೆ ಸರ್ವಿಸಿನ ಹೆಚ್ಚು ಕಡಿಮೆ ಮಧ್ಯಭಾಗದಲ್ಲಿ ಅಥವಾ ಕೊನೆ ಭಾಗದಲ್ಲಿ ಇರ್ಲಿ, ಅದಲ್ಲ ನಾ ಹೇಳ್ತಿರೋದು. ಇದಿದೆ, ಲಭ್ಯತೆ ಇದೆ, ಅವಕಾಶ ಇದೆ ಕೆಲಸ ಮಾಡ್ಲಿಕ್ಕೆ, ಸರ್ಕಾರಿ ನೌಕರಿ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ಇದು ಅಲ್ಲದಲ್ಲೇ ನಾನು ಇನ್ನೇನು ಬೇರೆ ಹೇಳ್ತಿಲ್ಲ. ನೀವು ಏನು ಇವು ಕಂಪನಿಗಳಿದೆ, ಗೊಬ್ಬರ ಕಂಪನಿ ಇರಬಹುದು, ಅಥವಾ ಪೆಸ್ಟಿಸೈಡ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಅದ್ರ ಕಂಪನಿಗಳಲ್ಲೂ ಕೂಡ ತಾವು ನೌಕರಿ ಅವಕಾಶಗಳನ್ನು ಕೂಡ ಸಾಮಾನ್ಯವಾದ BSc ಅಗ್ರಿಕಲ್ಚರ್ ಅಂದ್ರೆ ಒಂದೇ ಒಂದು ಡಿಗ್ರಿ BSc ಅಗ್ರಿಕಲ್ಚರ್ ಅಥವಾ BSc ಹಾರ್ಟಿಕಲ್ಚರ್ ಅಥವಾ BSc ಫಾರೆಸ್ಟ್ರಿ, ಈ ಒಂದು ಕ್ವಾಲಿಫಿಕೇಶನ್ ಅಲ್ಲೂ ಕೂಡ ತಾವು ಅಲ್ಲಿ ಒಂದು ರೆಪ್ರೆಸೆಂಟೇಟಿವ್ ಆಗಿ ಸೇರಿಕೊಂಡು ಹಾಗೆ ಮುಂದುವರ್ಕೊಂಡು ಹೋಗಬಹುದು. ಇದು ವಿಪುಲ ಅವಕಾಶಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಕರಿಯರ್ ಹೇಗೆ ಕರಿಯರ್ನ ತಾವು ಬಿಲ್ಡಪ್ ಮಾಡ್ಕೋಬಹುದು, ಈ ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ ತಾವು ಪ್ರವೇಶ ಪಡೆದುಕೊಂಡು, ಡಿಪ್ಲೊಮಾ ವಿದ್ಯಾರ್ಥಿ ಆಗಿರಲಿ ಅಥವಾ ಸ್ನಾತಕ ವಿದ್ಯಾರ್ಥಿ ಆಗಿರಲಿ. ಕೆಲವರಿಗೆ ಇಲ್ಲ, ನಾನು ಹೆಚ್ಚಿಗೆ ಜ್ಞಾನ ಪಡೆದುಕೊಳ್ಳಬೇಕು, ನಾನು ಒಂದು ಉತ್ತಮವಾದಂಥ ತಜ್ಞನಾಗಬೇಕು ಅಂತ ಇತ್ತಂತ ತಾವು ಸ್ನಾತಕೋತ್ತರ ಕೋರ್ಸ್ಗಳನ್ನು ಕೂಡ ಮುಂದುವರಿಸಬಹುದು. ಅದು ಸ್ನಾತಕೋತ್ತರ ಅಂದ್ರೆ ಸ್ನಾತಕ ಡಿಗ್ರಿ ಸಿಕ್ಕ ಮೇಲೆ, ಅಂದ್ರೆ ಅಂಡರ್ ಗ್ರಾಜುಯೇಷನ್ ಡಿಗ್ರಿ ಸಿಕ್ಕ ಮೇಲೆ ಅದು MSc ಪದವಿ ಇರಬಹುದು ಅಥವಾ ಡಾಕ್ಟರಲ್ ಪದವಿ ಇತ್ತಂತಂದ್ರೆ ತಾವು ಉತ್ತಮವಾದಂಥ ಶಿಕ್ಷಣ ತಜ್ಞರಾಗ ಕೂಡ ಆಗಬಹುದು. ಕೆಲವರಿಗೆ ಯಾಕಂದ್ರೆ ಇಷ್ಟೆಲ್ಲ ಆದರೂ ನನಗೆ ಸಂಶೋಧನೆಯಲ್ಲಿ ಆಸ್ಥೆ ಇದೆ, ಸಂಶೋಧನೆಯಲ್ಲಿ ಅಥವಾ ನಾನು ಉತ್ತಮ ಶಿಕ್ಷಕ ಆಗಬೇಕು ಅಂತ ಒಂದು ಆಸೆ ಇದೆ ಅಂತ ಇತ್ತಂತಂದ್ರೆ ತಾವು MSc PhD ಇಂಥವೆಲ್ಲ ಮಾಡಿಕೊಳ್ಳಿಕ್ಕೂ ಕೂಡ ಸಿಗುತ್ತೆ. ಇಷ್ಟು ನಾನು ಹೇಳ್ತೀನಿ. ತಾವು PUC ಲೆವೆಲ್ನಲ್ಲೇ PUC
ಸೆಕೆಂಡ್ ಇಯರ್ PUC ಇದ್ದಾಗ್ಯೂ ಕೂಡ ತಾವು ಒಂದು ಸ್ವಲ್ಪ ಮೊದಲೇ ತಮಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಅರಿಕೆ ಇತ್ತಂತಂದ್ರೆ ಅಥವಾ ಸ್ವಲ್ಪ ಅರಿವು ಇದ್ದಿತ್ತಂತಂದ್ರೆ ಒಂದು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನಡೆಸುವಂತಹ ಒಂದು ರಾಷ್ಟ್ರೀಯ ಪರೀಕ್ಷೆ ಅದು ಈ ವರ್ಷದಿನ್ನೂ ಆಗಿಲ್ಲ. ಈಗ ತಮಗೂ ಕೂಡ ಇದೆ, ಜಸ್ಟ್ PUC ಪಾಸ್ ಆದವರಿಗೆ ಅದು ಅಲೌಡ್ ಇದೆ, ಈ ವರ್ಷದಿನ್ನೂ ಆಗಿಲ್ಲ. ಅದನ್ನ ತಾವು ನೋಡ್ಕೊಳ್ಳಿ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಂತ ನಮ್ಮ ದೇಶದ ಒಂದು ಕೃಷಿ ಶಿಕ್ಷಣಕ್ಕೆ ಮತ್ತು ಕೃಷಿ ಸಂಶೋಧನೆಗೆ ಅದು ಅಪೆಕ್ಸ್ ಬಾಡಿ, ಹೈಯೆಸ್ಟ್ ಬಾಡಿ. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ನ್ಯೂ ಡೆಲ್ಲಿನಲ್ಲಿ ಕೃಷಿ ಭವನದಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಂತ ವೆಬ್ ವಿಳಾಸವನ್ನು ನಾನು ಹೇಳಬಲ್ಲೆ, www.icar.org.in. ಇದನ್ನ ತಾವು ನೋಡ್ತಾ ಇದ್ರೆ, ಇದು ನೇರವಾಗಿ PUC ವಿದ್ಯಾರ್ಥಿಗಳಿಗೆ, ಪಾಸ್ ಆದವರ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇದ್ದೇನೆ. ಈ ವರ್ಷದ್ದು ನಾನು ಅದು ಎಂಟ್ರೆನ್ಸ್ ಎಕ್ಸಾಮ್ ಮುಗಿದಿದೆ. ಯಾತಕ್ಕಂತಂದ್ರೆ ಅದರೊಳಗೆ ಅದು ನಡೆಸುವಂತಹ ಇದರಲ್ಲೂ ಕೂಡ ತಾವು ಹೆಚ್ಚಿಗೆ ಅಂಕಗಳನ್ನ ಅಥವಾ ಸೆಲೆಕ್ಟ್ ಆದಲ್ಲಿ, ಹೆಚ್ಚಿಗೆ ಅಂಕಗಳನ್ನು ತೆಗೆದುಕೊಂಡು ಸೆಲೆಕ್ಟ್ ಆದಲ್ಲಿ ತಾವು ಕರ್ನಾಟಕದಲ್ಲೇ ಬೇರೆ ಕಡೆ ತಾವು ಕೃಷಿ ಪದವಿ ನಮ್ಮಲ್ಲಿ ಸಿಗ್ಲಿಲ್ಲ ಅಂತ ಅನ್ಕೊಂಡ್ರು ಬೇರೆ ಕಡೆ ನೀವು ವೆಟರ್ನರಿ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರಲಿ, ಅದಕ್ಕೆ ಪ್ರವೇಶಕ್ಕೆ ಇದು ಅವಕಾಶಕ್ಕೋಸ್ಕರ ಈ ಪರೀಕ್ಷೆ ಅದು ICAR ಮಾಡುತ್ತೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಮಾಡೋದು ಅಲ್ದಲೆ ಅದು ನಿಮ್ಮನ್ನು ಅಲಾಟ್ ಮಾಡೋದು ಅಲ್ದಲೆ ನಿಮಗೆ ಸ್ಕಾಲರ್ಶಿಪ್ ಅಥವಾ ಫೆಲೋಶಿಪ್ ಅನ್ನು ಕೂಡ ತಿಂಗಳಿಗೆ ಕೊಡುತ್ತೆ. ಇದು ಬಹಳ ಮುಖ್ಯವಾದ ಅಂಶಗಳು ಇವೆಲ್ಲ. ಡಿಪ್ಲೊಮಾದಲ್ಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದವರು ಮೊದಲಿನಿಂದ ಒಂದು ಸ್ಟೈಪಂಡ್ ಘೋಷಿಸಿದ್ದಾರೆ. ಪ್ರತಿ ಡಿಪ್ಲೊಮಾ ಇನ್ಸ್ಟಿಟ್ಯೂಟ್ ನಲ್ಲಿ 35 ಜನಕ್ಕೆ ಮಾತ್ರ ಪ್ರವೇಶದ ಅನುಕೂಲ, 30 ಜನಕ್ಕೂ ಸ್ಟೈಪೆಂಡ್ ಇದೆ. 1800 ಇರ್ಬೋದು ನನಗೆ ಗೊತ್ತಿದ್ದಂಗೆ ತಿಂಗಳ, ಐ ಥಿಂಕ್ 1800 ಅಥವಾ 2000 ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ. ಇದು ರೈತರಿಗೆ ಒಳ್ಳೇದಲ್ವೇ? ರೈತರ ಮಕ್ಕಳಿಗೆ ಒಳ್ಳೇದಲ್ವೇ? ಈ 4 ಸೆಮಿಸ್ಟರ್ ಆದ ತಕ್ಷಣ ವಾಪಸ್ ಹೋಗಿ ತಮ್ಮ ಕೃಷಿ ಮಾಡ್ಲಿಕ್ಕೆ ಒಂದು ಉತ್ತಮ ಪ್ರಚೋದನೆ ಅಲ್ವೇ? ಇಂಥವೇ ವಿಷಯಗಳನ್ನ ನಾನು ಹಾಗೆ ಹೇಳ್ತಾ ಹೋಗೋದು. ಅದು ಸಮಯದ ಅಭಾವದಿಂದ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ಒಂದು ವಿದ್ಯಾರ್ಥಿಗಳ ಜೊತೆ, ಪಾಲಕರ ಜೊತೆಗೆ ಒಂದು ಸಣ್ಣ ಸಂವಾದ ಇದೆ ಅಂತ ನಾನು ತಿಳಿದುಕೊಂಡು ಇಷ್ಟಕ್ಕೆ ನನಗೆ ಕೊಟ್ಟಂತ 10 ನಿಮಿಷದ ಅವಧಿಯ ಭಾಷಣವನ್ನು ಮುಗಿಸ್ಬೇಕು ಅಂತ ಇಚ್ಛೆ ಪಟ್ಟಿದ್ದೇನೆ. ಇದಕ್ಕೆ ನನಗೆ ಅನುವು ಮಾಡಿಕೊಟ್ಟಂತಹ BKITSನ ಎಲ್ಲಾ ಪದಾಧಿಕಾರಿಗಳು, ಪ್ರಾಂಶುಪಾಲರಿರಬಹುದು ಅಥವಾ ಅಧ್ಯಕ್ಷರಿಂದ ಹಿಡಿದು ಪ್ರಾಂಶುಪಾಲರಿರಬಹುದು ಅಥವಾ ಎಲ್ಲಾ ಕಾರ್ಯಕರ್ತರಿರಬಹುದು, ಅವರಿಗೆ ಈ ಅವಕಾಶ ನನಗೆ ಒದಗಿಸಿಕೊಟ್ಟಿದ್ದಕ್ಕೆ ಬಹಳ ನಾನು ಆಭಾರಿಯಾಗಿದ್ದೇನೆ. ಅವರಿಗೆ ಮತ್ತೊಮ್ಮೆ ವಂದಿಸುವ ಅವಕಾಶ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೇನೆ. ಆದರೂ ಸಿಗದೇ ಇದ್ದರೆ ಅವರಿಗೆ ವಂದಿಸಿ ನಾನು ನನ್ನ ಈ ಸಣ್ಣ ವ್ಯಾಖ್ಯಾನವನ್ನು ಮುಗಿಸಬೇಕಂತ ಇಚ್ಛಿಸ್ತೇನೆ. I'm on your video. Thank you, sir. Okay. Video. Thank you, Lingaraj sir. Now the next speaker expert is Dr. Tripathi Shakuja ma'am. She is psychologist and psychotherapist, a renowned counselor with over 25 years of experience in all stages of aspects of education and child development. She is PhD in psychology from Delhi University, international diploma in guidance and counseling from NCERT, has a distinction of securing first position in Guru Nanak Dev University and is a gold medalist for B.Ed. May I now request Prashant to give the link to Dr. Tripathi Shakuja ma'am. Hello. Hello. Now Am I audible? Yeah, ma'am. Now I invite Dr. Trupti madam to take over. She is going to deliver a talk on importance of career planning and steps of career planning. Over to you, madam. Thank you. Thank you, sir. So a very good afternoon to all of you. And I take this opportunity to thank the organizers for arranging such an important topic. The topic is very important in current timings as well, and rather more important in current timings when this this current timings when pandemic is going on, and one thing is very certain, that is uncertainty. We have uncertainty of how education will go on. Online education is there, but how long, when the schools will reopen, when the colleges will reopen? How about the jobs? People are getting laid off, but are we having new job opportunities? Will
companies come to the colleges for placement or not. So all these uncertainties are in our mind. But take this message today, dear students, dear parents, that one thing is certain, that is the planning. So I will start with a quotation. If you fail to plan, you plan to fail. So my topic today is career planning, and we will talk about different steps of career planning. I just want to ask one question. Think about that. What do you think of when you go to buy a shoes or clothes? And maybe parents, when you go for buying a car, जब आप कार खरीदने जाते हैं, आप कोई शूज खरीदने जाते हैं, कपड़े खरीदने जाते हैं, आप क्या सोचते हैं? What do you think? Yes, I know आप लोग ये सोच रहे हैं that you think whether the shoes or the clothes is of a good brand or not. What is the color you are looking for? What is the type of shoe you want? You want a sports shoe or you want a walking slipper? So you think of that. What else? Then you think of quality, then durability, and most important is that you think of the good fit. Even if it is very good, even if it is looking good on your friend's feet, will you buy it if it is not of your size? So you look for a good fit. And dear students, dear parents, same thing happens for career. Career which will be with you for maybe 30, 40 years. So don't you think you need to check the good fit of your career for you? क्या आप ये सोचकर करियर अपने बच्चे को दिलाएंगे पेरेंट्स? जनरली क्या होता है, फादर इज ऑफ द व्यू कि मेरा बेटा बड़ा नाम करेगा मेरा. इट्स अ सॉन्ग, पापा कहते हैं बड़ा नाम करेगा. एंड मदर्स, यू जनरली थिंक कि my friend's daughter is doing this and she is doing so well, so even my daughter should score that much, should do that. वही करना है. बट वो गुड फिट नहीं होगा. तो क्यों ना हम प्लानिंग करें कि हाउ अ करियर कैन बी अ गुड फिट फॉर यू स्टूडेंट्स एंड योर चिल्ड्रन पेरेंट्स. तो इसके लिए सबसे बड़ा रोल पेरेंट्स का है. पेरेंट्स, मैं आज आपसे बात करना चाहूंगी एंड कन्नड़ आई कैन नॉट, बट मैं हिंदी और इंग्लिश का मिक्स आपसे रखती हूँ. एंड कोई भी क्वेश्चन होगा सो लेटर ऑन आई एम ऑलवेज अवेलेबल टू आंसर. तो पेरेंट्स, आपको क्या करना है और क्या नहीं करना है जब आप प्लानिंग में साथ देंगे बच्चे का, तो सबसे पहली चीज जो आपको नहीं करनी है, जो मैं अभी बोल रही हूँ, दैट इज कंपैरिजन. आपने कंपैरिजन नहीं करना है कि भाई ने ऐसा किया, फ्रेंड के बच्चे ऐसे कर रहे हैं, सोसाइटी ये बोल रही है. तो आपको कंपैरिजन में नहीं आना है. सेम थिंग गोज टू यू स्टूडेंट्स. डोंट कंपेयर दैट माय brother is an engineer, so I should be an engineer. No. So no, parents, don't compare. Second thing, don't nag. Nagging नहीं करना है कि तुम पढ़ नहीं रहे हो, तुमने 10 घंटे नहीं पढ़ा, तुम अभी पढ़ाई करो, तुम मोबाइल पर हो. सब चीजें ठीक हैं, बट nagging नहीं करना है. राइट पेरेंट्स? थर्ड थिंग, पेरेंट्स, आपको अपने बच्चों को ब्लाइंडली सपोर्ट नहीं करना है. डोंट सपोर्ट ब्लाइंडली, राइट? लेकिन आपको फिर करना क्या है? सो ऑब्जर्व योर चिल्ड्रन. अपने बच्चों को ऑब्जर्व करो, ऑब्जर्वेशन से निकालो उनके लिए क्या अच्छा है, जो अभी हम करियर प्लानिंग के स्टेप्स की बात करेंगे. देन पेरेंट्स, एक्सप्लोर द ऑप्शंस. एक्सप्लोर करिए. स्टूडेंट, सेम फॉर यू. एक्सप्लोर द ऑप्शन एंड very important, get done a scientific career assessment. प्रोफेशनल से करियर असेसमेंट कराइए. अगर आप कहीं जा रहे हैं, किसी विजिट, पिकनिक पे जाना है या कहीं विजिट करना है प्लान, तो आपको सबसे पहले क्या देखना है कि आप कहाँ पर हो, आपको कहाँ जाना है और आपको कैसे जाना है, किस रूट से जाना है. तो अगर हम आजकल के जमाने के लिए बात करें तो वी लुक फॉर जीपीएस.
So in the GPS, you have to first put where you are, your location, then your destination, and then the route comes to you. And dear children, dear students and parents, same are the steps of career planning. So there are 3 steps of career planning which will lead to the 4th step. One is know yourself, where you are now at current time, where you are, what is your position, what is your situation. So know yourself is the first step. Now the question is, what is career and what is planning? Before we move on to steps, let's see what is career. So there are many definitions of career, they must be coming in your mind. लेकिन एक very simple मैं आपको definition of career देती हूँ. So career is a process where you find inner joy and satisfaction. That is your career. Earning money is not your career. Where you find the inner joy, that would be your career. And what would be the career planning process? All the activities, all the actions which you have to take to reach to that career which gives you inner joy is career planning. And those activities will include the 3 steps I'm talking about. So first step, know yourself, explore yourself. So what do you need to know if you want to know about yourself? So first thing, when students come to me for career counseling, the first question I ask them is, tell me your 5 strengths. And I tell you, 90% of students are not able to tell after maybe 2 and 3. And those 2 and 3 would be, I'm very helpful, I'm very caring, and then they have none other strength to tell. So parents, your role also is reflected here, that how much are you observing the strengths of the students and how much you are conveying those strengths to the students. So very important, find out your strengths and then of course your weaknesses so that you are able to convert those weaknesses into the strengths. Besides these, very important to know about your interests. So I will give you one more example कि when I ask about interest, जब मैं पूछती हूँ आपका बच्चे interest क्या है, and boys will come and say my interest is to be a cricketer, and girls say I want to be a model. Now again my question is this your interest or is this just a fascination? Even I am interested in cricket. I know all the cricketers, their scores, their matches, but that is not my interest. It is a fascination. So make sure you are able to distinguish between the fascination, interest, passion, so that you are able to explore yourself. So parents, आप भी observe करिए कि बच्चे आपके खाली टाइम में क्या करते हैं, what are you doing when you don't have to prepare for any exam, anything, which type of books are you reading, आप कैसे मूवीज देखते हैं, कैसे प्रोग्राम्स देखते हैं, वेकेशन कैसे प्लान करते हैं, when there is no pressure on you. So think of your interest, and then second step would be, even if you are interested, maybe you don't have a skill. So skill है कि नहीं है, that is also very important to check your potential. So what is that? In scientific terms, if we say, it is to find out about your aptitude. So finding out aptitude is very important, because if you have an aptitude for a certain skill, then you will be able to learn it efficiently once you are taught that. But the need is to find out the aptitude of yours. So whether you have an aptitude of numerical, or you have an aptitude in designing, or you have verbal ability, so you have to think which area you have an aptitude.
for and need to go in that area only. So it is like being in a job with your aptitude, then it will be you love what you do and you do what you love. The third factor which comes in is the personality. So I have a question for you all to think. It's not a question here, but a statement for you all to think. If we ask our Prime Minister Modi ji to just sit in a science lab throughout the day, not doing anything, and if we ask a scientist to go and give speeches, deliver speeches every 10 minutes in Hindi or any language, maybe in Japan, go and deliver the speeches every 10 minutes. Both are intelligent, but will they be able to do so? Answer is no, because the difference in personality. So every person has different personality and every occupation requires different personality. For example, a politician, a leader requires different personality and a scientist requires a different personality. So check what will happen if an opposite jobs are given to the people. So check what is your personality, whether you are introvert, whether you are extrovert, whether you like talking to people, you are social or not, and then accordingly you need to check where your type of personality is required in which profession. I hope that makes it clear. Then what else we want to need to know about ourselves is our value systems, what is more value for us, our family circumstances. A client comes to me and says, whatever may happen, I want to go and study abroad. And that was the time of demonetization. And then when we explored the family environment, father had suffered a loss and had taken a loan for new business. So obviously that was not the time for her to go and study abroad. So we need to take care of our family circumstances. Then again, about our study habits. As to reach a career, we have to go through a study path. So are we focusing enough time as required in our choice of career? So this is the first step, know yourself. Second step comes career awareness. Self-awareness, the first step. Second step is career awareness. This becomes a little easier because technology is with you. Go and explore all the careers. Whenever I ask, even Mohan sir said that there are plenty of careers available. But whenever we ask some student, the student will not be able to name careers more than 10 or 15. Like they will say doctor, engineer, finance careers, they will say. And maybe now they are hearing one or two about artificial intelligence and robotics. But more than 15 careers you won't be able to list out. And there are minimum 72,260 careers available in India. So just explore all the careers, see what is the education required, what is the course, the college, and how is the job, how much is the salary, and what are the hazards involved. You have to see what are the hazards so that it may not be suitable to your health, your physique. For example, one of my friend's daughter was preparing for a pilot exam and she cleared all the exam, but when she went to medical, she found out that she cannot qualify because her length of legs is shorter than required. So explore all the related parameters of the job you want to go in. Research, and you have so much of online. Parents, आप भी explore करिए, Netflix मत देखिए, career magazines पढ़िए, read career magazines, explore the sites, talk to people जो उस career में हैं, and students, you can go and do internship, do some projects, and then decide about your career. So now when you have
self-exploration. You have done the step of career awareness. Third step is simple. It is just matching the lock and the key. So that is decision making. So now when you have explored yourself, when you have explored the careers, match the two. That will be the reality testing. Just imagine if Sachin Tendulkar, instead of playing cricket, was to do an IT job. And you have seen Karan Johar coming to acting field instead of producing. So don't mismatch the two. Match your key and your lock and become take a decision which is holistic for you. And when you have done these 3 steps, come to the last step, which is the fourth, and that is take an action. If you do all this and then procrastinate and don't take the action, then it is of no use. For taking the action, you have to find out what are the courses required which you have to do, what is the planning required, and very important, what are the skills? And I'm not talking about academic skills now. Since this pandemic has come, India has moved 5 years ahead in technology, and that is so good about it. But so we also all have to move. We have to see the skills gap. We have to see what are the skills required for a certain career, and we need to fill that gap. So that when we are approaching the action for our decision, we have to make our CV, we have to upgrade our CV, we have to check for the entrance exams, and then we reach the right spot. And if you do not do all this, what will happen? The frustration, the stress, which many of you all are going through right now. So take deep breath, stress out, and then see the career planning, because if you do career planning, you will minimize the risk. You will be able to tackle the rapid changes, the global competition, and you will get the good fit career. So dear students, dear parents, check this line again. If you fail to plan, you plan to fail. And remember this line. Always check. Ask yourself, whenever you decide a career, check with this line. Write on a paper. So I'm giving you an activity. Take a paper, make 3 columns. On one column, write all the skills. Second column, write all the careers you can think of, and then see what skills you have, and then whether you are able to match them with the career or not. And in the end, write 2 words, I have to, and in bottom right, I want to. So just see whether you have to do a career or you want to do a career. So this journey from here to here will be very smooth if you fill it with I want to and do all the steps of career planning. So congratulations once again to be at this stage when you are able to create your career route, and wish you a very happy career planning. Thank you. Thank you, ma'am. क्या हो गया?
I think there is some problem in connection. Prashant? हाँ sir. Yes. What about Sulekha Yadav ma'am? Yeah, I'm online. Yeah. Okay. Please, ma'am. Now I invite Sulekha Yadav madam to take over. She is going to deliver a talk on motivational talk and time management. Over to madam. Okay, is my voice audible? Yeah, madam. Okay. Good afternoon, everybody. BKIT family, President sir, Principal sir, and dear parents and our friends. So my today's topic is intrinsic motivation and time management. I will be also covering careers in commerce. So अभी बहुत सारे speakers ने morning से लेके अभी तक बातें करी कि क्या क्या करियर्स हैं वेटनरी में. तृप्ति मैम ने बात करी करियर प्लानिंग आपको कैसे करना है, लेकिन इन सबसे ऊपर एक बात आती है, वो है मोटिवेशन. फॉर एग्जाम्पल कि आपको पता ही नहीं है कि मैं पढ़ किस लिए रहा हूँ, मेरा पढ़ने का क्या उद्देश्य है, तो आप उस रास्ते पर नहीं पहुंच पाएंगे. दो टाइप की मोटिवेशन होते हैं. एक होता है आपका इंट्रिंसिक मोटिवेशन, दूसरा होता है आपका एक्सट्रिंसिक मोटिवेशन. सबसे पहले हम समझेंगे कि मोटिवेशन क्या होता है. मोटिवेशन का मतलब है कि आपका उद्देश्य क्या है किसी भी काम को करने के लिए. आप क्यों पढ़ रहे हैं. आजकल के हमारे जितने भी स्टूडेंट्स हैं, मैं अपने 10 साल के करियर में देखा है कि आजकल के बच्चों के पास कुछ पढ़ने की वजह ही नहीं है. आप कोई भी काम तब करते हैं जब आपको उस काम को करने की कोई वजह होती है. तो सबसे पहले सभी विद्यार्थियों से एक मेरा आग्रह है, एक रिक्वेस्ट है कि आपको सबसे पहले एक वजह बनानी पड़ेगी. कि ऐसा नहीं है कि आपके पेरेंट्स आपको प्रेशर कर रहे हैं तो आप पढ़ रहे हैं, स्कूल में आपके टीचर्स आपको प्रेशर कर रहे हैं तो आप पढ़ रहे हैं. नहीं, आपका जो पढ़ने का मोटिवेशन है वो आपके अंदर से आना चाहिए. इंट्रिंसिक मोटिवेशन, आपको खुद को एक वजह पता होनी चाहिए कि मुझे किस लिए पढ़ना है. एक्सट्रिंसिक मोटिवेशन का मतलब है कि बार बार आपके पेरेंट्स बोल रहे हैं कि बेटा पढ़ाई करो पढ़ाई करो, आपके टीचर्स बोल रहे हैं कि बच्चे पढ़ाई करो, फिर आप पढ़ाई कर रहे हैं. क्योंकि जो हमारे एक्सटर्नल फैक्टर्स होते हैं हमें मोटिवेट करने के लिए, आपके टीचर्स आपको 2 या 3 बार बोलेंगे कि पढ़ाई करो. आपके पेरेंट्स भी कुछ टाइम के बाद आपसे तंग आ जाएंगे कि बेटा पढ़ाई करो. जब तक आपके अंदर खुद के लिए एक वजह नहीं होगी कि हाँ मुझे पढ़ना है, मुझे जिंदगी में कुछ करना है, तब तक आप कुछ भी नहीं कर पाएंगे. तो बच्चों, जो सबसे पहला स्टेप है मोटिवेशन का, कि जैसे अभी तृप्ति मैम ने भी बोला कि नो योरसेल्फ, आपको अपने आप को एक्सप्लोर करना है. आपको आपसे बेहतर कोई भी नहीं जानता है. जितना अच्छे से आप अपने आप को जानते हैं, आपको कोई नहीं जानता. आप ही हैं जो कि अपने आप को जानते हो कि मैं शाम को अच्छे से पढ़ाई कर सकता हूँ या सुबह जल्दी उठकर पढ़ाई कर सकता हूँ. ऐसा नहीं है कि आपके पेरेंट्स आपको बार बार रिमाइंड करेंगे कि बच्चे आप पढ़ाई करो. सेकंड जो चीज है, आजकल बच्चे जो नहीं पढ़ पा रहे हैं, जैसा कि हमें ऋषिकेश सर ने भी बोला था, जो है डिजिटल एडिक्शन. कि आजकल के जो बच्चे हैं डिजिटल एडिक्ट बहुत ज्यादा हो गए हैं. आई थिंक सारे पेरेंट्स भी मेरी बात से सहमत होंगे कि बच्चों का जो सारा टाइम है वो मोबाइल, या तो मोबाइल में जाता है या फिर नेटफ्लिक्स में जाता है या फिर इंटरनेट में जाता है. बच्चों, एक बात ध्यान रखिए आप लोग कि अगर डिजिटल जो एडिक्शन है, जो फोन का एडिक्शन है, जैसे लिकर का नशा होता है लोगों को, शराब के नशे से नहीं निकल पाता है, उसी प्रकार अगर आप अपने आप को इसमें एडिक्ट हो जाएंगे मोबाइल के लिए कि आप दिन में 24 घंटे में से 8 घंटे 10 घंटे आप मोबाइल में लगा रहे हैं, तो आप प्रोडक्टिव स्टडी नहीं कर पाएंगे. तो मेरा दूसरा जो टॉपिक है वो है टाइम. बहुत सारे स्टूडेंट्स की प्रॉब्लम होती है कि हमारे पास
टाइम नहीं होता है पढ़ने का। उनके पास सब टाइम है, सारे काम करने का टाइम है, दोस्तों से फोन पे बातें करने का टाइम है, व्हाट्सएप चलाने का टाइम है, फेसबुक चलाने का टाइम है, लेकिन पढ़ने का टाइम नहीं है। तो सबसे पहले आपको टाइम को कैसे मैनेज करना है, आप कैसे टाइम मैनेज कर पाएंगे, आप कैसे टाइम मैनेज कर पाएंगे। तो सबसे पहले टाइम मैनेजमेंट का मतलब है कि टाइम मैनेजमेंट कोई प्रॉब्लम नहीं होती है, जो प्रॉब्लम होती है वो होती है सेल्फ मैनेजमेंट। जब इंसान अपने आप को खुद को मैनेज नहीं कर पाता है, तभी उसके पास टाइम मैनेजमेंट की प्रॉब्लम अराइज होती है। Am I audible? ओके हाँ, जब टाइम मैनेजमेंट प्रॉब्लम हो, जब आप सेल्फ मैनेज नहीं कर पाते हो, फॉर एग्जांपल आपका कोई डे टू डे टास्क नहीं है, कि आपका सुबह उठने का कोई एक स्ट्रक्चर रूटीन नहीं है। अगर मैं लॉकडाउन पीरियड की बात करूं, जैसे कि मेरे पास बच्चों के काउंसलिंग के लिए फोन आते हैं कि लॉकडाउन में बहुत सारे बच्चों का कोई एक स्ट्रक्चर्ड रूटीन नहीं रह गया है, ना सोने का टाइम है ना उठने का टाइम है। तो आप मैनेज कैसे करेंगे टाइम को? एक बात याद रखिए कि आप सभी के पास 24 घंटे हैं। अगर कोई बिजनेसमैन है उसके पास भी 24 आवर्स हैं, कोई कॉलेज का टॉपर है सबके पास भी, उसके पास भी 24 आवर्स हैं। भगवान ने सबको एक चीज बराबर दी है, वो है कि समय। अमीर के पास भी उतना ही समय है और गरीब के पास भी उतना ही समय है। अगर आप अपने सभी काम समय से करेंगे, अगर आप सुबह टाइम से उठेंगे, टाइम से पढ़ाई करेंगे, तभी आपका मैनेज हो पाएगा, अदरवाइज आप टाइम मैनेज नहीं कर पाएंगे। तो टाइम मैनेज करने के लिए सबसे जो बड़ी बात है जो आपको करना है, टाइम कैसे मैनेज करना है, तो सबसे आपको एक टू डू लिस्ट बनानी है कि रात को सोने से पहले कि कल सुबह उठ के मुझे केमिस्ट्री पढ़नी है या मुझे फिजिक्स पढ़ना है। और आपको सबसे पहले आप एक टू डू लिस्ट बनाएंगे कि आपको अगले दिन क्या करना है। दूसरा काम जो आप करेंगे वो ये होगा, अवॉइड डिस्ट्रैक्शंस, कि जिन चीज़ों की वजह से आप डिस्टर्ब होते हैं उन चीज़ों को आपको अवॉइड करना होगा, उन चीज़ों को एलिमिनेट करना होगा, उन चीज़ों को कम करना होगा। फॉर एग्जाम्पल, जब आप पढ़ाई करते हैं, आपका कोई दोस्त है वो बार बार आपको डिस्टर्ब करने आ रहा है, चलो यार राजू चलो में खेलते हैं, और आपका खेलने का मन नहीं है, तो आप इन सारी चीज़ों को अवॉइड करिए। अपने उस दोस्त को कहिए कि ये मेरा पढ़ने का टाइम है या ये मेरे सोने का टाइम है, प्लीज इस टाइम मुझे डिस्टर्ब ना करो। Second thing, third thing, you have to say no. You should have assertiveness skill. आपको जो काम आपके लिए जरूरी नहीं है उनको ना कहना सीखना पड़ेगा। You have to say no to unwanted things. जिन कामों में आपका समय बहुत ज्यादा बर्बाद होता है, आप उन कामों को ना कहिए। ये है हमारा एक टाइम मैनेजमेंट का तरीका। और फोर्थ थिंग जो है, अवॉइड परफेक्शन। वैसे तो हम कहते हैं कि हमारे पेरेंट्स ने आपके टीचर्स ने आपको बचपन से सिखाया होगा कि हर काम को परफेक्टली करिए, बट मैं आज ये कह रही हूँ, अगर आप टाइम को अच्छे से मैनेज करना चाहते हैं और आप परफेक्शन के चक्कर में टाइम को अगर मैनेज नहीं कर पा रहे हैं, तो यू शुड अवॉइड परफेक्शन। फिफ्थ थिंग इज कि स्टॉप डूइंग मैनी थिंग्स एट ए टाइम। अगर आप बहुत सारे काम एक साथ करते हैं तो कोई भी काम आप अच्छे से नहीं कर पाएंगे एंड यू विल बी रनिंग शॉर्ट ऑफ टाइम। एंड एक और जो चीज है हमारी, वो ये है कि बहुत सारे बच्चे ऐसे होते हैं कि फोन की बेल बजी नहीं कि फोन उठाने के लिए भागते हैं, और उनके लिए बहुत जरूरी होता है हर व्हाट्सएप मैसेज का रिप्लाई करना, फेसबुक के हर कमेंट का रिप्लाई करना। आप मीडिया, व्हाट्सएप, फेसबुक इतना ही यूज करिए जितना आप सबके लिए जरूरी है। आपके लिए इस एज में क्या जरूरी है? सबसे जरूरी है आपके लिए एक स्ट्रक्चर्ड रूटीन, स्ट्रक्चर्ड टाइम मैनेजमेंट।
टाइम मैनेजमेंट इज इक्विवेलेंट टू सेल्फ मैनेजमेंट। मैं एक बार दोबारा बोल रही हूँ, टाइम मैनेजमेंट इज इक्विवेलेंट टू सेल्फ मैनेजमेंट। आप अपने आप को मैनेज नहीं कर पा रहे हैं, इसीलिए आप टाइम को मैनेज नहीं कर पाते हैं। जिस दिन आप सभी ने अपने आप को मैनेज करना सीख लिया, अपने खुद के ऊपर आपने कंट्रोल करना सीख लिया कि हाँ, कल से मेरा वेकिंग अप टाइम 4 AM होगा, 5 AM होगा, चाहे कुछ भी हो जाए। जिस दिन आप अपने चैलेंजेस को फेस करना सीख गए, जिस दिन आप अपनी कसौटी पर खरा उतर गए, उसी दिन से आप अपने आप को मैनेज करना सीखेंगे। टाइम इज इक्विवेलेंट टू मनी। जैसे आप पैसे खर्च करने से पहले सोचते हैं ना, जब आप शॉपिंग पर जाते हैं कि मेरे पेरेंट्स ने मुझको आज 1000 रुपए दिए हैं या 500 रुपए दिए हैं और मुझे उन 500 रुपए से 10 दिन अपनी पॉकेट मनी खर्च करनी है, तो आप बहुत सोचते हैं। आप अपनी डिसीजन मेकिंग स्किल्स जो होती हैं उनको बहुत ज्यादा करते हैं अपनी डे टू डे लाइफ में कि नहीं, मुझे इफेक्टिवली शांति से सोचना है कि मैं उन पैसों को कैसे खर्च करूं। सिमिलरली जब आप सुबह उठते हैं और आपको 24 आवर्स मिलते हैं, तो आप उनको भी इफेक्टिवली यूज करिए। टाइम मैनेजमेंट का एक और बहुत अच्छा तरीका है, जब आप अर्ली मॉर्निंग सुबह जल्दी उठते हैं, उस टाइम आप बहुत ही एनर्जी से भरे होते हैं। जब आपके अंदर बहुत ज्यादा एनर्जी होती है, आप कोशिश करिए सुबह 5 AM से लेके 9 AM तक अपने मोस्ट इंपॉर्टेंट टास्क करने की। क्योंकि उस टाइम यू आर एट द पीक ऑफ हाई लेवल ऑफ एनर्जी। उस टाइम आप जो भी काम करेंगे, दोज वर्क्स विल टर्न आउट टू बी परफेक्ट वर्क्स। क्योंकि धीरे धीरे जैसे जैसे टाइम होता जाता है, फॉर एग्जाम्पल 11 AM हुआ, 12 PM हुआ, 3 PM हुआ, हमारी थोड़ी लोस्ट आउट होने लगती है। तो आपको समझना होगा कि व्हाट इज द राइट टाइम टू डू द राइट थिंग्स नाउ। और आप कैसे टाइम को कैसे मैनेज कर सकते हैं? आप सबसे पहले आपके स्टडी रूम में एक कैलेंडर होना चाहिए, एक टू डू लिस्ट होनी चाहिए। अपने आप के लिए यू हैव टू सेट टाइम लिमिट्स फॉर योरसेल्फ। Setting time limits for yourself is really important. Now, students, you just need 3 things in your life to study. जैसे कि मेरी को पार्टनर डॉक्टर तृप्ति ने भी बात करी, अगर आपको जिंदगी में आगे बढ़ना है, कुछ अच्छा करना है, तो आपके पास 3 चीजें जरूर होनी चाहिए। 1 इज इंटरेस्ट, पढ़ाई के लिए सबसे जरूरी है इंटरेस्ट। 2nd इज मोटिवेशन, 3rd इज कंसंट्रेशन। अगर आपके अंदर इंटरेस्ट नहीं है, आपको मैथ्स में इंटरेस्ट नहीं है, केमिस्ट्री में इंटरेस्ट नहीं है, तो आप नहीं पढ़ पाएंगे। तो सबसे पहले आप इंटरेस्ट क्रिएट करिए। सेकेंडली कंसंट्रेशन से आप पढ़िए, जो ऐसी कौन सी चीजें हैं जिनकी वजह से आप पढ़ाई में कंसंट्रेट नहीं कर पा रहे हैं, वो बहुत जरूरी है। 3rd थिंग इज प्रोक्रास्टिनेशन। प्रोक्रास्टिनेशन का मतलब है जो हमारी जो अभी मॉडर्न जनरेशन है उसकी आदत बन चुकी है कि आज नहीं कल करेंगे, कल नहीं परसों करेंगे, आज कल परसों, संडे आ जाता है, मंडे से लेके सैटरडे आ जाता है, लेकिन उनका वो काम नहीं हो पाता। तो आपको अपने लिए डेडलाइंस फिक्स करनी होंगी, तभी आप अपनी जिंदगी में आगे बढ़ पाएंगे। अगर आप में से कुछ बच्चे ऐसे हैं जो कि सिर्फ अपने माँ बाप के डर की वजह से और टीचर्स के डर की वजह से पढ़ते हैं, तो प्लीज अवॉइड दिस। आप अपने इंटरेस्ट से पढ़िए, डर से मत पढ़िए। अगर आप इंटरेस्ट से पढ़ेंगे तो आपकी प्रोडक्टिविटी ज्यादा होगी, आप ज्यादा अच्छे से पढ़ पाएंगे। अगर आप डर से पढ़ेंगे तो आप अपनी पढ़ाई के साथ जस्टिफिकेशन नहीं कर पाएंगे। और बाकी जो आपकी क्वेरीज हैं, ड्यू टू लैक ऑफ टाइम हम इंटरेक्शन सेशन में लेंगे। आई हैव वन मोर टॉपिक दैट वाज करियर्स इन कॉमर्स, जो मुझे वाइस प्रिंसिपल सर ने बोला था कवर करने के लिए। आज के सेशन में सारे पेरेंट्स को मैं एक बात कहना चाहती हूँ, लाइफ इज बियॉन्ड साइंस।
अगर किसी पेरेंट्स को ये लगता है कि मेरा बेटा अगर पीसीबी फिजिक्स केमिस्ट्री बायो पढ़ेगा या फिजिक्स केमिस्ट्री मैथ्स पढ़ेगा तभी जिंदगी में आगे बढ़ पाएगा, अगर उसने कॉमर्स लिया, अगर उसने आर्ट्स ली, ह्यूमैनिटीज ली, तो वो जिंदगी में कुछ नहीं कर पाएगा। तो पेरेंट्स, आपको ये बात अपने दिमाग से निकालनी, और शायद सभी को लॉकडाउन में पता भी चल गया होगा, जितना हमारे लिए हमारी हेल्थ के लिए डॉक्टर जरूरी है, उतना ही हमारे बच्चों की एजुकेशन के लिए टीचर्स जरूरी हैं, हेल्थ वर्कर्स जरूरी हैं, फार्मास्यूटिकल्स शॉप्स जरूरी हैं, ग्रोसरी शॉप्स जरूरी हैं, वेजिटेबल वेंडर्स जरूरी हैं। हर प्रोफेशन का एक इक्वल इम्पोर्टेंस है हमारी सोसाइटी में। तो अगर आप कॉमर्स लेते हैं तो यू विल बी हैविंग ए प्लेंटी ऑफ ऑप्शंस। ऐसा नहीं है कि साइंस में पीयूसी फर्स्ट ईयर में, पीयूसी सेकेंड ईयर में अगर आप कॉमर्स ऑप्ट करते हैं तो बहुत सारे शॉर्ट टर्म डिप्लोमा कोर्सेज हैं, जैसे कि आप टैली कर सकते हैं, इंपोर्ट एक्सपोर्ट कर सकते हैं, अकाउंट्स कर सकते हैं, फाइनेंस कर सकते हैं, इनकम टैक्स में जा सकते हैं, वेट में जा सकते हैं, आप कस्टम्स में जा सकते हैं, बजट एंड फाइनेंस कर सकते हैं, बैंकिंग की जॉब्स के लिए जा सकते हैं। ये सारे सभी शॉर्ट टर्म डिप्लोमा कोर्सेज हैं। अगर मैं बात करूं डिग्री कोर्सेज की, तो डिग्री कोर्सेज में कॉमर्स लेने के बाद आप बीकॉम कर सकते हैं, बीकॉम ऑनर्स कर सकते हैं, बीबीए कर सकते हैं, बीसीए कर सकते हैं, बीबीएम कर सकते हैं, you can do bachelor's in banking, you can do bachelor's in insurance, you can also do tax auditions, you can do financial analysis, you can go for forensic studies। और इसके बाद सारे पेरेंट्स को मैं एक चीज कहना चाहूंगी, अगर आपका बच्चा साइंस में है तो जरूरी नहीं है कि वो डॉक्टर ही बने या इंजीनियर बने। बहुत सारे करियर्स ऐसे हैं जो कि इन करियर से आपके बच्चे के लिए अच्छे हो सकते हैं। तीनों स्ट्रीम्स के लिए कुछ करियर्स हैं। जर्नलिज्म किसी भी स्ट्रीम का बच्चा कर सकता है, एडवर्टाइजिंग इंडस्ट्री में कोई भी बच्चा जा सकता है, पब्लिशिंग इंडस्ट्री में कोई भी बच्चा जा सकता है, करियर ऑफ लॉ इज ओपन फॉर एवरीबॉडी। डिफेंस के जो करियर्स हैं, यू कैन ज्वाइन इंडियन एयरफोर्स, यू कैन ज्वाइन नेवी, यू कैन ज्वाइन आर्मी, यू कैन बी पार्ट ऑफ IMA, यू कैन बी ए पार्ट ऑफ NDA, चाहे आपने कॉमर्स लिया है, आर्ट्स लिया है। आफ्टर दिस, इफ आई जस्ट टॉक अबाउट हायर स्टडीज, you can go for UPSC exams, you can go for SSC exams, you can go for CGL exams। नाउ जो प्रेस्टिजियस एग्जाम्स हैं जो कॉमर्स लेने के बाद आप कर सकते हैं, दैट इज ICAI, इंस्टीट्यूट ऑफ चार्टर्ड अकाउंट्स ऑफ इंडिया। उसके बाद है हमारा ICSI, इंस्टीट्यूट ऑफ कंपनी सेक्रेटरी ऑफ इंडिया। देर आर सम मोर करियर्स जो कि किसी भी स्ट्रीम के बच्चे कर सकते हैं। जरूर बच्चे, एक बात आप सभी ध्यान रखिए, जब इंसान सोसाइटी में जाता है, जब आप किसी पार्टी में जाते हैं, जब आप किसी फंक्शन में जाते हैं, तो सबसे पहले आपका नाम पूछा जाता है कि आपका नाम क्या है। फॉर एग्जाम्पल मैं कहती हूँ मैं सुलेखा यादव हूँ, फिर उसके बाद दूसरे आदमी का क्वेश्चन मुझसे ये होता है कि अच्छा आप ये बताइए आप क्या करती हैं। तो एक इंसान की समाज में पहचान जो होती है वो उसके काम से होती है। आप जिस प्रोफेशन में हैं आप उसकी वजह से जाने जाते हैं। अभी आप शायद 16 साल के, 17 साल के, 18 साल के बच्चे हैं, तो आपकी जो आइडेंटिटी है वो आपके पेरेंट्स से है कि अच्छा ये डॉक्टर साहब का बेटा है, अच्छा ये वकील साहब की बेटी है। लेकिन आने वाले कुछ टाइम के बाद, when you will be of 22 years, when you will be of 25 years, you will be recognized in the society by your profession, कि आप क्या काम करते हैं, प्रोफेशन में है आप उससे जाने जाएंगे। तो आज सही समय है आपके लिए एक राइट करियर चूज करने के लिए। आप एक अच्छा करियर चूज करिए सो दैट यू कैन ब्रिंग लॉट ऑफ नेम एंड फेम टू योर फैमिली। सो थैंक यू सो मच। इसी के साथ मैं अपनी टॉक फिनिश करती हूँ एंड आई एम रियली थैंकफुल टू प्रेसिडेंट ऑफ द कॉलेज श्री ईश्वर खंडारे जी,
Vice Principal Sir, and the organizing committee of BKIT family. And I hope I am able to justice with my talk. And very soon I will be joining with you in my interaction session. Thank you. Thank you so much. Thank you, ma'am. Thank you. Thank you, Sulekha ma'am. Thank you, sir. The next eminent speaker is Dr. R. Venkat Reddy, Professor of Psychology and Student Counselor. He is having 35 years of teaching experience, guided 10 PhD scholars, published 2 books of students' guidance, addressed students, teachers, police personnel, medical students, administrators, and even farmers on various topics in importance and application. Delivered more than 1,500 lectures during the last 30 years. I now request Professor Prashant to give the connection to Dr. R. Venkat Reddy. Dr. R. Venkat Reddy, sir. Welcome, sir. And thank you. Sir will address on career opportunities in UG education. Over to you, sir. Okay, thank you. I have been listening to various panelists with rapt attention, and I recognize the presence of the president of BKIT, the leader of Karnataka state, Ishwar Khandre. I recognize his presence and send my regards to him. I am very happy that he is there in this meeting, attending and encouraging all the people, the students, parents, and the people who have organized this. Bhimana Khandre Institute of Technology is appreciated for its initiative to organize such a wonderful program. I am very thankful to them. My congratulations go to them, especially Rashekar Matpati and principal sir and various others involved in this function. I seek the excuse of the panelists, other panelists. You have been talking in either in English or in Hindi. I suppose there are so many people who do not follow either English or Hindi. I want to speak in Kannada so that our students and parents can benefit more. All the panelists have given wonderful material, excellent presentation in a very brief and very precise way. I will also take some 10 or 12 minutes and talk about the topic given to me. So I ask your permission to talk in Kannada. ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಭಾಲ್ಕಿಯ ಭೀಮಣ್ಣ ಖಂಡ್ರೆ ಟೆಕ್ನಾಲಜಿ ತಾಂತ್ರಿಕ ಮಹಾವಿದ್ಯಾಲಯದವರು IS ಇರುವ ಈ ಒಂದು ವೃತ್ತಿ ಅವಕಾಶಗಳ ಕುರಿತೇನು ಒಂದು ವೆಬಿನಾರ್ ಅನ್ನು ಮಾಡಿದ್ದಾರೆ. ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೆ ಸಂತೋಷ ಆಗಿದೆ. ನೀವೆಲ್ಲರೂ ಸಹಿತ ಇದರಲ್ಲಿ ಪಾಲ್ಗೊಂಡು ಲಾಭವನ್ನು ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ನಿಮಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಶಿಕ್ಷಣ ನಮ್ಮನ್ನು ರೂಪಿಸುವಂತಹ ಶಕ್ತಿಯನ್ನು ಪಡೆದಿದೆ. ಶಿಕ್ಷಣ ನಮ್ಮ ಸಬಲರನ್ನಾಗಿ, ನಮ್ಮನ್ನ ನಿಪುಣರನ್ನಾಗಿ, ನಮ್ಮನ್ನ ಜ್ಞಾನವಂತರನ್ನಾಗಿ ಮಾಡುವಂತಹ ಶಕ್ತಿಯನ್ನು ಪಡೆದಿದೆ. ಅದರ ಪರಿಣಾಮವಾಗಿ ನಮಗೆ ಈ ಸಮಾಜದೊಳಗೆ ಸಾಕಷ್ಟು ಏನಿದೆ, ಆದಾಯವನ್ನು ಗಳಿಸುವ, ಕೆಲಸವನ್ನು ಮಾಡುವ, ಸೇವೆಯನ್ನು ಸಲ್ಲಿಸುವ, ವಸ್ತುಗಳನ್ನು ಉತ್ಪಾದಿಸುವ ಒಂದು ಶಕ್ತಿ ಸಾಮರ್ಥ್ಯ ಶಿಕ್ಷಣದಿಂದಾಗಿ ಬರ್ತದೆ. ಅದರಿಂದಾಗಿ ಸಮಾಜದಲ್ಲಿ ಗೌರವ ಸಿಗ್ತದೆ. ನಮ್ಮೊಳಗಿನ ಏನು ಪ್ರಸನ್ನ ಶಕ್ತಿಗಳಿವೆ ಅವುಗಳನ್ನು ಸಾಕಾರಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕಾಗಿ ಶಿಕ್ಷಣ ಬಹಳ ಮುಖ್ಯವಾಗಿದೆ. ಯಾವುದೇ ದೇಶದ ಅಭಿವೃದ್ಧಿ ಪದವೀಧರರನ್ನು ಅವಲಂಬಿಸಿದೆ. ಮಾನ್ಯ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ರು, ನಿಮ್ಮೊಳಗೆ ವೈದ್ಯರಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಎಲ್ಲ ಬ್ಯಾಂಕರ್ಗಳಿದ್ದಾರೆ, ಎಲ್ಲ ರೀತಿಯ ಜನ ಇದ್ದಾರೆ ಅನ್ನುವಂಥ ಮಾತನ್ನ ಅವರು ಹೇಳಿದ್ರು. ನಾನು ಅದನ್ನ ಕೇಳಿಸ್ಕೊಂಡೆ. ಬಹಳ ಒಳ್ಳೆಯ ಮಾತನ್ನ ಅವ್ರು ಹೇಳಿದ್ರು. ಸೊ ಈ ಮುಂದೆ ನಮ್ಮ ದೇಶದ ಭವಿಷ್ಯ ಏನಿದೆ ಅಲ್ಲ, ಅದು ಯುವ ಜನತೆಯನ್ನ ಅಲ್ಲಿರುವ ಶಕ್ತಿಗಳನ್ನು ಸಾಕಾರಗೊಳಿಸುವುದರಿಂದ ಮಾತ್ರ ಸಾಧ್ಯ ಆಗ್ತದೆ ಅನ್ನುವಂಥ ಮಾತುಗಳನ್ನ ಹೇಳಿಕ್ಕೆ ನಾನು ಬಯಸ್ತೀನಿ. ಇದೇ ಸಂದರ್ಭದಲ್ಲಿ ಭಾರತ ಸರ್ಕಾರವು ಉನ್ನತ ಶಿಕ್ಷಣ ನೀತಿ, ಹೊಸ ನೀತಿಯನ್ನ ತಂದಿದೆ. ಅದರ ಪ್ರಕಾರ ಇವತ್ತು ಉನ್ನತ ಶಿಕ್ಷಣವನ್ನು ಪಡೆದವರು ಏನಾಗ್ಬೇಕು ಅಂತಾರೆ ಅಂದ್ರೆ, ನಮ್ಮ ಉನ್ನತ ಶಿಕ್ಷಣವನ್ನು ಪಡೆದ ನಮ್ಮ ಯುವ ಜನರು
ಚಿಂತನೆಯನ್ನ ಮಾಡಬೇಕು, ಅವರು ಚಿಂತಕರಾಗಬೇಕು, ಅವರು ಹೊಸ ಆಲೋಚನೆಗಳನ್ನು ತರಬೇಕು, ಆವಿಷ್ಕಾರಗಳನ್ನು ಮಾಡುವಂತವರಾಗಬೇಕು ಅನ್ನೋದು ಒಂದು. ಎರಡನೇ ಒಂದು ಗುರಿ ಏನಂದ್ರೆ ಅವರು ಉದ್ಯೋಗವನ್ನ ಅರಸಿ ಬೇರೆಯವರ ಹತ್ರ ಹೋಗ್ಬಾರ್ದು, ಅವರೇ ಉದ್ಯೋಗವನ್ನ ನೀಡುವವರಾಗ್ಬೇಕನ್ನುವಂತಹದ್ದು, ಅವರೇ ಉದ್ಯೋಗದಾತರಾಗಬೇಕು, ಅವರೇ ಉದ್ಯಮಿಗಳಾಗ್ಬೇಕನ್ನುವಂತ ಎರಡು ಉದ್ದೇಶಗಳು. ಒಂದು, ಅವರು ಸೃಜನಶೀಲ ಚಿಂತಕರಾಗ್ಬೇಕು, ಹೊಸದನ್ನ ಆವಿಷ್ಕಾರ ಮಾಡ್ಬೇಕು. ಎರಡನೆಯದು, ಅವರು ಉದ್ದಿಮೆದಾರರಾಗಬೇಕು, ಉದ್ಯೋಗವನ್ನು ಕೊಡೋರಾಗಬೇಕು ಅನ್ನುವಂಥ ಒಂದು ದೊಡ್ಡ ಗುರಿಯನ್ನ ಈ ಹೊಸ ಶಿಕ್ಷಣ ನೀತಿ ಹೊಂದಿದೆ. ಇನ್ನ ಶಿಕ್ಷಣದ ಒಂದು ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಅದು ಜ್ಞಾನವನ್ನ ಪಡೆಯೋದು, ಜ್ಞಾನವನ್ನ, ಅರಿವನ್ನು ಸಂಪಾದಿಸೋದು, ನಮ್ಮ ಬಗ್ಗೆ, ನಮ್ಮ ಸುತ್ತಮುತ್ತಲಿನ ಏನು ಪರಿಸರ ಇದೆ, ಸಮಾಜ ಇದೆ, ಅದರಲ್ಲಿರುವ ಹಲವಾರು ಆಯಾಮಗಳಿವೆ, ರಾಜಕೀಯ, ಸಾಮಾಜಿಕ, ಆರ್ಥಿಕ, ಆರೋಗ್ಯ, ಇನ್ನಿತರ ಏನು ಆಯಾಮಗಳಿವೆ, ಅವುಗಳ ಬಗ್ಗೆ ನಾವು ಯುವ ಜನರಿಗೆ ಜ್ಞಾನವನ್ನ ಕೊಡ್ಬೇಕನ್ನುವಂತಹದ್ದು ಒಂದು. ಎರಡನೇ ಗುರಿ ಏನಂದ್ರೆ ಅವರಿಗೆ ಮಾತನಾಡಲು ಮತ್ತು ಬರೆಯಲು ಬರ್ಬೇಕು, ಅವರು ಒಳ್ಳೆಯ ಕಮ್ಯುನಿಕೇಟರ್ಸ್ ಆಗ್ಬೇಕು, ಸಂವಹನ ಒಂದು ಶಕ್ತಿಯನ್ನು ಅವರು ಪಡಿಬೇಕು ಅನ್ನುವಂತಹ ಒಂದು ಉದ್ದೇಶ, ಗುರಿಯನ್ನು ಹೊಂದಿದ್ದಾರೆ. ಇನ್ನ ಮೂರನೆಯದಾಗಿ ಏನಂದ್ರೆ ಅವರು ಸೇವೆಯನ್ನ ಮಾಡಬೇಕು ಅಥವಾ ಉತ್ಪಾದನೆಯನ್ನ ಮಾಡ್ಬೇಕು. ಸೇವೆಯನ್ನು ಸಲ್ಲಿಸೋ ಶಿಕ್ಷಕ ಒಬ್ಬ ಸೇವಕ, ತನ್ನ ಬುದ್ಧಿವಂತಿಕೆಯಿಂದ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನ ಕೊಡ್ತಾನೆ, ದಾನ ಮಾಡ್ತಾನೆ ಅಂತ. ಒಬ್ಬ ವೈದ್ಯನು ಅದೇ ರೀತಿಯಲ್ಲಿ ಸೇವೆಯನ್ನ ಮಾಡ್ತಾನೆ, ಆರೋಗ್ಯವನ್ನ ಹೆಚ್ಚಿಸಲು, ಕಾಯಿಲೆಯನ್ನ ತೆಗೆದುಹಾಕಲು ವೈದ್ಯರು ಕೆಲಸಗಳನ್ನ ಮಾಡ್ತಾರೆ ಅನ್ನೋದನ್ನ ನಾವು ಗುರುತಿಸ್ಬೇಕು. ಕೊನೆಯದಾಗಿ ಒಂದು ಮಾತನ್ನ ಹೇಳ್ತಾರೆ, ನಮ್ಮ ಜನರಲ್ಲಿ ಮೌಲ್ಯಗಳು ಬರಬೇಕು ಅಂತ, ಒಳ್ಳೆಯ ಮೌಲ್ಯಗಳು, ನೋಬಲ್ ವ್ಯಾಲ್ಯೂಸ್ ಬಸವಣ್ಣನವರು ಹೇಳಿದ್ದಾರೆ. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅನ್ನುವಂತ ಮಾತನ್ನ ಅಣ್ಣ ಬಸವಣ್ಣನವರು ಹೇಳಿದ್ದಾರೆ. ಆ ಮೌಲ್ಯಗಳು ಸಹಿತ ಶಿಕ್ಷಣದ ಮೂಲಕವೇ ಅಳವಡಿಸಬೇಕು ಅಂತ. ಇನ್ನ ಅರಿಸ್ಟಾಟಲ್ ಹೇಳ್ತಾನೆ, ಒಂದು ಶಾಲೆಯನ್ನ ತೆರೆದರೆ, ಒಂದು ಕಾಲೇಜನ್ನ ತೆರೆದರೆ ಒಂದು ಜೇಲನ್ನು ಮುಚ್ಚಲು ಸಾಧ್ಯವಿದೆ ಅನ್ನುವಂತ ಮಾತನ್ನ. ಹೀಗಾಗಿ ಶಾಲೆಗಳು ಸಮಾಜದ ಸುಧಾರಣೆಯಲ್ಲಿ, ಬದಲಾವಣೆಯಲ್ಲಿ, ಪ್ರಗತಿಯಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಪ್ರಗತಿಯಲ್ಲಿ, ಆರ್ಥಿಕ ಅಭಿವೃದ್ಧಿಯಲ್ಲಿ, ಸಾಮಾಜಿಕ ಉನ್ನತಿಯಲ್ಲಿ, ಮಾನಸಿಕ ಬೆಳವಣಿಗೆಯಲ್ಲಿ ಶಿಕ್ಷಣದ ಪಾತ್ರ ಬಹಳ ಮುಖ್ಯವಾಗಿದೆ ಅನ್ನೋದನ್ನ ನಾವಿಲ್ಲಿ ಗುರುತಿಸಬೇಕು. ಇನ್ನು ನಾನು ಈಗ ಒಬ್ಬ ವ್ಯಕ್ತಿ ಯಾವುದೇ ಒಂದು ವೃತ್ತಿಯನ್ನ, ಒಂದು ಶಿಕ್ಷಣವನ್ನ ಪಡೆಯಲು ಆಯ್ಕೆ ಮಾಡಿಕೊಳ್ಳುವಾಗ ಒಂದು 3-4 ಅಂಶಗಳನ್ನ ಗಮನಿಸಬೇಕಾಗ್ತದೆ. ಅವರ ಬುದ್ಧಿಯ ಮಟ್ಟ ಎಷ್ಟಿದೆ, ಬುದ್ಧಿ ಶಕ್ತಿ ಎಷ್ಟಿದೆ, ಅದು ಹುಟ್ಟಿನಿಂದ ಬಂದಂತಹದ್ದು. ಇನ್ನೊಂದು ಶಬ್ದವನ್ನು ಬಳಸ್ತೇವೆ, ಪ್ರತಿಭೆ, ಇಂಟೆಲಿಜೆನ್ಸ್ ಮೊದಲನೇದು ಬುದ್ಧಿಶಕ್ತಿ, ಎರಡನೇದು ಪ್ರತಿಭೆ, ಆಪ್ಟಿಟ್ಯೂಡ್, ಅದು ಸಹಿತ ಹುಟ್ಟಿನಿಂದಲೇ ಬಂದಿರ್ತದೆ. ಆಮೇಲೆ ಆಸಕ್ತಿ, ಒಂದು ಒಲವು, ಒಂದು ಯಾವುದೇ ಕೆಲಸದಲ್ಲಿ ತೊಡಗಿದ್ರೆ ಅವರು ತಮ್ಮನ್ನು ತಾವು ಮರೆತು ಬಿಡ್ತಾರೆ. ಅವರು ಆ ಕೆಲಸಗಳನ್ನು ಬಹಳ ಗಮನವಿಟ್ಟು, ಯಾರ ಒತ್ತಡವಿಲ್ಲದೆ, ಒತ್ತಾಯವಿಲ್ಲದೆ, ಖುಷಿಯಿಂದ ಆ ಕೆಲಸಗಳನ್ನ ಮಾಡ್ತಾರೆ. ಅದು ಯಾವುದು ಅನ್ನೋದನ್ನ ಈಗೇನು PUC ಪಾಸ್ ಆಗಿ ಡಿಗ್ರಿ ಶಿಕ್ಷಣಕ್ಕೆ, ಪದವಿ ಶಿಕ್ಷಣಕ್ಕೆ ಪ್ರವೇಶವನ್ನ ಪಡಿತಾ ಇದ್ದಾರೆ, ಅವರು ತಿಳಿದುಕೊಳ್ಳುವುದು ಅಗತ್ಯವಾಗಿದೆ ಅನ್ನೋದನ್ನ ನಾನು ಇಲ್ಲಿ ಸೂಚಿಸಲಿಕ್ಕೆ ಬಯಸ್ತೇನೆ. ಇನ್ನು ಒಲವು, ಅವರ ಸ್ವಭಾವ, ಕೆಲವರು ಬಹಳ ಮಾತಾಡ್ತಾರೆ, ಕೆಲವರು ಒಂಟಿಯಾಗಿರ್ಲಿಕ್ಕೆ ಬಯಸ್ತಾರೆ. ಸೊ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅವರು ಈ ಉದ್ಯೋಗವನ್ನ ಆಯ್ಕೆ ಮಾಡಿಕೊಂಡ್ರೆ, ಮೇಡಮ್ ಹೇಳ್ತಿದ್ರು, ಕೀ ಅಂಡ್ ಲಾಕ್, ಫಿಟ್ಟಿಂಗ್ ದ ಕೀ ಅಂಡ್ ಲಾಕ್ ಅಂತ. ಅದನ್ನ ಕನ್ನಡ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಸರಿಯಾದ ಉದ್ಯೋಗಕ್ಕೆ ಸರಿಯಾದ ವ್ಯಕ್ತಿ ಅಂತ ಮಾತನ್ನ ಹೇಳ್ತಾರೆ. ಪ್ಲೇಸಿಂಗ್ ದಿ ರೈಟ್ ಮ್ಯಾನ್ ಇನ್ ದ ರೈಟ್ ಜಾಬ್ ಅನ್ನುವಂತ ಮಾತನ್ನ ಹೇಳಲಾಗ್ತದೆ. ಆ ರೀತಿಯ ಒಂದು ನಾವು ತಿಳುವಳಿಕೆಯನ್ನು ಪಡೆದುಕೊಂಡು, ಸೆಲ್ಫ್ ನಾಲೆಜ್ ಬಗ್ಗೆ ಬಹಳಷ್ಟು ಹೇಳಿದ್ರು. ಅರಿಸ್ಟಾಟಲ್ ಹೇಳಿದ್ದಾನೆ, ಸ್ವಯಂ ಜ್ಞಾನವು ಸರ್ವಜ್ಞಾನದ ಆರಂಭ ಅಂತ. ಸೆಲ್ಫ್ ನಾಲೆಜ್ ಇಸ್ ದ ಬಿಗಿನಿಂಗ್ ಆಫ್ ಆಲ್ ನಾಲೆಜ್ ಅಂತ ಹೇಳಿ ಅರಿಸ್ಟಾಟಲ್ ಹೇಳಿದ್ದಾನೆ. ಅಂದ್ರೆ ನಮ್ಮ ಬಗ್ಗೆ ನಾವು ತಿಳಿದುಕೊಳ್ಳೋದು, ನನ್ನ ಶಕ್ತಿಗಳೇನು, ಸಾಮರ್ಥ್ಯಗಳೇನು, ವಿಶೇಷತೆಗಳೇನು, ನಾನು ಯಾವ ಕೆಲಸವನ್ನ ಚೆನ್ನಾಗಿ ಮಾಡಬಲ್ಲೆ, ಯಾವುದನ್ನ ಮಾಡ್ಲಿಕ್ಕಾಗಲ್ಲ ಅಂತ. ಪಾಲಕರಾದರೂ ಸಹಿತ ತಮ್ಮ ಮಕ್ಕಳ ಆಸಕ್ತಿಗಳು, ಪ್ರತಿಭೆಗಳು, ಬುದ್ಧಿಶಕ್ತಿಯನ್ನು ತಿಳಿದುಕೊಂಡು ಅವರಿಗೆ ಸೂಕ್ತವಾದ ಕೋರ್ಸ್ ಅನ್ನ, ಒಂದು ಅಡ್ಮಿಷನ್ ಕಾಲೇಜಿಗೆ ಮಾಡಿಸಿದ್ರೆ ಅವರು ಅದರಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾನು ಅವರಲ್ಲಿ ಕೇಳಿಕೊಳ್ಳೋದಕ್ಕೆ ಬಯಸ್ತೇನೆ. ಒಂದು ಕಾರ್ಟೂನ್ ವಾಟ್ಸಪ್ ನಲ್ಲಿ ಬಂದಿತ್ತು, ಅದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ದೊಡ್ಡ ಆನೆ, ತಾಯಿ ಆನೆ, ಮಗ ಸಣ್ಣ ಆನೆಗೆ ಹೇಳ್ತದೆ, ಏನಪ್ಪಾ ನೀನು
ಇಷ್ಟು ದಪ್ಪ ಇಷ್ಟು ಎತ್ತರ ಬೆಳೆದು ಬಿಟ್ಟು ನಿನಗೆ ಸರಿಯಾಗಿ ನಡಿಲಿಕ್ಕೆ ಬರೋದಿಲ್ಲ, ಅಲ್ಲಿ ನೋಡು ಆ ಹದ್ದಿನ ಮರಿ ಈಗಾಗ್ಲೇ ಹಾರ್ತಾ ಇದೆ, ನೀನ್ ಯಾವಾಗ ಹಾರವ ಅಂತ. ಇದು ನಗೆಪಾಟಿಲಿನ ವಿಷಯ. ಆನೆ ಹಾರಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಗೊತ್ತಿಲ್ಲ, ತಂದೆ ತಾಯಿಗೆ ಗೊತ್ತಿಲ್ಲ ತಮ್ಮ ಮಕ್ಕಳು ಏನು ಮಾಡಬಲ್ಲರೋ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಹೀಗಾಗಿ ಅವರ ಮಕ್ಕಳ ಮೇಲೆ ಅವರೊಂದು ಆಸೆಯನ್ನ ಇಟ್ಟುಕೊಂಡಿರ್ತಾರೆ, ಆ ಆಸೆಯನ್ನ ಮಕ್ಕಳ ಮೇಲೆ ಹೇರ್ತಾರೆ. ಹಾಗೆ ಅವರು ಮುಂದೆ ಆ ಮಕ್ಕಳು ಅದರಲ್ಲಿ ಖುಷಿ ಪಡೋದಿಲ್ಲ, ಅವ್ರು ಬೇರೆಯವರಿಗೂ ಸಹಿತ ಯಾವುದೇ ಸೇವೆಯನ್ನ ಕೊಡ್ಲಿಕ್ಕೆ ಅವರಿಂದ ಸಾಧ್ಯ ಆಗಲ್ಲ. ಸೊ ಆ ರೀತಿಯ ಒತ್ತಾಯವಿಲ್ಲದೆ ಮಕ್ಕಳು ತಮಗೆ ಸಾಧ್ಯವಾದ ತಮ್ಮ ಬುದ್ಧಿಶಕ್ತಿಗೆ ನಿಲುಕುವ ಆಸಕ್ತಿಗೆ ಸಂಬಂಧಿಸಿದ ಒಂದು ಶಿಕ್ಷಣವನ್ನು ಪಡಿಬೇಕು. ಅದರ ಮೂಲಕ ಮುಂದೆ ಅವರು ಉದ್ಯೋಗಕ್ಕೆ ಹೋಗ್ಬೇಕು ಅನ್ನುವಂತಹದ್ದನ್ನ ನಾನಿಲ್ಲಿ ಸೂಚಿಸ್ಲಿಕ್ಕೆ ಬಯಸ್ತೇನೆ. ಕೆಲವೊಂದು ಕ್ಷೇತ್ರಗಳು ಪದವಿ ಶಿಕ್ಷಣ BA, ಆಮೇಲೆ BSc, BCom ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಆ BCom ಓದಿದವರಿಗೂ ಇಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅವಕಾಶಗಳಿವೆ ಸಾಕಷ್ಟು. ಅವರು ವಿಶ್ವವಿದ್ಯಾಲಯದಲ್ಲಿ, ಜೂನಿಯರ್ ಕಾಲೇಜುಗಳಲ್ಲಿ, ಪದವಿ ಕಾಲೇಜುಗಳಲ್ಲಿ ಅವರು ಉಪನ್ಯಾಸಕರಾಗ್ಲಿಕ್ಕೆ ಅವಕಾಶ ಇದೆ. ಅದೇ ರೀತಿಯಲ್ಲಿ BA BSc ಓದಿದವರಿಗೆ ಸಹಿತ ಈ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆ, ಜೂನಿಯರ್ ಕಾಲೇಜ್ ಮತ್ತು ಮುಂದೆ ಹೋಗಿ ಪದವಿ ಕಾಲೇಜು ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಅವರಿಗೆ ಬೋಧನೆಯ ಕೆಲಸ ಕಾರ್ಯಗಳಿವೆ. ಅದೇ ರೀತಿಯಲ್ಲಿ ಕಾಲೇಜುಗಳಲ್ಲಿ ಆಡಳಿತಾತ್ಮಕ ಸೇವೆಯನ್ನು ಮಾಡಲಿಕ್ಕೆ ಅಲ್ಲಿ ಆಡಳಿತದ ಸಹಾಯಕರಾಗಿ, ಆಫೀಸ್ ಸೂಪರಿಂಟೆಂಡೆಂಟ್ಗಳಾಗಿ ಮತ್ತು ಮೇಲ್ವಿಚಾರಕರಾಗಿ ಕೆಲಸ ಮಾಡ್ಲಿಕ್ಕೂ ಅವಕಾಶ ಇದೆ ಅನ್ನೋದನ್ನ ನಾನು ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಸಂಶೋಧನಾ ಕ್ಷೇತ್ರ ಇದೆ, ಅಲ್ಲಿ ಸಹಿತ ಇವರೆಲ್ಲರಿಗೂ ಸಹಿತ ಅವಕಾಶಗಳಿರ್ತವೆ. ಅಲ್ಲಿ PhD ಮಾಡ್ಬೋದು, DLit ಮಾಡ್ಬೋದು ಮತ್ತು ಅವರೇ ಮುಂದೆ ಹೋಗಿ ಸಂಶೋಧನಾ ಸಂಸ್ಥೆಗಳಲ್ಲಿ ಸೇರಿ ಹಲವಾರು ವಿಷಯಗಳ ಬಗ್ಗೆ ಸಂಶೋಧನೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ನೀವು ನೋಡ್ತಾ ಇದ್ದೀರಿ ಕೊರೋನಾ ಬಗ್ಗೆ ಎಷ್ಟೊಂದು ಸಂಶೋಧನೆಗಳು, 120ಕ್ಕಿಂತ ಹೆಚ್ಚು ಸಂಸ್ಥೆಗಳು ಸಂಶೋಧನೆಯಲ್ಲಿ ತೊಡಗಿವೆ. ಅವರ ಔಷಧವನ್ನ ಕಂಡುಹಿಡಿಯಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಹಿತ ಸಂಶೋಧನೆಗೆ ಅವಕಾಶ ಇದೆ. ಇನ್ನು ಸಾಮಾಜಿಕ ಸೇವೆ ಆಡಳಿತ ಕ್ಷೇತ್ರದಲ್ಲಿ ಅದನ್ನ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೇನೆ. ಅಲ್ಲಿ ಸಹಾಯಕರಾಗಿ ಅಂದ್ರೆ ಕ್ಲರ್ಕ್ಗಳಾಗಿ ಕೆಲಸ ಮಾಡ್ಲಿಕ್ಕೆ, ಗುಮಾಸ್ತರಾಗಿ ಕೆಲಸ ಮಾಡ್ಲಿಕ್ಕೆ ಇದೆ. ಆ ಗುಮಾಸ್ತರ ಮೇಲೆ ಏನು ಶಿರಸ್ತೆದಾರ್ ಅಂತಾರ ಅಥವಾ ಆಫೀಸ್ ಸೂಪರಿಂಟೆಂಡೆಂಟ್ ಅಂತ ಕರೀತಾರ, ಆ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಧಿಕಾರಿಗಳಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ. ತಹಸೀಲ್ದಾರ್, AC, DC ಹೀಗೆ ಹಲವಾರು ಇಲಾಖೆಗಳಿವೆ. ಆಡಳಿತ ಕ್ಷೇತ್ರದಲ್ಲಿ ಹಲವಾರು ಉದ್ಯೋಗಗಳು ಇವೆ. ಅದನ್ನ BA ಓದಿದ, BSc ಓದಿದ, BCom ಓದಿದ ಯಾರೇ ಪದವೀಧರ ಒಬ್ಬ ಯುವತಿಯರು ಪರೀಕ್ಷೆಯನ್ನ ಬರೆದು, ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೆದು ಕರ್ನಾಟಕ ಲೋಕಸೇವಾ ಆಯೋಗ ಮತ್ತು ಭಾರತೀಯ ಲೋಕಸೇವಾ ಆಯೋಗ UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅವರು ಏರ್ಪಡಿಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಅವರು ಅದರಲ್ಲಿ ಪಾಸ್ ಆಗಿ ಇತ್ತೀಚೆಗೆ IAS ಪರೀಕ್ಷೆಯ ಫಲಿತಾಂಶಗಳು ಬಂದಿವೆ. ಸೊ ಪದವೀಧರರಿಗೆ ಈ ರೀತಿಯ ಪರೀಕ್ಷೆಗಳನ್ನು ಬರೀಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ. ಸಾಮಾಜಿಕ ಸೇವಾ ಕಾರ್ಯ, ಸಾಮಾಜಿಕ ಸೇವೆ, ಸಮಾಜದಲ್ಲಿ ನಾವು ನೋಡ್ತೇವೆ ಕೆಲವರು ಅಲ್ಲಿ ಮದುವೆಗಳಾದ್ರೆ, ಯಾರಾದ್ರೂ ಸತ್ರೆ, ಯಾರಿಗಾದ್ರೂ ಆರಾಮಿಲ್ಲ ಅಂದ್ರೆ, ಏನೋ ಒಂದು ಆರ್ಥಿಕ ತೊಂದರೆ ಆದ್ರೆ ಸಹಾಯ ಮಾಡುವಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಿನ್ನೆ ನಾನು ಒಂದು ವಿಡಿಯೋ ನೋಡ್ತಿದ್ದೆ, ಒಬ್ಬ ಯುವಕ ಹೈದರಾಬಾದ್ ನಲ್ಲಿ ನಾಯಿಗಳಿಗೆ ಆಹಾರವನ್ನ ತಿನ್ನಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮಂಗಗಳಿಗೆ ಆಹಾರವನ್ನ ತಿನ್ನಿಸ್ತಾ ಇದ್ದಾರೆ, ಕೆಲವರು ಪಕ್ಷಿಗಳಿಗೆ ಆಹಾರವನ್ನ ತಿನ್ನಿಸ್ತಾ ಇದ್ದಾರೆ. ಸೊ ಅವ್ರೇನ್ ಮಾಡ್ತಾರೆ, ಅದನ್ನ ಕೆಲಸವಾಗಿ ತಗೊಳ್ತಾರೆ. ದಾನಿಗಳಿದ್ದಾರೆ ಸಮಾಜದೊಳಗೆ, ದಾನಿಗಳು, ದುಡ್ಡಿದ್ದವರು ಮತ್ತು ಅದನ್ನ ದಾನ ಮಾಡ್ಬೇಕನ್ನುವಂಥವ್ರು. ಅವರ ಒಂದು ದುಡ್ಡನ್ನು ಇಸ್ಕೊಂಡು ಈ ಪ್ರಾಣಿಗಳಿಗೆ, ಹಸಿದವರಿಗೆ, ಮುದುಕರಿಗೆ ಸೇವೆಯನ್ನ ಕೊಡ್ತಾರೆ. ಮದರ್ ತೆರೇಸಾ ಎಷ್ಟು ಫೇಮಸ್ ಆಗಿದ್ದಾಳೆ ನಿಮ್ಗೆಲ್ಲ ಗೊತ್ತಿದೆ. ಅವರು ರೋಗಿಗಳು, ಅಸಹಾಯಕರು, ದುರ್ಬಲರು, ವಯಸ್ಸಾದವರನ್ನ ಕರೆದುಕೊಂಡು ಹೋಗಿ ಅವರಿಗೆ ಸೇವೆಯನ್ನು ಮಾಡಿ, ಅವರಿಗೆ ಊಟವನ್ನು ಕೊಟ್ಟು, ಅವರನ್ನು ಸರಿಯಾಗಿ ನೋಡ್ಕೊಂಡು ಅವರು ಜೀವ ಬಿಡುವ ರೀತಿಯಲ್ಲಿ ಆಕೆ ಸೇವೆಯನ್ನ ಮಾಡಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ಕೆಲವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಎಂತ ಸೇವೆ ಗೊತ್ತಾ? ಈ ಕೊರೋನಾ ಕಾಯಿಲೆಯಿಂದ ಸತ್ತಂತವರ ಮಣ್ಣು ಮಾಡುವಂತಹ, ಅದೇನು ಸರಳವಾದದ್ದಲ್ಲ, ಅದು ಬಹಳ ಅಪಾಯಕಾರಿಯಾದದ್ದು. ಆದ್ರೆ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ಬಹಳ ಕೆಲಸ ಇದೆ. ಸಮಾಜದೊಳಗೆ ಹಲವಾರು ಸಮಸ್ಯೆಗಳಿವೆ, ಜಾತಿಗಳಿವೆ, ಅಸ್ಪೃಶ್ಯತೆ ಇದೆ ಮತ್ತು ಲಿಂಗ ಅಸಮಾನತೆ ಇದೆ. ಇವತ್ತಿಗೂ ನಮ್ಮ ಜನರಿಗೆ, ನಮ್ಮ ಹೆಣ್ಣು ಮಕ್ಕಳಿಗೆ ವಿವಿಧ ಸಂದರ್ಭಗಳಲ್ಲಿ ಅವರು ಹದಿಹರೆಯಕ್ಕೆ ಬಂದಾಗ ಯಾವ ರೀತಿಯಲ್ಲಿ ತಮ್ಮ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕು, ಯಾವ ರೀತಿಯ ವರ್ತನೆ ಬದಲಾವಣೆಯನ್ನು ಮಾಡ್ಕೋಬೇಕು, ಮನೋಭಾವದಲ್ಲಿ ಬದಲಾವಣೆಯನ್ನು ಮಾಡ್ಕೋಬೇಕು ಅನ್ನೋದಕ್ಕೆ ಗೊತ್ತಿಲ್ಲ.
ಸೊ ಸಾಮಾಜಿಕ ಸೇವಾ ಕಾರ್ಯ ದೊಡ್ಡ ಒಂದು ಕ್ಷೇತ್ರವಾಗಿ ಇವತ್ತು ಬೆಳೀತಾ ಇದೆ. ಅಲ್ಲಿಯೂ ಅವಕಾಶಗಳಿವೆ. ಇನ್ನು ರಾಜಕೀಯದಲ್ಲಿ ಬಹಳ ಅವಕಾಶಗಳಿವೆ. BA ಓದಿದವರಿಗೆ, BA ಓದಿದವರಿಗೆ ವೃತ್ತಿ, BA ಪದವಿ ಅಂದ ಕೂಡಲೇ ಬಹಳಷ್ಟು ಜನ ಕಡಿಮೆ ಅಂತ ತಿಳಿತಾರೆ. ಇಲ್ಲ, ಅದರಲ್ಲಿ ಹಲವಾರು ಕ್ಲಿಷ್ಟವಾದ ಸಿದ್ಧಾಂತಗಳಿವೆ. ರಾಜಕೀಯ ಸಿದ್ಧಾಂತಗಳು, ಸಾಮಾಜಿಕ ಸಿದ್ಧಾಂತಗಳು, ಮನೋವೈಜ್ಞಾನಿಕ ಸಿದ್ಧಾಂತಗಳು. ಅವು ಸುಮ್ಮನೆ ಸರಳವಾಗಿ ತಿಳಿಯೋದಿಲ್ಲ. ಅವು ಅಮೂರ್ತವಾಗಿವೆ, ಸಂಕೀರ್ಣವಾಗಿವೆ, ಕ್ಲಿಷ್ಟವಾಗಿವೆ. ಸಾಕಷ್ಟು ಓದಿದರೆ ಮಾತ್ರ ಅವು ತಿಳಿಯುತ್ತವೆ. ಅದನ್ನು ನಮಗೆ ಗೊತ್ತಿದ್ರೆ ಈ ಸಮಾಜದೊಳಗೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಗ್ರಾಮ ಪಂಚಾಯತಿಯಿಂದ ಆರಂಭವಾಗಿ ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ವಿಧಾನಸಭೆ, ವಿಧಾನ ಪರಿಷತ್ತು, ಸಂಸತ್ತಿನವರೆಗೆ ರಾಜಕೀಯ ಕ್ಷೇತ್ರದಲ್ಲಿ ಅವಕಾಶಗಳಿವೆ. ಇದೆಲ್ಲ ಪದವೀಧರರಿಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಇನ್ನು ವಕೀಲರಾಗಿ, ನ್ಯಾಯಾಧೀಶರಾಗಿ ಈ ಒಂದು ನ್ಯಾಯಾಂಗ ಏನಿದೆ ಅಲ್ಲ, ಅದರಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ. ಪತ್ರಿಕಾ ಕ್ಷೇತ್ರದಲ್ಲಿ ಸಾಕಷ್ಟು ಅವಕಾಶಗಳಿವೆ. ಇವತ್ತು ದೃಶ್ಯ ಮಾಧ್ಯಮ ಇದೆ, ಮುದ್ರಣ ಮಾಧ್ಯಮ ಇದೆ, ಅಲ್ಲಿ ಸಹಿತ ಹೇರಳವಾದ ಅವಕಾಶಗಳು ನಮ್ಮ ಯುವತಿಯರಿಗೆ ಇವೆ. ಆದ್ರೆ ಅವರಿಗೆ ಪಾಂಡಿತ್ಯ ಬೇಕು, ಪರಿಣತಿ ಬೇಕು. ಅವೆರಡು ಇದ್ರೆ ಅವರು ಈ ದೇಶದಲ್ಲಿ ಮಾತ್ರವಲ್ಲ, ಹೊರ ದೇಶದಲ್ಲಿ ಸಹಿತ ಹೋಗಿ ಕೆಲಸಗಳನ್ನ ಮಾಡಿ ಅವರು ಸಾಕಷ್ಟು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಸೂಚಿಸಲಿಕ್ಕೆ ಬಯಸ್ತೇನೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರೆದು ಬ್ಯಾಂಕ್ ಉದ್ಯೋಗವನ್ನು ಅವರು ಪಡೆಯಬಹುದು, ರೈಲ್ವೆ ಇಲಾಖೆಯಲ್ಲಿ ಕೆಲಸವನ್ನು ಪಡೆಯಬಹುದು, ರಕ್ಷಣಾ ಇಲಾಖೆಯಲ್ಲಿ ಕೆಲಸವನ್ನು ಪಡೆಯಬಹುದು. BA ಓದಿದವರು, BSc ಓದಿದವರು ಡಾಕ್ಟರ್ ಆಗ್ಲಿಕ್ಕೆ, ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲೇನು. ಅವೆರಡು ಬಿಟ್ರೆ ಇನ್ನುಳಿದ ಎಲ್ಲ ಕ್ಷೇತ್ರಗಳಲ್ಲಿ ಇವರು ಒಂದಿಲ್ಲ ಒಂದು ಪ್ರಮುಖ ಸ್ಥಾನದಲ್ಲಿ ಕುಳಿತುಕೊಂಡು ಅವರು ತಮ್ಮ ಕೊಡುಗೆಯನ್ನು ಕೊಡ್ಲಿಕ್ಕೆ ಮತ್ತು ಅದರಿಂದ ಒಳ್ಳೆಯ ಆದಾಯವನ್ನು ಪಡೆಯಲಿಕ್ಕೆ. ಇನ್ನು ಕೊನೆಯದಾಗಿ ಒಂದು ಸಣ್ಣ ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಬ್ಬ ಡೇನಿಯಲ್ ಗೋಲ್ಮ್ಯಾನ್ ಒಂದು ಪುಸ್ತಕವನ್ನು ಬರೆದಿದ್ದಾನೆ. ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಅದರ ಹೆಸರು. ಅವನೇನ್ ಮಾಡ್ತಾನೆ ಗೊತ್ತಾ? ಒಂದು ಶಾಲೆಗೆ ಹೋಗಿ ಮಕ್ಕಳಿಗೆ ಹೇಳ್ತಾನೆ, ನಾನು ನಿಮಗೆ ಚಾಕೊಲೇಟ್ಗಳನ್ನು ಕೊಡುತ್ತೇನೆ. ಹುಡುಗರೆಲ್ಲರೂ ಸಣ್ಣ ಮಕ್ಕಳು, 4-5ನೇ ಕ್ಲಾಸ್ನಲ್ಲಿ ಓದುವಂತ ಮಕ್ಕಳಿಗೆ ಹೇಳ್ತಾನೆ, ನಾನು ನಿಮಗೆ ಚಾಕ್ಲೇಟ್ ಕೊಡುತ್ತೇನೆ. ಒಂದು ಷರತ್ತು ಏನಂದ್ರೆ, ಈಗ ಬೇಕಾದ್ರೆ ನಿಮಗೆ ಒಂದು ಚಾಕ್ಲೇಟ್ ಕೊಡುತ್ತೇನೆ, ಈ ಕ್ಲಾಸ್ ಮುಗಿದ ಮೇಲೆ ನೀವು ತಗೊಂಡ್ರೆ 2 ಕೊಡುತ್ತೇನೆ ಅಂತ. ಬಹಳಷ್ಟು ಮಕ್ಳು ಏನಂತಾರೆ, ಈಗ ಕೊಟ್ಬಿಡ್ರಿ ಅಂತ. ಆಯ್ತು ತಗೊಳ್ರಿ ಅಂತ ಕೊಟ್ಬಿಡ್ತಾನೆ. ಇನ್ನು ಕೆಲವು ಮಕ್ಕಳು ಏನ್ ಮಾಡ್ತಾರೆ, ನಾವು ಈ ಕ್ಲಾಸ್ ಮುಗಿದ ಮೇಲೆ ತಗೋತೀವಿ ಅಂತಾರ. ಆದರೆ ಅವ್ನು ನೋಡ್ತಾ ಇರ್ತಾನೆ, ಈ ಮಕ್ಕಳು ಏನು ಒಂದು ಚಾಕ್ಲೇಟ್ ತಗೊಂಡು ಅದನ್ನ ತಿಂತಿರ್ತಾರ, ತಿನ್ಬೇಕಾದ್ರೆ ಈ 2 ಚಾಕ್ಲೇಟ್ ಏನ್ ಆಯ್ಕೆ ಮಾಡ್ಕೊಂಡ್ರಲ್ಲ ಅವ್ರು ಏನ್ ಮಾಡಿದ್ರು ಅಂತ. ಕೆಲವು ಮಕ್ಕಳು ತಮ್ಮ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ತಾರೆ, ಕೆಲವು ಮಕ್ಕಳು ಮಾರಿ ಆಚೆ ಕಡೆ ತಿರುಗಿಸಿ ತಮ್ಮ ನಿರಾಶೆಯನ್ನ ತಾಳಿಕೊಳ್ತಾರೆ, ಕೆಲವು ಮಕ್ಕಳು ಕಣ್ಣು ಮುಚ್ಕೊಂಡು ಕೂಡ್ತಾರೆ. ಈ ಒಂದು ಚಾಕ್ಲೇಟ್ ತಗೊಳ್ಳೋರು ಚಾಕ್ಲೇಟ್ ಇಲ್ಲ ಅವ್ರ ಬಳಿ, ಸುಮ್ನೆ ಹೇಳ್ಯಾರ, ಅವ್ರು ಕೊಡೋದಿಲ್ಲ ನಿಮಗೆ ಅಂತ ಅವ್ರನ್ನೆಲ್ಲ ಒಂದು ಆಸೆ ಹುಟ್ಟಿಸ್ತಿರ್ತಾರ, ನೋಡು ನಾ ತಿಂತಾ ಇದ್ದೀನಿ ಅಂತ ಹೇಳಿ. ಆದ್ರೂ ಸಹಿತ ಆ ಮಕ್ಕಳು 1 ತಾಸಿನವರೆಗೆ ತಾಳಿಕೊಳ್ತಾರ ಮತ್ತು ಅವರು ಆ ನಂತರ ಕ್ಲಾಸ್ 1 ಗಂಟೆ ಆದ್ಮೇಲೆ ಅವರಿಗೆ 2 ಚಾಕ್ಲೇಟ್ಗಳನ್ನ ಪಡ್ಕೋತಾರೆ. ಅಂದ್ರೆ ಈ ಬಯಕೆಯ ಬೇಡಿಕೆಯನ್ನು ಮುಂದೂಡ್ಲಿಕ್ಕೆ ಸಾಧ್ಯ ಆದ್ರೆ, ಅಂದ್ರೆ ಶಿಕ್ಷಣವನ್ನು ಪಡೆಯುವವರೆಗೆ, ಪದವಿ ಶಿಕ್ಷಣವನ್ನು ಪಡೆಯುವವರೆಗೆ ನಾವು ನಮ್ಮ ಬೇಡಿಕೆಯನ್ನು ಮುಂದೂಡುವುದನ್ನ ಕಲಿತರೆ ಬಹಳ ಒಳ್ಳೆಯ ಲಾಭ ಆಗ್ತದೆ ಅಂತ ಡೇನಿಯಲ್ ಗೋಲ್ಮನ್ ತೋರಿಸಿದ್ದಾನೆ. ಅವನಿಗೆ ಏನು ಮಕ್ಕಳಿದಾರಲ್ಲ, ಅವರು 25 ವರ್ಷ ಆದಾಗ ಏನೇನ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾನೆ. 1ನೇ ಚಾಕ್ಲೇಟಿನವರ ಒಂದು ಗುಂಪು, ಅದರೊಳಗೆ ಒಂದು 500 ಜನ, 2ನೇ ಚಾಕ್ಲೇಟ್ನವರ ಒಂದು ಗುಂಪು, ಅದರೊಳಗೆ ಒಂದು 200-300 ಜನ, ಈ ರೀತಿ. ಸೊ ಈ 1ನೇ ಚಾಕ್ಲೇಟ್ ಪಡ್ಕೊಂಡವರ ಶಿಕ್ಷಣ ಬಹಳ ಕಡಿಮೆ, ಅಂದ್ರೆ ಲೋವರ್ ಎಜುಕೇಶನ್. ಅವರು 10ನೇ ಕ್ಲಾಸ್ ಮುಗಿಸಿರ್ತಾರ, PUC ಮುಗಿಸಿರ್ತಾರ, ಪದವಿ ಮುಗಿಸಿರಲ್ಲ. ಸೊ ಅವ್ರು ಸಣ್ಣ ಸಣ್ಣ ಉದ್ಯೋಗಗಳಲ್ಲಿ ಇರ್ತಾರೆ, ಎಲ್ಲ ಸಹಾಯಕ ಉದ್ಯೋಗಗಳು, ಸಣ್ಣ ಸಣ್ಣ. ಯಾರು ಪದವಿ ಶಿಕ್ಷಣವನ್ನು ಪಡಿತಾರಲ್ಲ ಅವರು 2 ಚಾಕ್ಲೇಟ್ ತಗೊಂಡವರು ಪದವಿ ಶಿಕ್ಷಣ ಅಷ್ಟೇ ಅಲ್ಲ, ಮುಂದೆ ಸ್ನಾತಕೋತ್ತರ ವಿಶ್ವವಿದ್ಯಾಲಯಗಳಿಗೆಲ್ಲ ಹೋಗಿರ್ತಾರ ಅವರು. ಮತ್ತು ಅಲ್ಲಿ ಶಿಕ್ಷಣವನ್ನು ಪಡೆದು ಉನ್ನತವಾದ ಒಂದು ಅಧಿಕಾರಿಯ ಕೆಲಸಗಳನ್ನ ಮಾಡ್ತಾ ಇರ್ತಾರ, ಮೇಲ್ವಿಚಾರಣೆಯ ಕೆಲಸಗಳನ್ನ ಮಾಡ್ತಿರ್ತಾರ. ಅವರು ವಕೀಲರಾಗಿರ್ತಾರ, ಅವರು ವಿಜ್ಞಾನಿಗಳಾಗಿರ್ತಾರ, ಅವರು ಸಂಶೋಧಕರಾಗಿರ್ತಾರ ಮತ್ತು ಉನ್ನತ ಮಟ್ಟದ ಉದ್ಯೋಗಗಳಲ್ಲಿ ಅವರ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅಂದರೆ ಉನ್ನತ ಶಿಕ್ಷಣ ಅಂದ್ರೆ ನಮ್ಮ ಬಯಕೆಯ ಬೇಡಿಕೆಯನ್ನು ಮುಂದೂಡಿದರೆ ಮಾತ್ರ, ತಕ್ಷಣ ಅದರ ಬೆನ್ನ ಹತ್ತಿದೇವೆ ಅಂದ್ರೆ ಹೋಯ್ತು. ನಾವು ಅವುಗಳನ್ನ ಮುಂದೂಡಿ
ಸಹಿಸಿಕೊಂಡು ಆ ನಿರಾಶೆಯನ್ನ ಮೀರಿ ಮುಂದೆ ಹೋದಾಗ ಮಾತ್ರ ನಾವು ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಆ ರೀತಿಯಲ್ಲಿ ಪಾಲಕರಾದವರು ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ರಿ, ಅವರಿಗೆ ತಿಳುವಳಿಕೆಯನ್ನ ಕೊಡ್ರಿ, ಅವರ ಮುಂದುವರಿಲಿಕ್ಕೆ ಸಹಾಯವನ್ನ ಮಾಡ್ರಿ ಅಂತ ಹೇಳಿ ನಾನು ಹೇಳ್ತೇನೆ. ಮಕ್ಕಳು ಏನ್ ಮಾಡ್ಬೇಕು ಅವ್ರು ಅಂದ್ರೆ ಅವ್ರ ಹತ್ರ ಒಂದು ಡಿಕ್ಷನರಿ ಇರ್ಬೇಕು, ಒಂದು ಡಿಕ್ಷನರಿ. ಅದನ್ನ ದಿನನಿತ್ಯ ಅವರು ರೆಫರ್ ಮಾಡ್ಬೇಕು ಮತ್ತು ಒಂದು ದಿನಪತ್ರಿಕೆಯನ್ನು ಓದ್ಬೇಕು, ಒಂದು ಜನರಲ್ ನಾಲೆಜ್ ಪುಸ್ತಕವನ್ನು ಓದ್ತಾ ಇರ್ಬೇಕು. ಹೈಸ್ಕೂಲ್ ಡಿಗ್ರಿಯಲ್ಲಿ ಇದ್ದಾಗ್ಲೇನೆ ಶುರು ಮಾಡ್ಬೇಕಾದ್ರೆ ಒಂದು 5-6 ವರ್ಷ ಇದನ್ನ ದಿನನಿತ್ಯ ಮಾಡಿದ್ರೆ, ದಿನಕ್ಕೆ ಒಂದು 5-6 ತಾಸು ಅಧ್ಯಯನದಲ್ಲಿ ತೊಡಗಿದ್ರೆ, ಅವರು ಅದನ್ನ ಪಾಠವನ್ನ ಅರ್ಥ ಮಾಡಿಕೊಂಡು ಓದಿದ್ರೆ, ನೆನಪಿಗೆ ಬರುವವರೆಗೆ ಓದಿದ್ರೆ, ನೆನಪು ಮಾಡಿಕೊಂಡ್ರೆ ಮೌನವಾಗಿ ಮತ್ತು ಬಾಯಿಯ ಮೌಖಿಕವಾಗಿ ಆನಂತರ ಬರೆದು ಅವರು ಒಂದು ನೆನಪಿಸಿಕೊಂಡ್ರೆ ಆ ಜ್ಞಾನ ಏನು ಪಡೆದ ಜ್ಞಾನ ಇದೆ ಬಹಳ ದಿವಸಗಳವರೆಗೆ ಉಳಿತದೆ. ಅವರು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಸಮಯ ಬಹಳ ಕಡಿಮೆ ಇರೋದ್ರಿಂದ ನಾನು ಇದಕ್ಕಿಂತ ಹೆಚ್ಚಿಗೆ ಹೇಳಲಿಕ್ಕೆ ಆಗುವುದಿಲ್ಲ. ನಾನು 2 ಪುಸ್ತಕಗಳನ್ನು ಬರೆದಿದ್ದೇನೆ, ಸಮರ್ಥ ವಿದ್ಯಾರ್ಥಿ ಆಗುವುದು ಹೇಗೆ ಅಂತ ಹೇಳಿ ಮತ್ತು ಒಂದು ಜ್ಞಾನಾರ್ಜನೆ ಹಾಗೂ ಫಲಿತಾಂಶ ಹೆಚ್ಚಿಸುವುದು ಹೇಗೆ ಅಂತ ಹೇಳಿ. ಆ ಪುಸ್ತಕಗಳನ್ನು ಸಹಿತ ನೀವು ಹಾಗೆ ಓದ್ತಾ ಇದ್ರೆ ಮತ್ತು ಅದರಲ್ಲಿರುವ ತತ್ವಗಳನ್ನು ಅರಿತುಕೊಂಡು ಅನುಸರಿಸಿದರೆ ನಿಮ್ಮ ಒಂದು ಬೆಳವಣಿಗೆ ಏನಿದೆ ಅದು ಸಾಕಷ್ಟು ಆಗ್ಲಿಕ್ಕೆ, ಅದರಲ್ಲಿ ನೀವು ಶಿಕ್ಷಣದಲ್ಲಿ ಯಶಸ್ಸನ್ನು ಪಡಿಲಿಕ್ಕೆ, ಉದ್ಯೋಗದಲ್ಲಿ ಯಶಸ್ಸನ್ನು ಪಡಿಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹೇಳಲಿಕ್ಕೆ ಬಹಳಷ್ಟು ವಿಷಯ ಇದೆ, ಇದನ್ನ ಗಂಟೆಗಟ್ಟಲೆ ಮಾತಾಡಬಹುದು. ಆದ್ರೆ ಈ ಒಂದು ಸಮಯದ ಮಿತಿಯೊಳಗೆ ನಾನು ನಿಮಗೆ ಇಷ್ಟು ಹೇಳಿದ್ದೀನಿ. ನೀವು ಒಳ್ಳೆಯ ಅಂದ್ರೆ ಇನ್ನೂ ಒಂದು ಮಾತನ್ನ ಹೇಳಿಕ್ ಬಯಸ್ತೀನಿ. ಪದವಿ ಶಿಕ್ಷಣಕ್ಕೂ ಕುಟುಂಬದ ಒಂದು ಅಭಿವೃದ್ಧಿಗೂ ದೇಶದ ಪ್ರಗತಿಗೂ ಸಂಬಂಧ ಇದೆ ಅನ್ನೋದನ್ನ ಕಂಡುಕೊಂಡಿದ್ದಾರೆ. ಇವತ್ತು ಅಮೆರಿಕ ಬಹಳಷ್ಟು ಅಭಿವೃದ್ಧಿ ಆಗಿದ್ರೆ ಅಲ್ಲಿರುವ 70% ಜನ ಉನ್ನತ ಶಿಕ್ಷಣವನ್ನು ಪಡೆದಿದ್ದಾರೆ ಅಂತ. ಇಂಗ್ಲೆಂಡಿನಲ್ಲಿ ಅತಿ ಹೆಚ್ಚು ಜನ ಪದವೀಧರರಿದ್ದಾರೆ. ಅದೇ ರೀತಿಯಲ್ಲಿ ಜರ್ಮನಿಯಲ್ಲಿ, ಅದೇ ರೀತಿಯಲ್ಲಿ ಫ್ರಾನ್ಸ್ನಲ್ಲಿ. ನಮ್ಮಲ್ಲಿ ಇವತ್ತು ಇನ್ನೂ ಸಹಿತ 20% ಮುಟ್ಟಿಲ್ಲ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇನ್ನೂ ಕಡಿಮೆ ಇದೆ. ಇವತ್ತು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅಂತವರು ಶಿಕ್ಷಣ ಸಂಸ್ಥೆಗಳನ್ನು ಇನ್ನೂ ಹೆಚ್ಚು ಮಾಡಿ ಅಲ್ಲಿ ಈ ಬಡವರ್ಗದಿಂದ ಬಂದಂತಹ ಮಕ್ಕಳಿಗೆ ಓದಲಿಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿ ಕೊಡಬೇಕು ಅನ್ನುವಂತ ಮಾತನ್ನ ನಾನು ಹೇಳ್ತೇನೆ. ಸೊ ಈ ರೀತಿ ಅವರ ರೀತಿಯಲ್ಲಿ ಬೇರೆ ಬೇರೆ ನಾಯಕರು ಈ ದೇಶದಲ್ಲಿ ಈ ಭಾಗದಲ್ಲಿ ಕೆಲಸವನ್ನ ಮಾಡಿ ಒಟ್ಟಾಗಿ ಸರ್ವಾಂಗೀಣ ವಿಕಾಸಕ್ಕೆ ಕಾರಣ ಆಗ್ಬೇಕನ್ನುವ ಒಂದು ಮನವಿಯನ್ನ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಈ ಒಂದು ಒಳ್ಳೆಯ ಅವಕಾಶವನ್ನ ಕೊಟ್ಟಿದ್ದಕ್ಕೆ ತಮಗೆ ಎಲ್ಲರಿಗೆ ಈಶ್ವರ್ ಖಂಡ್ರೆ ಅವರ ಆದಿಯಾಗಿ ಎಲ್ಲರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಮತ್ತೆ ಚರ್ಚೆಯಲ್ಲಿ ಪಾಲ್ಗೊಳ್ಳೋಣ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಡಾಕ್ಟರ್ ವೆಂಕಟರೆಡ್ಡಿ ಸರ್. ಈಗ ಮುಂದಿನ ಬೋಧನೆ ಡಾಕ್ಟರ್ ಅನ್ನಾರಾವ್ ಪಾಟೀಲ್, ಸೀನಿಯರ್ ವೆಟರ್ನರಿ ಆಫೀಸರ್, ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ವೆಟರ್ನರಿ ಸರ್ವಿಸಸ್, ಗವರ್ಮೆಂಟ್ ಆಫ್ ಕರ್ನಾಟಕ. ಇವರು ಸುಮಾರು ಪ್ರಶಸ್ತಿಗಳು ಪಡೆದಿರುತ್ತಾರೆ. ಈಗ ಇವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಡಾಕ್ಟರ್ ಅನ್ನಾರಾವ್ ಪಾಟೀಲ್. ಎಲ್ಲರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತಹ BKIT ಸಂಸ್ಥೆ ಅಧ್ಯಕ್ಷರಾದ ಶ್ರೀ ಈಶ್ವರ್ ಖಂಡ್ರೆ ಸರ್ ಅವರಿಗೆ, ಆಯೋಜಕರಿಗೂ ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ ಅನ್ನಾರಾವ್ ಪಾಟೀಲ್. ನಾನು ವೃತ್ತಿಯಿಂದ ಒಬ್ಬ ಪಶುವೈದ್ಯಾಧಿಕಾರಿಯಾಗಿದ್ದೇನೆ. ಕಲಬುರಗಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಇಂದು ನಿಮಗೆ ಪಶುವೈದ್ಯಕೀಯ ಶಿಕ್ಷಣ, ಮೀನುಗಾರಿಕೆ ಹಾಗೂ ಡೈರಿ ತಂತ್ರಜ್ಞಾನದ ಅವಕಾಶಗಳ ಕುರಿತು ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ಮಾತನಾಡುತ್ತೇನೆ. ಈ ಹೆಚ್ಚುತ್ತಿರುವ ಜನಸಂಖ್ಯೆ ಅನುಗುಣವಾಗಿ ಹಾಗೂ ಈ COVID-19 ಅಂತ ಸಂದರ್ಭದಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ಹೆಚ್ಚು ಬೇಡಿಕೆಯನ್ನು ಬರ್ತಾ ಇದೆ. ಇಂದು ವೈದ್ಯಕೀಯ ಪದವೀಧರರಿಗೆ ಸರ್ಕಾರಿ ಹಾಗೂ ಖಾಸಗಿ ಕ್ಷೇತ್ರದಲ್ಲಿ ಬಹಳಷ್ಟು ಒಂದು ಬೇಡಿಕೆ ಇದೆ. ಹಾಗೂ ಈ ಏರುತ್ತಿರುವ ಜನಸಂಖ್ಯೆ ಮತ್ತು ಬದಲಾಗುತ್ತಿರುವ ಹವಾಮಾನ, ಬದಲಾಗುತ್ತಿರುವ ಜೀವನ ಶೈಲಿ ಮತ್ತು ಹೆಚ್ಚುತ್ತಿರುವ ರೋಗಗಳು, ಬದಲಾಗುತ್ತಿರುವ ಚಿಕಿತ್ಸಾ ಪದ್ಧತಿಗಳಿಂದಾಗಿ ಇಂದು ಅಲೋಪತಿಕ್ ಅಷ್ಟೇ ಅಲ್ಲ, ಇಂತಹ ಪದವಿಗಳು ಸಹ ಉತ್ತಮವಾದ ಬೇಡಿಕೆ ಮತ್ತು ಅವಕಾಶಗಳನ್ನು ಹೊಂದಿವೆ. ಯಾವ ರೀತಿ ನಮ್ಮ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಜನಸಂಖ್ಯೆ ಅನುಗುಣವಾಗಿ ನಮಗೆ ವೈದ್ಯರ ಬೇಡಿಕೆ ಸಹಿತ ಹೆಚ್ಚಿಗೆ ಆಗ್ತಾ ಇದೆ. ಅನಂತರ ಈ ಪಶುಪಾಲನೆ ಬಗ್ಗೆ ನಾನು ಇನ್ನೂ ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೇನೆ. ಈ ಏರುತ್ತಿರುವ ಜನಸಂಖ್ಯೆ ಹಾಗೂ ಪಶುಪಾಲನೆ ಉತ್ಪನ್ನಗಳ ಬೇಡಿಕೆಯಿಂದಾಗಿ ಕೃಷಿ ಆದ ನಂತರ ಅತಿ ಹೆಚ್ಚು ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡುವ ಒಂದು ಯಾವುದಾದ್ರೂ ಕ್ಷೇತ್ರ ಅಂತ ಇದ್ರೆ ಅದು ಪಶುಪಾಲನೆ.
ಈ ಪಶುಪಾಲನೆ ಗ್ರಾಮೀಣ ಭಾಗದಲ್ಲಿ ರೈತರ ಜೀವನಾಡಿಯಾಗಿದೆ. ಕೃಷಿಯೊಂದಿಗೆ ರೈತರು ಪಶುಪಾಲನೆ ಮಾಡುವ ಮೂಲಕ ಹೆಚ್ಚಿನ ಆದಾಯವನ್ನು ಅವರು ಗಳಿಸ್ತಾ ಇದ್ದಾರೆ. ಈ ಇತ್ತೀಚೆಗೆ ಏನಾಗಿತ್ತು, ಮಹಾನಗರಗಳಲ್ಲಿ ಕೋವಿಡ್ ಸಂಖ್ಯೆಯಿಂದಾಗಿ, ಲಾಕ್ಡೌನ್ ಸ್ಥಿತಿಯಿಂದಾಗಿ ಬಹಳಷ್ಟು ಜನ ಕೆಲಸ ಮಾಡುವವರು ತಮ್ಮ ಉದ್ಯೋಗಗಳನ್ನು ಕಳೆದುಕೊಂಡು ಹಳ್ಳಿಗಳಿಗೆ ಹೋದ್ರು. ಆ ಹಳ್ಳಿಗಳಿಗೆ ಹೋದವರು ಹೆಚ್ಚಿಗೆ ಜನ ಏನ್ ಮಾಡ್ತಾ ಇದ್ದಾರೆ ಇವತ್ತು ಅಂದ್ರೆ ನೀವು ಅವ್ರ ಬಗ್ಗೆ ನಾವು ಗಮನಿಸಿದಾಗ ಹೆಚ್ಚು ಜನ ಕುರಿ ಸಾಕಾಣಿಕೆ, ಆಡು ಪಾಲನೆ, ಈ ಕೋಳಿ ಸಾಕಾಣಿಕೆ ಇದೆ, ಹೈನುಗಾರಿಕೆಯಲ್ಲಿ ತೊಡಕೊಂಡಿದ್ದಾರೆ. ಸೊ ಇದರಿಂದಾಗಿ ಏನಾಗ್ತಿದೆ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಒಂದು ಪಶು ವೈದ್ಯಕೀಯ ಸೇವೆಗೆ ಇನ್ನೂ ಹೆಚ್ಚಿನವಾದ ಒಂದು ಬೇಡಿಕೆಯನ್ನು ಸಿಗ್ತಾ ಇದೆ. ಅದೇ ರೀತಿ ಯಾವ ವಿದ್ಯಾರ್ಥಿಗಳಿಗೆ ಪ್ರಾಣಿಗಳ ಮೇಲೆ ಜಾಸ್ತಿ ಪ್ರೀತಿ ಇದೆ ಅಥವಾ ಪ್ರಾಣಿಗಳ ಮೇಲೆ ಆಸಕ್ತಿ ಇದೆ, ಆಮೇಲೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡತಕ್ಕಂತ ಇಚ್ಛೆ ಉಳ್ಳವರು, ಅದೇ ರೀತಿ ಸಮಾಜಕ್ಕೆ ನನ್ನಿಂದ ಏನಾದ್ರು ಒಂದು ಕೊಡುಗೆ ಕೊಡಬೇಕು ಅಂತ ಅನ್ನತಕ್ಕಂತ ಮನೋಭಾವದ ಉಳ್ಳ ವಿದ್ಯಾರ್ಥಿಗಳು ಅವರು ಪಶುಪಾಲನೆಯನ್ನು ತಮ್ಮ ವೃತ್ತಿಯಾಗಿ ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ಈಗ ನಾನು ಮೊದಲನೇದಾಗಿ ಈ ವೈದ್ಯಕೀಯ ಶಿಕ್ಷಣದಲ್ಲಿ ಏನಾಗ್ತಿದೆ ಅಂದ್ರೆ ಮುಂಚೆ CET ಎಂಟ್ರಿ ಇತ್ತು, ಇವಾಗ 10+2 ಸ್ಪೆಷಲ್ ಎಂಟ್ರಿ ನೀಟ್ ಇಂದ ಮಾಡ್ತಾ ಇದ್ದಾರೆ. ಈ MBBS ಅಲೋಪತಿ ಮತ್ತು ಆಯುರ್ವೇದ ಮತ್ತು ಡೆಂಟಲ್ ಕೋರ್ಸ್ಗಳಿಗೆ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಸರ್ಕಾರಿ ಭಾಗದಲ್ಲಿ ಉದ್ಯೋಗಾವಕಾಶಗಳಿವೆ. ಈ ಅದೇ ರೀತಿ ಯುನಾನಿ, ಹೋಮಿಯೋಪತಿ, ಆಯುರ್ವೇದ, ಸಿದ್ಧ ಮತ್ತು ನ್ಯಾಚುರೋಪತಿಗಳಲ್ಲಿ ಖಾಸಗಿ ಭಾಗಗಳಲ್ಲಿಯೂ ಹೆಚ್ಚಿಗೆ ಬೇಡಿಕೆ ಇದೆ. ಆಮೇಲೆ ಈ ನಮ್ಮ ಪಶುಪಾಲನೆ ಬಗ್ಗೆ ಇದರ ಬಗ್ಗೆ ನಾವು ಮಾತಾಡಬೇಕಾದಾಗ ಮೊದಲನೇದಾಗಿ ನಾನು ಡೈರಿ ಟೆಕ್ನಾಲಜಿ ಬಗ್ಗೆ ನಾನು ಮೊದಲನೇ ಮಾತಾಡ್ತೀನಿ. ಈ ಡೈರಿ ಅನ್ನೋದು ಒಂದು 4 ವರ್ಷದ ಒಂದು ಕೋರ್ಸ್ ಆಗಿದೆ. ಕರ್ನಾಟಕ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕಾ ವಿಶ್ವವಿದ್ಯಾಲಯ ಬೀದರ್ ಈ ವಿಶ್ವವಿದ್ಯಾಲಯ ಅಡಿಯಲ್ಲಿ 2 ಮಹಾವಿದ್ಯಾಲಯಗಳಿವೆ. ಡೈರಿ ಹೈನು ಮಹಾವಿದ್ಯಾಲಯ ಮೊದಲನೇದು ಒಂದು ಕಲಬುರಗಿ ಮಾಗಾಂವ್ ಕ್ಯಾಂಪಸ್ಸಲ್ಲಿದೆ, ಒಂದು ಬೆಂಗಳೂರಿನ ಹೆಬ್ಬಾಳದಲ್ಲಿದೆ. ಈ ಡೈರಿ ಸೈನ್ಸ್ 4 ವರ್ಷಗಳ ಕಾಲ ಒಂದು ಎಜುಕೇಶನ್ ಇರ್ತದೆ. ಈ ಡೈರಿ ಪದವಿ ಮಾಡುವ ವಿದ್ಯಾರ್ಥಿಗಳು ಒಂದು ಡೈರಿ ಸೂಪರ್ವೈಸರ್ ಆಗಿ ಕಾರ್ಯನಿರ್ವಹಿಸಬಹುದು, ಡೈರಿ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸಬಹುದು. ಅದೇ ರೀತಿ ನಮ್ಮ ಕರ್ನಾಟಕದ ಬೋರ್ಡ್ KMF ನಲ್ಲಿ ಕರ್ನಾಟಕ ಫೆಡರೇಷನ್ ಅಂತ ಬೋರ್ಡ್ ಇದೆ, ಅದರಲ್ಲಿ ಟೆಕ್ನಾಲಜಿಕಲ್ ಆಫೀಸರ್ ಆಗಿ, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ, ಡೆಪ್ಟಿ ಮ್ಯಾನೇಜರ್ ಆಗಿ ಹಾಗೂ ಡೈರಿ ಮಾರ್ಕೆಟಿಂಗ್ ಆಫೀಸರ್ ಆಗಿ ಅವರು ಕೆಲಸ ಮಾಡಬಹುದು. ಈ ರೀತಿ ನಮ್ಮ ಭಾರತ ದೇಶದ ಆರ್ಗನೈಸೇಷನ್ ಆದ FSSAI ಅಂದ್ರೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಇಂಥ ಸಂಸ್ಥೆಗಳಲ್ಲಿ ಸಹ ಅವರು ಒಂದು ಡೈರಿ ಟೆಕ್ನಾಲಜಿ ಆಫೀಸರ್ಸ್ ಆಗಿ ಕಾರ್ಯನಿರ್ವಹಿಸಬಹುದು. ಅದೇ ರೀತಿ ಡೈರಿ ಮೆಕ್ರೋಬಾಲಜಿಸ್ಟ್, ಡೈರಿ ಪ್ರೊಡಕ್ಷನ್ ಮ್ಯಾನೇಜರ್, ಫಾರ್ಮ್ ಮ್ಯಾನೇಜರ್ ಮತ್ತು ಕ್ವಾಲಿಟಿ ಮತ್ತು ಡೈರಿ ಮಾರ್ಕೆಟಿಂಗ್ ಆಫೀಸರ್ ಆಗಿ ಸಹ ಅವರು ಕಾರ್ಯನಿರ್ವಹಿಸಬಹುದಾಗಿದೆ. ಈ ನಮ್ಮ ಡೈರಿ ಪದವೀಧರರಿಗೆ ಎಲ್ಲೆಲ್ಲಿ ಉದ್ಯೋಗಾವಕಾಶಗಳು ಕೊಡೋರು ಯಾರು ಅಂತ ನಾವು ಅದ್ರ ಬಗ್ಗೆ ನಾವು ಗಮನಿಸಿದಾಗ ಮೊದಲನೇದಾಗಿ ನಮ್ಮ ಕರ್ನಾಟಕ ಫೆಡರೇಷನ್ ಅವರಿಗೆ ಉದ್ಯೋಗಾವಕಾಶ ಕೊಡುತ್ತದೆ. ಅದು ಬಿಟ್ಟರೆ ಅಮೂಲ್ ಅಂತ ಗುಜರಾತ್ ಕಂಪನಿ, ಆಮೇಲೆ ನೆಸ್ಲೆ ಚಾಕ್ಲೇಟ್ ಮತ್ತು ಐಸ್ ಕ್ರೀಮ್ ಕಂಪನಿ, ಈ ರಿಲಯನ್ಸ್ ಇಂಡಸ್ಟ್ರೀಸ್ ಅಂತಾರೆ, ಅವರು ಇತ್ತೀಚೆಗೆ ಫುಡ್ ಮತ್ತು ಡೈರಿ ಇಂಡಸ್ಟ್ರಿಯಲ್ಲಿ ಹೆಚ್ಚು ಬಂಡವಾಳ ಹೂಡ್ತಾ ಇದ್ದಾರೆ. ಅದೇ ರೀತಿ ಕಾನ್ಫೆಡ್ ಅಂತ ಒಂದು ಕಂಪನಿ ಬರ್ತದೆ, ಹ್ಯಾಟ್ಸನ್ ಮೊಸರು ಒಂದು ಒಳ್ಳೆಯದ ಬ್ರ್ಯಾಂಡ್. ಅದೇ ರೀತಿ ಮದರ್ ಡೈರಿ, ಈ ವೆಡಿಲಾಲ್ ಗ್ರೂಪ್, ಹೆರಿಟೇಜ್ ಫುಡ್ಸ್, ವಸುಂಧರಾ ಡೈರಿ, HJ ಕಂಪನಿ ಮತ್ತೆ ಅರುಣ್ ಐಸ್ ಕ್ರೀಮ್, ಈ ಎಲ್ಲ ಕಂಪನಿಗಳು ಏನಾಗಿದೆ ನಮ್ಮ ಡೈರಿ ಪದವೀಧರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಡ್ತಾ ಇದೆ. ಇತ್ತೀಚೆಗೆ ಪತಂಜಲಿ ಕಂಪನಿ ಸಹ ಡೈರಿ ಮತ್ತು ಪಶುಪಾಲನೆಯಲ್ಲಿ ಅದು ಪಾದಾರ್ಪಣೆ ಮಾಡ್ತಾ ಇದೆ ಮತ್ತು ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ನಾವು ಅವರಿಂದ ನಿರೀಕ್ಷೆ ಮಾಡಬಹುದಾಗಿದೆ. ಅವರು ಕೇವಲ ತಾಂತ್ರಿಕ ಶಿಕ್ಷಣವಾದ ಇದೊಂದು ಡಿಗ್ರಿ ಅಂತ ಪದವಿ ಶಿಕ್ಷಣವಾಗಿದ್ದು, ಈ ಪದವಿ ಮುಗಿದ ತಕ್ಷಣ ಅವ್ರ ನಂತರ KS, IS ಮತ್ತು IFS ಪರೀಕ್ಷೆಗಳನ್ನು ಬರೆದು ಸಿವಿಲ್ ಸರ್ವಿಸ್ ಸಹ ಹೋಗಬಹುದಾಗಿದೆ. ಎಂಟ್ರಿ ಯಾವ ರೀತಿ ಅಂದ್ರೆ 10+2 ಅಂದ್ರೆ PUC ಮುಗಿದ ನಂತರ CET ಅಂತ ಎಂಟ್ರಿ ಆಗ್ತದೆ. ಆಮೇಲೆ ನೀವು ಗೌರ್ಮೆಂಟ್ ಕಾಲೇಜ್ ಮತ್ತು ವಿಶ್ವವಿದ್ಯಾಲಯ ಮತ್ತು ಕಾಲೇಜ್ಗಳು ಗೌರ್ಮೆಂಟ್ ಇರೋದ್ರಿಂದ ಯಾವುದೇ ರೀತಿ ಪೇಮೆಂಟ್ ಶೀಟ್ ಇರೋದಿಲ್ಲ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಅವಕಾಶ ದೊರೆಯುತ್ತದೆ. ಇನ್ನು ಎರಡನೇದಾಗಿ ಈ ಮೀನುಗಾರಿಕೆ ಬಗ್ಗೆ ನಾವು ಮಾತಾಡಬೇಕಂದ್ರೆ ಈ ಮೀನುಗಾರಿಕೆ ಕಾಲೇಜು ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಅಡಿಯಲ್ಲಿ ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದಲ್ಲಿ ಇದನ್ನ ಶಿಕ್ಷಣ ಕೊಡಲಾಗ್ತಾ ಇದೆ. ಈ ಶಿಕ್ಷಣ 4 ವರ್ಷಗಳಾಗಿದೆ ಇದು ಶಿಕ್ಷಣ. ಆಮೇಲೆ ಮೀನುಗಾರಿಕೆ ಪದವಿ ಮುಗಿದ ತಕ್ಷಣ ಅವರು ಮೀನುಗಾರಿಕೆ ಅಧಿಕಾರಿ ಅಂದ್ರೆ ಫಿಶರಿ ಆಫೀಸರ್ಸ್ ಅಂತ ಹೇಳ್ತೀವಿ. ಆಮೇಲೆ ಅಸಿಸ್ಟೆಂಟ್ ಫಿಶರಿ ಡೆವಲಪ್ಮೆಂಟ್ ಆಫೀಸರ್ ಇದು ತಾಲೂಕು ಮಟ್ಟದ ಪೋಸ್ಟ್ ಅಂದ್ರೆ ಸಹಾಯಕ ಮೀನುಗಾರಿಕೆ ಅಭಿವೃದ್ಧಿ ಅಧಿಕಾರಿ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಮೀನುಗಾರಿಕೆ ಅಭಿವೃದ್ಧಿ ಜಿಲ್ಲಾ ಮಟ್ಟದ ಮೀನುಗಾರಿಕೆ ಅಭಿವೃದ್ಧಿ ಅಧಿಕಾರಿ ಅಂತ ಹುದ್ದೆಗಳನ್ನು ಅವರು ಪಡೆಯಬಹುದು. ಅದೇ ರೀತಿ ಮೀನು ಫಿಶರಿ ಮ್ಯಾನೇಜರ್ಸ್, ಫಿಶರಿ ಟೆಕ್ನಿಷಿಯನ್, ಫಿಶರಿ ಅಬ್ಸರ್ವರ್, ಫಿಶರಿ ಬಯಾಲಜಿಸ್ಟ್, ಫಿಶರಿ ಎಕ್ಸ್ಟೆನ್ಷನ್ ಆಫೀಸರ್ಸ್, ಆಮೇಲೆ ICAR ಅಲ್ಲಿ ಫಿಶರಿ ಸೈಂಟಿಸ್ಟ್ ಅಂತ ಕೊಡ್ತಾರೆ. ಅದೇ ರೀತಿ ಫಾರಿನ್ ನಲ್ಲೂ ಸಹ ಫಿಶರಿಗೆ ಬಹಳ ಡಿಮ್ಯಾಂಡ್ ಇದೆ. ಆಮೇಲೆ ಫಿಶರಿ ಎಕ್ಸ್ಪರ್ಟ್ಸ್ ಅಂತ ಮಾಡಬಹುದು. ಆಮೇಲೆ ಫಿಶರಿ ಅಡ್ವೈಸರ್ ಅಂದ್ರೆ ಮತ್ತು ಫಿಶರಿ ಗೈಡ್ ಆಗಿ ಸಹ ಅವರು ಕಾರ್ಯನಿರ್ವಹಿಸಬಹುದಾಗಿದೆ. ಈ ಫಿಶರಿ ಪದವೀಧರರಿಗೆ ಉದ್ಯೋಗಾವಕಾಶಗಳು ಎಲ್ಲಿ ಸಿಗ್ತಾವ ಅಂದ್ರೆ ಈ ಫಿಶರಿ ಡೆವಲಪ್ಮೆಂಟ್ ಬೋರ್ಡ್ ಅಂತ ಏನಿದೆ ಅಲ್ಲಿ ಸಹಿತ ಅವರು ಕಾರ್ಯನಿರ್ವಹಿಸಬಹುದು. ಆಮೇಲೆ ಬ್ಯಾಂಕ್ಗಳಲ್ಲಿ ಫೀಲ್ಡ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸಬಹುದು. ಈ ಫುಡ್ ಡಿಪಾರ್ಟ್ಮೆಂಟ್ ಆಹಾರ ಇಲಾಖೆ ಅಂತ ಕರಿತೀವಿ, ಇದರೊಳಗಡೆ ಸಹ ಫಿಶರಿ ಪದವೀಧರರಿಗೆ ವಿಶೇಷವಾದ ಉದ್ಯೋಗಾವಕಾಶಗಳು ಇರ್ತವೆ.
ಅದು ಬಿಟ್ರೆ ಫುಡ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಅಂತ ಬರ್ತದೆ, ಆಮೇಲೆ ಫಿಶ್ ಬ್ರೀಡಿಂಗ್ ಫಾರ್ಮ್ಸ್ ಅಲ್ಲಿ ಇರ್ತವೆ, ಆಮೇಲೆ ಎಕ್ಸ್ಪೋರ್ಟ್ ಇನ್ಸ್ಪೆಕ್ಷನ್ ಏಜೆನ್ಸಿ, ಆಮೇಲೆ ಕೋಸ್ಟಲ್ ಅಗ್ರಿಕಲ್ಚರ್ ಅಥಾರಿಟಿ ಆಫ್ ಇಂಡಿಯಾ, ಇದು ಕೊಚ್ಚಿನ್ ಅಲ್ಲಿ ಬರ್ತದೆ ಹೆಡ್ ಆಫೀಸ್. ಆಮೇಲೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, ಇದರಲ್ಲಿ ಸಹ ಒಂದು ಮೀನುಗಾರಿಕೆ ಪದವೀಧರರಿಗೆ ಉದ್ಯೋಗ ಅವಕಾಶಗಳಿವೆ. ಅದೇ ರೀತಿ ಫಿಶರಿ ಸರ್ವೆ ಆಫ್ ಇಂಡಿಯಾ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯಾನೋಗ್ರಫಿ, ಆಮೇಲೆ ಮರೈನ್ ಪ್ರೊಡಕ್ಟ್ ಅಂಡ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಹಾಗೂ ಎನ್ವಿರಾನ್ಮೆಂಟಲ್ ಏಜೆನ್ಸಿ ಅಂಡ್ ಫಿಶ್ ಬ್ರೀಡಿಂಗ್ ಫಾರ್ಮ್ಸ್, ಈ ಎಲ್ಲಾ ಭಾಗಗಳಲ್ಲಿ ಒಂದು ಮೀನುಗಾರಿಕೆ ಮಾಡಿರ್ತಕ್ಕಂತಹ ಪದವೀಧರರಿಗೆ ಉದ್ಯೋಗ ಅವಕಾಶಗಳಿವೆ. ಅದಲ್ಲದೆ ಇದು ಎಂಟ್ರಿ ಹೆಂಗಂದ್ರೆ 10+2 PUC ಇಂದ CET ಅಲ್ಲಿ ಇದರ ಎಂಟ್ರಿ ಆಗ್ತದೆ. ಹಾಗೇನೆ ಇದು ಸತ ಒಂದು ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ನೇರವಾಗಿ ಮೆರಿಟ್ ಬೇಸಿಸ್ ಮೇಲೆ ಆಯ್ಕೆಯನ್ನ ಮಾಡಲಾಗ್ತಾ ಇದೆ. ಇದರ ನಂತರ ಈ ಪಶುವೈದ್ಯಕೀಯ ಶಿಕ್ಷಣ, ಈ ಪಶುವೈದ್ಯಕೀಯ ಶಿಕ್ಷಣ ಇತ್ತೀಚೆಗೆ ಬಹಳಷ್ಟು ಜನಪ್ರಿಯ ಆಗ್ತಾ ಇದೆ. ಯಾಕೆ ಜನಪ್ರಿಯ ಆಗ್ತಾ ಇದೆ ಅಂದ್ರೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶಗಳನ್ನು ಕೊಡತಕ್ಕಂತಹ ಒಂದು ಕ್ಷೇತ್ರ ಆಗಿದೆ ಇದು. ಈ ಮುಂದೆ ಪಶುವೈದ್ಯಕೀಯ ಒಂದು ವೃತ್ತಿ ಮಾಡೋದವ್ರು ಹಿಂದೆ ಏನಿತ್ತಂದ್ರೆ ಸರ್ಕಾರಿ ನೌಕರಿ ಸಲುವಾಗಿ ಪಶುವೈದ್ಯರು ಕೆಲಸ ಮಾಡ್ತಾರೆ ಅಥವಾ ಪಶುವೈದ್ಯಕೀಯ ಶಿಕ್ಷಣ ಕಲಿಬೇಕಂತ ಉದ್ದೇಶ ಇತ್ತು. ಬಟ್ ಇವಾಗ ಸರ್ಕಾರಕ್ಕಿಂತಲೂ ಅರೆ ಸರ್ಕಾರ ಮತ್ತು ಪ್ರೈವೇಟ್ ಕ್ಷೇತ್ರಗಳಲ್ಲಿ, ಖಾಸಗಿ ಕ್ಷೇತ್ರಗಳಲ್ಲಿ ಸಹ ಪಶುವೈದ್ಯರಿಗೆ ಒಂದು ಬಹಳವಾದ ಒಂದು ಬೇಡಿಕೆ ಇದೆ. ನಾನು ಒಂದೊಂದಾಗಿ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಪಶುವೈದ್ಯಕೀಯ ಪದವಿ ಒಂದು ಉತ್ತಮವಾದ ಮಾರ್ಕ್ಸ್ ಅನ್ನು ಪಡೆದು ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಪಶುಪಾಲನಾ ಇಲಾಖೆಯಲ್ಲಿ ಪಶುವೈದ್ಯಾಧಿಕಾರಿಗಳ ಕೆಲಸ ಮಾಡಬಹುದು. ಅದ ತಕ್ಷಣ ನಂತರ ನಮ್ಮ ಕರ್ನಾಟಕದ ಬೋರ್ಡ್ ಇರೋದ ಕರ್ನಾಟಕ ಹಾಲು ಮಹಾಮಂಡಳಿ KMF ನಲ್ಲಿ ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಹೇಳ್ತಾರೆ, ಹಾಗೆ ಕಾರ್ಯನಿರ್ವಹಿಸಬಹುದು. ಅದೇ ರೀತಿ ಒಂದು ಪಶುವೈದ್ಯಕೀಯ ಪದವೀಧರರು ಒಂದು ಪ್ರೈವೇಟ್ ಪ್ರಾಕ್ಟೀಸ್ ಅಂತ ಮಾಡಬಹುದು. ಅವ್ರದೇ ಆದ ಒಂದು ಬೆಂಗಳೂರು, ಇದು ಹೈದರಾಬಾದ್ ಅಂತ ಮಹಾನಗರಗಳಲ್ಲಿ ಒಂದು ಪೆಟ್ ಕ್ಲಿನಿಕ್ ಹಾಕೊಂಡು ಒಂದು ಪ್ರೈವೇಟ್ ಪ್ರಾಕ್ಟೀಸ್ ಅನ್ನು ಮಾಡಬಹುದು. ಅದೇ ರೀತಿ ಕನ್ಸಲ್ಟೇಟಿಂಗ್ ವೆಟರ್ನರಿಯನ್ ಅಂತ ಹೇಳ್ತಾರೆ, ಅಂದ್ರೆ ಕೆಲವರು ರೈತರ ಫಾರ್ಮರ್ಗಳು ಒಂದು ಆಕ್ಟಿವಿಟೀಸ್ ಮಾಡಿದಾಗ ಅವರಿಗೆ ಸಲಹೆ ಕೊಡತಕ್ಕಂಥ ಪಶುವೈದ್ಯರು ಕೆಲಸ ಮಾಡಬಹುದು. ಅದೇ ರೀತಿ ಬ್ಯಾಂಕ್ಗಳಲ್ಲಿ ಹೆಂಗ್ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಅಂತ ಕೆಲಸ ಮಾಡ್ತಾರೆ, ಅದೇ ರೀತಿ ವೆಟರ್ನರಿ ಪದವೀಧರರು ಸಹ ಬಹಳಷ್ಟು ಬ್ಯಾಂಕ್ಗಳಲ್ಲಿ ಫೀಲ್ಡ್ ಆಫೀಸರ್ಗಳಾಗಿ ಅಥವಾ ಕ್ಷೇತ್ರ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ಗಳಾಗಿ ಇವರು ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಒಂದು ಕೃಷಿ ವಿಜ್ಞಾನಿ ಅಥವಾ ಪಶು ವಿಜ್ಞಾನಿ ಆಗಿ ಇಲ್ಲಿ ಸಹ ಪಶುವೈದ್ಯಕೀಯ ಪದವೀಧರರು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಸ್ಲಾಟರ್ ಹೌಸ್ಗಳಲ್ಲಿ, ಆಮೇಲೆ ಲ್ಯಾಬೋರೇಟರಿಗಳಲ್ಲಿ ಸಹ ಪಶುವೈದ್ಯರಿಗೆ ಬಹಳಷ್ಟು ಹೇಳಲಾದ ಅವಕಾಶಗಳಿವೆ. ಅದೇ ರೀತಿ ಪ್ರೈವೇಟ್ ಡೇರ್ ಸೆಕ್ಟರ್ ಬಗ್ಗೆ ನಿಮ್ಗೆ ಹೇಳಿದೆ, ಈಗ ದೂದ್ ಕೊಂಡ್ರಿ ಆರೋಗ್ಯ ಅಂತ ಬೇರೆ ಬೇರೆ ಪ್ರೈವೇಟ್ ಡೇರ್ ಸೆಕ್ಟರ್ಗಳಲ್ಲಿ ಪಶುವೈದ್ಯಾಧಿಕಾರಿಗಳು ಅಂದ್ರೆ ತಾಂತ್ರಿಕ ಅಧಿಕಾರಿಗಳಾಗಿ ಅವರನ್ನ ನೇಮಕಾತಿ ಮಾಡ್ಕೊಳ್ಳಲಾಗ್ತದೆ. ಅದೇ ರೀತಿ ಇದು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಇರಬಹುದು, ಈಗ ಅನಿಮಲ್ ಫೀಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಹೇಳ್ತೇವೆ. ಈಗ ನಾವು ಡಾಗಳಲ್ಲಿ ನಾವು ನೋಡಿದಾಗ ಪೆಡಿಗ್ರಿ ಅಂತ ಫುಡ್ ಬರ್ತದೆ, ಹಾಗೆ ಆ ಪೆಡಿಗ್ರಿ ಅಂತ ಫ್ಯಾಕ್ಟರಿಗಳಲ್ಲಿ ಸಹಿತ ಒಂದು ಫೀಡ್ ಫಾರ್ಮುಲೇಷನ್ ಮಾಡ್ಬೇಕಾದ್ರೆ ಅಲ್ಲಿ ಪಶುವೈದ್ಯರ ಅವಶ್ಯಕತೆ ಬಹಳ ಇರ್ತದೆ. ಅದೇ ರೀತಿ ಪೌಲ್ಟ್ರಿ ಕ್ಷೇತ್ರ ಅಂದ್ರೆ ಕುಕ್ಕುಟ ಪಾಲನೆಯಲ್ಲಿ ಸಹಿತ ಬಹಳಷ್ಟು ಒಂದು ಪೌಲ್ಟ್ರಿ ಕನ್ಸಲ್ಟೆಂಟ್ ಅಂತ ಇದು ಒಂದು ದೊಡ್ಡ ಕ್ಷೇತ್ರ. ಇದು ಈ ಕುಕ್ಕುಟ ಉದ್ಯಮಗಳಲ್ಲಿ ಪಶುವೈದ್ಯರು ಒಂದು ಸ್ಟಾರ್ಟಿಂಗ್ ಅಂತ ಒಂದು ಮೊದಲನೇದಾಗಿ ಒಂದು ಆಹಾರ ಸಾಕಾಣಿಕೆ ಹಿಡ್ಕೊಂಡು ಪ್ರತಿಯೊಂದು ತಾಂತ್ರಿಕ ಮಾಹಿತಿಯಲ್ಲಿ ಪಶುವೈದ್ಯರ ಪಾತ್ರ ಬಹಳ ಮುಖ್ಯವಾಗಿದೆ. ಅದೇ ರೀತಿ ಕೆಲವೊಂದು ಸ್ವಯಂ ಸೇವಾ ಸಂಘಗಳು ಈಗ ಪ್ರಾಣಿಗಳ ಅನಿಮಲ್ ವೆಲ್ಫೇರ್ ಬಗ್ಗೆ ಒಂದು ಕೆಲವೊಂದು ಕ್ಯೂಪಾ, EBC ಮತ್ತು ಹಲವಾರು ಸಂಸ್ಥೆಗಳು ಏನ್ ಮಾಡ್ತಾ ಇದ್ದಾವೆ, ಪಶುವೈದ್ಯರಿಗೆ ನೇಮಕಾತಿಗಳು ಮಾಡಿಕೊಂಡು ಎಲ್ಲೂ ಬೀದಿಯಲ್ಲಿ ಯಾವ್ದಾದ್ರು ಪ್ರಾಣಿಗಳು ಬಿದ್ದರೆ ಅವು ಪ್ರಾಣಿಗಳನ್ನು ತಗೊಂಡ್ಬಂದು ಅವರೇ ತಗೊಂಡ್ಬಂದು ಅವಕ್ಕೆ ಚಿಕಿತ್ಸೆ ಕೊಡೋದು, ಅವುಗಳಿಗೆ ಒಂದು ಶೆಲ್ಟರ್ ಕೊಡುವಂತ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸಹ ಪಶುವೈದ್ಯರ ಪಾತ್ರ ಬಹಳ ಮುಖ್ಯವಾಗಿದೆ. ಅದೇ ರೀತಿ ಪದವೀಧರ ಪಶುವೈದ್ಯರನ್ನ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಅದೇ ರೀತಿ ಇದು ಇಂಡಿಯನ್ ಆರ್ಮಿಯಲ್ಲಿ RVC ಅಂತ ರಿಮೋಟ್ ವೆಟರ್ನರಿ ಕಾರ್ಪ್ಸ್ ಅಂತ ಬರ್ತದೆ. ಅಂದ್ರೆ ಇಂಡಿಯನ್ ಆರ್ಮಿಯಲ್ಲಿ ನಮ್ಮ ಪಶುವೈದ್ಯಕೀಯ ಡಿಗ್ರಿ ಮುಗಿಸಿದವರಿಗೆ ಒಂದು ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡ್ತಕ್ಕಂತ ಏನೋ ಆದರೂ ಇಂಟ್ರೆಸ್ಟ್ ಇದ್ರೆ ಅವರು RVC ಎಕ್ಸಾಮ್ಗಳು ಬರೆದು ಭಾರತೀಯ ಸೇನೆಯಲ್ಲಿ ಅದೇ ರೀತಿ ಏನು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಾದ ವೈರಾಲಜಿಸ್ಟ್ ಆಗಿ, ವೆಟರ್ನರಿ ವೈರಾಲಜಿಸ್ಟ್, ಬ್ಯಾಕ್ಟೀರಿಯಾಲಜಿಸ್ಟ್ಗಳಾಗಿ ಕೆಲಸ ಮಾಡಬಹುದಾಗಿದೆ. ಅದೇ ರೀತಿ ನಮ್ಮ ಇಕ್ವೈನ್ ಸ್ಟಡ್ ಫಾರ್ಮ್ ಅಂತ ಬರ್ತದೆ, ಕುದುರೆಗಳ ವಿಭಾಗದಲ್ಲಿ ಕೆಲವೊಂದು ರೇಸ್ ಕೋರ್ಸ್ ಆಗಿ ಕೆಲವೊಂದು ಫಾರ್ಮ್ಸ್ ಗಳಲ್ಲಿ ಅಲ್ಲಿ ಸಹಿತ ಪಶುವೈದ್ಯರಿಗೆ ವಿಶೇಷವಾದ ಬೇಡಿಕೆ ಇದೆ. ಅದೇ ರೀತಿ ಒಂದು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂದ್ರೆ ಮುಂದೆ ವಿಜ್ಞಾನಿಗಳು ಪಶು ವಿಜ್ಞಾನಿಗಳಾಗಿ ಸಹಿತ ಪಶುವೈದ್ಯರು ಕೆಲಸ ಮಾಡಬಹುದಾಗಿದೆ. ಅದೇ ರೀತಿ ಕೆಲವೊಂದ್ ಕಡೆ ಈಗ KS, IAS ಮತ್ತು IFS ಎಕ್ಸಾಮ್ಗಳಲ್ಲಿ ಸಹ ನೀವು ನೋಡಬಹುದು ಬಹಳಷ್ಟು ಪಶುವೈದ್ಯಕೀಯ ಪದವೀಧರರು ಇವತ್ತು KS, IAS ಮತ್ತು ಬೇರೆ ಬೇರೆ ಎಕ್ಸಾಮ್ಗಳನ್ನು ಬರೆದು ಪಾಸ್ ಆಗಿ ಉನ್ನತ ಹುದ್ದೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಪಶುವೈದ್ಯಾಧಿಕಾರಿ ಅನ್ನೋದು ಪಶುವೈದ್ಯಕೀಯ ಒಂದು ಶಿಕ್ಷಣ ಇತ್ತೀಚೆಗೆ ಒಂದು ಹೆಚ್ಚಿಗೆ ಪ್ರಮುಖತೆ ಪಡ್ಕೋತಾ ಇದೆ. ಇದರ ನಾವು ಎಂಟ್ರಿ ಹೆಂಗ್ ಮಾಡ್ಕೋಬಹುದು 10+2 ಅಂತಂದ್ರೆ ಸೈನ್ಸ್ ಮಾಡಿ ಅನಂತರ KVFS ಕಾಪ್ಸ್ ಯೂನಿವರ್ಸಿಟಿ ನಮ್ಮ ಬೀದರ್ಲಿ ಇದೆ. ಈ ಪಶುವೈದ್ಯಕೀಯ ಮಹಾವಿದ್ಯಾಲಯಗಳು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿದ್ದಾವೆ ಅಂದ್ರೆ ಒಂದು ಬೀದರ್ನಲ್ಲಿ, ಎರಡನೇದು ಬೆಂಗಳೂರಿನಲ್ಲಿ, ಮೂರನೇದು ಹಾಸನ್, ನಾಲ್ಕನೇದು ಶಿವಮೊಗ್ಗ ಮತ್ತು ಐದನೇದು ಗದಗ. ಈ 5 ಕಾಲೇಜ್ಗಳಲ್ಲಿ ಈ ಪದವೀಧರನ್ನ ಪರಿಗಣಿಸಲಾಗ್ತಾ ಇದೆ. ಅದೇ ರೀತಿ ಒಬ್ಬರು ಸರ್ ಈಗಾಗಲೇ ಹೇಳಿದ್ರು, ಅಗ್ರಿಕಲ್ಚರ್ ರೈತರ ಮಕ್ಕಳಿಗೆ 40%
ಮೀಸಲಾತಿ ಇದೆ ಅಂತ. ಅದು ಮೀಸಲಾತಿ ಈ ಪಶುವೈದ್ಯಕೀಯ ಶಿಕ್ಷಣ, ಮೀನುಗಾರಿಕೆ ಹಾಗೂ ಡೈರಿ ಟೆಕ್ನಾಲಜಿ ಸಹಿತ ಇದು ಅನ್ವಯಿಸ್ತದೆ. ಅದೇ ರೀತಿ ಇವಾಗ ಸೊಸೈಟಿಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶಗಳು ನಾವು ಕೊಡೋದ್ರಿಂದ ಪಶುಪಾಲನೆಗೆ ಮತ್ತು ಹೆಚ್ಚು ಜನಸಂಖ್ಯೆ ಆಗ್ತಾ ಇರೋದ್ರಿಂದ ಹೆಚ್ಚು ಹಾಲಿಗೆ ಡಿಮ್ಯಾಂಡ್ ಇದೆ, ಹೆಚ್ಚು ಮೊಟ್ಟೆಗಳಿಗೆ ಡಿಮ್ಯಾಂಡ್, ಹೆಚ್ಚು ಮೀನಿಗೆ ಡಿಮ್ಯಾಂಡ್ ಇದೆ. ಅದೇ ರೀತಿ ಹೆಚ್ಚು ಮಾಂಸ ಆಮೇಲೆ ಬೇರೆ ಬೇರೆ ಕೃಷಿ ಜೊತೆಗೆ ಪಶುಪಾಲನೆ ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಬೇಡಿಕೆ ಇರೋದ್ರಿಂದ ಈ ಪಶುಪಾಲನಾ ವೃತ್ತಿಯು ಸಹಿತ ಇಂದು ಒಂದು ಪ್ರಮುಖವಾದ ಉದ್ಯೋಗವಾಗಿದೆ. ನಿಮ್ಗೆ ಯಾರ್ಯಾರು ಇಂಟ್ರೆಸ್ಟ್ ಆದ್ರೂ ನೀವು ತಗೋಬಹುದು ಅಂತ ಹೇಳ್ತಾ ಈಗ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ನೀವು ಏನಾದ್ರು ಡೌಟ್ ಇದ್ರೂ ಸಹಿತ ನಾನು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. Thank you, sir. ಯಾವ್ದು ತೆಗೆದುಕೊಳ್ಳಬೇಕು ಎನ್ನುವ ಪ್ರಶ್ನೆಗಳು ಬಂದಿವೆ. ಆದ ಕಾರಣ ನಮ್ಮ ಮಾನ್ಯ ಪ್ರಾಚಾರ್ಯರಾದಂಥ ಶ್ರೀ ನಾಲ್ಶೆಟ್ಟ ಬಿರಾದರ್ ಸರ್ ಅವರು ಅದರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಬೇಕಂತ ಹೇಳಿದ್ದಾರೆ. Honorable Chairman sir, dignitaries, students and parents, there are a lot of questions on branches of engineering. And what's the eligibility? What are the scholarships? Therefore, I'd like to speak on these 3 very important questions that are being raised by thousands of students who are online. Coming to branches, there are many branches these days. Artificial intelligence and machine learning, which we have added this year. Computer science and engineering, electronics and communication engineering, civil engineering, mechanical engineering, chemical engineering, mining engineering. There are so many engineering branches. It depends on what is your interest. If you love machines, you can go for mechanical engineering. If you are creative, right, you can write algorithms, you can go for computer science. If you want to use your knowledge, teach a machine to do what you want, right, then probably you can go for artificial intelligence, machine learning. This is a new branch. But one thing is clear, every branch of engineering has a computer subject these days. Therefore, there is nothing called some branch is more important or less important in comparison to others. Coming to eligibility, you need to score 45% marks in PCM in your +2 or your PUC 2. Or if you have opted for electronics, then instead of biology, right, PME can be taken and 45% marks are required there. Then you need to write CET exam. Based on your CET, you will be called for document verification. Then you'll be called for, first is option entry. You'll have first as option entry. Second will be document verification. Third will be counseling. We'll have to see whether the government will do these 3 activities online or offline. If it is online, BKIT is ready to help you in all these 3 activities. Please feel free to talk to us if you have problem in any of these 3. Coming to scholarships, a student belonging to scheduled caste or scheduled tribe, right, the tuition fee of such students is being borne by the government. If your tuition fee for engineering is 65,000 rupees, then this entire 65,000 rupees is being paid on your behalf to the institute by the government. ನೀವು ಒಂದು ವೇಳೆ SC/ST ಕ್ಲಾಸಿಗೆ ಬಿಲಾಂಗ್ ಆಗ್ತಿದ್ರೆ ನಿಮ್ಮ ಮಕ್ಕಳಿಗೆ ಗವರ್ಮೆಂಟ್ ಕಡೆಯಿಂದ ಫೀಸ್ ಕೊಡ್ತಾರೆ. ಬಟ್ ಅದಕ್ಕೆ ಏನಾದರೆ ನಿಮ್ದೇನು ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ, ಇವೆಲ್ಲ ಕರೆಕ್ಟ್ ಆಗಿರಬೇಕು. ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ರೆ ಮಾತ್ರ ವೆರಿಫಿಕೇಶನ್ ಆದ್ಮೇಲೆ ಈ ಸ್ಕಾಲರ್ಶಿಪ್ ಆ ಕಾಲೇಜಿಗೆ ಕಳಿಸಲಾಗುತ್ತೆ. ಈ ಪ್ರಾಸೆಸ್ ಆನ್ಲೈನ್ ಇದೆ. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ 2 ಇದೆ. 2ರಲ್ಲೂ ತಾವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಈ ಸ್ಕಾಲರ್ಶಿಪ್ ಅಲ್ಲದೆ, ಟ್ಯೂಷನ್ ಫೀ ಅಲ್ಲದೆ ನಮ್ಮ ಹತ್ರ ಮೇಂಟೆನೆನ್ಸ್ ಚಾರ್ಜ್ ಅಂತ ಬರುತ್ತೆ. ಮೊದಲನೇ ವರ್ಷಕ್ಕೆ 5,500 ರೂಪಾಯಿ ಕೊಡ್ತಾ ಇದ್ದಾರೆ. 2ನೇ ವರ್ಷದಿಂದ 4ನೇ ವರ್ಷ ಗಂಟ 6,600 ರೂಪಾಯಿ ಕೊಡ್ತಾರೆ. ಇಫ್ ಯುವರ್ ರೈಟ್ ಮೇಂಟೆನೆನ್ಸ್ ಚಾರ್ಜಸ್ ಆಫ್ rupees
5,500 is being given in first year. From second year to final year, you'll get a maintenance charge of 6,600 rupees. Then apart from this, right, BKIT has a scholarship scheme for students who score 90% and above, right? We have a scholarship of 10,000 rupees. Students scoring between 85 to 89, we give a scholarship of 7,500 rupees. Students scoring 80% to 84%, we give a scholarship of 5,000 rupees. This is for first year. This happens only at BKIT. The scholarship institute scholarship which I'm talking, right, it's only applicable if you take admissions at BKIT Bhalki, because this is the vision of our honorable chairman. He understands that students from this particular area are meritorious, they are unable to pay their fees, right? So in such cases, right, sometimes in genuine cases, honorable chairman takes care of students. He himself bears these fees from his pocket also. In so many cases, students are being given free accommodation. It depends on, right, your status, social status. If it's really a genuine student, only then such a facility is being extended. Talking of one important parameter which, right, I wish to highlight, when you choose a institution, faculty and infrastructure plays very important role. At BKIT, we have 168 teaching staff members, 179 non-teaching staff members. This is a huge number. We have an average experience of 16 years, right? Therefore, if you can understand this, a faculty is working in a private institution for 30 plus years speaks volumes of our management. The generosity of the management, the timely dispersals of salaries, the facilities being extended to the faculties and to the students. That's why we are able to retain. But for students, please understand that 16 is a very, very large number in terms of experience. Then talking of placements, we place all students, all eligible students would be placed in companies. There is, the trained students will be trained, right? They will be made company ready and they will be placed. Talking of infrastructure, we have world-class infrastructure at BKIT. You have spacious labs, you have spacious computer labs. We have 400 plus computers separately being placed only for conduction of exams like AIMS, right? Then JEE, advanced JEE, banking exams, apart from our normal computers. Our number of computers at our institute stands at 858. The requirement is just 230. Against that, we have huge number. Then we have ensured the COVID environment. We are all into pandemic now. The institute takes care, right? The distancing which we are maintaining is a proof of we are making our institute COVID care center where we take care of precautions. Then there are a lot of other questions, right? Probably honorable chairman and other speakers will answer now. In any case, if any student is not able to get a chance to ask a question and get an answer, please write an email to us at bkitbhalki@gmail.com. We'll ensure you that we'll reply to your queries. Thank you, one and all. Thank you, sir. Now it is interaction session. Any parents or students, if you have any queries, please, all the experts are online and you can ask your queries. ಪಾಲಕರು ಹಾಗೂ ವಿದ್ಯಾರ್ಥಿಗಳಲ್ಲಿ ಯಾವುದೇ ಸಂಶಯವಿದ್ದರೆ ಎಲ್ಲ ಎಕ್ಸ್ಪರ್ಟ್ಸ್ ಆನ್ಲೈನ್ ಅಲ್ಲಿ ಇದ್ದಾರೆ, ತಾವು ತಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಯಾರಾದ್ರೂ ಕೇಳಬೇಕಾದ್ರೆ
ಪಾಲಕರು ಅಥವಾ PUC ಮುಗಿಸಿದ ವಿದ್ಯಾರ್ಥಿಗಳಲ್ಲಿ ಯಾವುದೇ ಸಂಶಯ ಏನಾದರೂ ಕೇಳಬೇಕಾದರೆ ಎಲ್ಲ ಎಕ್ಸ್ಪರ್ಟ್ಸ್ ಆನ್ಲೈನ್ ಅಲ್ಲಿ ಇದ್ದಾರೆ. A very good afternoon to all. I'm Ms. Sudharani. I just want to ask that after completion of our science field, does it possible to take in a BA for the competition of a UPSC, especially those who are preparing for the UPSC? This is it takes some times for the adapting from the PCMB to the social subjects like the politics, history, and the geography like this. For the adapting from the science to arts, how much time it will take and how we have to overcome from that. So please. Okay. Dr. Venkat Reddy. I would like to answer this question. Yeah, please. Okay, the question was, if I am not wrong, the question is, can a student shift from science stream to arts stream? Am I right? So answer is that yes, after completing your PUC first year, second year from science stream, PCM and PCB, you can always opt for arts courses. You can pursue your graduation, bachelor in arts, and you will not be having any problem in adjusting arts courses. Because as you might know कि you all have studied social science up to 10th standard. 10th class तक आप सभी ने social science पढ़ा है, तो आप BA program, BA honors आप opt कर सकते हैं. I think sir join करना चाहते हैं हमें बीच में. Yes sir. No. You have misunderstood the question. Yes, she sir. is asking, after completing a degree in science for UPSC exams, whether I'll be able to shift to the arts stream subjects so that I'll be able to take UPSC exams and other competitive exams, and how long it will take, and whether I'll be able to do it properly. That's what she is asking. In that case also, sir, she after completing graduation in science, if she has pursued अगर उसने BSc करा है बच्चे ने, अगर BSc honors करा है, that in that case also she can always opt for social science exams, for UPSC exams. There may be some problem because आपने पूरा अपना 3 साल, आपने पूरे 4 साल आपने साइंस पढ़ा है, तो थोड़ा सा minor problems can be there. As you all know कि most of the civil servants, IAS and IPS, later on after completing their graduation from science stream, from commerce stream, they always opt for economics, political science, anthropology, psychology. So there can be problem, but not so much. She can opt for that. Yeah, Dr. Thank Venkat you. Reddy is ready to answer. Please. Yes, thank you. Venkat Reddy sir, you have please unmute your this thing. Yeah. Dr. Devraj, I have done. I am there. ವಿದ್ಯಾರ್ಥಿಯ ಪ್ರಶ್ನೆ ಏನಿದೆ ಅಂದ್ರೆ, ನಾನು BSc ಓದಿದ ಮೇಲೆ ಈ ಆರ್ಟ್ಸ್ ವಿಷಯಗಳನ್ನು ತೆಗೆದುಕೊಂಡ್ರೆ ಇತಿಹಾಸ ಇರ್ಬೋದು, ಸಮಾಜಶಾಸ್ತ್ರ, ಮನೋವಿಜ್ಞಾನ, ಮಾನವಶಾಸ್ತ್ರ, ಇವನ್ನ ಅಧ್ಯಯನ ಮಾಡ್ಲಿಕ್ಕೆ ಎಷ್ಟು ಸಮಯ ತಗೊಳತ್ತೆ, ಅಡಾಪ್ಟಿಂಗ್ ಅಂತ ಕರಿತಾಳಕ್ಕೆ. ಅದು ನಿಮ್ಮ ಬುದ್ಧಿಶಕ್ತಿಯನ್ನ, ನಿಮ್ಮ ಆಸಕ್ತಿಯನ್ನ ಅವಲಂಬಿಸಿರ್ತದೆ. ನಿಮ್ಮಲ್ಲಿರುವ ಪದ ಸಂಪತ್ತು, ನಿಮ್ಮಲ್ಲಿ ಎಷ್ಟು ವೊಕ್ಯಾಬ್ಯುಲರಿ ಇದೆ. ನೀವು ಯಾವುದೇ ಒಂದು ವಿಷಯ ಮತ್ತೊಂದು ವಿಷಯವನ್ನ ಆಯ್ಕೆ ಮಾಡಿಕೊಳ್ಳಬೇಕಾದ್ರೆ ನೀವು ಡಿಕ್ಷನರಿಯನ್ನ ತೆಗೆದು ಓದಿ ನೀವು ಪದ ಸಂಪತ್ತು ಹೆಚ್ಚಿಸ್ಕೊಂಡು ಅಭ್ಯಾಸ ಮಾಡಿದ್ರೆ ನೀವು ಬೇಗನೆ ಅದಕ್ಕೆ ಅಡಾಪ್ಟ್ ಆಗ್ತೀರಿ. ಮತ್ತು ಭಾರತದಲ್ಲಿ ಎಲ್ಲ ಕಡೆ ಕೋಚಿಂಗ್ ಸೆಂಟರ್ಗಳಿವೆ ಈಗ. ಇಲ್ಲಿ ಬೆಂಗಳೂರಲ್ಲಿವೆ, ಮತ್ತು ಧಾರವಾಡದಲ್ಲಿವೆ, ದೆಹಲಿಯಲ್ಲಿವೆ, ಚೆನ್ನೈನಲ್ಲಿವೆ. ಯಾವುದಾದ್ರೂ ಒಂದು ಒಳ್ಳೆಯ ತರಬೇತಿ ಸಂಸ್ಥೆಗೆ ಹೋದ್ರೆ ನೀವು ಬೇಗನೆ ಅದಕ್ಕೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಬಹಳಷ್ಟು ಜನ ಅವರು ವೈದ್ಯಕೀಯ ವಿಜ್ಞಾನವನ್ನು ಓದಿರ್ತಾರೆ ಅಥವಾ ಭೌತಶಾಸ್ತ್ರವನ್ನು ಓದಿರ್ತಾರೆ. ಆನಂತರ ಈ ಆರ್ಟ್ಸ್ ಸೆಕ್ಷನ್ಗೆ ಸಂಬಂಧಿಸಿದ ಇತಿಹಾಸ, ರಾಜ್ಯಶಾಸ್ತ್ರ, ಸಾರ್ವಜನಿಕ ಆಡಳಿತ, ಸಮಾಜಶಾಸ್ತ್ರ, ಮನೋವಿಜ್ಞಾನ ಇವೆಲ್ಲ ಬಹಳ ಪಾಪ್ಯುಲರ್ ವಿಷಯಗಳು. ಮನೋವಿಜ್ಞಾನ ಬಹಳ ಜನಪ್ರಿಯವಾದ ವಿಷಯ. ಅದು ಇಟ್ ಡಿಪೆಂಡ್ಸ್ ಆನ್ ಯು, ಯುವರ್ ಇಂಟೆಲಿಜೆನ್ಸ್, ಯುವರ್ ಇಂಟ್ರೆಸ್ಟ್ ಅಂಡ್ ಯುವರ್ ಅರ್ಲಿಯರ್ academic achievement. All those factors decide the time for adaptation to a new stream of learning and excelling in that. It is possible. Venkat sir, you said it is willpower
and it's your adaptability. Okay. Yeah. And today you need not have to run around to coaching centers and others. You can directly get No, into that helps, sir. That helps. yeah. That helps. There are a few examples where people have done without coaching. Everything. But coaching helps. It is helpful. It is supportive. Definitely. Okay. But in addition to that, it is everything is in the internet, so you can get everything on your desktop. Yes. Udemy. There is one platform called Udemy. I'm really sorry to interrupt. Besides internet, NCRT textbooks. NCRT textbooks are very, very good. Very good sources. They are the very good sources. Yes, You can yes. achieve, you can like target any exam with the help of NCRT textbooks. Right. There is All the nothing IS toppers, actually. all the IS toppers have mentioned that NCRT books Yes. up to that is 12th, from 8th standard to 12th standard. NCRT books are almost, they are like prescribed. It is like doctor's prescription for IS and UPSC. You have to make aspirants. NCRT is like your Bible. NCRT is Yeah, your yeah. Bhagavad Gita. If you are an aspirant of UPSC Yeah. exam, You are right. have Yes. to stick after NCRT textbooks. There is nothing beyond NCRT. Yeah. Yes. That the questions come from there. Yes. All right. Thank you. Next. Thank you, Now madam. let's proceed to next question, please. Thank you, ma'am. Thank you. Now, our DYSP, Dr. Devraj sir, would like to give the answer to this question. Please, sir. Take other questions. Say. Good afternoon, all. I will just interrupt 1 minute for that question. That girl has asked a very beautiful and apt question. ತುಂಬಾ ಉತ್ತಮವಾದ ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರು. ಅವ್ರು ಏನ್ ಕೇಳಿದ್ರು ಅಂತಂದ್ರೆ ಸೆಕೆಂಡ್ PUC ನಾನು ಸೈನ್ಸ್ ಮಾಡಿರ್ತೀನಿ. ಸೊ ನಾನು ಸೈನ್ಸ್ ಮಾಡಿದ ನಂತರ ನಾನು ಆರ್ಟ್ಸ್ ತಗೋಬೇಕಾ ತಗೋಬಾರ್ದು? ಫಸ್ಟ್ ಕ್ವಶನ್. ಫಸ್ಟು ನೀವು ಇಫ್ ಯು ಆರ್ ಮೆಂಟಲಿ ಪ್ರಿಪೇರ್ಡ್ ಟು ಡೂ ದ ಸಿವಿಲ್ ಸರ್ವಿಸ್, means you just go and blindly opt the humanitarian subjects, because in all civil services more than 80% of the syllabus will be the humanitarian. Whatever the economy, polity and history you are reading, it will be Social sciences. So ನೀವು Humanities. NCRT ಓದಿ ಎಲ್ಲ ಓದಿ, that is a good thing, but the thing is syllabus ಅಲ್ಲಿ ಏನಿದೆ ಅಂತಂದ್ರೆ 90% ಇದೇ ಇದೆ ಏನು humanitarian. That's why you just, if you are very much focused, means you just opt for the humanitarian subject. First question. Then ಯಾಕೆ ಸೈನ್ಸ್ ಅಲ್ಲಿ ಯಾಕೆ ಪೇರೆಂಟ್ಸ್ ಇನ್ಸಿಸ್ಟ್ ಮಾಡ್ತಾರೆ ಸೈನ್ಸ್ ಕಂಟಿನ್ಯೂ ಮಾಡಿ ಅಂತಂದ್ರೆ, ಒಂದ್ ಸೈನ್ಸ್ ಅಲ್ಲಿ ಆದ್ರೆ ಜಾಬ್ ಆಪರ್ಚುನಿಟಿ ಚೆನ್ನಾಗಿರುತ್ತೆ. ಒನ್ಸ್ ಯು ಗೆಟ್ ದ ಜಾಬ್ and after that you can pursue for the civil service. After that you can pursue. So that you make a base for your life, then you read for the civil service. If your family is supporting, if you are well versed, then you just opt for the humanitarian subject, because 90% will be covered by itself. And ಏನ್ humanitarian ಓದ್ತೀವೋ ಅದೇ civil services ಇರುತ್ತೆ, and it will be very easy for their future clearing of the civil service. That's it. Sir, I'm really sorry to interrupt in between. Here, in my 10 years of counseling career, I want to highlight a situation. मैं सारे students से request करती हूँ, please इस situation को एक बार ध्यान से सुनिए. Here, I want to give a example, very perfect example. In the year 2010, I had a student. Due to parental pressure, उसके parents ने उसको बहुत pressurize करा कि बेटा आपको साइंस ही लेना है, तुझे साइंस ही करना है, अगर आप साइंस नहीं करोगे तो हमारी समाज में कोई इज्जत नहीं रह जाएगी, यू हैव टू बी इन साइंस एट एनी कॉस्ट. बच्चे ने बेचारे ने परेशान होकर कि माँ बाप का सपना है, मुझे डॉक्टर बनना है, मुझे साइंस लेना, उसने साइंस ले लिया. एक सिचुएशन ये हो गई. फिर उसके बाद उसने पूरा 1 वीक वो साइंस सेक्शन में बैठा, पूरा फिजिक्स वो समझ नहीं पा रहा था, केमिस्ट्री उसकी समझ में नहीं आ रही थी, मैथ्स उसके समझ में नहीं आ रहा था. फिर उसके दोस्तों ने बोला यार तुझे कुछ भी नहीं समझ में आ रहा है. पहले तो उसने पेरेंटल प्रेशर में, पेरेंट्स के प्रेशर की वजह से साइंस लिया. सेकेंड थिंग, दोस्तों ने बोला, उसके पीयर ग्रुप ने बोला कि अगर तुझे साइंस समझ में नहीं आती है तो तू कॉमर्स ले ले. फिर उसने पहले तो अपने पेरेंट्स की सुनी,
फिर उसने अपने दोस्तों की सुनी कि चलो मैं कॉमर्स ले लेता हूँ, लेकिन फिर उसको कॉमर्स भी नहीं समझ में आई। फिर उसके बाद उसने सोचा कि ना तो मैं साइंस कर पा रहा हूँ, ना मैं कॉमर्स कर पा रहा हूँ, मैं ऐसा करता हूँ ह्यूमैनिटीज ले लेता हूँ। फिर उसके बाद मुझे तो वैसे भी जर्नलिस्ट बनना है, तो साइंस और कॉमर्स मेरे किस काम की। विद इन 15 डेज, 15 दिन के अंदर उस बच्चे ने अपनी स्ट्रीम 2 बार करी। पहले वो 1 हफ्ते साइंस में बैठा, 1 हफ्ते वो कॉमर्स में बैठा, 15 दिन के बाद वो ह्यूमैनिटीज स्ट्रीम में आके बैठ गया। तो पहले तो सारे बच्चों से एक रिक्वेस्ट है, जैसा अभी सर ने भी बोला, अगर आप अपनी स्ट्रीम चूज कर रहे हैं, साइंस ले रहे हैं, कॉमर्स ले रहे हैं, ह्यूमैनिटीज ले रहे हैं, तो पेरेंटल प्रेशर में मत लीजिए कोई भी स्ट्रीम। पीयर प्रेशर में मत लीजिए कि मेरा दोस्त साइंस ले रहा है तो मैं भी साइंस ले लेता हूँ, मेरी फ्रेंड साइंस ले रही है तो मैं भी साइंस ले लेता हूँ। जैसा कि हमें डॉक्टर तृप्ति ने बोला था, अभी तक आप 16 इयर्स 17 इयर्स के बच्चे हैं, अब तक आप लोगों को समझ में आ जाना चाहिए कि आप किस चीज में अच्छे हैं। अगर आपको बातें करना अच्छा लगता है तो आप लॉ का करियर चूज करिए, जर्नलिज्म करिए। अगर आपको रिसर्च अच्छा लगता है तो आप साइंस लीजिए। अगर आप बहुत क्रिएटिव हैं, आपकी ड्राइंग बहुत अच्छी है, आपकी ग्राफिक्स बहुत अच्छी हैं, तो आप आगे चल के बीए फाइन आर्ट्स करिए। ऐसा नहीं है कि आपने 2 साल साइंस पढ़ा, बहुत मेहनत करी, उसके बाद आप 50% मार्क्स लाए, 60% मार्क्स लाए, फिर आपको 2 साल साइंस पढ़ने के बाद ये रियलाइज होता है कि नहीं चलो अब मैं ग्रेजुएशन कर लेता हूँ, बीए कर लेता हूँ, तो दैट इज यू आर चीटिंग विद योर सेल्फ, यू आर चीटिंग विद योर पेरेंट्स, यू आर चीटिंग विद योर पोटेंशियल। हर एक बच्चे Don't के use अंदर such words. अलग अलग पोटेंशियल, हर हर बच्चे के अंदर एक पोटेंशियल है। जो भी आपके अंदर एक पोटेंशियल है, आप उसको राइट ट्रैक पे चैनलाइज करिए, अपने आप को पहचानिए, उसके बाद आप अपनी स्ट्रीम अलॉट कर स्ट्रीम लीजिए अपने पेरेंट्स से डिस्कस करने के बाद। थैंक यू। Can I add, Sulekha? I don't know, some problem with my video, but I will. I'm Dr. Tripti. So what I want to add is very nicely given that example of that child, but उसको ये पहले parents, फिर बच्चे, friends, फिर खुद, तो कितना time, money and effort waste होता है if we are not able to say we take the decision initially. So right from class 9th, अभी तो थोड़ा NEP का change हो जाएगा, लेकिन जब stream choice करना होता है, उसी समय it is very important कि बच्चे और parents ये decide करें कि हम एक career assessment करा लें। तो जो हम assessment करते हैं, उसमें हम child का aptitude, interest, personality, learning style, ये सब देखकर फिर एक कॉम्बिनेशन से क्या प्लान निकल कर आता है वो निकालते हैं। लेकिन सिर्फ एक प्लान पे स्टिक नहीं करना होता है, बिकॉज सर्कमस्टांसेस का पता नहीं होता। तो 3 प्लान्स हम लोग टेस्टिंग करने के बाद स्टूडेंट्स को एक पूरा प्रोफाइल बना कर देते हैं कि ये प्लान्स हैं, और उसमें कोई कंपल्सरी फिर भी नहीं है। उसमें क्या है कि अगर बच्चा सोच रहा है कि नहीं मुझे करना ये है बट मेरा ये आ रहा है, तो चाइल्ड विल कम टू नो कि व्हाट इज द गैप, बीच में क्या गैप है और उस गैप को मैं कैसे पूरा कर सकता हूँ, एंड देन फिर मैं जो मैं चाहता हूँ कर सकता हूँ। तो आई वांट टू वाला करना है, ना कि आई हैव टू। तो ये चीज का ध्यान, थैंक यू। तो ये चीज का ध्यान रखना है कि साइंटिफिक असेसमेंट कराना बहुत जरूरी है, एक करियर प्रोफाइलिंग कराना। क्योंकि जब मैंने एग्जाम्पल दिया था मोदी जी का और साइंटिस्ट का कि दोनों के स्ट्रीम्स अलग हैं, दोनों की पर्सनालिटी अलग है, लेकिन डॉक्टर अब्दुल कलाम, ही इज ए साइंटिस्ट एज वेल एज ही इज ए लीडर। इसलिए हम एक चीज पर फोकस ना करके एक ओवरऑल अपना प्रोफाइलिंग करा के फिर चॉइस करें, एंड इट स्टार्ट फ्रॉम क्लास 10th. Thank you. Tripti madam, I agree. What is needed here is self-evaluation. One has to self-evaluate himself whether his strong area is identified properly, and also at the same time he has to see where he has gone wrong. So these two things along with the self-evaluation will give the answer.
I think that has to be done. That's all. Okay, go to next question. Yeah. Can we welcome a pointed question pertaining to the subject? I want to know about what is the this is new course about artificial intelligence, machine learning. What is the further after completion of what is the focus opportunities? Yeah, it's a right thing because the boom of engineering technology is artificial intelligence and machine learning now. It is what is called as Industry 4.0 and 5.0. The Industry 4.0 means it is all, Internet of Things and which is adopted in all the industries as on today. Now, what has come to the Industry 5.0 is nothing but the personalization of things. Suppose if you are going to make a machine talk properly, then understand all the human languages, and the artificial intelligence aspect is impregnated into that machine. It is nothing but AI and expert systems which can be used anywhere, and this is going to find a very, very huge and broad spectrum applications in future. That's really one of a course which can bring lot of utility applications in all the branches of engineering. So it's a very, very relevant course which even BKIT has brought it, and one can really get into that without any option. If they have a very strong will towards the machine learning aspects and making machines work, this is the better thing. Yeah. Next, anybody would like to ask any questions? ಸರ್, ನನ್ನ ಹೆಸರು ಸಂಜೀವ್ ಕುಮಾರ್ ಜಿ ಕುಂಟೆ ಶಿರ್ಸಿ. ನನ್ನ ಮೊದಲನೇ ಮಗಳು 10th 92 ಮಾಡಿದ್ದಾಳೆ, ಹಾಗೂ ಸೆಕೆಂಡರ್ನಲ್ಲಿ 92 ಮಾಡಿದ್ದಾಳೆ. ಕಳೆದ ವರ್ಷ CET ಮತ್ತು ನೀಟು ಸರಿ ಬರಲಾರ ಕಾರಣ ಆಕೆ ನಾನು ಹೋದರೆ ಮೆಡಿಕಲ್ ಹೋಗ್ತೀನಿ, ಇಲ್ಲಾಂದ್ರೆ ಪಪ್ಪ ಅಗ್ರಿಗೆ ಹೋಗ್ತಾ ಅಂತೇಳಿ ಮತ್ತೆ ರಿಪೀಟ್ ಮಾಡಿದ್ದಾಳೆ. ಈ ವರ್ಷ ನನ್ನ ಎರಡನೇ ಮಗಳು PUCಯಲ್ಲಿ 81 ಮಾಡಿದ್ದಾಳೆ. ಆಕೆ ಏನು ಮಾಡಬೇಕು ಗೊಂದಲದಲ್ಲಿ ಇದ್ದಾಳೆ, ಅದಕ್ಕೆ ಆನ್ಸರ್ ಮಾಡ್ತಾರೆ ಅಂತ ಕೇಳ್ಕೊತಿದ್ದೆ. ಅವರಿಗೆ ಯಾವುದ್ರಲ್ಲಿ ಇಚ್ಛೆ ಇದೆ? ಹೇಳ್ತಾ ಇದ್ರಲ್ಲ, ಮೆಡಿಕಲ್ ತಪ್ಪಿದ್ರೆ ಇಂಜಿನಿಯರಿಂಗ್. ಸಾರಿ, ಎರಡನೇ ಮಗಳು 81% ತಗೊಂಡಿದಾರಲ್ಲ, ಅವರಿಗೆ ಯಾವುದ್ರಲ್ಲಿ ಮಾಡಬೇಕು ಅಂತ ಒಂದು ಉದ್ದೇಶ ಇದೆ. ಅವನು ಸೈನ್ಸ್ನಲ್ಲಿ ಅವಕ್ಕೆ ಇಂಟ್ರೆಸ್ಟ್ ಮಾಡ್ಬಿಟ್ಟು ಸೈನ್ಸ್ನಲ್ಲೇ ಇಕ್ಕಿದ್ದಾರೆ. ಕರೆಕ್ಟ್. ಅವರು ಅಷ್ಟೇ ಸೈನ್ಸ್ನಲ್ಲಿ ಈಗ 81 ಅಂತಂದ್ರೆ ತಮಗೆ ಏನಾದ್ರು ಇದಿತ್ತಂತಂದ್ರೆ ಇಷ್ಟ ಮತ್ತೆ ಅದಕ್ಕೆ ಪೂರಕವಾಗಿ ಎಲ್ಲ ಸವಲತ್ತುಗಳು ಇತ್ತಂತಂದ್ರೆ ಅವರ ಇಂಟ್ರೆಸ್ಟ್ ಕೂಡ ಮೆಡಿಸಿನ್ ಇದ್ರು ಓಕೆ, ಅಥವಾ ಮೆಡಿಸಿನ್ ಅನ್ಕೊಳ್ಳಿ, ಅಥವಾ ಯಾವ್ದು ಫಸ್ಟ್ ಅವರ ಇಂಟ್ರೆಸ್ಟ್ ಏನಿದೆ ಕೇಳ್ಕೊಳ್ಬೇಕು. ಮೊದಲನೇ ಅವರಂತೂ ಅಗ್ರಿಕಲ್ಚರ್ ಅಂತ ಹೇಳಿದ್ದಾರೆ. ಅಗ್ರಿಕಲ್ಚರ್ ಆಗಲಿ, ಹಾರ್ಟಿಕಲ್ಚರ್ ಆಗಲಿ, ಆಮೇಲೆ ಈಗ ಇನ್ನೊಬ್ರು ಹೇಳ್ತಾ ಇದ್ರು ಫಿಶರೀಸ್ ಆಗಲಿ. ದೇಶದಲ್ಲಿ ಫಿಶರೀಸ್ಗೆ ಸಂಬಂಧಪಟ್ಟ 2 ವಿಶ್ವವಿದ್ಯಾನಿಲಯಗಳಿದಾವೆ. ಯಾವ್ದಕ್ಕಾರು ಮಾಡೋದಕ್ಕೆ ಅಡ್ಡಿ ಇಲ್ಲ. ಅದಕ್ಕೆಲ್ಲ ಆ ಸಂಬಂಧಪಟ್ಟಂತಹ ಆ ವಿಶ್ವವಿದ್ಯಾನಿಲಯದ ಆಗ್ಲಿ ನೋಡ್ಕೊಂಡು ಹೋಗ್ಲಿ, ಆಯ್ತಾ. ಎರಡನೇ ಮಗಳದು ಅವರ ಇಚ್ಛೆ ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಈಗ ಇವತ್ತು ಇಷ್ಟೆಲ್ಲ ಒಂದು ಭಾಷಣಗಳಾದವು. ಒಂದು ದಿವಸ ಯೋಚನೆ ಮಾಡ್ಲಿ, 2 ದಿವಸ ಯೋಚನೆ ಮಾಡ್ಲಿ, ಎಲ್ಲದಕ್ಕೂ ಸಮಯ ಇದೆ. Thank you, sir. Any questions? Thank you. By this, we will conclude this interactive session. Okay. In Zoom app, hand raise option is given. If you would like to ask the question, so online also you can ask the questions. Yeah, adond option. What are reactions on your this thing menu?
question from PUC pass students. How can we get BSc Agri by Agri quota? Under Agri quota. The experts, please. ಕರೆಕ್ಟ್. ಈಗ ತಾನೇ ನೀವು ನಮ್ಮ ಕೃಷಿ ವಿಶ್ವವಿದ್ಯಾಲಯ ವೆಬ್ಸೈಟ್ಗಳಿಗೆ ಹೋಗಬೇಕಾಗತ್ತೆ. ಅವ್ರ ಪಾಲಕರಿಗೆ ಹೇಳ್ತಿದ್ದೀನಿ, ಪೋಷಕರಿಗೆ ಹೇಳ್ತಾ ಇದ್ದೇನೆ. ಆ ಕೃಷಿ ವಿಶ್ವವಿದ್ಯಾಲಯದ ವೆಬ್ಸೈಟ್ಗೆ ಹೋದರೆ ಈಗ ಅದಕ್ಕೆ ಸವಿಸ್ತಾರವಾದಂತಹ ಒಂದು ಇನ್ಸ್ಟ್ರಕ್ಷನ್ಸ್ ಇದೆ. ಈಗ ಈ ತಿಂಗಳ ಕೊನೆಯ ವಾರದಲ್ಲಿ ಅವರು ಕೃಷಿ ಕೋಟಾದಲ್ಲಿ ಅಡ್ಮಿಷನ್ ಬಯಸ್ತಾ ಇದ್ರೆ, ಮೊದಲನೇದಂತಂದ್ರೆ ಅವರ ತಂದೆ ಹೆಸರಿನಲ್ಲಾಗಲಿ, ಪಾಲಕರ ಹೆಸರಿನಲ್ಲಾಗಲಿ, ಪೋಷಕರ ಹೆಸರಿನಲ್ಲಾಗಲಿ ಜಮೀನ್ ಇರಬೇಕು, ಹೊಲ ಇರಬೇಕು. ತನ್ನ ಹೆಸರು ಅಭ್ಯರ್ಥಿ ಹೆಸರಿನಲ್ಲಿದ್ರು ಓಕೆ, ಆದ್ರೆ ತಂದೆ ತಾಯಿ ಅಥವಾ ಯಾರ ಹೆಸರಿನಲ್ಲಿ ಹೊಲ ಇರಬೇಕು. ಮತ್ತೆ ಅಲ್ಲದೆ ಅಗ್ರಿಕಲ್ಚರ್ ಸೋರ್ಸ್ನಿಂದ ಇನ್ಕಮ್ ಬೇರೆ ಎಲ್ಲ ಸೋರ್ಸ್, ಅವ್ರ ತಂದೆ ಸರ್ಕಾರಿ ನೌಕರಿ ಮಾಡ್ತಿರ್ಬಹುದು ಅಥವಾ ಪ್ರೈವೇಟ್ ನೌಕರಿ, ಖಾಸಗಿ ನೌಕರಿ ಮಾಡ್ತಿರ್ಬೋದು, ಏನೇ ಮಾಡ್ತಿರ್ಬೋದು, ಅದರ ಪ್ರಮಾಣ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಅಗ್ರಿಕಲ್ಚರ್ನಿಂದ ಸದ್ಯಕ್ಕೆ ಅವ್ರ ತಂದೆ ತಾಯಿಗಳ ಇನ್ಕಮ್, ವರಮಾನ ಅದಕ್ಕಿಂತ ಜಾಸ್ತಿ ಇರಬೇಕು. ಈ 2 ಕಂಡೀಷನ್. 40% ಮೀಸಲಾತಿಗೆ ತಾವು ಅರ್ಹರಾಗ್ತೀರಿ. ವೆಬ್ಸೈಟ್ಗೆ ಹೋಗಿ ನೋಡಿ, ಇನ್ಸ್ಟ್ರಕ್ಷನ್ಸ್ ಅನ್ನ ತಾವು ಫಾಲೋ ಮಾಡಿಬಿಟ್ಟು ಈ ತಿಂಗಳ ಕೊನೆ ವಾರದಲ್ಲಿ ಅಂತ ಕಾಣಿಸುತ್ತೆ, ನನಗೆ ಗೊತ್ತಿದ್ದ ಹಾಗೆ 20 ನಂತರ ಅಂತ ಕಾಣಿಸುತ್ತೆ. ಇವತ್ತಾಗಲೇ 14ನೇ ತಾರೀಕು ಅಲ್ವೇ, 20 ಅಥವಾ 25ನೇ ನಂತರ ಅಂತ ಕಾಣಿಸುತ್ತೆ. ತಾವು ನಾವು ರೈತರ ಮಕ್ಕಳು, ನಮಗೆ ಉತ್ತಾರ ಇದೆ, ಹೊಲದ ಉತ್ತಾರ ಇದೆ ಅಂತ ದಾಖಲಾತಿಯನ್ನ ಅಲ್ಲಿ ನೀವು ಪರೀಕ್ಷೆ ಮಾಡಿ, ಆನ್ಲೈನ್ ನಲ್ಲಿ ಪರೀಕ್ಷೆ ಮಾಡ್ಬೇಕಾಗ್ತದೆ. ನೀವೇನು ಅಲ್ಲಿ ಧಾರವಾಡಕ್ಕೆ ಹೋಗ್ಬೇಕಾಗಿಲ್ಲ, ಬೆಂಗಳೂರಿಗೆ ಹೋಗ್ಬೇಕಾಗಿಲ್ಲ, ಶಿವಮೊಗ್ಗಕ್ಕೆ ಹೋಗ್ಬೇಕಾಗಿಲ್ಲ, ಬಾಗಲಕೋಟೆಗೆ ಹೋಗ್ಬೇಕಾಗಿಲ್ಲ, ಅಥವಾ ಬೀದರ್ ಕಾಲೇಜ್ಗೆ ಹೋಗ್ಬೇಕಾಗಿಲ್ಲ, ಎಲ್ಲೂ ಇಲ್ಲ. ಆನ್ಲೈನ್ ನಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಅಥವಾ ನಿಮ್ಮ ಒಂದು ಕ್ಲೈಮ್ಸ್ ಅನ್ನ ವೆರಿಫೈ ಮಾಡಿಸಬೇಕಾಗ್ತದೆ. ತಾವು ದಯಮಾಡಿ ಆಗಲಿ ನಾಳೆ ಆಗಲಿ ಎಲ್ಲ ಯೂನಿವರ್ಸಿಟಿ ವೆಬ್ಸೈಟ್ ಅನ್ನು ನೋಡಿ ಪ್ರವೇಶದ ಬಗ್ಗೆ ಅದನ್ನ ತಾವು ಕಾರ್ಯೋನ್ಮುಖರಾಗಬಹುದು. ಆಮೇಲೆ ಈಗ ಈ ವರ್ಷ ನನಗೆ ನಿನ್ನೆ ತಿಳಿದು ಬಂದಂತಹ ಮಾಹಿತಿ ಪ್ರಕಾರ ಈ ವರ್ಷ ಅಗ್ರಿಕಲ್ಚರ್ ಕೋಟಾದ 40% ಅಂತ ಹೇಳಿದ್ನಲ್ಲ, ಅದಕ್ಕೆ ಹಿಂದೆಲ್ಲ ಏನಿರ್ತಿತ್ತು ಅಂತಂದ್ರೆ ಪ್ರಾಕ್ಟಿಕಲ್ ಟೆಸ್ಟ್ ಅಂತ ಅಥವಾ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಂತ ಇರ್ತಿತ್ತು. ಈ ವರ್ಷ ಇರೋದಿಲ್ಲ. ತಮಗೆ ಏನು PUC ಮೆರಿಟ್ ಆಧಾರದ ಮೇಲೆ ಬಂದಿದೆ, ತಮಗೆ ಈಗ ಏನ್ ದಾಖಲಾತಿ ಪರಿಶೀಲನೆ ಪ್ರಕಾರ ನೀವು ಅದಕ್ಕೆ ಅರ್ಹರಾಗಿದ್ದೀರಿ, ಅದಕ್ಕೆ ಅಪ್ಲೈ, ಅದರಲ್ಲೂ ಕೂಡ ತಾವು ಪ್ರವೇಶ ಜನರಲ್ ಅಲ್ಲೂ ಕೂಡ ಸಾಮಾನ್ಯವಾಗಿ ನೀವು ಪ್ರವೇಶ ಬಯಸ್ಬೋದು. ಅಗ್ರಿಕಲ್ಚರ್ ಸೈನ್ಸ್ ಕೋಟಾದಲ್ಲೂ ಕೂಡ ಬಯಸ್ಬೋದು. ಈಗ ಅವರ ಅಣ್ಣಾಜಿ ನಾವು ಹೇಳಿದ ಹಾಗೆ ವೆಟರ್ನರಿ ಆಗ್ಬಹುದು, ಫಿಶರೀಸ್ ಆಗ್ಬಹುದು, ಅಥವಾ ತೋಟಗಾರಿಕೆ ಆಗ್ಬಹುದು, ನಮ್ಮ ಕೃಷಿ ಇರ್ಬೋದು, ಕೃಷಿ ತಾಂತ್ರಿಕತೆ ಇರ್ಬೋದು, ಎಲ್ಲಾ ಸ್ನಾತಕ ಕೋರ್ಸ್ಗಳಿಗೆ ತಾವು ಪ್ರವೇಶ ಅಥವಾ ಬಯಸ್ತಾ ಇತ್ತು ಅಂತಂದ್ರೆ ತಾವು ಇದನ್ನ ತಕ್ಷಣ ಕಾರ್ಯೋನ್ಮುಖರಾಗಬಹುದು. ಇವತ್ತು ನಾಳೆ ನಾಡದಿಂದ ವೆಬ್ಸೈಟ್ ಇಮಿಡಿಯೇಟ್ಲಿ ನೋಡಿ. ನೀವು ರೈತರ ಮಕ್ಕಳಾಗಿತ್ತಂತಂದ್ರೆ ದಾಖಲೆ ಆನ್ಲೈನ್ ನಲ್ಲಿ ಅವರು ವೆರಿಫೈ ಮಾಡ್ತಾರೆ, ಸಂಬಂಧಪಟ್ಟಂತಹ ವಿಶ್ವವಿದ್ಯಾಲಯದ ಅಧಿಕಾರಿಗಳು. ಮುಗಿತು. ತಾವು ತಮ್ಮ PUC ಮೆರಿಟ್ ಮೇಲೆ ತಮಗೆ ಏನಿಲ್ಲ, ಕಂಪ್ಯೂಟರ್ ಅಲಾಟ್ಮೆಂಟ್ ಆಗ್ತದ, ಅದು ಸೀಟ್ ಕಂಪ್ಯೂಟರ್ ಸೆಲೆಕ್ಷನ್ ಆಗ್ತಾ ಇರುತ್ತೆ. ನೀವು ಯಾವುದೇ ಒಂದು ಹೆದರಿಕೆಗೆ ಒಳಗಾಡೋ ಪ್ರಶ್ನೆ ಇಲ್ಲ. ಈಗ ಹೇಗೆ CET ನಲ್ಲಿ ತಮ್ಮ ಪರ್ಫಾರ್ಮೆನ್ಸ್ ನಲ್ಲಿ ಹೇಗೆ ನಿಮಗೆ ರ್ಯಾಂಕ್ ಬಂತು, ಆಮೇಲೆ ಯಾವ್ದಕ್ಕೆ ನೀವು ಅಲಾಟ್ ಆಯ್ತು, ಯಾವ ಕಾಲೇಜ್ ಬಂತು ಅನ್ನೋ ಹಾಗೆ ಆ ರೀತಿ ಆಗ್ತದೆ. ಇದು ಕೂಡ ಇನ್ನು ಕರೆದಿಲ್ಲ, ಯಾವುದಕ್ಕೂ ಕರೆದಿಲ್ಲ ಅಂತ ಕಾಣಿಸುತ್ತೆ. ವೆಬ್ಸೈಟ್ಗೆ ಹೋಗೋದು ಬಹಳ ಅಗತ್ಯ ಇದೆ. Thank you, sir. Now we got another question. What are the job opportunities in AI and ML? Job opportunities in AI and ML, ಎಲ್ಲ digital companies and industries, they are seeking to that. And not only that, any processing industry, food industry, agriculture, then marketing, wherever you go, it is the job opportunities are there for AI and machine learning in future. It is assured, and the entire world is going towards digitization, and the digital society is one of the prime area wherein you will seek the job, and digital society exists everywhere. So everywhere you will have the job opportunities here. No problem.
Thank you, sir. In the medical science also, AI is very useful. Now, another question is, what are the job opportunities in chemical engineering? Chemical engineering, you have all these petroleum industries, oil industries, then paint industries, then the pharmaceutical industries. Everywhere will be. क्या हो गया था? That's what we see. Thank you, sir. Now, I request Chairman sir to give the presidential remark. Good afternoon, everybody. ಎಲ್ಲರಿಗೆ ಪಾಲಕರಿದ್ದಾರೆ, ವಿದ್ಯಾರ್ಥಿನಿಯರಿದ್ದಾರೆ, ವಿಷಯ ತಜ್ಞರಿದ್ದಾರೆ. ಹಸಿವಾಗಿರ್ಬೋದು ಅನಿಸ್ತದೆ ನನಗೆ. ಮತ್ತೆ ಯಾಕೆ ಇವರು ಅಧ್ಯಕ್ಷೀಯ ಭಾಷಣ ಕೊಡ್ಲಿಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಳ್ತಾ ಇರ್ಬೋದು ನೀವು. ನನಗೆ ಬಹಳ ಸಂತೋಷ ಆಗಿದೆ. ಈ ಒಂದು ವೃತ್ತಿಪರ ಕೋರ್ಸ್ ಆಯ್ಕೆಯ ಮಾರ್ಗದರ್ಶನ ಮತ್ತು ನೇರ ಸಂವಾದ ಕಾರ್ಯಕ್ರಮ ನಮ್ಮ ಭಾಗದ ವಿಶೇಷವಾಗಿ ಬೀದರ್ ಮತ್ತು ಕಲ್ಯಾಣ ಕರ್ನಾಟಕದ ವಿಭಾಗದ PUCಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿನಿಯರಿಗೆ ಬಹಳ ಉಪಯುಕ್ತವಾಗಿದೆ. ಅದರಲ್ಲಿ ವಿಶೇಷವಾಗಿ ಎಲ್ಲಾ ವಿಷಯ ತಜ್ಞರು ಏನು ಎಮಿನೆಂಟ್ ಪರ್ಸನಾಲಿಟೀಸ್ ಇದ್ದಾರೆ, ಬಹಳ ಅತ್ಯಂತ ಅದ್ಭುತವಾಗಿ ತಮ್ಮ ವಿಚಾರಗಳನ್ನು ಮಂಡಿಸಿದ್ದಾರೆ. ಡಾಕ್ಟರ್ ಎಸ್ ಮೋಹನ್ ಕುಮಾರ್ ಅವರು, ರಿಷಿಕೇಶ್ ಬಹದ್ದೂರ್ ದೇಸಾಯಿ ಅವರು, ಲಿಂಗರಾಜು ಅವರು, ಡಾಕ್ಟರ್ ತೃಪ್ತಿ ಸಖೂಜಾ, ಸುಲೇಖಾ ಯಾದವ್, ಡಾಕ್ಟರ್ ವೆಂಕಟ ರೆಡ್ಡಿ ಅವರು, ಅಣ್ಣಾರಾವ್ ಪಾಟೀಲ್ ಅವರು. So I take this opportunity to thank one and all present here today. I thank all the speakers who have taken time out of their busy schedule to address the students here today. Choosing the right degree to do is often very important in our lives, how our lives will shape up in future. It is often confusing to students to decide which degree to do, as there are various degrees in various fields available today. Today's students are very lucky to have so many options to choose from while doing higher education. When I was of your age, there were very few degrees available to us. Few opportunities were there. I hope this career guidance meet has given you a clarity on a few of the options available to you as a student. Last but not the least, what I would like to tell you is that you choose a career path that interests you. You should take up higher education in the field that you like and are interested in. If you love what you do, you'll not have to work for the rest of your life. ಎಲ್ಲಾ ವಿದ್ಯಾರ್ಥಿನಿಯರಿಗೆ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ ಬಯಸಿದ್ದೇನೆ ಅಂತ ಹೇಳಿದ್ರೆ, ನಿಮ್ಮ ವಿದ್ಯಾರ್ಥಿ ಜೀವನ, ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್. ಟ್ರೂ, ನಾವೆಲ್ಲ ವಿದ್ಯಾರ್ಥಿ ಜೀವನದಿಂದಲೇ ಬಂದಿದ್ದವರು ಇದ್ದೀವಿ. ಆದ್ರೆ ನಿಮ್ಗೆ ಒಂದು ಅವಕಾಶನೂ ಇದೆ. ಈ ಅವಕಾಶ ಏನಿದೆ, ಯಾವ ರೀತಿಯಲ್ಲಿ ನೀವು ಸದುಪಯೋಗ ಪಡೆದುಕೊಳ್ತೀರಿ ಅಂತೇಳಿ ಹೇಳಿ. ನಿಮ್ಮ ಜೀವನದಲ್ಲಿ there is no shortcut for success. Sincerity, honesty, integrity and hard work will go a long way in building your career. ನೀವೆಲ್ಲಾದ್ರೂ ಅಡ್ಡದಾರಿಗೆ ಹೋಗ್ತೀವಿ, ಯಶಸ್ಸು ಬಹಳ ಕ್ಷಣಿಕವಾಗಿರ್ತದೆ. ಅದಾದ ಮೇಲೆ
ಆ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ದೃಷ್ಟಿಯಿಂದ ನಿಮ್ಮ ಜೀವನದಲ್ಲಿ ನೀವೆಲ್ಲ ಶಿಸ್ತು, ಸಂಯಮ, ಪ್ರಾಮಾಣಿಕತೆ, ನಿಷ್ಠೆ ಇವೆಲ್ಲವನ್ನು ಬೆಳೆಸಿಕೊಂಡು ಒಂದು ಉತ್ತಮವಾದಂತ, ಸುಂದರವಾದಂತ ಸಮಾಜ, ಒಂದು ಭವ್ಯವಾದಂತ ರಾಷ್ಟ್ರ, ಒಂದು ಇಡೀ ಎಲ್ಲರಿಗೂ ಒಂದು ಸಾಮರಸ್ಯ ಮೂಡಿಸುವಂಥದ್ದು, ಮತ್ತೆ ಇವತ್ತು ಯಾವ ರೀತಿಯಲ್ಲಿ ಎಲ್ಲರ ಉದ್ಧಾರ, ಎಲ್ಲರ ಕಲ್ಯಾಣವೇ ನಮ್ಮ ಮಂತ್ರ ಅನ್ನುವಂತ ರೀತಿಯಲ್ಲಿ ಇಡೀ ಮನುಕುಲದ ಉದ್ಧಾರಕ್ಕಾಗಿ ಕರೋನಾ ಬಂದಿದೆ ಅಂತ ಹೇಳಿದ್ರೆ ಬರೀ ಒಂದು ಕ್ಷೇತ್ರಕ್ಕೆ, ಒಂದು ರಾಜ್ಯಕ್ಕೆ, ಒಂದು ರಾಷ್ಟ್ರಕ್ಕೆ ಸೀಮಿತವಾಗಿಲ್ಲ. ಇಡೀ ಜಗತ್ತಿನ ಜಗತ್ತೆಲ್ಲ ತತ್ತರಿಸಿ ಹೋಗಿದೆ. ಇಂಥದ್ರಲ್ಲಿ ಇವೆಲ್ಲ ಮನುಕುಲಕ್ಕ ಒಳ್ಳೇದಾಗುವಂತ ರೀತಿಯಲ್ಲಿ ನಾವೆಲ್ಲರೂ ಈ ಸಮಾಜ, ರಾಷ್ಟ್ರವನ್ನು ಕಟ್ಟಲಿಕ್ಕೆ ಪಣ ತೊಡೋಣ. ನಿಮ್ಮೆಲ್ಲರಿಗೆ ಶುಭ ಆಗಲಿ. ನೀವೆಲ್ಲ ನಿಮ್ಗೆ ಆಸಕ್ತಿ ಇರುವಂತ ವಿಷಯಗಳೇನಿದೆ, ಯಾವ ಸ್ಟ್ರೀಮ್ ತೆಗೆದುಕೊಳ್ಳಬೇಕು, ಯಾವ್ದು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ವಿಷಯ ತಜ್ಞರು ಹೇಳಿದ್ದಾರೆ. ನಿಮ್ಗೆ ಆಸಕ್ತಿ ಇಲ್ಲದೆ ಇರುವಂತದ್ದು ತಂದೆ ತಾಯಿಗಳು ಹೇಳ್ತಾರೆ, ಅಥವಾ ನಮ್ಮ ಸ್ನೇಹಿತರು ಹೇಳ್ತಾರೆ, ಇನ್ನಿತರ ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಮುಂದಿನ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಸಂಕಷ್ಟ ಆಗ್ತದೆ. ಅದಕ್ಕೆ ನಿಮ್ ಮನಸ್ಸು ಮಾಡಿದ್ರೆ ಏನ್ ಬೇಕಾಗಿದ್ದಾಗ್ಬೋದು ಅಂತೇಳಿ ಅನೇಕ ಜನ ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಮಧ್ಯದಲ್ಲಿ ಇವತ್ತು ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಪಾಸ್ ಆಗಿ DYSP ಆಗಿದ್ದಂತ ಇಬ್ಬರು ಇದ್ದಾರೆ. ಒಬ್ರು ನಮ್ಮ ದೇವರಾಜ್ ಇದ್ದಾರೆ, ಇನ್ನೊಬ್ರು ಮಡಿವಳಪ್ಪ ಇದ್ದಾರೆ, ಇನ್ನಿತರ ಅನೇಕ ಜನ ಇಲ್ಲಿ ಬಂದಿದ್ದಾರೆ. ನೀವು ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿನೂ ನೀವೆಲ್ಲ ಇವತ್ತು ಆ ಪರೀಕ್ಷೆಯಲ್ಲಿ ಪಾಸ್ ಆಗ್ಬಹುದು. ಮತ್ತೆ ಭಾರತೀಯ ಲೋಕಸೇವಾ ಆಯೋಗ ಏನು ಭಾರತೀಯ ಆಡಳಿತ ಒಂದು ಸೇವೆಯಲ್ಲಿ IAS, IPS, IFS ಏನಿದೆ, ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತ್ಯಂತ ಕಠಿಣವಾದಂತ ಒಂದು ಪರೀಕ್ಷೆ. ಆ ಪರೀಕ್ಷೆಯಲ್ಲೂ ನೀವೆಲ್ಲ ಉತ್ತೀರ್ಣರಾಗ್ಬೋದು ಅಂತ ಹೇಳಿ ಸುಮಾರು ಕರ್ನಾಟಕದಲ್ಲಿ 40 ಜನ ಅದರಲ್ಲಿ ಪಾಸ್ ಆಗಿದ್ದಾರೆ. ನಮ್ಮ ಜಿಲ್ಲೆಯಿಂದಲೇ 3 ಇದ್ದಾರೆ, ಕಲಬುರಗಿಯಲ್ಲೂ ಇದ್ದಾರೆ. ಈಗ ಈ ಭಾಗದಿಂದಲೂ ಈಗ ಬರ್ತಾ ನಾವು ನೋಡ್ತಾ ಇದ್ದೀವಿ, ಇತ್ತೀಚೆಗೆ ನಮ್ಮ ವಿದ್ಯಾರ್ಥಿನಿಯರ ಆತ್ಮವಿಶ್ವಾಸ ಬೆಳೀತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅವರೆಲ್ಲ ಇವತ್ತು ಭಾರತೀಯ ಆಡಳಿತ ಸೇವೆಯಲ್ಲಿ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಈ ವೇದಿಕೆ ಮುಖಾಂತರ ಅವರಿಗೂ ಹಾರ್ದಿಕ ಅಭಿನಂದನೆಗಳನ್ನು ಹೇಳುತ್ತಾ, ನಮ್ಮ ಎಲ್ಲಾ ವಿಷಯ ತಜ್ಞರಿಗೂ ಮತ್ತೊಮ್ಮೆ ನನ್ನ ಪರವಾಗಿ, BKIT ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಹೇಳಿ 2 ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಪ್ರಾಚಾರ್ಯರು ವಂದನಾರ್ಪಣೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಡಾಕ್ಟರ್ ನಾಗಶೆಟ್ಟಪ್ಪ ಬಿರಾದರ್. Honorable Chairman Sir, Shri Sharnu Modi ji, Hanuman Chauhan ji, dignitaries, invitees, press and media friends, faculty members, students and parents. First and foremost, I'd like to thank our Honorable Chairman, Engineer Ishwar Khandre sir, who is the backbone for all the activities we do. He is the source of inspiration. His mere presence ignites us. Sir, on behalf of BKIT family, on behalf of everyone, we would like to thank you for your inspirational words, address and guiding us, sir. Thank you, sir. I'd like to thank Dr. Devraj sir for answering questions raised by one of the students. I'd also thank Modulappa ji who has joined us. I also thank Sharnu Modi ji who has traveled all the way from Gulbarga and has made sure that he is sitting since morning with us. We thank you. Chauhan ji, we thank you. You have been sitting patiently and listening to us. We thank all the invitees. We thank all the parents. But right, we have rain in the morning. We were quite anxious whether you will be able to reach or not. You have made to reach to this college. We had rains in the morning, showers in the morning. Therefore, I thank you.
right? I thank all the students, PUC students who have taken part in this. I also thank the press and media people, right, who are constantly covering all our events. The important part of this event was the resource person. We have 7 resource person along with Honorable Chairman who have spoken extensively. I, on behalf of Honorable Chairman, on behalf of BKIT family, on behalf of students, on behalf of parents and everyone, would like to thank all the resource persons who have been kind enough to accept our invitation and have taken time and addressed. They will be available, right? If you have any queries, you can pass it on to us. We will ensure that your questions are being answered in future also. I'd also like to thank all my colleagues who have taken pains of organizing this particular event, right? We had proposed something else in overnight time. We had shifted to the technology part. We had done this particular part. We were quite anxious because we didn't know whether PUC students will be coming or not, right? Because COVID pandemic is there, therefore parents were not ready, but you have ensured, convinced them and asked them to come. I thank all my colleagues. I thank everyone present. I thank everyone. Thank you all. By this, we will conclude this program. Thank you one and all. ಎಲ್ಲ ಬಂದಂಥ ಪಾಲಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಲಘು ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ ಹೊರಗಡೆ. ಎಲ್ಲರೂ ಅದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. Thanks to all the resource persons who are present over here and who have delivered their views for encouraging our PU aspirants. Thank you, sir. Thank you one and all the experts and all the participants for attending our career guidance meet. Thank you one and all. Thank you, Lingaraj sir, and all other panel experts for giving your precious time. Thank you very much, sir. Sir, Papa, accent ಸ್ಟಾಪ್ ಮಾಡದ ನಮ್ಗೆ ಅದು ಸ್ಟಾಪ್ ಮಾಡ್ರೆ ಮುಗಿದಿದೆ ಸ್ಟಾಪ್ ಅಂತ